ನಿಮ್ಮ ದೊಡ್ಡ ಕುಟುಂಬನ? ಸ್ಮಾಲ್ ಕುಟುಂಬ. ಅಮ್ಮ ನಿಮಗೆ ಬೆಂಬಲವಾಗಿದ್ರ? ಅದ್ರ ಬಗ್ಗೆ ಮಾತಾಡೋಕ್ಕೆ ಇಷ್ಟ ಇಲ್ಲ. ಜನರಿಗೆ ರೀಚ್ ಆಗಬೇಕು ಅನ್ನೋ ಕಾರಣಕ್ಕೋ ಅಥವಾ ನಮ್ಮ ಕುರಿತು ಜನರಿಗೆ ಗೊತ್ತಾಗ್ಲಿ ಅನ್ನೋ ಕಾರಣಕ್ಕೋ ಒಂದು ಮಿತಿಯನ್ನು ದಾಟ ಆ ಕಡೆ ಹೋಗಿರ್ತೀವಿ. ಬಟ್ ವಾಸ್ತವವಾಗಿ ಸಮಸ್ಯೆ ಅಲ್ಲಿಂದ ಶುರು. ಜನನೂ ಒಂದೊಂದ್ಸಲ ಸೀರಿಯಸ್ಲಿ ಯಾಕೆ ಬುದ್ಧಿ ಇಲ್ವಾ ಅಂತ ಅನ್ಸುತ್ತೆ. ಬಿಕಾಸ್ ನನ್ನ ಪರ್ಸನಲ್ ಲೈಫ್ ಯಾರಿಗೂ ಗೊತ್ತಿಲ್ಲ. ಪಬ್ಲಿಕ್ಲಿ ನಾನು ಏನು ಹಾಕ್ತೀನಿ, ಏನು ಹೇಳ್ತೀನಿ ಅಷ್ಟೇ ಗೊತ್ತವರಿಗೆ. ಒಂದು ಪಬ್ಲಿಕ್ ಫಿಗರ್ ಆದಾಗ ಅಥವಾ ನೀವೊಂದು ಸಾಮಾಜಿಕ ಜೀವನದಲ್ಲಿದ್ದಾಗ ಕೆಲವೊಂದೊಂದು ಪ್ರಶ್ನೆ ಮಾಡಂಗಿಲ್ಲ, ಸುಮ್ಮನೆ ಅನುಭವಿಸ್ಬೇಕಷ್ಟೇ. ಅಯ್ಯೋ, ಅನುಭವಿಸೋದ. ಇದ್ರಲ್ಲಿ ಬಂದಿರೋ ಕಮೆಂಟ್ಸ್ ತುಂಬಾ ಪಾಸಿಟಿವ್ ಇದೆ. ಬಟ್ ಬೇರೆ ಚಾನಲ್ಗಳಲ್ಲಿ ನೆಗೆಟಿವ್ ಏನು ಸ್ಪ್ರೆಡ್ ಮಾಡಿದ್ದು ಹಾಕೊಂಡಿದ್ರಲ್ಲ, ಅಪ್ಪಪ್ಪ ಒಂದೊಂದು ಮುತ್ತು ರತ್ನಗಳು. ನೀವು ತುಂಬ ಅಳೋದನ್ನು ಕೂಡ ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ರಿ. ಬಟ್ ಏನು ಕಾರಣ ಇತ್ತು ಅವತ್ತು ಗೌರಿ ಹಬ್ಬ ಸರ್. ಐ ಥಿಂಕ್ ಅದು ಜಸ್ಟ್ ಒಂದು ಪ್ರೀವಿಯಸ್ 2-3 ಡೇಸ್, ನಂಗೆ ಎಕ್ಸಾಕ್ಟ್ ಡೇಟ್ ನೆನಪಿಲ್ಲ, ಅವಾಗಷ್ಟೇ ಪಾಡ್ಕಾಸ್ಟ್ ರಿಲೀಸ್ ಆಗಿದ್ದಿತ್ತು. ಬಟ್ ಅದನ್ನು ಕಾಪಿ ಮಾಡಿಕೊಂಡು ಸುಮಾರು ಚಾನಲ್ಗಳು, ನಾನು ಪರ್ಟಿಕ್ಯುಲರ್ ಆಗಿ ಕ್ಲಿಯರ್ ಕಟ್ ಹೇಳ್ತೀನಿ, ಏಷ್ಯಾನೆಟ್, ಸುವರ್ಣ ನ್ಯೂಸ್ ಚಾನಲ್ದು ಅವ್ರು ಎಷ್ಟು ಲೆವೆಲ್ಗೆ ಕ್ರಿಯೇಟ್ ಮಾಡಿದ್ರು ಅಂದರೆ, ನಾನು ಐ ಥಿಂಕ್ ಅವ್ರ ವಿರುದ್ಧ FIR ಕೂಡ ರಿಜಿಸ್ಟರ್ ಮಾಡಿದ್ದು. ಏನು ಬಿಂಬಿಸಿದ್ರು? ನಿಂಗರಾಜ್ ಸಿಂಗಾಡಿ ಟೀಮ್ ಜೊತೆ ಕೆಲಸ ಮಾಡ್ತಾ ಇದ್ದೆ. ಟೀಮ್ಜಿಂದ ಹೊರಗೆ ಬಂದೆ, ಅದನ್ನು ಟೀಮ್ ಬ್ರೇಕಪ್ ಅಂತ ನಾನು ವರ್ಡ್ ಯೂಸ್ ಮಾಡಿದೆ. ನಿಂಗರಾಜ್ ಸಿಂಗಾಡಿ ಎಲ್ಲ ಪ್ರೀತಿಯನ್ನು ಕೊಟ್ಟರು, ಆದರೂ ಬ್ರೇಕಪ್ ಮಾಡಿಕೊಂಡ ಭೂಮಿಕಾ. ಅಲ್ಲ, ಎಲ್ಲ ಪ್ರೀತಿಯನ್ನು ಕೊಟ್ಟರು ಕೂಡ ಅದೇ, ಇವಾಗ ಅದನ್ನೇ ನೋಡ್ಕೊಂಡು ಬರ್ತಾ ಇದ್ದೆ. ಲೈಕ್ ನಾನು ಎಲ್ಲಿ ಕನ್ವೆ ಮಾಡಿದ್ದೀನಿ, ನಾನು ಪ್ರೀತಿ ರಿಲೇಷನ್ಶಿಪ್ ಅನ್ನೋದು ಎಲ್ಲಿ ಕನ್ವೆ ಮಾಡಿದ್ದೀನಿ. ನನಗೆ ಆರ್ಟಿಕಲ್ ನನ್ನ ಫ್ರೆಂಡ್ ಕಳಿಸಿದ್ಲು, ನಾನು ನೋಡೇ ಇಲ್ಲ. ಓಪನ್ ಮಾಡಿ ನೋಡ್ತೀನಿ ಕಮೆಂಟ್ಸ್. ಸರಿ, ಈಗ ಅದನ್ನು ಕುತ್ಕೊಂಡು ನಾನು ಬರಬೇಕಾದ್ರೂ, ಕ್ಯಾಬಲ್ಲಿ ಬರಬೇಕಾದ್ರೆ ನನ್ನ ಕಣ್ಣಲ್ಲಿ ನನಗೆ ನೀರುಗಳು ಬರೋದು. ಒಂದೊಂದು ವರ್ಡ್ಸ್, ಒಂದು ಹೆಣ್ಣು ಅನ್ನೋದು ಕೂಡ ನಾನು ನೋಡಿದೆ, ನನ್ನ ಕಣ್ಣಲ್ಲಿ ನೋಡಿ ನೀರೇ ಬಂದ್ಬಿಡ್ತಾಗಲೇ. ಅಂದ್ರೆ ಒಂದು ಹೆಣ್ಣಿನ ಬಗ್ಗೆ ಇಷ್ಟು ಕೆಟ್ಟದಾಗ ಮಾತಾಡ್ಬೋದ? ಗೊತ್ತೂ ಇಲ್ಲ ನಿಂಗೆ ಹೆಣ್ಣಿನ ಬಗ್ಗೆ. ಅಂಡ್ ವಿಶ್ವವಾಣಿ ಆಲ್ಸೋ, ಅವರಿಗೆ ನಾನು ಕ್ಲಿಯರ್, ರಾಯರ್ ಭಕ್ತೆ ಅಂತೆ ಅವಳು, ನಂದಿನಿ ಅಂತ ಹೆಸರು. ನಾ ಓಪನ್ಲಿ ಟೆಲ್ ಹರ್ ನೇಮ್. ನೀವು ಇದನ್ನು ಟೆಲಿಕಾಸ್ಟು ಮಾಡಿ ದಯವಿಟ್ಟು ಓಪನ್ಲಿ ಹೇಳ್ತೀನಿ. ನಂದಿನಿ ಅನ್ನೋ ಒಂದು ಹೆಣ್ಣು, ಅವಳಾಗೋಳೆ ನನಗೆ ಇಂಟರ್ವ್ಯೂನ ಕರೆದು ಆ ತಮ್ಮನೇಲಿ ಎಗೇನ್ ಅವರು ಕೂಡ ಅದೇ ಥರ ಯೂಸ್ ಮಾಡಿದ್ದು. ನಾನು ಫೋನ್ ಮಾಡಿ ಹೇಳಿದ್ದೀನಿ, ರಾಯರ್ ಭಕ್ತೆ ನೀನು. ಏನು ಬಳಸಿದ್ರು? ಅಪ್ಪನಿಗೆ ಸಾಯಿ ಅಂದೆ, ನೇಣ ಹಾಮ್ ಹಾಕೊಂಡು ಸತ್ತೋದ್ರು. ನಾನು ಹೇಳಿದಿರದೆ ಬೇರೆ, ಎಲ್ಲರೂ ಅಪ್ಪನ ಮಾಡಿದ್ಳು, ಅದು ಮಾಡಿದ್ಳು. ಅರೆ ಮಾಡಿದ್ರೆ ಪೊಲೀಸ್ ಬಂದು ವೆರಿಫಿಕೇಶನ್ ಮಾಡ್ತಾರೆ, ನನ್ನ ತಗೊಂಡೋಗಿ ಜೈಲಿಗೆ ಹಾಕ್ತಾರೆ. ನೀವು ಯಾರು ಮಾತಾಡೋಕ್ಕೆ? ಬೇಜಾರಾಗೋಯ್ತು ನನಗೆ. ರಿಕ್ವೆಸ್ಟ್ ಮಾಡಿ ಹಾಕಿದೆ. ಸುಮಾರು ಜನ ಹೇಳ್ತಾರೆ, ನೆಗೆಟಿವ್ ಮಾತಾಡೋರನ್ನ ಮಾತಾಡ್ಕೊಳ್ಳಿ, ಬಿಟ್ಬಿಡಿ, ಎಂಟರ್ಟೈನ್ ಮಾಡಬೇಡಿ, ಬೇಜಾರಾಗಬೇಡಿ. ಎಲ್ಲಿವರೆಗೂ ಬೇಜಾರಾಗಬಾರ್ದು ಸರ್. ನೀವೊಂದು ಪ್ರಾಸ್ಟಿಟ್ಯೂಟು ಕೂಡ ಅದು ವರ್ಡ್ ಯೂಸ್ ಮಾಡಬಾರ್ದು. ಅವರಿಗೂ ಕೂಡ ಪಾಪ ಅವ್ರು ಊಟ ತಿನ್ಲಿಕ್ಕೆ ಅಂತ ಏನೋ ಕೆಲಸ ಮಾಡ್ತಾರೆ, ಆ ಹೆಣ್ಣಿಗೂ ಕೂಡ ಆ ವರ್ಡ್ ಯೂಸ್ ಮಾಡಿದ್ರೆ ಹರ್ಟ್ ಆಗುತ್ತೆ. ಅಂಥದ್ರಲ್ಲಿ ನಿಯತ್ತಾಗಿ ದುಡ್ಕೊಂಡು ತಿನ್ಕೊಂಡು ಬರ್ದುಕ್ತಿರೋ ನನಗೆ ಆ ವರ್ಡ್ ಯೂಸ್ ಮಾಡಿದರೆ ಎಷ್ಟು ಬೇಜಾರಾಗ್ಬಿಡ. ಆ ಕಮೆಂಟ್ ಬೇಕಾದ್ರೆ ಕಳಿಸ್ತೀನಿ, ನೀವು ನೋಡ್ಕೊಳ್ಳಿ. ನಾನು ಒಟ್ಟಾರೆ ರಿಸರ್ಚ್ ಟೈಮಲ್ಲಿ ಎಲ್ಲ ಒಂದು ಕಡೆಯಿಂದ ರತ್ನಗಳು ಬಾಬಾ ಅವ್ರ ಮನೆಯಲ್ಲಿ ಅವ್ರ ಪೇರೆಂಟ್ಸ್ ಏನು ಗಂಡು ಮಕ್ಳಿಗೆ ಈ ಥರ ಇಷ್ಟು ವರ್ಸ್ಟಾಗಿ ಹೇಳಿ ಬೆಳೆಸ್ತಾರ. ಅವ್ರ ಟೈಟಲ್ ಹಾಕಿರೋದು ಇಷ್ಟೇ, ಬಟ್ ಕಂಟೆಂಟ್ ಏನಿದೆ ಅಲ್ಲ ಪೂರಾ ಪಾಸಿಟಿವ್ ಕಂಟೆಂಟ್. ತಮ್ಮನೇಲಿ ಒಂದು ಏನು ಮಿಸ್ಟೇಕ್ ಮಾಡಿದಾರ, ಜನಕ್ಕೆ ಆರ್ಟಿಕಲ್ ಓದೋ ಪೇಷನ್ಸು ಇಲ್ಲ. ತಮ್ಮನೇಲಿ ಒಂದು ಸಾಕು ನನಗೆ. ಭಗವದ್ಗೀತೆ, ಕೃಷ್ಣ ನಿಂತಿದ್ದಾನೆ, ಹೆಂಗೆ ಅರ್ಜುನಂಗೆ ಹಿಂಗೆ ಹಿಡ್ಕೊಂಡು ನಿಂತಿದ್ದಾನೆ. ಅಯ್ಯೋ, ಕೃಷ್ಣ ಅರ್ಜುನಂಗೆ ಬೈತಾ ಇದ್ದಾನೆ, ನಾನು ಯಾಕೆ ಇಂಥ ಬುಕ್ ಓದಬೇಕು ಅಲ್ವಾ? ಅಷ್ಟೇ ಅಷ್ಟೇ ನಮ್ಮ ಜನ. ಕರ್ಮದ ಕುರಿತು, ಭಗವಂತನ ಕುರಿತು, ನಾಳೆಗಳ ಭರವಸೆಯ ಕುರಿತು ಯಾರೋ ನಮ್ಮನ್ನು ನಡೆಸ್ತಿದ್ದಾರೆ ಅನ್ನೋ ಆ ದಿವ್ಯ ಶಕ್ತಿಯ ಕುರಿತು ನಿಮ್ಗೆ ಅರಿವಿತ್ತ ಅಥವಾ ಅಲ್ಲಿಂದ ಶುರುವಾಗಿದ್ದ? ಅದು ದುರಹಂಕಾರ ಬೇಜಾನಿತ್ತು ಸರ್ ನನಗೆ. ನಾನು ನಿಮ್ಮ ಪಾಡ್ಕಾಸ್ಟಿಗೆ ಒಪ್ಕೊಳ್ಳಿಕ್ಕೆ ಕಾರಣನೇ ಫಸ್ಟ್ ಅದು. ಬಿಕಾಸ್ ಸೇಮ್ ಇನ್ಸಿಡೆಂಟ್ ನನ್ನ ಲೈಫಲ್ಲೂ ಅಷ್ಟೇ. 100 ರೂಪಾಯಿ ಕೊಡ್ತೀನಿ ಬಾ, ಚೆನ್ನಾಗಿದೆಯಲ್ಲ ನಿನಗೇನು ಬಾ, ಒಂದೊತ್ತು ಊಟ ಕೊಡಿಸ್ತೀನಿ ಬಾ, ಈ ಥರ ಮಾತುಗಳೆಲ್ಲ ನಾನು ತುಂಬ ಕೇಳಿದ್ದೀನಿ. ಕರ್ಮಗಳನ್ನು ಬುಕ್ಕುಗಳು ಓದೋಕ್ಕೆ ಶುರು ಮಾಡಿದೆ. ಅವಾಗ ನಂಗೆ ರಿಯಲೈಸ್ ಆಗಿದ್ದು, ಇಲ್ಲಿ ನಾವು ಏನೂ ಅಲ್ಲ, ಕ್ರೆಡಿಟ್ ಯಾರಿಗೆ ಕೊಡ್ತಾ ಇದ್ದೀವಿ ಹಾಗಿದ್ರೆ? ನನಗೆ ಅವನೊಬ್ಬ. ತುಂಬ ಕಾಡುವಂತಹ ಕಮೆಂಟು ಒಂದು ಸಿಂಗಲ್ ಕಮೆಂಟು, ನಿಂಗರಾಜ್ ಸಿಂಗ್, ಅದು ನನಗೆ ಹೇಳಲಿಕ್ಕೂ ಮನಸ್ಸಿಲ್ಲ ಸರ್. ತುಂಬ ವಲ್ಗರ್ ವರ್ಡ್ಗಳಿತ್ತು ಅದು. ನಿಂಗರಾಜ್ ಸಿಂಗಾಡಿ ಜೊತೆಗೆ ಹಾಕೊಂಡಿದ್ದಾಯ್ತು, ಇವಾಗ ಊರ್ ಬಾಗ್ಲು ಓಪನ್ ಮಾಡ್ಕೊಂಡಿದ್ದಾಳೆ, ಎಷ್ಟು ಜನ ಜೊತೆ ಆಡಿಸ್ಬೇಕು ಇವಳು ಅಂತ ಹೇಳಿ. ಉತ್ತರ ಕರ್ನಾಟಕದ ಬೇಜಾನ್ ಮಾಡ್ತಾರೆ. ನಾನು ಕೂತ್ರು ತಪ್ಪು, ನಿಂತರು ತಪ್ಪು, ಮಲ್ಕೊಂಡ್ರು ತಪ್ಪು ಅಂದರೆ ಹಾಟ್ ಟಾಪಿಕ್. ನಾನು ಭೂಮಿಕಾ ಹಿಡ್ಕೊಂಡು ಮಾತಾಡಿದ್ರೆ ಏನು ಬೇಕಾದ್ರೆ ಬೆಳಿಬೋದು ಇವರು ಅಂತ ಬೆಳೀರಿ. ಹಾಗೆ ನೋಡಿದ್ರೆ ನಿಮಗೆ ಪೆಟ್ಟು ಕೊಟ್ಟವ್ರಿಗಿಂತ ದೊಡ್ಡ ಗುರುಗಳು ಬೇಕೇ? ಅದೇನೆ ಅಲ್ವಾ? ಈ ಪಾಡ್ಕಾಸ್ಟ್ ನೋಡಿ ಆದಮೇಲೆ ಎಷ್ಟೋ ಹೆಣ್ಮಕ್ಳಿಗೆ ಇವನ್ನೆಲ್ಲ ಹೇಗೆ ಫೇಸ್ ಮಾಡಬೇಕು ಅಂತ ಅರ್ಥ ಆಗುತ್ತೆ. ಬಿಕಾಸ್ ಅದೇ ನಮ್ಮಲ್ಲಿ ಪ್ರಾಬ್ಲಮ್ ಏನು ಗೊತ್ತಾ ಸರ್, ನಾನು ಆಗಲೇ ಹೇಳಿದ ಪ್ರಕಾರ ಪೂರಾ ನೋಡಲ್ಲ ಜನ.
ನಮಸ್ಕಾರ, ಹರೇ ಕೃಷ್ಣ. ಮತ್ತೊಂದು ಪಾಡ್ಕ್ಯಾಸ್ಟ್ಗೆ, CCS ಪಾಡ್ಕ್ಯಾಸ್ಟ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಎಂದಿನಂತೆ ಇವತ್ತು ನಮ್ಮೊಂದಿಗೆ ಒಬ್ಬರು ವಿಶೇಷವಾದ ಅತಿಥಿ. ಆ್ಯಂಡ್ ಇವರು ತಮ್ಮ ಶಾರ್ಟ್ಸ್ ಮೂವಿಗಳ ಮೂಲಕ ಹಾಗೂ ತಮ್ಮ ವ್ಯಕ್ತಿತ್ವ ಹಾಗೂ ತಮ್ಮ ಅಧ್ಯಾತ್ಮದ ಜ್ಞಾನದ ಮೂಲಕ, ಇವನ್ ಇತ್ತೀಚೆಗೆ ಅವರು ಭಗವದ್ಗೀತೆ ಬಗ್ಗೆಯೂ ಕೂಡ ತಮ್ಮ ಇನ್ಸ್ಟಾಗ್ರಾಮ್ ಪ್ರೊಫೈಲಲ್ಲಿ ಜನಕ್ಕೆ ಹೇಳ್ತಾ ಇದ್ದಾರೆ. ಸೊ ಇವತ್ತು ನನ್ನೊಂದಿಗಿರೋದು ಭೂಮಿಕಾ ದೇಶಪಾಂಡೆ. ನಮಸ್ಕಾರ. ನಮಸ್ಕಾರ. ಚೆನ್ನಾಗಿದ್ದೀರಾ? ನಾನು ತುಂಬ ಚೆನ್ನಾಗಿ. ಆ್ಯಂಡ್ ಇವರು ಜರ್ನಲಿಸ್ಟ್ ಕೂಡ. ಆ್ಯಂಡ್ ಇವರು ಹೆಲ್ತ್ ಬಗ್ಗೆ ಜನರಲ್ಲಿ ತುಂಬ ಕಾಳಜಿಯನ್ನು ಕೂಡ ಮೂಡಿಸ್ತಾ ಇರ್ತಾರೆ. ಆ್ಯಂಡ್ ಒಟ್ಟಾರೆಯಾಗಿ ಈ ಕಾರ್ಯಕ್ರಮಕ್ಕೆ ಇವರನ್ನು ನಾನು ಕರಿಬೇಕು ಅಂತ ನನಗನ್ಸಿದ್ದು ಮುಖ್ಯ ಕಾರಣ, ಒಂದು, ಇವರು ದಕ್ಷಿಣ ಕರ್ನಾಟಕದಲ್ಲಿ ಹುಟ್ಟಿದ್ರು ಕೂಡ ಉತ್ತರ ಕರ್ನಾಟಕದಲ್ಲಿ ಬಹಳ ಫೇಮಸ್ ಅಂತ ನಾನು ಕೇಳ್ಪಟ್ಟೆ, ಒಂದು. ಆ್ಯಂಡ್ ಎರಡು, ಒಂದು ಹೆಣ್ಮಗಳಾಗಿ ಆಕೆಯ ಹೋರಾಟ ಆ್ಯಂಡ್ ಆಕೆದೇನೋ ಒಂದಷ್ಟು ಕಥೆಗಳಿದ್ದಾವೆ. ನೀವು ಅದನ್ನು ಬೇರೆ ಇಂಟರ್ವ್ಯೂಗಳಲ್ಲಿ ನೋಡ್ಬೋದು. ಅದನ್ನು ಸ್ವಲ್ಪ ಮಾತಾಡಿಸೋ ಪ್ರಯತ್ನ ಮಾಡ್ತೀನಾದರೂ ಅದರ ಹೊರತಾಗಿ ನನಗೆ ಅವರ ಪ್ರಬುದ್ಧ ವ್ಯಕ್ತಿತ್ವದ ಪರಿಚಯವನ್ನು ಮಾಡಿಸ್ಕೊಡುವಂತಹ ಪರಮ ಉದ್ದೇಶ ಇದೆ ಈ ಪಾಡ್ಕ್ಯಾಸ್ಟಲ್ಲಿ ಆ್ಯಕ್ಚುಲಿ. ಸೊ ಅವರನ್ನು ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತಾ. ಸೊ ನೀವು ಜರ್ನಲಿಸ್ಟ್ ಆಗಿದ್ರಿ? ಜರ್ನಲಿಸಮ್ ಓದಿದೆ, ಬಟ್ ಆಗಲಿಲ್ಲ. ಅಂದರೆ ಒಂದು ಸ್ವಲ್ಪ ನಾನು ಓದ್ತಿರುವಾಗ ಆರ್ಟಿಕಲ್ಸ್ ಬರೆದಿದ್ದೀನಿ. ಸೊ ಆ ಟೈಮಲ್ಲಿ ಜರ್ನಲಿಸ್ಟ್ ಅಂತ ಅನ್ಬೋದು. ಓಕೆ, ಜರ್ನಲಿಸಮ್ ಓದೋದಕ್ಕೂ ಮತ್ತು ಆಗೋದಕ್ಕೂ ಇರುವ ವ್ಯತ್ಯಾಸವೇನು? ಓದ್ತಾ ಇದ್ದೆ ಅಷ್ಟೇ, ಕೆಲಸ ಮಾಡಿದ ಮೇಲೆ ತಾನೇ ನಾನು ಜರ್ನಲಿಸ್ಟ್ ಆಗೋದು. ಬರೀ ಫಾರ್ ಎಕ್ಸಾಂಪಲ್ ಇಂಜಿನಿಯರಿಂಗ್ ಕಾಲೇಜಿಂದ ಮುಗಿಸ್ಕೊಂಡು ಬಂದುಬಿಟ್ರೆ ಅವ್ರು ಇಂಜಿನಿಯರ್ ಅಂತ ಹೇಳೋಕ್ಕಾಗಲ್ವಲ್ಲ. ಕೆಲಸ ಮಾಡೋಕ್ಕೆ ಶುರು ಮಾಡಿದ್ರೆ ಡಿಗ್ರಿ ಇಟ್ಕೊಂಡಿದ್ದೀನಿ ಇಂಜಿನಿಯರ್ದು ಅಂತ ಹೇಳ್ಬೋದು. ಬಟ್ ಇನ್ ಕೇಸ್ ನಿಮ್ಮಲ್ಲಿ ಏನೋ ಜರ್ನಲಿಸ್ಟ್ ಅವತಾರ ತಗೊಂಡು ಬರಿಬೇಕಾದ ಪರಿಸ್ಥಿತಿ ಬಂತಪ್ಪ, ಖಂಡಿತ ಬರಿತೀನಿ. ಆಗ ನೀವು ಆಗಿದ್ದೀರಿ ಅಂತಲೇ ಅರ್ಥ. ಅಲ್ಲ, ಹಂಗೆ ಒಂದು ರೀತಿಯಲ್ಲಿ ನೋಡಿದ್ರೆ ಹೇಳ್ಬೋದು. ಯಾಕಂದರೆ ನಾನು ಸುಮಾರು ರಾಂಗ್ ಥಿಂಗ್ಸ್ ವಿರುದ್ಧ ನಿಂತ್ಕೋತೀನಿ. ಇವತ್ತಿಗೂ ನಿಂತ್ಕೋತೀನಿ. ಪರ್ಸ್ನಲಿ ಇರ್ಬೋದು ಅಥವಾ ಹೊರಗಡೆ ನನ್ನ ಕಣ್ಮುಂದೆ ಎಲ್ಲಾದರೂ ಆಗ್ತಾಯಿದ್ರೆ ಅಂತೂ ನಿಂತ್ಕೋತೀನಿ. ಜರ್ನಲಿಸ್ಟ್ ಆಬ್ವಿಯಸ್ಲಿ. ಓಕೆ. ಆ್ಯಂಡ್ ಭೂಮಿಕಾ ದೇಶಪಾಂಡೆ ಇವರ ಬದುಕನ್ನು ಇವತ್ತಿಗೆ ನೀವೊಬ್ಬರು ನಟಿಯಾಗಿ ಅಥವಾ ಆ್ಯಕ್ಟ್ರೆಸ್ ಆಗಿ, ಆ್ಯಂಡ್ ನಿಮ್ಮ ನಗುವನ್ನು ತುಂಬ ಇಷ್ಟಪಡ್ತಾರೆ, ನಾನು ಅದನ್ನು ಕೇಳಪಟ್ಟಿದ್ದೀನಿ. ಸೊ ಎನಿವೆ, ಈ ಪ್ರಯಾಣ ಅಥವಾ ನಟನೆ ಅನ್ನೋದು ಎಂದಾದರೂ ಬಾಲ್ಯದಲ್ಲಿ ಕಂಡ ಒಂದು ಮ್ಯಾನಿಫೆಸ್ಟೇಷನ್ ಅಥವಾ ಒಂದು ಕನಸದು, ಅಥವಾ ಅಕಸ್ಮಾತಾಗಿ ಬಂದದ್ದು? ಅಕಸ್ಮಾತಾಗಿ ಬಂದಿತ್ತು. ನಾನು ಯಾವತ್ತೂ ನಟಿ ಆಗಬೇಕಂತ ಅಂದ್ಕೊಂಡೋಳೆ ಅಲ್ಲ. ನನಗೆ ಯಾವತ್ತಿದ್ರೂ ಅದೇನೆ, ಒಂದು ಡಾಕ್ಟರ್ ಆಗಬೇಕಂತ ಚಿಕ್ಕವಳಿಂದ ತುಂಬ ಆಸೆ ಇತ್ತು. ಬಟ್ ಮನೆಯಲ್ಲಿ ಆರ್ಥಿಕ ಪರಿಸ್ಥಿತಿ ಅಷ್ಟು ಚೆನ್ನಾಗಿಲ್ದಿರೋದು ಡಾಕ್ಟ್ರು ಓದಿಸೋಷ್ಟು ಕೆಪಾಸಿಟಿ ಅಪ್ಪನ ಹತ್ರ ಇರಲಿಲ್ಲ. ಹಾಗಾಗಿ ಅದನ್ನು ಬಿಟ್ಟು ಅದೇ ಕಂಟಿನ್ಯೂ ಆಯಿತು. ಹಾಗೆ ಕಂಟಿನ್ಯೂ ಆದಾಗ ನಾನು ಜರ್ನಲಿಸಮ್, ಅದೇ ಹೇಳಿದಲ್ಲ, ನಂಗೆ ಸ್ವಲ್ಪ ಇದ್ದಿದ್ದೇನೆ ಹಾಗೆ ಹೇಳೋ ಒಂದು ಬುದ್ಧಿ, ಮತ್ತು ಸ್ವಲ್ಪ ಡೇರಿಂಗ್. ಆಗಲ್ಲ ಅಂದರೆ ಯಾಕೆ ಆಗೋದಿಲ್ಲ, ಮಾಡೇ ತೋರಿಸ್ಬಿಡೋಣ ಅನ್ನೋ ಒಂದು ಮೈಂಡ್ ಸೆಟ್ ನಂದು ಯಾವಾಗಲೂ ಹಾಗೆ ಇರುತ್ತೆ. ಸೊ ಹಾಗಾಗಿ ರಿಸ್ಕ್ ತಗೊಳ್ಳೋದು ಜಾಸ್ತಿ ನಾನು. ಸೊ ನನಗೆ ಈ ಫೀಲ್ಡ್ ಸೆಟ್ ಆಗುತ್ತೆ ಅಂತ ನಾನು ಜರ್ನಲಿಸಮ್ ಆಫ್ ಮಾಡಿಕೊಂಡೆ. ನಟಿ ಅಂತ ಬಂದರೆ 5th ಸ್ಟ್ಯಾಂಡರ್ಡಿಂದ ಥಿಯೇಟ್ರ್ ಆರ್ಟಿಸ್ಟ್. ಅದು ಪ್ರಿನ್ಸಿಪಲ್. ನನಗೆ ಡ್ರಾಮಾಗಳಿಗೆ ಹೋಗ್ಬೇಕು. ಮನೇಲಿ ಬಂದು, ಮೊದಲೇ ನಂದು ಬ್ರಾಹ್ಮಿನ್ ಕಮ್ಯುನಿಟಿ, ಆರ್ಥೋಡಾಕ್ಸ್ ಫ್ಯಾಮಿಲಿ, ಅದೆಲ್ಲ ಬೇಡ, ಆ್ಯಕ್ಟಿಂಗು ಅಂಥವೆಲ್ಲ ಬೇಡ ಅಂತ ಎಷ್ಟು ಮನೆಯಲ್ಲಿ ಬಂದು ಹೇಳಿದ್ರು ಕೂಡ ಪ್ರಿನ್ಸಿಪಲ್ ಬಿಡಲಿಲ್ಲ. ಇಲ್ಲ, ಹೋಗಲೇಬೇಕು ಅವಳು, ಹೋಗಲಿ ಅಂತ ಅಲ್ಲಿಂದ ದಬ್ಬಿದ್ದು. ಸೊ ಥಿಯೇಟ್ರ್ ಬ್ಯಾಕ್ಗ್ರೌಂಡ್ ನಂಗೆ ಅಲ್ಲಿಂದ ಫೋರ್ಸ್ಫುಲಿ ಶುರು ಆಗಿತ್ತು. ಇವನ್ ಇವಾಗೂ ನೀವು ಶಾರ್ಟ್ ಫಿಲ್ಮ್ಸ್ ಒಂದು 80+ ಶಾರ್ಟ್ ಫಿಲ್ಮ್ಸ್ ಮಾಡಿದ್ದೀನಿ. 80+? ಹೌದು, 80+ ಆಗಿದೆ. ಸೊ ಅಷ್ಟನ್ನೆಲ್ಲ ನಾನು ಯಾವುದಕ್ಕೂ ಆಡಿಷನ್ ಕೊಟ್ಟೇ ಇಲ್ಲ. ಎಲ್ಲ ತಂತಾನೇ ಬರುತ್ತೆ, ತಂತಾನೇ. ನಂದು ಎನಿವೇಸ್ ಟೀಮ್ ಇತ್ತು, ಅದ್ರ ಜೊತೆ ರೆಗ್ಯುಲರಾಗಿ ಮಾಡ್ತಾ ಇದ್ದೆ ಮೊದಲು. ಅದನ್ನು ನೋಡ್ತಾನೆ ಬಂದಿದ್ದು ಆಡಿಷನ್ಸ್. ನಾನು ಇವಾಗಲೂ ಯಾರಾದರೂ ಸೀರಿಯಲ್ ಆಡಿಷನ್ ಕೊಡಿ ಬನ್ನಿ, ಇನ್ನೊಂದು ಆಡಿಷನ್ ಕೊಡಿ ಬನ್ನಿ ಅಂದರೆ ನಾನು ಹೋಗೋದೇ ಇಲ್ಲ. ನಾನೇ ಹೋಗಲ್ಲ. ಸೆಲೆಕ್ಟ್ ಆಗ್ತೀರಾ ಬನ್ನಿ ಅಂದರೂ ನಾನು ಬರಲ್ಲ ಅಂತೀನಿ. 80 ಶಾರ್ಟ್ ಫಿಲ್ಮ್ ಮಾಡಿದ್ದೀನಿ, ಅದನ್ನು ಲಿಂಕ್ ಎಲ್ಲ ಕ್ಯಾರೆಕ್ಟರ್ಸು ಪ್ಲೇ ಮಾಡಿಬಿಟ್ಟಿದ್ದೀನಿ. ಮತ್ತೆ ಹಾಗಂತ ಈಗೋ ಅಥವಾ ಆ್ಯಟಿಟ್ಯೂಡ್ ಅಂತ ಅಲ್ಲ, ನನಗೇನೋ ಕಾನ್ಫಿಡೆನ್ಸ್ ಅಂತ ಕರಿಬೋದು ಅದನ್ನು. ಅಲ್ಲ, ಕಾನ್ಫಿಡೆನ್ಸ್ ಅನ್ನೋಕ್ಕಿಂತ ನಂಗೆ ಇಷ್ಟ ಇಲ್ಲ ಆಡಿಷನ್. ಅಂದರೆ ನಾನು ಮಾಡ್ತಾ ಇದ್ದೀನಿ ಅಷ್ಟೇ ಬಿಟ್ರೆ. ಅದರ ಅರ್ಥ ನೀವು ರಿಜೆಕ್ಷನ್ಗೆ ಭಯಪಡ್ತೀರಾ ಅಂತನಾ? ಖಂಡಿತವಾಗ್ಲೂ ಇಲ್ಲ. ನಾನು ಹಂಗೆ ನೋಡಿದ್ರೆ ನಾನು ರಿಜೆಕ್ಟೆಡ್ ಪೀಸಸ್ ಮ್ಯಾಕ್ಸಿಮಮ್ ಕಡೆ, ಬಹುತೇಕ ವಿಷಯಗಳಿಲ್ಲ. ಹಾಗಾಗಿ ನನಗೆ ರಿಜೆಕ್ಷನ್ ಅನ್ನೋದು ಭಯನೇ ಇಲ್ಲ. ಆ್ಯಂಡ್ ರಿಜೆಕ್ಷನ್ ಅನ್ನೋದು ನನಗೆ ಒಂಥರ ಖುಷಿ. ಯಾಕಂದರೆ ನನ್ನ ಗ್ರೋತ್ಗೆ ತುಂಬ ಹೆಲ್ಪ್ ಆಗುತ್ತೆ ರಿಜೆಕ್ಷನ್. ಏನಕ್ಕೆ ರಿಜೆಕ್ಟ್ ಮಾಡಿದ್ರು, ಎಲ್ಲೋ ಒಂದು ಕಡೆ ಮೈನಸ್ ಇರಬೇಕಲ್ಲ. ಸೊ ಆ ಮೈನಸನ್ನು ಪ್ಲಸ್ ಮಾಡ್ಕೊಳ್ಳೋಕ್ಕೆ ನಂಗೆ ಅದು ಹೆಲ್ಪ್ ಆಗುತ್ತೆ. ಎಸ್. ಸೊ ರಿಜೆಕ್ಷನಿಗೆ ನಾನು ಹೆದರೋಳೆ ಇಲ್ಲ. ಓಕೆ, ನಿಮ್ಮ ತಂದೆ ತಾಯಿ ಅಥವಾ ಕುಟುಂಬದ ಹಿನ್ನೆಲೆ ಏನಿತ್ತು ಆ್ಯಕ್ಚುಲಿ? ಅಂದರೆ ನೀವು ಬ್ರಾಹ್ಮಣರಿದ್ದೀರಿ? ಎಸ್, ಮಾಧ್ವ ಬ್ರಾಹ್ಮಣ್ಸು. ಸ್ಟ್ರಿಕ್ಟ್ ಇತ್ತ?
ಅಯ್ಯೋ ಭಯಂಕರ. ಸಿಕ್ಕಾಪಟ್ಟೆ ಇತ್ತು. ಹೆಂಗೆ ಅಂದರೆ ನಾನು ಮೊನ್ನೆ ಅಷ್ಟು ರೀಸೆಂಟಾಗಿ ನನ್ನ ಫ್ರೆಂಡಿಗೆ ಹೇಳ್ತಾ ಇದ್ದೆ, ನಮಗೆ ಸ್ಕೂಲ್ 5:30 ಮುಗೀತು ಅಂದರೆ ನಾನು ಬಸ್ ಸ್ಟಾಪಿಗೆ ಬರೋ ತನಕ 15 ಮಿನಿಟ್ಸು. 6 ಗಂಟೆಗೆ ನನಗೆ ಕರೆಕ್ಟಾಗಿ ಬಸ್ ಇರುತ್ತೆ. 6 ಗಂಟೆಗೆ ಬಸ್ ಹತ್ತಿದ್ರೆ ಮನೆಗೆ ಬರೋ ಅಷ್ಟೊತ್ತಿಗೆ 6:30, ಅಲ್ಲಿಂದ ಮತ್ತೆ ಮನೆಗೆ ವಾಪಸ್ ಹೋಗೋಷ್ಟೊತ್ತಿಗೆ 6:40. 6:40ಇಂದ 6:42 ಒಳಗಡೆ ನಾನು ಮನೇಲಿ ಇರಲಿಲ್ಲ ಅಂತ ಹೇಳಿದ್ರೆ ಮನೆಯಲ್ಲಿ ರಂಪ ರಾಮಾಯಣ ಆಗೋಗ್ಬಿಡೋದು. ಇಷ್ಟರ ಮಟ್ಟಿಗೆ ಸ್ಟ್ರಿಕ್ಟ್ ಇದ್ದವಳು ನಾನು. ಬಟ್ ಇವತ್ತಿಗೆ ಉಂಡಾಡಿಗೊಂಡು ಇವತ್ತು. ಓಕೆ, ಆ ಸ್ಟ್ರಿಕ್ಟನ್ನು ಈಗ ಈ ವಯಸ್ಸಲ್ಲಿ ಈ ಪ್ರಬುದ್ಧತೆಯಲ್ಲಿ ಜ್ಞಾಪನಿಸ್ಕೊಂಡ್ರೆ ಅದು ನಿಮಗೆ ಸ್ಟ್ರಿಕ್ಟ್ ಅಂತಲೇ ಹೆಸರು ಕೊಡ್ತೀರಾ ಅದಕ್ಕೆ? ಒಂದು ಕಂಪ್ಯಾರಿಟಿವ್ಲಿ ಮಾಡಿದಾಗ ಏನಾಗುತ್ತೆ, ಓವರ್ ಸ್ಟ್ರಿಕ್ಟ್ ಕೂಡ ನಮ್ಮನ್ನು ದಾರಿ ತಪ್ಪಿಸೋದಕ್ಕೆ ಒಂದೊಂದು ಸಲ ಆಗುತ್ತೆ. ಬಿಕಾಸ್ ನಾನು ಕೆಲವೊಂದು ರಾಂಗ್ ಮಿಸ್ಟೇಕ್ಸ್ನ ಮಾಡಿದ್ದೀನಿ ಲೈಫಲ್ಲಿ ಬಿಕಾಸ್ ಆಫ್ ಓವರ್ ಸ್ಟ್ರಿಕ್ಟಿಂದ. ಒಂದು ಸ್ಟ್ರಿಕ್ಟ್ನೆಸ್ ಖಂಡಿತವಾಗ್ಲೂ ಬೇಕೇ ಬೇಕು. ಹೆಂಗೆ ಅಂದರೆ ನನ್ನ ಡೀನ್ ಯಾವಾಗಲೂ ಒಂದು ಹೇಳೋರು, ಭಯ, ಎನಿಥಿಂಗ್ ಭಯ ರಾಂಗ್ ಥಿಂಗ್ಸನ್ನು ಮಾಡೋದಕ್ಕೆ ಸ್ಟಾಪ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್, ಅಯ್ಯೋ ನಾನು ಈ ಕಳ್ತನ ಮಾಡಿದ್ರೆ ದೇವ್ರು ನಂಗೆ ಪನಿಷ್ಮೆಂಟ್ ಕೊಟ್ಬಿಡ್ತಾನಪ್ಪ ಅನ್ನೋ ಒಂದು ಭಯ ತುಂಬ ಇಂಪಾರ್ಟೆಂಟು. ಆ ಕೆಟ್ಟ ಕೆಲಸ ಮಾಡೋದನ್ನು ತಪ್ಪಿಸುತ್ತೆ. ಸ್ಟ್ರಿಕ್ಟ್ನೆಸ್ ಹೌದು ಇಂಪಾರ್ಟೆಂಟು, ಬಟ್ ಓವರ್ ಆಗಿ ಸ್ಟ್ರಿಕ್ಟ್ ಇದ್ದಾಗ, ಇವಾಗ ನಾನು ಫಾರ್ ಎಕ್ಸಾಂಪಲ್ ಯಾರನ್ನ ಕೇಳಿದ್ರೆ, ನಾನು PU ಮಾಡುವಾಗೆಲ್ಲ PU ತನಕನೂ ಅಂತ ಇಟ್ಕೊಂಡ್ರೆ ನೀವು, ನನ್ನ ಚೈಲ್ಡ್ಹುಡ್ ಇರ್ಬೋದು, ನನ್ನ ಸ್ಟೂಡೆಂಟ್ ಲೈಫ್ ಇರ್ಬೋದು, ನಾನು ಎಂಜಾಯೇ ಮಾಡಲಿಲ್ಲ. ಒಂದು ಟ್ರಿಪ್ ಹೋದವಳಲ್ಲ, ಒಂದು ಫ್ರೆಂಡ್ಸ್ ಜೊತೆ ಕೂತ್ ಮಾತಾಡ್ದವಳಲ್ಲ, ಹುಡುಗರ ಜೊತೆ ಮಾತಾಡ್ದವಳಲ್ಲ. ನನ್ನ ತಂಗಿ ಇದ್ಲು, ಹುಡುಗರ ಜೊತೆ ಬರೀ ಒಂದು ಬುಕ್ಸ್ ಎಕ್ಸ್ಚೇಂಜ್ ಮಾಡ್ಕೊಳಕ್ಕೆ ನನ್ನ ಕ್ಲಾಸೇ, ನನ್ನ ಸ್ಕೂಲ್ ಅವಳು ಮನೆಗೆ ಹೋಗಿ ಹಾಕೊಟ್ಬಿಡೋಳು, ಹುಡುಗರ ಜೊತೆ ಮಾತಾಡಿದ್ಲು ಇವಳು. ಇವತ್ತಿಗೆ ನಂಗೆ ಬರೀ ಹುಡುಗರೇ ಫ್ರೆಂಡ್ಸ್. ಕ್ರೈಮ್ ಅದು. ಅಷ್ಟು ಲೆವೆಲ್ ಸ್ಟ್ರಿಕ್ಟ್ ಇತ್ತು. ಅಷ್ಟರ ಮಟ್ಟಿಗೆ ಸ್ಟ್ರಿಕ್ಟ್ನೆಸ್ ಏನಾಗುತ್ತೆ, ನಿಮಗೆ ಹೇಟ್ರೆಡ್ ಕ್ರಿಯೇಟ್ ಮಾಡೋಕ್ಕೆ ಶುರು ಮಾಡಿಬಿಡತ್ತೆ. ಅಂದರೆ ಯಾಕಿಷ್ಟು ಅನ್ನೋದು, ಏನು ಬೇಡ ಅಂತಾರೆ ಅದನ್ನೇ ಮಾಡೋಣ ಅನ್ನೋ ಒಂದು ಮೈಂಡ್ಸೆಟ್ ಬರುತ್ತೆ. ಸೊ ಆ ಒಂದು ಮೈಂಡ್ಸೆಟ್ ನಾನು ಕೂಡ ಕೆಲವೊಂದು ತಪ್ಪುಗಳನ್ನು ಮಾಡಿದ್ದೀನಿ. ಸೊ ಇವಾಗ ಅನಿಸುತ್ತೆ ಅಷ್ಟು ಸ್ಟ್ರಿಕ್ಟ್ ಇರಬಾರ್ದಿತ್ತು. ಬಟ್ ಸಮ್ವೇರ್ ನನ್ನ ಕೊಟ್ಟಂತಹ ಕಲ್ಚರ್ ನಮ್ದು ಏನಿದೆ, ಸ್ಪಿರಿಚುವಲ್ ಇರ್ಬೋದು, ಪೂಜೆ ಪುನಸ್ಕಾರಗಳು ಅಥವಾ ಪದ್ಧತಿಯಲ್ಲಿ, ಅಥವಾ ದೊಡ್ಡೋರಿಗೆ ಈ ಥರನೇ ಮರ್ಯಾದೆ ಕೊಡಬೇಕು, ಈ ಥರ ಕಲ್ಚರ್ ಏನು ಕೊಟ್ರಲ್ಲ, ಅದು ನೀಡೆಡ್, ಇಟ್ಸ್ ಮ್ಯಾಂಡೇಟ್ರಿ, ಬೇಕೇ ಬೇಕು. ಇವತ್ತಿನ ಜನ್ರೇಷನ್ಗೆ ಮೇ ಬಿ ಅದು ಇಲ್ಲ. ಫ್ರೀಡಮ್ ಅನ್ನೋದು ಓವರ್ ಫ್ರೀಡಮ್ ಆಗಿ ಕೊಟ್ಬಿಟ್ಟಿದ್ದಾರೆ. ಸಂಸ್ಕಾರ ಬೇರೆ, ಭಯ ಬೇರೆ. ಸಂಸ್ಕಾರ ಇರಲಿ ಅಂತ. ಎನಿವೆ, ಸೊ ನಿಮ್ಮ ಈ ಶಾಲಾ ಸಮಯದಿಂದ ಆಚೆಗೆ ಬಂದಾಗ ನೀವು ನಿಮ್ಮ ಬದುಕನ್ನು ಆಯ್ಕೆ ಮಾಡಿಕೊಳ್ಳೋಷ್ಟು ಫ್ರೀಡಮ್ ಇತ್ತ ಮನೇಲಿ? ಈ ಫಿಲಮ್ ಬಗ್ಗೆ ಹೇಳ್ತಾ ಇದ್ದೀರಾ? ಆ ಫಿಲಮ್ ಬಗ್ಗೆ ಅಷ್ಟೊತ್ತಿಗೆ ನಂಗಾಗಲೇ ಈಗ ಅಪ್ಪ ಎಕ್ಸ್ಪೈರ್ ಆಗಿದ್ರಲ್ಲ, ಸೊ ಹಾಗಾಗಿ ನನಗೇನು ಬಾರ್ಡರ್ ಅನ್ನೋದಿರಲಿಲ್ಲ. ಬಿಕಾಸ್ ಅಪ್ಪ ಎಕ್ಸ್ಪೈರ್ ಆದಮೇಲೆ ಹೆಂಗೆ ಅಂದರೆ, ಯಾರು ಅಂಥ ಫ್ಯಾಮಿಲಿ ನಮಗೆ ತೀರಾ ಬಂದು ಸಪೋರ್ಟಿಂಗ್ ನಿಂತು ಎಲ್ಲ ಏನೂ ಮಾಡಿದವ್ರಲ್ಲ. ನಿಮ್ಮ ದೊಡ್ಡ ಕುಟುಂಬನ? ಸ್ಮಾಲ್ ಕುಟುಂಬ, ತಂದೆ, ಚಿಕ್ಕದ, ಅಪ್ಪ ಅಮ್ಮ ತಂಗಿ ನಾನು ಅಷ್ಟೇ. ಅಮ್ಮ ನಿಮಗೆ ಬೆಂಬಲವಾಗಿದ್ದರ ಅಥವಾ ಅಮ್ಮನ ಕುರಿತು ಏನು ನೆನಪಿದೆ ನಿಮಗೆ? ನನಗೆ ಅದ್ರ ಬಗ್ಗೆ ಮಾತಾಡೋಕ್ಕೆ ಇಷ್ಟ ಇಲ್ಲ. ನಾನು ಲಾಸ್ಟ್ ಟೈಮ್ ಇಂಟರ್ವ್ಯೂಯಲ್ಲೂ ನಾನು ಸ್ವಲ್ಪ ಜಾಸ್ತಿ ಅವ್ರ ಬಗ್ಗೆ ಮಾತಾಡಿದ್ದೆ. ಬಟ್ ಇವಾಗ ನಂಗೆ ಹೇಗೆ ಇದೆ ಅಂದರೆ, ಅವ್ರ ಲೈಫ್ ಅವ್ರು ನೋಡ್ಕೊಂಡ್ರು, ರಾಂಗ್ ಇಲ್ಲ, ಅದೇನು ರಾಂಗ್ ಇಲ್ಲ. ಅವ್ರ ಲೈಫಲ್ಲಿ ಅವ್ರು ನೋಡಿದಂತಹ ಕಷ್ಟಗಳು, ಅವ್ರು ನೋಡೋದನ್ನ ಆಗಲೇ ಅದೇನು ಹೇಳಿದ್ದು, ತುಂಬ ಸ್ಟ್ರಿಕ್ಟ್ ಅಂತ ಬಂದಾಗ ಲೈಫ್ನ ಕೆಲವರು ಬೇರೆ ರೀತಿಯಲ್ಲೇ ತಗೊಳಕ್ಕೆ ಶುರು ಆಗ್ತಾರೆ. ನನ್ನಪ್ಪ ನನ್ನ ಜೊತೆ ಸ್ಟ್ರಿಕ್ಟ್ ಆಗಿದ್ದಂಗೆ ನಮ್ಮ ಅಮ್ಮನ ಜೊತೆಗೂ ಇದ್ರು. ಸೊ ಅವರಿಗೆ ಲೈಫ್ ಏನು ಸಿಕ್ಕಿರಲಿಲ್ಲ, ಮೇ ಬಿ ಆಫ್ಟರ್ ಅಪ್ಪ ತೀರೋದ್ಮೇಲೆ ಅವರಿಗೆ ಆ ಲೈಫ್ ಬೇಕಿತ್ತೇನೋ. ಸೊ ಅವ್ರು ಸಪ್ರೇಟ್ ಹೋಗ್ಬಿಟ್ರು. ಶಿ ಈಸ್ ಹ್ಯಾಪಿ, ಐ ಆಮ್ ಹ್ಯಾಪಿ, ಅಷ್ಟೇ. ವೆರಿ ಗುಡ್. ಬಟ್ ನೋಡಿ, ಇವತ್ತಿಗೆ ಆ ಬೇರ್ಪಡುವಿಕೆಯನ್ನು ನೀವು ದೂಷಣೆಯಾಗಿ ನೋಡ್ತಿಲ್ಲ, ಅದನ್ನು ತುಂಬ ಪ್ರಬುದ್ಧವಾಗಿ ನೋಡ್ತಾ ಇದ್ದೀವಿ ಇವತ್ತಿನ ದಿನಕ್ಕೆ. ಎಕ್ಸಾಕ್ಟ್ಲಿ ಹೌದು. ಬಟ್ ಒಂದು ದಿನಕ್ಕೆ ನಾನು ಅದನ್ನು ದೂಷಣೆಯಾಗಿ ನೋಡಿದ್ದೆ. ಆ್ಯಂಡ್ ಮೆಚ್ಯೂರಿಟಿ ಮ್ಯಾಟರ್ ಆಗುತ್ತೆ. ಹೌದು, ಜಸ್ಟ್ ಅ ಮ್ಯಾಟರ್ ಆಫ್ ಲಾಸ್ಟ್ ಇಂಟರ್ವ್ಯೂನಲ್ಲೇ ನಾನು ಆಕೆ ಬಗ್ಗೆ ಮಾತಾಡಿದಾಗ ನನಗೆ ಅದಾದಮೇಲೆ ನಾನು ಸ್ಪಿರಿಚುವಲ್ ತುಂಬ ಪ್ರಾಕ್ಟೀಸಸ್ ಶುರು ಮಾಡಿದ್ದೀನಿ. ಅದನ್ನಲ್ಲಿ ನನಗೆ ನನ್ನ ಗುರುಗಳು ರಿಯಲೈಸ್ ಮಾಡಿದ್ದು, ಅವ್ರ ಲೈಫ್ ಎಲ್ಲೋ ಲೀಡ್ ಮಾಡ್ಕೋತಾ ಇದ್ದಾರೆ. ನೀನು ಓಪನ್ಲಿ ಪಬ್ಲಿಕ್ಲಿ ಅವ್ರ ಬಗ್ಗೆ ಹೇಳೋ ನೆಸೆಸಿಟಿ ಇಲ್ಲ. ಬಿಕಾಸ್ ಅವರು ಒಂದು ಹೆಣ್ಣಾಗಿ ಎಲ್ಲೋ ಒಂದು ಕಡೆ ಜೀವನ ಮಾಡ್ತಾ ಇದ್ದಾರೆ, ಅವ್ರ ಲೈಫನ್ನು ಅವ್ರು ಚೆನ್ನಾಗಿ ನೋಡ್ಕೋತಾ ಇದ್ದಾರೆ. ನೀನು ಮಾತಾಡಿ ಅವ್ರ ಹೆಸರಿಗೆ ಕಳಂಕ ಅಂತ ತೊಗೊಂಡು ಬರೋ ನೆಸೆಸಿಟಿ ಇಲ್ಲ. ನೀನು ಕೂಡ ನೀನು ಒಂದು ಹೆಣ್ಣು, ಆ್ಯಂಡ್ ಅಟ್ ದ ಎಂಡ್ ಅವ್ರು ನಿನ್ನ ತಾಯಿ, ಅವ್ರೇನೂ ತಪ್ಪು ಮಾಡಲಿಲ್ಲಲ್ಲ. ಅವ್ರ ಲೈಫಲ್ಲಿ ಪಾಪ ಅವ್ರೇನು ಸಫರ್ ಮಾಡಿದ್ರು, ಅವ್ರದ್ದೇನಿತ್ತು, ಅವ್ರ ಟ್ರಾಮಾಗಳೇನಿತ್ತು, ನಂಗೆ ಅದು ಗೊತ್ತೇ ಇಲ್ಲ. ಸೊ ನಾನು ಅದನ್ನು ಅರ್ಥ ಮಾಡ್ಕೊಂಡಾಗ್ಲಿ, ಓಕೆ, ಅವ್ರ ಲೈಫ್ ಅವ್ರು ನೋಡ್ಕೊಂಡ್ರು, ಏನೂ ಮಿಸ್ಟೇಕ್ ಇಲ್ಲ. ಆ್ಯಂಡ್ ನಾನು ಬಂದು ತಿಳ್ಕೊಂಡಿದ್ದು, ಇಲ್ಲಿ ನಾವು ಹುಟ್ಟಿರೋದು ನಮ್ಮ ಲೈಫನ್ನು ಸಾರ್ಥಕತೆ ಮಾಡೋದಕ್ಕೆ, ನನ್ನ ಪೇರೆಂಟ್ಸನ್ನು, ನನ್ನ ಮಕ್ಕಳನ್ನ ಅಥವಾ ನನ್ನ ಅಣ್ಣ ತಮ್ಮಂದಿರನ್ನ, ಇವ್ರ ಲೈಫನ್ನು ಸಾರ್ಥಕತೆ ಮಾಡೋದಕ್ಕೆ ಅಲ್ಲ ಅನ್ನೋದು ರಿಯಲೈಸ್ ಆದಾಗ ನಮ್ಮಮ್ಮನ ಮಾಡಿದ್ದು ತಪ್ಪು ಅಂತ ನಾನು ಹೇಳಲ್ಲ. ಬಟ್ ಒಂದು ಸಮಯದಲ್ಲಿ ಅದನ್ನು ನೀವು ಪಬ್ಲಿಕ್ಕಲ್ಲಿ ದೂಷಣೆ ಅಂತ ಹೇಳಲಿಕ್ಕಾಗಲ್ಲ, ಬಟ್ ನಿಮ್ಮ ದುಃಖವನ್ನು ಹೊರ ಹಾಕಿದಾಗ ಎಲ್ಲೋ ತಪ್ಪು ಮಾಡಿದೆ ಅಂತ ನಿಮ್ಗೆ ಅನ್ಸುತ್ತೆ? ನಾನು ದೂಷಣೆ ಮಾಡಲಿಲ್ಲ, ರಿಯಾಲಿಟಿ ಹೇಳ್ದೆ. ಅಂದರೆ ಏನಾಯಿತು ನನ್ನ ಲೈಫಲ್ಲಿ ಅನ್ನೋದನ್ನು ಹೇಳಿದೆ ಅಷ್ಟೇ.
ಅದನ್ನ ದೂಷಣೆಯಾಗಿ ಕನ್ವರ್ಟ್ ಮಾಡ್ಕೊಂಡ್ರು ಅಷ್ಟೇ ಬಿಟ್ರೆ ಅದು ನಂಗೆ ತುಂಬಾ ಬೇಜಾರಿದೆ. ಕೆಲವು ನ್ಯೂಸ್ ಚಾನಲ್ ಅವ್ರು TRPಗಳಿಗೋಸ್ಕರ ಕನ್ವರ್ಷನ್ ಮಾಡ್ಕೊಂಡ್ರು. ನಾನು ನನ್ನ ಲೈಫ್ ರಿಯಾಲಿಟಿ ಹೇಳಿದೆ. ಇವತ್ತು ನಾನು ವೈಟ್ ಕಲರ್ ಡ್ರೆಸ್ ಹಾಕೊಂಡು ಬಂದಿದ್ದೀನಿ, ನಾನು ವೈಟ್ ಕಲರ್ ಡ್ರೆಸ್ ಹಾಕೊಂಡು ಬಂದಿದ್ದೀನಿ ಅನ್ನೋದನ್ನ ಹೇಳ್ದೆ ಬಿಟ್ರೆ ಅಲ್ಲಿ ವೈಟ್ ಕಲರ್ ರೆಡ್ ಕಲರ್ ಸಿಕ್ಲಿಲ್ಲ ಅದಕ್ಕೋಸ್ಕರ ನಾನು ವೈಟ್ ಕಲರ್ ಹಾಕೊಂಡು ಬಂದೆ ಅಂತ ಎಲ್ಲೂ ಹೇಳಿಲ್ಲ ಅಲ್ವಾ. ಅವ್ರು ಅದನ್ನ ಆ ರೀತಿ ಕನ್ವರ್ಟ್ ಮಾಡಿದ್ರು. ಸೊ ಎಸ್, ನಾನು ಅದನ್ನೇ ಹೇಳಿದ್ದು ನನ್ನ ತಪ್ಪು. ನಾನು ರಿಯಾಲಿಟಿ ಹೇಳಿದ್ದು ಕೆಲವೊಂದ್ಸಲ ಕೆಲವೊಂದನ್ನ ಮುಚ್ಚಿಟ್ಕೋಬೇಕಾಗತ್ತೆ ಅನ್ನೋದು ಆಮೇಲೆ ಅರಿವಾಯ್ತು ನನಗೆ. ನಿಜ, ಯಾವುದು ಜನರಿಗೆ ಗೊತ್ತಿಲ್ವೋ ಅಥವಾ ಯಾವ ನಿಮ್ಮ ವಿಚಾರಗಳು ಜನರಿಗೆ ತಿಳಿದಿಲ್ವೋ ಅದನ್ನ ಡ್ಯಾಮೇಜ್ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ ಅಲ್ಲ. ಹೌದು, ಕರೆಕ್ಟ್. ಇದೊಂದು ಬಹಳ ದೊಡ್ಡ ಮೆಚುರಿಟಿ. ಹೌದು ಹೌದು ಹೌದು. ಇನ್ಫ್ಯಾಕ್ಟ್ ನಾವು ಬದುಕಲ್ಲಿ ಜನರಿಗೆ ರೀಚ್ ಆಗಬೇಕು ಅನ್ನೋ ಕಾರಣಕ್ಕೂ ಅಥವಾ ನಮ್ಮ ಕುರಿತು ಜನರಿಗೆ ಗೊತ್ತಾಗಲಿ ಅನ್ನೋ ಕಾರಣಕ್ಕೂ ಒಂದು ಮಿತಿಯನ್ನು ದಾಟ ಆ ಕಡೆ ಹೋಗಿರ್ತೀವಿ. ಬಟ್ ವಾಸ್ತವವಾಗಿ ಸಮಸ್ಯೆ ಅಲ್ಲಿಂದ ಶುರು. ಆ್ಯಕ್ಚುಲಿ ಹೌದು. ಮತ್ತು ಇನ್ನೊಂದೇನು ಗೊತ್ತಾ ಸರ್, ಅದು ನಿಮಗೆ ರಿಯಾಲಿಟಿಯಾಗಿ ತೋರಿಸಿದ್ರೆ ಏನು ಪ್ರಾಬ್ಲಮ್ ಇಲ್ಲ. ರಿಯಾಲಿಟಿಗೆ ನೀವು ಉಪ್ಪು ಖಾರ ಮಸಾಲ ಹಾಕಿ ನೀವು ತೋರಿಸಿದ್ರೆ ಅಟೆಂಪ್ಟ್ ಮಾಡ್ತಾರೆ ನೋಡೋರಿಗೆ, ಅಟ್ರಾಕ್ಟ್ ಮಾಡಲಿಕ್ಕೆ ಜನಕ್ಕೆ. ಆ್ಯಂಡ್ ಜನನೂ ಒಂದೊಂದ್ಸಲ ಸೀರಿಯಸ್ಲಿ ಯಾಕೆ ಬುದ್ಧಿ ಇಲ್ವಾ ಅಂತ ಅನ್ಸುತ್ತೆ. ಬಿಕಾಸ್ ನನ್ನ ಪರ್ಸನಲ್ ಲೈಫ್ ಯಾರಿಗೂ ಗೊತ್ತಿಲ್ಲ. ಪಬ್ಲಿಕ್ಲಿ ನಾನು ಏನು ಹಾಕ್ತೀನಿ ಏನು ಹೇಳ್ತೀನಿ ಅಷ್ಟೇ ಗೊತ್ತವರಿಗೆ. ಪರ್ಸ್ನಲಿ ನಾನು ಇವತ್ತು ನಾವು ಒಂದೊಂದೊಂದು ಕಾಲದಲ್ಲಿ ಊಟ ಇಲ್ದಿರೋ ಲೈಫ್ಗಳನ್ನ ನೋಡಿದ್ದೀನಿ. ಬರೀ ಹುಣಸೆ ಹಣ್ಣು ಕ್ಯೂಚ್ಕೊಂಡು ತಿನ್ನೋ ಲೈಫನ್ನ ನೋಡಿದ್ದೀನಿ. ಇವತ್ತಿಗೆ ತುಂಬ ಚೆನ್ನಾಗಿ ಬದುಕ್ತಾ ಇದ್ದೀನಿ. ಸೊ ಆ ಲೈಫನ್ನು ಅವ್ರು ನೋಡದೇ ಇದ್ದಾಗ ಇವತ್ತಿನ ಈ ಲೈಫನ್ನು ಜಡ್ಜ್ ಮಾಡೋ ರೈಟ್ಸ್ ಅವ್ರಿಗೆ ಇಲ್ವೇ ಇಲ್ಲ ಅಲ್ವಾ. ಬಟ್ ದುರಂತ ಒಂದು ಪಬ್ಲಿಕ್ ಫಿಗರ್ ಆದಾಗ ಅಥವಾ ನೀವೊಂದು ಸಾಮಾಜಿಕ ಜೀವನದಲ್ಲಿದ್ದಾಗ ಕೆಲವೊಂದೊಂದು ಪ್ರಶ್ನೆ ಮಾಡಂಗಿಲ್ಲ, ಸುಮ್ಮನೆ ಅನುಭವಿಸ್ಬೇಕಷ್ಟೇ. ಅಯ್ಯೋ, ಅನುಭವಿಸದ 1 ವರ್ಷ ನರಕ ತೋರಿಸ್ಬಿಟ್ರು. ಇವತ್ತು ಬೆಳಗ್ಗೆ ಬರುವಾಗ ಇದೆ ಪಾಡ್ಕಾಸ್ಟ್ ಅಂತ ಬರುವಾಗ ನಂಗೆ ಅದು ನೆನಪಾಗಿ ಕಮೆಂಟ್ಸ್ಗಳು ಒಂದೊಂದೇ ನೋಡ್ಕೊಂಡು ಬಂದೆ. ನನಗೆ ಇದರಲ್ಲಿ ಬಂದಿರೋ ಕಮೆಂಟ್ಸ್ ತುಂಬ ಪಾಸಿಟಿವ್ ಇದೆ. ಬಟ್ ಬೇರೆ ಚಾನಲ್ಗಳಲ್ಲಿ ನೆಗೆಟಿವ್ ಏನು ಸ್ಪ್ರೆಡ್ ಮಾಡಿದ್ದು ಹಾಕೊಂಡಿದ್ರಲ್ಲ, ಅಪ್ಪಪ್ಪ ಒಂದೊಂದು ಮುತ್ತು ರತ್ನಗಳು, ಒಂದೊಂದು ಮುತ್ತು ಅಲ್ಲ. ಅಯ್ಯೋ, ಆ ಲೆವೆಲ್. ಓಕೆ, ಎನಿವೆ ನನಗೆ ನೆನಪಿದೆ ನೀವೊಮ್ಮೆ ನೀವು ತುಂಬ ಅಳೋದನ್ನು ಕೂಡ ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ರಿ. ಬಟ್ ಏನು ಕಾರಣ ಇತ್ತು ಅವತ್ತು, ಅದು ಮತ್ತು ಅದರ ಉದ್ದೇಶ ಏನಿತ್ತು? ಅವತ್ತು ಗೌರಿ ಹಬ್ಬ ಸರ್. ಐ ಥಿಂಕ್ ಅದು ಜಸ್ಟ್ ಒಂದು ಪ್ರೀವಿಯಸ್ 2-3 ಡೇಸ್, ನಂಗೆ ಎಕ್ಸಾಕ್ಟ್ ಡೇಟ್ ನೆನಪಿಲ್ಲ, ಅವಾಗಷ್ಟೇ ಪಾಡ್ಕಾಸ್ಟ್ ರಿಲೀಸ್ ಆಗಿದ್ದಿತ್ತು. ಆ ಪಾಡ್ಕಾಸ್ಟ್ ನಾನು ಕೊಟ್ಟಿದ್ದು ಒಬ್ಬರಿಗೆ ಪಾಡ್ಕಾಸ್ಟ್ನ. ಈಗ ನಾನು ನಿಮಗೊಬ್ಬರಿಗೆ ಕೊಟ್ಟು ಹೋಗ್ತೀನಿ ಅಂದರೆ ನಿಮಗೆ ಅಷ್ಟೇ ರೈಟ್ಸು ನನ್ನ ಪ್ರತಿಯೊಂದನ್ನು ನಾನು ಮಾತಾಡಿದ್ದೆ ನೀನು ಪಬ್ಲಿಷ್ ಮಾಡೋಕ್ಕೆ. ಬಟ್ ಅದನ್ನು ಕಾಪಿ ಮಾಡಿಕೊಂಡು ಸುಮಾರು ಚಾನಲ್ಗಳು, ನಾನು ಪರ್ಟಿಕ್ಯುಲರ್ ಆಗಿ ಕ್ಲಿಯರ್ ಕಟ್ ಹೇಳ್ತೀನಿ, ಏಷ್ಯಾನೆಟ್, ಸುವರ್ಣ ನ್ಯೂಸ್ ಚಾನಲ್ದು ಅವ್ರು ಎಷ್ಟು ಲೆವೆಲ್ಗೆ ಕ್ರಿಯೇಟ್ ಮಾಡಿದ್ರು ಅಂದರೆ, ನಾನು ಐ ಥಿಂಕ್ ಅವ್ರ ವಿರುದ್ಧ FIR ಕೂಡ ರಿಜಿಸ್ಟರ್ ಮಾಡಿದ್ದೆ. ಅದು ಕೋರ್ಟಲ್ಲಿ ಹೋಗಿ ರಿಜಿಸ್ಟರ್ ಮಾಡಿದ್ದೀನಿ. ಅದು ಅದಿದೆ, ಅದು ಪೆಂಡಿಂಗ್ ಇದೆ. ಅದು ಏನು ಬಿಂಬಿಸಿದ್ರು ಅವರು? ಫಾರ್ ಎಕ್ಸಾಂಪಲ್, ನಾನು ಎಲ್ರಿಗೂ ಗೊತ್ತಿರೋ ಹಾಗೆ ಉತ್ತರ ಕರ್ನಾಟಕದಲ್ಲಿ ನಿಂಗರಾಜ್ ಸಿಂಗಾಡಿ ಟೀಮ್ ಜೊತೆ ಕೆಲಸ ಮಾಡ್ತಾ ಇದ್ದೆ. ಟೀಮ್ಜಿಂದ ಹೊರಗೆ ಬಂದೆ. ಅದನ್ನು ಟೀಮ್ ಬ್ರೇಕಪ್ ಅಂತ ನಾನು ವರ್ಡ್ ಯೂಸ್ ಮಾಡಿದೆ. ಬಿಕಾಸ್ ಟೀಮ್ ಬ್ರೇಕಪ್, ಟೀಮ್ ಜೊತೆ ಇಟ್ಸ್ ಅ ಪ್ರೊಫೆಷನಲ್ ಬ್ರೇಕಪ್. ನಿಂಗರಾಜ್ ಸಿಂಗಾಡಿ ಎಲ್ಲ ಪ್ರೀತಿಯನ್ನು ಕೊಟ್ಟರು, ಆದರೂ ಬ್ರೇಕಪ್ ಮಾಡಿಕೊಂಡ ಭೂಮಿಕಾ ಅಲ್ಲ. ಎಲ್ಲ ಪ್ರೀತಿಯನ್ನು ಕೊಟ್ಟರು ಕೂಡ ಅದೇ, ಇವಾಗ ಅದನ್ನೇ ನೋಡ್ಕೊಂಡು ಬರ್ತಾ ಇದ್ದೆ. ಲೈಕ್ ನಾನು ಎಲ್ಲಿ ಕನ್ವೆ ಮಾಡಿದ್ದೀನಿ, ನಾನು ಪ್ರೀತಿ ರಿಲೇಶನ್ಶಿಪ್ ಅನ್ನೋದು ಎಲ್ಲಿ ಕನ್ವೆ ಮಾಡಿದ್ದೀನಿ? ಅದೊಂಥರ ತಮ್ಮನೇಲೇ ಇದ್ದಿದ್ದು ಸರ್ ಅದು. ಅದರಿಂದ ಕಮೆಂಟ್ಗಳು ನೀವು ನೋಡಬೇಕು. ಅವತ್ತಿನ ದಿನ ಗೌರಿ ಹಬ್ಬ ಪೂಜೆ ಮಾಡಿ ನನಗೆ ಆರ್ಟಿಕಲ್ ನನ್ನ ಫ್ರೆಂಡ್ ಕಳಿಸಿದ್ಲು. ನಾನು ನೋಡೇ ಇಲ್ಲ. ಬಿಕಾಸ್ ನಾನು ಫೇಸ್ಬುಕ್ ಜಾಸ್ತಿ ಯೂಸ್ ಮಾಡಲ್ಲ. ಫೇಸ್ಬುಕ್ ಅನ್ನೋದಂತೂ ಬರೀ ನೆಗೆಟಿವೆ. ಇನ್ಸ್ಟಾಗ್ರಾಮ್ ಆದ್ರೂ ಒಂದು ಪಕ್ಷ ವಾಸಿ, ಫೇಸ್ಬುಕ್ ಇಸ್ ವರ್ಸ್ಟ್. ಸೊ ಫೇಸ್ಬುಕ್ ಲಿಂಕ್ ಕಳಿಸಿದ್ಲು. ನಂದು ಅಕೌಂಟ್ ಇದೆ, ಬಟ್ ನಾನು ಲಾಗಿನ್ ಇಟ್ಟೇ ಇರಲ್ಲ ಅದರಲ್ಲಿ. ಲಾಗಿನ್ ಮಾಡಿ ಅವಳು ಅಂದ್ಲು, ನೀವು ಇಮಿಡಿಯೇಟಾಗಿ ಅದನ್ನು ನೋಡಲೇಬೇಕು, ನೋಡಿ ಅಂತ. ಓಪನ್ ಮಾಡಿ ನೋಡ್ತೀನಿ ಕಮೆಂಟ್ಸ್. ಸರ್, ಈಗ ಅದನ್ನು ಕುತ್ಕೊಂಡು ನಾನು ಬರಬೇಕಾದ್ರೂ ಕ್ಯಾಬಲ್ಲಿ ಬರಬೇಕಾದ್ರೆ ನನ್ನ ಕಣ್ಣಲ್ಲಿ ನನಗೆ ನೀರುಗಳು ಬರೋದು. ಒಂದೊಂದು ವರ್ಡ್ಸ್, ಒಂದು ಹೆಣ್ಣು ಅನ್ನೋದು ಕೂಡ ನಾನು ನೋಡಿದೆ, ನನ್ನ ಕಣ್ಣಲ್ಲಿ ನೋಡಿ ನೀರೇ ಬಂದ್ಬಿಡ್ತಾಗಲೇ. ವರ್ಡ್ಸ್ ಆರ್ ಲೈಕ್ ನೆಕ್ಸ್ಟ್ ಅಲ್ಲ. ಅಂದರೆ ಒಂದು ಹೆಣ್ಣಿನ ಬಗ್ಗೆ ಇಷ್ಟು ಕೆಟ್ಟದಾಗ ಮಾತಾಡ್ಬೋದಾ? ಗೊತ್ತೂ ಇಲ್ಲ ನಿಂಗೆ ಹೆಣ್ಣಿನ ಬಗ್ಗೆ. ಅಂಡ್ ಒಂದು ರೆಸ್ಪಾನ್ಸಿಬಲ್ ಮೀಡಿಯಾ ಆಗಿ ಇದು ಹೇಗೆ ಆಗಬಹುದು, ಒಳಗಡೆ ವಿಡಿಯೋದಲ್ಲಿ ಏನಿದೆ ಅಂತ ನೋಡಿರ್ತಾರಲ್ಲ ಅವರು. ಖಂಡಿತವಾಗ್ಲೂ ನೋಡಿರ್ತಾರೆ. ನೋಡಿ ನೀವು ಆ ಪೋರ್ಟ್ರೇ ಮಾಡಿದ್ದೀರಾ. ಅಂಡ್ ವಿಶ್ವವಾಣಿ ಆಲ್ಸೋ, ಅವರಿಗೆ ನಾನು ಕ್ಲಿಯರ್, ರಾಯರ್ ಭಕ್ತೆ ಅಂತೆ ಅವಳು, ನಂದಿನಿ ಅಂತ ಹೆಸರು. ನಾ ಓಪನ್ಲಿ ಟೆಲ್ ಹರ್ ನೇಮ್. ನೀವು ಇದನ್ನು ಟೆಲಿಕಾಸ್ಟು ಮಾಡಿ ದಯವಿಟ್ಟು ಓಪನ್ಲಿ ಹೇಳ್ತೀನಿ. ನಂದಿನಿ ಅನ್ನೋ ಒಂದು ಹೆಣ್ಣು, ಅವಳಾಗವಳೆ ನನಗೆ ಇಂಟರ್ವ್ಯೂನ ಕರೆದು ಆ ತಮ್ಮನೇಲಿ ಎಗೇನ್ ಅವರು ಕೂಡ ಅದೇ ಥರ ಯೂಸ್ ಮಾಡಿದ್ದು. ನಾನು ಫೋನ್ ಮಾಡಿ ಹೇಳಿದ್ದೀನಿ, ರಾಯರ್ ಭಕ್ತೆ ನೀನು. ನಾವು ಕೂತು ನನ್ನ ಪಾಡ್ಕಾಸ್ಟ್ ಆಗೋಕ್ಕೆ ಮುಂಚೆ ಒಂದು 20 ನಿಮಿಷ ಮಾತಾಡಿದ್ದೀವಿ. ರಾಯರ್ ಬಗ್ಗೆ ಮಾತಾಡಿದ್ದೀನಿ, ನನ್ನ ಲೈಫ್ ಬಗ್ಗೆ ಮಾತಾಡಿದ್ದೀನಿ. ನೀ ಇಷ್ಟೆಲ್ಲ ಮಾತಾಡಿ ರಾಯರ್ ಬಗ್ಗೆ ಕೇಳಿ ಎಲ್ಲ ಕೇಳಿ ನನ್ನ ತಮ್ಮನೇಲಿ ಹೆಂಗೆ ಯೂಸ್ ಮಾಡ್ತೀರಿ? ರಾಂಗ್ ತಮ್ಮನೇಲಿ ಯಾಕೆ ಯೂಸ್ ಮಾಡ್ತಾ ಇದ್ದೀವಿ? ಬಳಸಿದ್ರು ಅವರು ಇದೇ ಥರ ಇತ್ತು. ಸೇಮ್ ಪ್ರೀತಿಯನ್ನು ಕೊಟ್ಟನು, ಅಪ್ಪ ಸಾಯಿ ಅಂತ ಹೇಳಿದ್ರೆ ಅದೊಂದೇ ವಿಚಾರ ಇಟ್ಕೊಂಡು, ಅದೊಂದೇ ವಿಚಾರ. ಇನ್ನೊಂದು ಅದೇ ಒಂದು ನನ್ನ ಅಪ್ಪನ ಜೊತೆ ಆಗಿದ್ದ ಲಾಸ್ಟ್ ಕಮ್ಯುನಿಕೇಶನ್ ಕಾಲಲ್ಲಿ ಅಪ್ಪನಿಗೆ ಸಾಯಿ ಅಂದೆ ನೇಣ ಹಾಮ್ ಹಾಕೊಂಡು ಸತ್ತೋದ್ರು.
ನಾನು ಹೇಳಿದಿರೋದೇ ಬೇರೆ, ಅಲ್ಲಾಗಿರೋದೇ ಬೇರೆ, ಇವ್ರು ತಮ್ಮನೇಲಿ ಕೊಟ್ಟಿರೋದೇ ಬೇರೆ. ಎಲ್ಲರೂ ಅಪ್ಪನ ಮಾಡಿದ್ಲು ಅದು ಮಾಡಿದ್ಲು, ಅರೆ ಮಾಡಿದ್ರೆ ಪೊಲೀಸ್ ಬಂದು ವೆರಿಫಿಕೇಶನ್ ಮಾಡ್ತಾರೆ, ನನ್ನ ತಗೊಂಡೋಗಿ ಜೈಲಿಗೆ ಹಾಕ್ತಾರೆ. ನೀವು ಯಾರು ಮಾತಾಡೋಕ್ಕೆ? ಇಷ್ಟರ ಮಟ್ಟಿಗೆ ನೀವು ಹೆಂಗೆ ಮೀಡಿಯಾಗಿ ರೆಸ್ಪಾನ್ಸಿಬಿಲಿಟಿ, ವಿಶ್ವವಾಣಿ ಅನ್ನೋದು ಅವರು ಪ್ರಜಾವಾಣಿಯಲ್ಲಿ ಕೆಲಸ ಮಾಡಿದಂತಹ ವ್ಯಕ್ತಿ ಅವರು. ಪ್ರಿಂಟ್ ಮೀಡಿಯಾದಲ್ಲಿ ಅವ್ರಿಗೊಂದು ದೊಡ್ಡ ಹೆಸರಿದೆ. ಈ ರೀತಿನಲ್ಲಿ ನೀವು ಹೆಂಗೆ ಮಾಡ್ತೀರಾ? ಒಂದು ಹೆಣ್ಣನ್ನು ಇಷ್ಟು ದೂಷಣೆ ಮಾಡಿ, ಅಂದರೆ ಒಂದು ಆಲ್ಮೋಸ್ಟ್ ನಂಗೆ ಅವತ್ತಿನ ದಿನ ನನಗೆ ಗೌರಿ ಹಬ್ಬದ ದಿನ ಪೂಜೆ ಮಾಡಿ ಅವಾಗಷ್ಟೇ ಕಂಕಣ ಕೈ ಕಟ್ಕೊಂಡು ಪೂಜೆ ಮಾಡಿ ಕೂತಿದ್ದೀನಿ. ನೋಡಿ ನಮ್ಮ ಮನೆ ಪುರೋಹಿತರು ಅಲ್ಲೇ ಕೂತಿದ್ದಾರೆ. ಅವರು ಪೂಜೆ ಮಾಡಿ ಕಣ್ಣೀರು ಹಾಕ್ಬೇಡ ಮನೆಯಲ್ಲಿ ಅಂತ ಅವ್ರು ಅಂತ ಇದ್ದಾರೆ. ನಿಲ್ತಾ ಇಲ್ಲ ಕಣ್ಣೀರು. ಒಂದೊಂದು ಕಮೆಂಟ್ ಈಗೋ ನೋಡಿ ಕಣ್ಣೀರು ಬೇಜಾರಾಗೋಯ್ತು ನನಗೆ. ರಿಕ್ವೆಸ್ಟ್ ಮಾಡಿ ಹಾಕಿದೆ. ಸುಮಾರು ಜನ ಹೇಳ್ತಾರೆ ನೆಗೆಟಿವ್ ಮಾತಾಡೋರನ್ನ ಮಾತಾಡ್ಕೊಳ್ಳಿ, ಬಿಟ್ಬಿಡಿ, ಎಂಟರ್ಟೈನ್ ಮಾಡಬೇಡಿ, ಬೇಜಾರಾಗಬೇಡಿ. ಎಲ್ಲಿವರೆಗೂ ಬೇಜಾರಾಗಬಾರ್ದು ಸರ್. ಎಸ್ಪೆಷಲಿ ಒಂದು ಹೆಣ್ಣಾಗಿ ಒಂದು ಕ್ಯಾರೆಕ್ಟರ್ ಬಗ್ಗೆ ಅಂತ ಬಂದಾಗ ನಾನು ತುಂಬ ಕಡೆ ಹೇಳ್ತೀನಿ, ಒಂದು ಪ್ರಾಸ್ಟಿಟ್ಯೂಟು ಕೂಡ ಅದು ವರ್ಡ್ ಯೂಸ್ ಮಾಡಬಾರ್ದು. ಅವರಿಗೂ ಕೂಡ ಪಾಪ ಅವ್ರು ಊಟ ತಿನ್ನಲಿಕ್ಕೆ ಅಂತ ಏನೋ ಕೆಲಸ ಮಾಡ್ತಾರೆ. ಆ ಹೆಣ್ಣಿಗೂ ಕೂಡ ಆ ವರ್ಡ್ ಯೂಸ್ ಮಾಡಿದ್ರೆ ಹರ್ಟ್ ಆಗುತ್ತೆ. ಅಂಥದ್ರಲ್ಲಿ ನಿಯತ್ತಾಗಿ ದುಡ್ಕೊಂಡು ತಿನ್ಕೊಂಡು ಬರ್ತುಕ್ತಿರೋ ನನಗೆ ಆ ವರ್ಡ್ ಯೂಸ್ ಮಾಡಿದರೆ ಎಷ್ಟು ಬೇಜಾರಾಗ್ಬಿಡ. ಆ ಕಮೆಂಟ್ ಬೇಕಾದ್ರೆ ಕಳಿಸ್ತೀನಿ, ನೀವು ನೋಡ್ಕೊಳ್ಳಿ. ನಾನು ಒಟ್ಟಾರೆ ರಿಸರ್ಚ್ ಟೈಮಲ್ಲಿ ಎಲ್ಲ ಒಂದು ಕಡೆಯಿಂದ ರತ್ನಗಳು ಬಾಬಾ ಅವ್ರ ಮನೆಯಲ್ಲಿ ಅವ್ರ ಪೇರೆಂಟ್ಸ್ ಏನು ಗಂಡು ಮಕ್ಳಿಗೆ ಈ ಥರ ಇಷ್ಟು ವರ್ಸ್ಟಾಗಿ ಹೇಳಿ ಬೆಳೆಸ್ತಾರ, ಒಂದು ಹೆಣ್ಣಿನ ಬಗ್ಗೆ ಇಷ್ಟು ಕೆಟ್ಟದಾಗಿ ಹೇಳಿ ಮಾತಾಡು ಅಂತ ಹೇಳಿ ಬೆಳೆಸ್ತಾರ ಏನೋ ನನಗೆ ಗೊತ್ತಿಲ್ಲ. ನಮ್ಮ ಮನೆಯಲ್ಲೂ ಗಂಡು ಮಕ್ಕಳಿದ್ದಾರೆ, ಯಾರು ಈ ಥರ ಹೇಳ್ಕೊಟ್ಟಂತೂ ಖಂಡಿತವಾಗ್ಲೂ ಬೆಳೆಸಿಲ್ಲ ನಾವ್ಯಾರು. ಬಟ್ ಕೆಲವೊಮ್ಮೆ ನೀವು ಕೆಲವು ಸಂದರ್ಶನಗಳನ್ನು ಕೊಟ್ಟಾಗ ಅವರು ಅದನ್ನು ಹೇಗೆ ಬಿಂಬಿಸ್ತಾರೆ ಅನ್ನೋದಕ್ಕಿಂತ ಬಹುಶಃ ನೀವು ಅದನ್ನು ಕೊಡುವ ಸಮಯದಲ್ಲಿ ನಿಮ್ಮ ಕಡೆಯಿಂದ ತುಂಬ ಜಾಗರೂಕತೆಯಿಂದಲೇ ಮಾತಾಡಿರ್ತೀರಿ. ಇವನ್ ಅವರು ವ್ಯೂಸ್ಗೋಸ್ಕರ ತಮ್ಮನೇಲಿ ಹಾಕಿರ್ತಾರೆ ಅಂದ್ಕೊಳ್ಳೋಣ. ಬಟ್ ತಗೊಳ್ಳುವಂತಹ ಜನಕ್ಕೆ ತಗೊಳ್ಳುವ ಬುದ್ಧಿ ಕೆಟ್ಟದಾಗಿ ಇದೆ ಅನ್ನೋದಾದ್ರೆ ನಾನು ಅಮೃತದಂತ ಟೈಟಲ್ ಹಾಕಿದ್ರು ಅವ್ರು ಮಾಡೋದೇ ಅದನ್ನು ಇಲ್ಲ. ಇಲ್ಲಿ ಪ್ರಾಬ್ಲಮ್ ಏನು ಗೊತ್ತಾ, ಅವ್ರು ಟೈಟಲ್ ಹಾಕಿರೋದು ಇಷ್ಟೇ, ಬಟ್ ಕಂಟೆಂಟ್ ಏನಿದೆ ಅಲ್ಲ ಪೂರಾ ಪಾಸಿಟಿವ್ ಕಂಟೆಂಟ್. ಅವ್ರು ಏನು ಬರೆದಿದ್ದಾರೆ ಕಂಟೆಂಟು, ಇವನ್ ಏಷ್ಯನ್ ನೆಟ್ ನ್ಯೂಸ್ ಇರ್ಬೋದು, ವಿಶ್ವವಾಣಿ ನಾನೇನು ಇಂಟರ್ವ್ಯೂ ಕೊಟ್ಟೆ ಇರ್ಬೋದು, ಕೆಳಗೆ ಏನು ಇದೆ ಅಷ್ಟು ಪಾಸಿಟಿವ್. ನಾನು ಹೇಳಿರೋದೆ ಕರೆಕ್ಟೇ ಇದೆ, ಬೇರೆ ಏನು ಆ್ಯಡ್ ಮಾಡಿಲ್ಲ ಅವರು. ತಮ್ಮನೇಲಿ ಒಂದು ಏನು ಮಿಸ್ಟೇಕ್ ಮಾಡಿದಾರೆ, ಜನಕ್ಕೆ ಆರ್ಟಿಕಲ್ ಓದೋ ಪೇಷನ್ಸು ಇಲ್ಲ. ತಮ್ಮನೇಲಿ ಒಂದು ಸಾಕು, ನನಗೆ ಟೈಮ್ ಇಲ್ಲ ನನ್ನ ಹತ್ರ, ಅದರಿಂದ ಜಡ್ಜ್ ಮಾಡಿಬಿಡ್ತಾರೆ. ಬರೀ ಒಂದು ತಮ್ಮನೇಲಿಂದ ನಾನು ಓದಲ್ಲ. ಭಗವದ್ಗೀತೆ ಕೃಷ್ಣ ನಿಂತಿದ್ದಾನೆ, ಹೆಂಗೆ ಅರ್ಜುನಂಗೆ ಹಿಂಗೆ ಹಿಡ್ಕೊಂಡು ನಿಂತಿದ್ದಾನೆ. ಅಯ್ಯೋ ಕೃಷ್ಣ ಅರ್ಜುನಂಗೆ ಬೈತಾ ಇದ್ದಾನೆ, ನಾನು ಯಾಕೆ ಇಂಥ ಬುಕ್ ಓದಬೇಕು ಅಲ್ವಾ? ಅಷ್ಟೇ ಅಷ್ಟೇ ನಮ್ಮ ಜನ. ಎನಿವೆ, ಒಂದು ತಂದೆ ತಾಯಿ ಇದೆಲ್ಲ ನಡೀತು, ಅದನ್ನು ಬೇರೆ ಸಂದರ್ಶನಗಳೆಲ್ಲ ನೀವು ತುಂಬ ಹೇಳಿದ್ದೀರಿ. ಬಟ್ ನನಗೆ ಕುತೂಹಲ, ಆ ಫೇಸ್ ಇದೆಯಲ್ಲ, ತಂದೆ ಹೇಗೆ ಹೋಗ್ತಾರೆ, ಹೆಚ್ಚು ಕಡಿಮೆ ತಾಯಿನೂ ಹೇಗೆ ಹೋಗ್ತಾರೆ. ಸೊ ಆ ಸಮಯದಲ್ಲಿ ಅಲ್ಲಿವರೆಗೂ ನೀವು ಬ್ರಾಹ್ಮಣ ಕುಟುಂಬದಲ್ಲಿ ಹುಟ್ಟಿದರೂ ಕೂಡ ಕರ್ಮದ ಕುರಿತು, ಭಗವಂತನ ಕುರಿತು, ನಾಳೆಗಳ ಭರವಸೆಯ ಕುರಿತು, ಯಾರೋ ನಮ್ಮನ್ನು ನಡೆಸ್ತಿದ್ದಾರೆ ಅನ್ನೋ ಆ ದಿವ್ಯ ಶಕ್ತಿಯ ಕುರಿತು ನಿಮ್ಗೆ ಅರಿವಿತ್ತ ಅಥವಾ ಅಲ್ಲಿಂದ ಶುರುವಾಗಿದ್ದ? ಅದು ದುರಹಂಕಾರ ಬೇಜಾನಿತ್ತು ಸರ್ ನನಗೆ. ಅಂದರೆ ಈಗ ಅಪ್ಪ ತೀರೋದ್ರು, ಅಮ್ಮನೂ ಇಲ್ಲ, ನಾನು ಮಾಡ್ತೀನಿ, ನಾನು ಬದುಕ್ತೀನಿ ಅಲ್ಲ, ಹಾಗೆ ತೀರಾ ಓವರ್ ದುರಹಂಕಾರನ ಹೇಳೋದಿಲ್ಲ, ಕಾನ್ಫಿಡೆನ್ಸ್, ನಾನು ಬದುಕ್ತೀನಿ. ಬಟ್ ಎನಿವೇಸ್ ಮತ್ತೆ ಇನ್ನೊಂದು ಕಷ್ಟಗಳನ್ನ ನೋಡ್ತಾ ನಾನು ಬರಬೇಕಾದ್ರೆ ನಿಮ್ಮ ಬಗ್ಗೆನೂ ಸ್ವಲ್ಪ ಸ್ಟಡಿ ಮಾಡ್ಕೊಂಡು ಬಂದೆ. ಸೊ ನಿಮ್ಮದು ಪಾಡ್ಕಾಸ್ಟಲ್ಲಿ ನೋಡುವಾಗ ಲಾಸ್ಟ್ ಒಂದು ಲೇಡಿ ಇಂಟರ್ವ್ಯೂ ಮಾಡಿದಾಗ ಅವರು ₹100 ಕೊಟ್ಟು ಕರೆದ್ರು ನನ್ನನ್ನು. ಇದು ನಾನು ನೋಡಿದ ತಕ್ಷಣ ಟಣ್ ಅಂತ ನಾನು ನಿಮ್ಮ ಪಾಡ್ಕಾಸ್ಟಿಗೆ ಒಪ್ಕೊಳ್ಳಿಕ್ಕೆ ಕಾರಣನೇ ಫಸ್ಟ್ ಅದು. ಬಿಕಾಸ್ ಸೇಮ್ ಇನ್ಸಿಡೆಂಟ್ ನನ್ನ ಲೈಫಲ್ಲೂ ಅಷ್ಟೇ. ಅಪ್ಪ ತೀರು ಹೋದ್ಮೇಲೆ ಹೇಳಿದಲ್ಲ, ಒಂದು ಹೊತ್ತು ಊಟ ಮಾಡಲಿಕ್ಕೂ ನಮ್ಮ ಹತ್ರ ದುಡ್ಡಿಲ್ಲ. ಈ ಥರ ಪರಿಸ್ಥಿತಿಗಳು, ನಾನು ಬೆಂಗಳೂರಲ್ಲಿ ಬದುಕೋದು ಅಂದರೆ ಈಸಿ ಅಲ್ಲ. ಈ ಥರ ಪರಿಸ್ಥಿತಿಗಳು ನಾನು ತುಂಬ ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ. ₹100 ಕೊಡ್ತೀನಿ, ಬಾ, ಚೆನ್ನಾಗಿದೆಯಲ್ಲ, ನಿನಗೇನು, ಬಾ, ಒಂದೊತ್ತು ಊಟ ಕೊಡಿಸ್ತೀನಿ, ಬಾ. ಈ ಥರ ಮಾತುಗಳೆಲ್ಲ ನಾನು ತುಂಬ ಕೇಳಿದ್ದೀನಿ. ಆವಾಗಲಿಂದ ಎಲ್ಲೋ ಒಂದು ಹಠ, ಈ ಕಷ್ಟಗಳು, ಕಣ್ಣೀರುಗಳು ನನಗೆ ಸ್ಟ್ರಾಂಗ್ ಮಾಡ್ತಾ ಹೋಯಿತು. ಒಂದು ಹೆಣ್ಣಾಗಿನ ನಾನು ಒಂದು ಗಂಡಸಾಗಿ ಬೆಳೆದಿದ್ದ ಥರನೇ ಬಂದ್ಬಿಡ್ತು ನನಗೆ. ಡಿಗ್ರಿ ಮುಗಿತಾನೆ ಈವೆಂಟ್ಸ್ಗಳು ಆರ್ಗನೈಸ್ ಮಾಡೋದು, ಟ್ಯೂಷನ್ಸ್ ಹೇಳ್ಕೊಡೋದು, ಇವೆಲ್ಲ ಮಾಡ್ತಾ ನಾನು ಸುಮಾರು ಕಡೆನೂ ಹೇಳ್ತಿದ್ದೆ, ಇವತ್ತಿನ ಒಂದು ನನ್ನ ಗ್ರೋತಿಗೆ ನಾನೇ ಕಾರಣ, ಜೊತೆಗೆ ಯಾರೂ ಸಪೋರ್ಟ್ ಇರಲಿಲ್ಲ ಅನ್ನೋದು ತುಂಬ ಇರ್ತಿತ್ತು. ಆವಾಗ ನಾನು ಸ್ಪಿರಿಚುವಲ್ ಮಾಡಿಲ್ಲ, ನಾನೊಂದು ದೈವಶಕ್ತಿ ಇದೇನು ಯಾವುದೂ ನನ್ನ ತಲೆಯಲ್ಲಿ, ದೇವ್ರನ್ನ ನಂಬ್ತಿದ್ದೆ, ನನ್ನ ಆರಾಧ್ಯ ದೇವ ರಾಯರು, ಪೂಜೆ ಅಷ್ಟೇ ನನಗೆ ಬಿಟ್ಟರೆ ನಾನು ಮಾಡ್ತಾ ಇದ್ದೀನಿ ಅನ್ನೋ ಒಂದು ಅಹಂ ಅಂತೂ ಇದ್ದೇ ಇತ್ತು. ಆ ಅಹಂ ನಂಗೀಗ 1 ವರ್ಷದಿಂದ ನಾನು ಚೇಂಜ್ ಆಗಿರೋದು. ಅದಕ್ಕೆ ಮುಂಚೆಗೆ ನಾನು ಎಲ್ಲರ ಥರನೇ ಗಾಸಿಪ್ ಮಾಡೋ ಭೂಮಿಕಾ, ಜಲಸ್ ಪಟ್ಕೊಳ್ಳೋ ಭೂಮಿಕಾ, ಅಂದರೆ ನಾರ್ಮಲ್ ಎಲ್ಲರಲ್ಲೂ ಏನಿರುತ್ತೆ ಆ ಭೂಮಿಕಾ.
ಇದು ಯಾವಾಗ ನಾನು ಸ್ಪಿರಿಚುವಲ್ ಶುರು ಮಾಡಿದೆ, ಕರ್ಮಗಳನ್ನು ಬುಕ್ಗಳು ಓದೋಕ್ಕೆ ಶುರು ಮಾಡಿದೆ, ಅವಾಗ ನಂಗೆ ರಿಯಲೈಸ್ ಆಗಿದ್ದು ಇಲ್ಲಿ ನಾವು ಏನೂ ಅಲ್ಲ. ಈಗ ನಮ್ಮಲ್ಲಿ ಒಂದು ಮಾತು ಹೇಳ್ತಾರೆ, ಶಿವನ ಅಪ್ಪಣೆ ಇಲ್ಲದೆ ಒಂದು ಹುಲ್ ಕಡ್ಡಿ ಕೂಡ ನಾವು ಆಡ್ಸೋಕ್ಕಾಗೋದಿಲ್ಲ ಅಂತ ಹೇಳಿ. ಅಂಥದ್ರಲ್ಲಿ ನಾನು ಇವತ್ತು ಇಲ್ಲಿ ಬಂದು ಕೂತಿದ್ದೀನಿ ಅಂದರೆ ಅವನ ಒಂದು ಸಪೋರ್ಟು, ಅವನೊಂದು ಪರ್ಮಿಷನ್ನು, ಅವನೊಂದು ಏನೂ ಇಲ್ಲ, ನಾನು ಬಂದಂತೂ ಕೂತಿಲ್ಲ. ಕ್ರೆಡಿಟ್ ಯಾರಿಗೆ ಕೊಡ್ತಾ ಇದ್ದೀವಿ ಹಾಗಿದ್ರೆ? ನನಗೆ ನೋ, ಅವನೊಬ್ಬ. ಮೊನ್ನೆ ಪೂಜೆ ಮಾಡುವಾಗ ಮನೇಲಿ ಒಂದು ಹೋಮ ಇತ್ತು. ಇದನ್ನ ಎನಿವೇಸ್ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ನಾನು ಅದನ್ನು ಕಲಿಯೋಕ್ಕೆ ಶುರು ಮಾಡಿದ್ದೆ. ಅವರು ಒಂದು ನನ್ನ ಕೆಲವೊಂದು ಇದೇ ಹೇಳಿದಲ್ಲ, ನಾವು ಯಾವಾಗ ನಮ್ಮನ್ನು ನಾವು ಬದಲಾಯಿಸ್ಕೋತೀವೋ, ನಾವೇನು ವರ್ಷನ್ ಇದ್ದೀವಿ ಆ ಥರ ಜನಗಳು ನಮಗೆ ಪರಿಚಯ ಆಗೋಕ್ಕೆ ಶುರು ಆಗ್ತಾರಂತೆ. ಇದು ನಾನೇನಿದ್ದೀನಿ, ನನ್ನ ಅಪೋಸಿಟಲ್ಲಿ ಮಿರರ್, ನನ್ನ ಅಪೋಸಿಟ್ ವ್ಯಕ್ತಿಯಿಂದ ನನ್ನ ಕ್ಯಾರೆಕ್ಟರ್ ಅಲ್ಲಿ ಅಂತ. ಸೊ ನಾನು ಸ್ಪಿರಿಚುವಲ್ಲು ಈ ಥರ ಎಲ್ಲ ಶುರು ಮಾಡಬೇಕಾದ್ರೆ ನನಗೊಂದು ಕೆಲವೊಂದು ಕಪಲ್ಸ್ ಇದ್ದಾರೆ, ಅವ್ರು ಸ್ಪಿರಿಚುವಲ್ ಪರಿಚಯ ಆದರು. ಮೊನ್ನೆ ಪುರೋಹಿತರು ಹೇಳಿದೆಲ್ಲ, ಅವ್ರು ಒಂದು ಮಾತು ಹೇಳಿದ್ರು, ಎಲ್ಲ ರೆಡಿಯಾಗಿದೆ, ರಂಗೋಲಿ, ಹೂವು, ಗೀವ, ಹಣ್ಣು ಎಲ್ಲ ರೆಡಿಯಾಗಿ ಇಟ್ಟಿದೆ, ಪೂಜೆ ಮಾಡ್ತಾ ಇದ್ದೀಯ, ದೇವ್ರಿಗೆ ಏನೇನು ಕೊಡ್ತೀಯ ಇವತ್ತು ಅಂದರು. ನಾನಂದೆ ಹೂವು, ಹಣ್ಣು, ಪ್ರಸಾದ ರೆಡಿಯಾಗಿದೆ ಬಿಟ್ಟು ಅದೇ ಮಿಕ್ಕಿದ್ದೆಲ್ಲ ಇದೆಲ್ಲ ಅವನೇ ಕೊಟ್ಟಿದ್ದಲ್ವ ನಿನಗೆ? ಹೂವು ನೇಚರು, ಫ್ರೂಟ್ಸು ನೇಚರು, ಮಿಕ್ಕಿದ್ದು ಏನಿದೆ ಎಲ್ಲಗಳು ಅವನೇ ಕೊಟ್ಟಿದ್ದು, ನೀನು ಅವನಿಗೇನು ಕೊಡ್ತೀಯಾ? ನನಗೆ ನಾನು ಹೌದಲ್ಲ ಮತ್ತೇನು ಕೊಡಲಿ? ಅವರೊಂದೇ ಹೇಳೋದು, ನೀನು ಅವನಿಗೆ ಕೊಡ್ಲಿಕ್ಕಾಗೋದು ಭಕ್ತಿ, ಪ್ರೀತಿ, ಇಷ್ಟೇ. ಭಕ್ತಿಯಿಂದ 2 ಅವರ್ ಪೂಜೆ ಮಾಡ್ತೀಯಾ, ಹೋಮ ಮಾಡ್ತೀಯ, 2 ಅವರಲ್ಲಿ ಮ್ಯಾಕ್ಸಿಮಮ್ ಅಂದರೆ 5 ನಿಮಿಷ ನಿನ್ನ ಕಾನ್ಸಂಟ್ರೇಷನ್ ಇಲ್ಲಿರುತ್ತೆ, ಮಿಕ್ಕಿದೆಲ್ಲ ಮೈಂಡ್ ಅಲ್ಲಿ ಇಲ್ಲಿ ತಲೆ ಎಲ್ಲ ಓಡ್ತಾ ಇರುತ್ತೆ. ಆ 5 ನಿಮಿಷದಲ್ಲಿ ಭಕ್ತಿಯಿಂದ ಅವನ್ನ ನೆನೆಸ್ಕೊಂಡು ಕರೆದು ಕೂತು ನಿಂಗೆ ಏನು ಬೇಕು ಅದು ಕೇಳು, ಅವ್ನು ಕೊಡಲಿಲ್ಲ ಅಂದರೆ ನಾನು ನಿಂಗೆ ನೋಡ್ತೇನೆ ಅಂದರು. ನಾನು ಇದನ್ನು ತಲೆಯಲ್ಲಿ ಇಟ್ಕೊಂಡು 2 ಅವರು ಸರ್ ಮ್ಯಾಕ್ಸಿಮಮ್ ನನ್ನಿಂದ ಆದಷ್ಟು ಮೈಂಡ್ ಡೈವರ್ಟ್ ಆಗ್ತಾಯಿತ್ತು. ಸ್ಟಿಲ್ ವಾಪಸ್ ತೊಗೊಂಡು ಬಂದು ಪೂಜೆ ಎಲ್ಲ ಗಮನ, ದೇವ್ರ ಕಡೆನೇ ಗಮನ ಅಂತ ಇಟ್ಕೊಂಡೆ. 8 ಗಂಟೆಗೇನೋ ಪೂಜೆ ಶುರು ಆಗಿದ್ದು, ಈವ್ನಿಂಗ್ ಪೂಜೆ ಇತ್ತು. ನೆಕ್ಸ್ಟ್ ದಿನ 8 ಗಂಟೆ ಕರೆಕ್ಟಾಗಿ ನಾನು ಅಂದ್ಕೊಂಡಿದ್ದು ಕೆಲಸ ಆಗಿತ್ತು. ಆವಾಗ ರಿಯಲೈಸ್ ಆಗಿದ್ದು ಅದೇ, ಇಲ್ಲಿ ನಾವು ಹೆಂಗೆ ಅಂದರೆ ಮನುಷ್ಯರು, ನಾನು ಲಾಸ್ಟ್ ಟೈಮು ಅಷ್ಟೇ, ಇಲ್ಲಿವರೆಗೂ ನಾನು ಪ್ರತಿಯೊಂದು ಇಂಟರ್ವ್ಯೂಗಳಲ್ಲೂ ಅಂಡ್ ಕೊನೆ ನನ್ನ ಉಸಿರಿರೋವರೆಗೂ ನಾನು ಹೇಳ್ತೀನಿ, ಇವತ್ತಿಗೆ ಏನು ಬೆಳ್ತಿದ್ದೀನಿ ಆ ಗ್ರ್ಯಾಟಿಟ್ಯೂಡ್, ಆ ಒಂದು ಥ್ಯಾಂಕ್ಸ್ ನಾನೇನಿದೆ ನಿಂಗರಾಜ್ ಸಿಂಗ್ ಅಡಿಗೆ ಕೊಡ್ತೇನೆ, ಕೊನೆವರೆಗೂ ಕೊಡ್ತೇನೆ. ಎಲ್ಲೋ ಒಂದು ಕಡೆ ಮೊನ್ನೆ ನಾನು ರೀಸೆಂಟಾಗಿ ಕಾರ್ ಪರ್ಚೇಸ್ ಮಾಡಿದ್ದೀನಿ, ಆಯಿತು ಒಂದು 7 ತಿಂಗಳಾಯಿತು ಕಾರ್ ತೊಗೊಂಡು ಹಾಕಿದಾಗ ರಾಯರ ಆಶೀರ್ವಾದ, ರಾಯರಿಗೆ ಕ್ರೆಡಿಟ್ಸ್ ಕೊಟ್ಟು ಬರೆದು ಹಾಕಿದ್ದೀನಿ. ಜನರ ಕಮೆಂಟ್ ಮತ್ತೆ ಶುರು ಆಯಿತು, ಇದು ನಿಂಗರಾಜಿಂದ ತೊಗೊಂಡಿದ್ದು ನೀನು, ಇದು ಅವರಿಂದ ತೊಗೊಂಡಿದ್ದು ನೀನು. ನಾನು ಹೌದು, ಅವ್ರು ನಂಗೆ ಪ್ಲ್ಯಾಟ್ಫಾರ್ಮ್ ಕೊಟ್ಟರು, ಹಾಗಂತ ನನ್ನ ಜೀವನನೇ ಅವ್ರಿಗೆ ಕೊಟ್ಬಿಡ್ಲಾ? ಅವ್ರು ಪ್ಲ್ಯಾಟ್ಫಾರ್ಮ್ ಕೊಟ್ಟರು ಕರೆಕ್ಟು, ಆ ಥ್ಯಾಂಕ್ಸ್ ನಂಗಿದೆ, ನಾನು ಕೊನೆವರೆಗೂ ಅದನ್ನು ಮರೆಯೋದಿಲ್ಲ. ಆದರೆ ಅಟ್ ದ ಎಂಡ್ ಅವರಿಗೆ ನನ್ನನ್ನು ಕರೀಲಿಕ್ಕೆ ಪರ್ಮಿಷನ್ ಕೊಟ್ಟಿದ್ದು ಯಾರು? ಅವನು. ಇಲ್ಲಿ ನಾವು ಮನುಷ್ಯರು ಏನು ಮಾಡ್ತೀವಿ ಗೊತ್ತಾ, ಕಾಂತಾರದಲ್ಲೇ ಹೇಳ್ತಾರೆ, ನಾನು ಮಾಡಿದ್ದು ನೀನು ಮಾಡಿದ್ದು ನಾನು ಮಾಡಿದಲ್ಲ. ಅಟ್ ದ ಎಂಡ್ ನಾವು ಮರ್ತೇ ಹೋಗ್ತೀವಿ ಅವ್ನು ಕೊಟ್ಟಿದ್ದು. ಮನುಷ್ಯ ಏನು ಮಾಡ್ತಾರೆ ಗೊತ್ತಾ ಮಗ? ಈ ಪೆನ್ನನ್ನು ನಾನು ಹಿಂಗೆ ಇವತ್ತಿಷ್ಟು ಮಾತಾಡ್ತಾ ಇದ್ದೀನಿ ಅಂದರೆ ಇದ್ರ ಪರ್ಮಿಷನ್, ಅವನಿಲ್ಲದೆ ಪರ್ಮಿಷನ್ ನಾನು ಮಾತಾಡ್ತಾ ಇಲ್ಲ. ಬಟ್ ಕ್ರೆಡಿಟ್ಸ್ ಯಾರಿಗೆ ಕೊಡ್ತೀವಿ? ಮನುಷ್ಯರಿಗೆ ಕೊಡ್ತೀವಿ ಕ್ರೆಡಿಟ್ಸ್ನ. ನೀವು ಎಷ್ಟು ಕಾನ್ಷಿಯಸ್ ಆಗಿದ್ದೀರಿ ನೋಡಿ. ನನಗೆ ಈ ಮುಂಚೆಯೂ ನಿಮ್ಮ ಜೇಬಲ್ಲಿ ದುಡ್ಡಿತ್ತು, ಆದರೆ ಇದ್ದಿದ್ದು ನಿಮಗೆ ಗೊತ್ತಿರಲಿಲ್ಲ. ಈಗ ಇದೆ ಅಂತ ನಿಮಗೆ ಗೊತ್ತಿದೆ. ಆಗಲೂ ಭಕ್ತಿ ಇತ್ತು, ಈಗಲೂ. ಆ್ಯಂಡ್ ದೇವರು ನಿಮಗೆ ಭಕ್ತಿ ಮಾಡುವ ಮುಂಚೆಯೂ ಉಪಕಾರ ಮಾಡಿದ್ದಾನೆ, ಭಕ್ತಿ ಮಾಡಿದ ನಂತರವೂ ಮಾಡ್ತಿದ್ದಾನೆ. ಆದರೆ ಅವನು ಮಾಡ್ತಿದ್ದಾನೇನೋ ಎಚ್ಚರ ನನಗೆ ಬಂದು ಸ್ವಲ್ಪ ತಡ. ನಾನು ಹೇಳಿದೆ ನಿಮಗೆ, ತಿನ್ನೋಕ್ಕೂ ದುಡ್ಡಿಲ್ಲದೆ ಇವತ್ತು ಈ ಲೆವೆಲ್ ಬಂದು ಕೂತಿದ್ದೀನಿ. ಎಲ್ಲಿ ಸಪೋರ್ಟ್ ಇಲ್ಲ ಅಂತ ಎಲ್ಲ ಕಡೆ ಮಾತಾಡ್ತಿದ್ದೆ. ಬಟ್ ಅಲ್ಟಿಮೇಟ್ ಸಪೋರ್ಟ್ ಇಲ್ಲದೆ ನಾನು ಹೆಂಗೆ ಬಂದೆ? ಅವನ ಸಪೋರ್ಟ್ ಇತ್ತಲ್ವಾ? ಬಟ್ ಅದನ್ನು ಗುರುತಿಸುವಷ್ಟು ಪ್ರಬುದ್ಧತೆ ಇವತ್ತು ನನ್ನ ಹತ್ರಕ್ಕೆ ಇರಲಿಲ್ಲ. ದಡ್ಡಿ ಅದಕ್ಕೆ ಹೇಳಿದ್ದು, ಅಹಂ ಇತ್ತು ನನ್ನಲ್ಲಿ, ಅಹಂಕಾರ ಇತ್ತು ನನ್ನಲ್ಲಿ. ಇವತ್ತಿಗೆ ನನ್ನ ಫ್ರೆಂಡ್ ಅದೇ ಹೇಳಿದೆ, ನಾನು ಕೆಲವೊಂದು ಸ್ಪಿರಿಚುವಲ್ ಪೀಪಲ್ಗಳು ಪರಿಚಯ ಆಗಿದ್ದಾರೆ. ಅವಳೊಂದು ಮಾತು, ಕಲ್ಪನಾ ಅಂತ ಅವಳ ಹೆಸರು, ನಾರ್ತ್ ಇಂಡಿಯನ್ ಅವಳು. ಅವಳೊಂದು ಮಾತು ಹೇಳ್ಕೊಟ್ಲು, ಲೈಫಲ್ಲಿ ನೀನು ಇವತ್ತು ಬಿದ್ದು ಗಾಯ ಮಾಡಿಕೊಂಡೆ, ಕ್ರೆಡಿಟ್ ಅವನಿಗೆ ಕೊಡು, ನಿನ್ನಿಂದಾನೇ ಬಿದ್ದಿದ್ದು ನಾನು, ಕ್ರೆಡಿಟ್ ಕೊಡು. ಇವತ್ತು ಕಾರ್ ತೊಗೊಂಡೆ, ಕ್ರೆಡಿಟ್ ಅವನಿಗೆ ಕೊಡು, ಎಲ್ಲ ನಿನ್ನಿಂದಾನೆ. ನಿಜ ಅಂತೆ. ಏನೇನಾಗ್ತಾ ಇದೆ ಲೈಫಲ್ಲಿ ಎಲ್ಲ ನಿನ್ನಿಂದ, ಪ್ರತಿಯೊಂದು ನೀನೇ ಇಟ್ಕೊ, ಒಳ್ಳೇದು ನೀನೇ, ನಿನ್ನಿಂದಾನೆ, ನೀನು ಕೊಟ್ಟಿರೋ ಜೀವ ನಿನಗೆ ಇದು. ಇದು ಕಲ್ತ ಮೇಲೆ ಲೈಫ್ ರಿಲ್ಯಾಕ್ಸಿಂಗ್ ಆಗಿದೆ. ಯಾರ ಮೇಲೆ ಬ್ಲೇಮ್ ಇಲ್ಲ. ಯಾರೋ ಒಬ್ಬ ಆಟೋದೊಂದು ಸಡನ್ನಾಗಿ ಅಡ್ಡ ಹೋದ್ನಾ, ಇದು ನೀನೇ ಮಾಡಿಸಿದ್ದು, ನಿನ್ನ ಇಷ್ಟ, ಓಕೆ, ಇವತ್ತು ನಿನ್ನ ಹಿಂಗೆ ಬರೆದಿತ್ತು, ಓಕೆ, ಎಲ್ಲ ನಿಂಗೆ. ಎನಿವೆ, ಈ ಮನಸ್ಥಿತಿ ಬಂದ ನಂತರ ನಿಮ್ಮೊಳಗಡೆ ನೀವೆಷ್ಟು ಶಾಂತವಾಗಿದ್ದೀರಿ? ಪೀಸ್ ಅಂದರೆ ಪೀಸ್. ಅಂಡ್ ಹಾಗೋದು ನಿಮ್ಮ ಮುಖದಲ್ಲಿ ವ್ಯಕ್ತವಾಗುತ್ತೆ ಕೂಡ. ಖಂಡಿತ. ಸುಮಾರು ಜನ ನನಗೆ ಅಂತಾರೆ, ಆ ದೊಡ್ಡ ಅಡ್ಗುಲಜ್ಜಿ ಮಾತಾಡ್ದಂಗೆ ಮಾತಾಡ್ತೀಯಲ್ಲ ಅಂದ್ರೆ, ಬಟ್ ನನಗೆ ನಾನು ಪೀಸ್ ಆಗಿದ್ದೀನಿ, ಆರಾಮಾಗಿದ್ದೀನಿ. ನೀವು ಏನಾರ ಅಂದ್ಕೊಳ್ಳಿ. ಜನರು ನಿಮ್ಮ ದೇಹದ ವಯಸ್ಸನ್ನು ನೋಡ್ತಾರೆ ಹೆಚ್ಚಾಗಿ. ನೀವು ಒಳಗಡೆ ಎಷ್ಟು ಪಕ್ವವಾಗಿದ್ದೀರಿ ಅದು ಪಕ್ವವಾಗಿರೋರಿಗೆ ಮಾತ್ರ ಕಾಣುತ್ತೆ. ಕರ್ಮದ ಬುಕ್ಕನ್ನು ಓದ್ತಾ ಇದ್ದೀನಿ ಸರ್. ಈಗ ಎಷ್ಟು
ಎಷ್ಟು ಅದ್ಭುತವಾಗಿದೆ ಅಂದರೆ ಆ ಬುಕ್ಕನ್ನು ಓದಿದ್ಮೇಲಂತೂ ನಾನು ಒಂದೊಂದು ನಿಮಿಷನೂ ಕಾನ್ಷಿಯಸ್ಲಿ ಬದುಕ್ತಾ ಇದ್ದೀನಿ. ಅಂದರೆ ಒಳ್ಳೇದಲ್ಲೇ ಬದುಕಬೇಕು ಅಂತ. ಸೊ ನಾನು ಅದಲ್ಲಿ ಯಾವಾಗ ಬದುಕ್ತಾ ಇದ್ದೀನಲ್ಲ, ನನ್ನ ಲೈಫಲ್ಲಿ ಬರೀ ಒಳ್ಳೇದೇ ಆಗ್ತಾ ಇದೆ. ಸಿಂಪಲ್ ಅಲ್ಲ, ನಾವೇನು ಬಿಸಾಕ್ತೀವಿ ನಮಗೆ ವಾಪಸ್ ಅದೇ ಬರೋದು. ಹೌದು ಹೌದು, ಹಾಗಾಗ್ಬಿಟ್ಟಿದೆ. ಯಾವುದನ್ನು ಕೊಡ್ತೀರೋ ಹಾಗೆ ನೀವು ಅದನ್ನು ವಾಪಸ್ ಪಡಿತೀರಾ. ಆ್ಯಂಡ್ ನಿಮಗೆ ವಾಪಸ್ ಪಡೆಯೋ ಇಷ್ಟ ಇಲ್ವಾ, ಕೊಡೋಕ್ಕೂ ಹೋಗಬೇಡಿ. ಕರೆಕ್ಟ್ ಅಲ್ವಾ? ಹೌದು. ನಾನು ಇದನ್ನ ಎನರ್ಜೀಸ್ ಒನ್ಸ್ ಕ್ರಿಯೇಟೆಡ್ ಕೆ ನಾಟ್ ಬಿ ಡಿಸ್ಟ್ರಾಯ್ಡ್ ಅಂತ ಹೇಳಿ. ಎಕ್ಸಾಕ್ಟ್ಲಿ. ಅದು ದೇವರಾದ್ರೂ ಬಂದು ವರ ಕೊಡ್ತಾನೆ, ಹೂವು ಕೊಟ್ಟರೆ ಮತ್ತು ವಾಪಸ್ ಕಿತ್ಕೊಂಡು ಹೋಗೋ ಕೆಪಾಸಿಟಿ ಅನ್ನೋದ್ರ ಇದೆ. ಆದರೆ ಎನರ್ಜಿ ಒಂದ್ಸಲ ನೀನು ಕ್ರಿಯೇಟ್ ಮಾಡಿ ಯೂನಿವರ್ಸಿಗೆ ಬಿಟ್ಟರೆ ವಾಪಸ್ ಅದು ನಿಂಗೆ ಬರೋವರೆಗೂ ಅದು ಏನೂ ಮಾಡೋಕ್ಕಾಗಲ್ಲ. ಬಿಕಾಸ್ ನೀನು ಬಿಟ್ಟಿರೋ ಎನರ್ಜಿ ಅದು ಹುಡುಕಿ ಬರುತ್ತೆ. ಅದು ಹೇಗೆ ಬಹಳ ಪುರಾತನ ಕಾಲದಲ್ಲಿ ನಮ್ಮ ಶಾಸ್ತ್ರಗಳು ಹೇಳುತ್ತೆ, ಬತ್ತಳಿಕೆಯಿಂದ ಒಂದು ಬಾಣ ತೆಗೆದು ಮಂತ್ರಿಸಿ ಬಿಟ್ರೆ ನೀವು ಕೋಟಿ ಜನ ಇದ್ರೂ ಅದು ಅಲ್ಲಿಗೆ ಹೋಗಿ ತಲುಪೋದೆ. ಹೌದು. ಹಾಗೂ ನಿಮ್ಮ ಕರ್ಮಗಳು ಸ್ವಯಂ ಎಂದಿಗೂ ಅಡ್ರೆಸ್ ತಪ್ಪೋದಿಲ್ಲ. ಹೌದು. ನನ್ಗೆ ಇದೊಂದು ಯಾವಾಗಲೂ ಕ್ವಶನ್ ಕಾಡ್ತಾ ಇತ್ತು. ಕರ್ಮ ಅಂತ ಹೇಳ್ತೀವಿ, ಎಷ್ಟೆಲ್ಲ ಕರ್ಮಗಳು ಅಂದರೆ ಕೆಟ್ಟ ಕೆಲಸ ಮಾಡ್ತಾರೆ, ಚೆನ್ನಾಗಿದ್ದಾರಲ್ಲ ಅವರು. ಅದಕ್ಕೆ ನಂಗೆ ಉತ್ತರ ಈ ಬುಕ್ಕಲ್ಲಿ ಸಿಕ್ಕಿದ್ದು. ಒಂದು ಗಾರ್ಡನ್ ಇರುತ್ತೆ, ಮಾವಿನ ಮರ, ಬಾಳೆಹಣ್ಣು, ತೆಂಗಿನ ಮರ ಇದೆಲ್ಲ ಹಾಕಿರ್ತೀರ. ಎಲ್ಲದಕ್ಕೂ ಒಂದೊಂದು ಟೈಮ್ ಬೇಕು ಅದು ಪಕ್ವವಾಗಿ ಹಣ್ಣಾಗಿ ನಿಮಗೆ ಕೊಡೋದಕ್ಕೆ. ಕರ್ಮ ಅನ್ನೋದು ಹಾಗೆ, ನೀವು ಸೀಡ್ ಇವತ್ತು ಹಾಕಿದ್ರೆ ಅದು ಸಸಿಯಾಗಿ ಬೆಳೆದು ಹೂವಾಗಿ ಕಾಯಾಗಿ ಹಣ್ಣಾಗೋ ದಿನಕ್ಕೆ ಫಲ ಬರುತ್ತೆ. ಸೊ ಅವ್ರು ಯಾವತ್ತೋ ಮಾಡಿದ್ದು ಫಲ ಇವತ್ತು ಹಣ್ಣಾಗಿದೆ, ಅವ್ರು ಒಳ್ಳೇದು ಅನುಭವಿಸ್ತಾ ಇದ್ದಾರೆ. ಮಾಡಿರೋ ನರಕದ ಕರ್ಮ ಬರುತ್ತೆ ವಾಪಸ್, ಅದು ಹಣ್ಣಾಗೋ ಟೈಮಿಗೆ ಬರುತ್ತೆ ಅವಶ್ಯವಾಗಿ. ಹಾಗೆ ನಾವು ಕಾಯುವ ತಾಳ್ಮೆ ತೋರಿಸ್ಬೇಕಷ್ಟೇ. ಗ್ರೇಟ್ ಅಲ್ಲ, ಹಂಗೆ ನೋಡಿದ್ರೆ ಭಗವದ್ಗೀತೆನೇ ದ ಮೇನ್ ಸೋರ್ಸ್ ನನಗೆ ನನ್ನ ಲೈಫನ್ನ ಚೇಂಜ್ ಮಾಡ್ಕೊಳ್ಳೋದಕ್ಕೆ. ಏನೂ ಗೊತ್ತಿಲ್ಲದೆ ಕೂತಿದ್ದಾಗ ಅಂದರೆ ನಾನು ರಾಯರ್ ಭಕ್ತೆ. ಅಚಾನಕ್ಕಾಗಿ ನಂಗೆ ಸಡನ್ನಾಗಿ ಅದೇನೋ ಗೊತ್ತಿಲ್ಲ ಕೃಷ್ಣನ ಪೂಜೆ ಮಾಡಬೇಕು ಅನ್ನಿಸ್ತು. ಹಂಗೆ ಅನಿಸಿದ್ದು ಜಸ್ಟ್ ಮೊಮೆಂಟಿಗೆ ಇನ್ಸ್ಟಾಗ್ರಾಮ್ ಓಪನ್ ಮಾಡಿದರೆ ವೃಂದಾವನದಿಂದ ನನಗೆ ಮೆಸೇಜ್ ಇದೆ. ವೃಂದಾವನ ಅಲ್ಲಿ ನಿಮಗೆ UP ಅಲ್ಲಿ ಗೊತ್ತಾಯಿತು. ಅಲ್ಲಿಂದ ಮೆಸೇಜ್ ಇದೆ, ನೀವು ವೃಂದಾವನಕ್ಕೆ ಬಂದು ಟೆಂಪಲ್ ಅದು ಒಂಚೂರು ಪ್ರಮೋಷನ್ ಮಾಡ್ಬೋದಾ. ನಾನಿರೋದು ಬೆಂಗಳೂರಲ್ಲಿ, ಪರವಾಗಿಲ್ಲ ನಾವು ಫ್ಲೈಟ್ ಚಾರ್ಜ್ ಬುಕ್ ಮಾಡ್ತೀನಿ, ನಿಮ್ಮ ಜೊತೆ ಒಬ್ಬರು ಹೋಗಿ ಬರ್ಬೋದು. ಹೋದೆ ಅಲ್ಲಿ ಅದೇ ಹೇಳಿದಲ್ಲ, ಅಲ್ಲಿ ಏಪ್ರಿಲ್ ಐ ಥಿಂಕ್ ಏಪ್ರಿಲಲ್ಲಿ ನಾನು ಹೋಗಿದ್ದು, ಹೋದ ವರ್ಷ ಏಪ್ರಿಲಲ್ಲಿ ಹೋಗಿದ್ದು. ಹೋದಾಗ ದೇವ್ರ ಮುಂದೆ ಕೂತು ಒಂದೇ ಹೇಳಿದ್ದು, ಕಣ್ಣೀರು ಹಾಕ್ಸಿದ್ಯಾ ಜೀವನದಲ್ಲೇ. ನನಗೆ ಯಾವ ಜನ್ಮದಲ್ಲಿ ಇಷ್ಟು ಕರ್ಮ ಇಷ್ಟು ಪಾಪ ಮಾಡಿದ್ದೀನಿ ನನಗೆ ಗೊತ್ತಿಲ್ಲ. ನಾನು ತೀರ್ಸ್ಕೊಳಕ್ಕೆ ಒಂದು ಜನ್ಮ ಕೊಟ್ಟಿದ್ಯಾ, ನಾನು ತೀರ್ಸ್ಕೊತೀನಿ, ಬಟ್ ಸಾಕು, ಇಷ್ಟು ಸಾಕಾಗೋಗಿದೆ, ನೀನು ಕಾಲಿಗೆ ಬೀಳ್ತೀನಿ. ತಂದೆ ಅಲ್ವಾ ನೀನು, ತಂದೆ ಒಂದ್ಸಲ ಸಾರಿ ಅಂತ ಕೇಳಿದ್ರೆ ಕ್ಷಮಿಸ್ಬಿಡ್ತಾರೆ. ಸೊ ನೀನು ಅಷ್ಟೇ ಕ್ಷಮಿಸಿ, ಇನ್ನು ದಯವಿಟ್ಟು ನನ್ನ ಕಣ್ಣಲ್ಲಿ ನೀರು ಹಾಕ್ಸ್ಬಿಡಕ್ಕೆ ತಡ್ಕೊಳ್ಳೋ ಕೆಪಾಸಿಟಿ ನನಗಿಲ್ಲ ಅಂತ ಹೇಳಿ ನಾನು ಹೊರಟು ಬಂದವಳು. ಇಲ್ಲಿವರೆಗೂ ನನ್ನ ಕಣ್ಣಲ್ಲಿ ಅಂದರೆ ನಾರ್ಮಲಾಗಿ ಬೇಜಾರದ ಒಂದು ಸ್ವಲ್ಪ ಕಣ್ಣೀರು ಬರುತ್ತೆ, ಬಿಟ್ಟರೆ ಜೀವನನೇ ಬೇಡ ಅನ್ನೋ ಕಣ್ಣೀರು ಬಂದೇ ಇಲ್ಲ ಇನ್ನು. ಅಷ್ಟು ಲೆವೆಲ್ಗೆ ಚೇಂಜ್ ಮಾಡ್ದೆ. ಅಲ್ಲಿಂದ ಶುರು ಆಯಿತು ನನ್ನ ಭಗವದ್ಗೀತೆ ಓದೋ ಜರ್ನಿ. ಈ ಮಧ್ಯೆ ಭಾಳ ನನಗೆ ವಿಚಿತ್ರ ಅನಿಸಿದ್ದು, ನೀವು ಆ ಕಲಾವಿದರ ಹೆಸರು ಹೇಳಿದ್ರಿ, ನಾವು ಅವರಿಂದ ಕೆಲವು ಉಪಕಾರಗಳ ಅಥವಾ ನನಗೆ ಅವಕಾಶ ಸಿಕ್ಕಿದೆ, ನಾನು ಅದಕ್ಕೆ ಕೃತಜ್ಞನಾಗಿದ್ದೀನಿ. ಬಟ್ ಆ್ಯಕ್ಚುಲಿ ಅವರೆಷ್ಟು ದೊಡ್ಡ ಮನುಷ್ಯರು ಇರ್ತಾರೆ ಅಂದರೆ ಅವ್ರಿಗೆ ಆ ಸಣ್ಣ ಬುದ್ಧಿಗಳು ಇರೋದಿಲ್ಲ ನನ್ನ ಪ್ರಕಾರ. ಹೌದು. ಬಟ್ ಹೊರಗಿನ ಜನರ ಮಾತುಗಳಿಗೆ ನೀವೆಷ್ಟು ಹೌದು. ನಾನು ಅದನ್ನೇ ಅಂತೀನಿ, ಅವರೆಲ್ಲಾದ್ರೂ ನಿಮ್ಗೆ ಓಪನ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಭೂಮಿಕಾ ನನಗೆ ಲೈಫ್ ಹಾಳು ಮಾಡಿದ್ಲು ಅಂತ ಕೊಟ್ಟಿದ್ದಾರೆ, ತೋರಿಸಿ. ಪಾಪ ಅವರು ಆರಾಮಾಗಿದ್ದಾರೆ, ಚೆನ್ನಾಗಿದ್ದಾರೆ. ಇವತ್ತಿಗೂ ಮೊನ್ನೆ ಸಿಕ್ಕಿದ್ರು, ಮನೆ ಬಂದಾಗ ಎದುರಿಗೆ ಸಿಕ್ಕಿದ್ರು, ಇಬ್ಬರು ಹೋದ್ವಿ, ಟೀಮ್ ಎಲ್ಲ ಬಂದಿದ್ರು, ಕಾಫಿ ಕುಡಿದ್ವಿ, ಊಟ ಮಾಡಿದ್ವಿ, ನಮ್ಮ ಪಾಡಿ ನಾವು ಚೆನ್ನಾಗೇ ಇದ್ದೀವಿ. ಎದುರಿಗೆ ಸಿಕ್ಕಿದ್ರೆ ಖಂಡಿತವಾಗ್ಲೂ ಏನಾಗುತ್ತೆ, ಒಂದು ಕಡೆ ಕೆಲಸ ಮಾಡುವಾಗ ವೈಮನಸ್ಯ ಅನ್ನೋದು ಬಂದೇ ಬರುತ್ತೆ. ಕೆಲಸದಿಂದ ನಾವು ರೆಸಿಗ್ನೇಷನ್ ಕೊಟ್ಟು ಹೊರಗೆ ಬರ್ತೀವಿ ಅಷ್ಟೇ, ಬಿಟ್ಟರೆ ಆ ವ್ಯಕ್ತಿ ಸಿಕ್ಕಿದಾಗ ಕೊಲೆನೇ ಮಾಡಿಬಿಡ್ಬೇಕು ಈ ವ್ಯಕ್ತಿನ ಅನ್ನೋಷ್ಟೇನು ದ್ವೇಷ ನಾವು ಉಟ್ಸ್ಕೊಂಡಿಲ್ಲ ನಮ್ಮಿಬ್ಬರು ಮಧ್ಯದಲ್ಲಿ. ಚೆನ್ನಾಗೇ ಇದ್ದೀವಿ. ಹೇಳಿದಲ್ಲ, ಎದುರಿಗೆ ಸಿಕ್ಕಿದ್ರು, ಕಾಫಿ ಕುಡಿದ್ವಿ, ಊಟ ಮಾಡಿದ್ವಿ, ಹೊರಗೆ ಬಂದ್ವಿ ಆರಾಮ್ಸೆ. ಜನಕ್ಕೆ ಮಾತ್ರ ನಾನು ಏನೋ ಮಾಡಿಬಿಟ್ಟೆ ಹಂಗೆ ನೋಡಿದ್ರೆ 1 ವರ್ಷದಿಂದ ಕೆಲಸ ಮಾಡಿಲ್ಲ, ಖಾಲಿಗೆ ಏನು ಯೂಸ್ ಮಾಡ್ಕೊಂಡ್ಲು, ಬೆಳೆದ್ಲು, ಇವತ್ತಿಗೆ ಮೆದ್ಲು. 1-2 ಕಮೆಂಟು ನೋಡಿದೆ, 2ನೇ ರಶ್ಮಿಕಾ ಮಂದಣ್ಣ ಅಂತೆ ನಾನು. ಅಪ್ಪ, ಅಷ್ಟು ಲೆವೆಲ್ ಬೆಳೆದು ಅಷ್ಟು ಲೆವೆಲ್ ದುಡ್ಡು ಮಾಡಿದರೆ ನನ್ನನ್ನು ಹೇಳಿ, 1 ವರ್ಷದಿಂದ ಕೆಲಸ ಇಲ್ಲ, ಫೈನಾನ್ಷಿಯಲ್ ಪ್ರಾಬ್ಲಮ್ ಮಾಡ್ಕೊಂಡು ಕೂತಿದ್ದೀನಿ, ನೀವು ಯೂಸ್ ಮಾಡ್ಕೊಂಡ್ಲು ಬಿಟ್ಲು ಅಂತ ವರ್ಡ್ಗಳು ಯೂಸ್ ಮಾಡ್ತಾರೆ ಸರ್. ಅದೇ ಅನ್ನಲ್ಲ, ಜನಕ್ಕೆ ಮಾತಾಡಬೇಕಲ್ಲ ಅಂತ ಒಂದು ಪ್ಲ್ಯಾಟ್ಫಾರ್ಮ್ ಸಿಕ್ಕಿದೆ, ಮಾತಾಡ್ತಾ ಇದ್ದಾರಾ ಅಥವಾ ಏನೋ ಅನ್ನೋದು ಗೊತ್ತಾಗ್ತಾ ಇಲ್ಲ. ಬಾಯಿಗೆ ಬಂದಿದೆ ಮಾತು. ಬಟ್ ನನಗನ್ಸುತ್ತೆ ನೀವು ಭಾಳ ದೂರ ಹೋಗೋರಿದ್ದರೆ ಮಾತ್ರ ನಿಮಗೆ ಇವೆಲ್ಲ ಎದುರಿಸೋಕೆ ಸಿಗುತ್ತೆ. ಹೌದು, ನಾನು ಅದರಲ್ಲಿ ವಿಷಯದಲ್ಲಿ ಅಂದರೆ ದೇವ್ರು ನನಗೆ ಕಷ್ಟ ಕೊಡ್ತಿದ್ದೇನೆ ಅಂದರೆ ಕೆಪಾಸಿಟಿ ಇದೆ ಟಫ್ ಫೈಟ್ ಮಾಡೋಕ್ಕೆ ಅಂತ. ನೀವು ದೂರ ಹೋಗೋರಿದ್ದೀರಿ. ಎಸ್. ಆ್ಯಂಡ್ ಅಲ್ಲಿ ಬಹಳ ದೊಡ್ಡ ಹೊಡೆತಗಳಂತ ತಡಿಬೇಕಂದ್ರೆ ನಿಮಗೆ ಇಲ್ಲಿ ನೀವು ಅಲ್ಲಿಗೂ ಬೀಳೋದಾದ್ರೆ ಮೊದಲನೇ ಫ್ಲೋರಿಂದಲೇ ಬಿದ್ದುಬಿಡ್ಬೇಕು ಜೀವನದಲ್ಲಿ. ಕರೆಕ್ಟ್. ಅಲ್ಲೆಲ್ಲೋ 20-30ನೇ ಫ್ಲೋರಿಗೆ ಹೋಗಿ ಬಿದ್ದುಬಿಟ್ರೆ ಸಿಗೋದೇ ಇಲ್ಲ, ನೀವು ಮತ್ತೆ ಎದ್ದು ಬರ್ಲಿಕ್ಕೆ ಅವಕಾಶ ಇಲ್ಲ. ಹೌದು. ಒಂದು ವೇಳೆ ನೀವು ಮೊದಲನೇ ಫ್ಲೋರಿಂದ ಬೀಳಿ,
ಚಿಕ್ಕದ್ರಲ್ಲೇ ತಪ್ಪು ಮಾಡಿ ಅಥವಾ ಇನ್ನೂ ಆರಂಭದಲ್ಲೇ ತಪ್ಪು ಮಾಡಿ ತಿದ್ದುಕೊಳ್ಳಿಕ್ಕೆ ಅವಕಾಶ ಇದೆ. ಬಿಕಾಸ್ ಮೊದಲನೇ ಫ್ಲೋರಿಂದ ಒಂಚೂರು ಗಾಯ ಆಗ್ಬೋದು ಅಷ್ಟೇ. ಹೌದು, ಬಟ್ ಬುದ್ಧಿ ಬರುತ್ತೆ. ಬಟ್ 20ನೇ ಫ್ಲೋರಿಂದ ಅಂದ್ರೆ ಅದು ಗಾಯದ್ದಲ್ಲ, ಓದ್ವಿ ಸಂಪೂರ್ಣ ಒಂಟರಿಯಿಂದ. ಹಾಗಾಗಿ ದಟ್ಸ್ ಗ್ರೇಟ್. ಯಾಕಂದರೆ ನನಗೆ ಅದು ಫೀಲ್ ಆಯಿತು. ಬಹುಶಃ ನಿಮ್ಮ ಕಮೆಂಟ್ಗಳನ್ನೆಲ್ಲ ಅಥವಾ ಕೆಲವು ಜನಗಳನ್ನೆಲ್ಲ ಇವನ್ ನಿಮ್ಮ ಪೋಸ್ಟಲ್ಲಿ ಇಂತಲ್ಲ, ಹೊರಗಡೆ ಚಾನಲ್ಗಳಲ್ಲಿ ಹಾಕಿದಾಗಲೇ ಹೆಚ್ಚು ನೆಗೆಟಿವ್ ಕಮೆಂಟ್ ಇದ್ದವು ನಾನು ನೋಡ್ದಂಗೆ. ಹೌದು 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 ಹೌದು. ಏನಿವೆ, ಬಟ್ ಆರ್ಥಿಕವಾಗಿ ಸ್ವತಂತ್ರರಾಗಬೇಕು ಅಂತ ನಿಮಗೆ ಬಲವಾಗಿ ಅನಿಸಿದ್ಯಾ ಆವಾಗ? ಅದೇ ಹೇಳಿದೆಲ್ಲ, ಆಪ್ಷನ್ನೇ ಇರಲಿಲ್ಲ. ಬದುಕಬೇಕಂದ್ರೆ ನಾನು ಆರ್ಥಿಕವಾಗಿ ಬೆಳಿಲೇಬೇಕು. ಅದಾದಮೇಲೆ ಮೇ ಬಿ ನಾನು ಇದೇ ಜರ್ನಲಿಸಮ್ ಮಾಡೋ ಟೈಮ್ನಲ್ಲಿ ಯಾವಾಗ ಬುಕ್ ಹೇಗೆ ಇವಾಗಷ್ಟೇ ಬಂತು ಮತ್ತು ವಾಪಸ್ ಮರ್ತೆ ಹೋದೆ ಬುಕ್ ಹೆಸರು. ಓಕೆ, ಇಲ್ಲ, ಐ ವಿಲ್ ಟೆಲ್ ಯು, ವೆಯ್ಟ್. ಮ್ಯಾನಿಫೆಸ್ಟೇಷನ್ ಬಗ್ಗೆನೇ ಇರೋದದು ಬುಕ್ಕು. ಅಯ್ಯೋ, ಕನ್ನಡದ? ಇಲ್ಲ ಇಲ್ಲ, ಇಂಗ್ಲೀಷ್. ಅದು ಸೀಕ್ರೆಟ್. ನೋಡಿ, ಏನೋ ಮಾತಾಡ್ತಾ ಜ್ಞಾನ ಎಲ್ಲೋ ಹೋಯ್ತು. ದ ಸೀಕ್ರೆಟ್ ಅನ್ನೋ ಬುಕ್ ಓದಿದೆ. ಓಕೆ, ಫಸ್ಟ್ ಓದಿದ್ದು ಬುಕ್ ಮ್ಯಾನಿಫೆಸ್ಟೇಷನ್. ಆ್ಯಕ್ಚುಲಿ ನಾನು ಶುರು ಆಗಿದ್ದಲ್ಲಿ, ಆಮೇಲೆ ನಾನು ಈಗ ಭಗವದ್ಗೀತೆಯಲ್ಲ ಇವಾಗ ಶುರು ಮಾಡಿದ್ದು. ಸೊ ಸೀಕ್ರೆಟ್ ಅನ್ನೋ ಬುಕ್ ಓದಿದೆ. ಅಲ್ಲಿ ಓದುವಾಗ ಮ್ಯಾನಿಫೆಸ್ಟೇಷನ್ ಅಂದರೆ ಏನು ಅನ್ನೋದು ನನಗೆ ಅರ್ಥ ಆಯಿತು. ಯೂನಿವರ್ಸು, ಎನರ್ಜೀಸು, ಇವೆಲ್ಲ ಹೆಂಗೆ ವರ್ಕ. ಇಲ್ಲಾಂದರೆ ನಮ್ಮಲ್ಲಿ ಹೆಂಗೆ ಚಿಕ್ಕ ವಯಸ್ಸಿಂದ ನಮಗೆ ಹೇಳ್ಕೊಟ್ಟಿದ್ದು ಯಾವಾಗಲೂ ಒಳ್ಳೆಯದೇ ಮಾತಾಡು, ಅಸ್ತು ದೇವತೆಗಳು ಅಸ್ತು ಅಸ್ತು ಅಂತ ಇರ್ತಾರೆ. ಸೊ ಅದನ್ನು ಹೇಳ್ಕೊಟ್ಟಿದ್ರು ನಮ್ಗೆ, ಸ್ಪಿರಿಚುವಲಿ ಹೇಳ್ಕೊಟ್ಟಿದ್ದು. ಬಟ್ ಸೈಂಟಿಫಿಕಲಿ ಹೇಗೆ ವರ್ಕ್ ಆಗುತ್ತೆ ಅನ್ನೋದು ನನಗೆ ಗೊತ್ತಾಗಿದ್ದು ಆ ಬುಕ್ಕಿಂದ. ಸೊ ಅದನ್ನು ಮಾಡಿದ್ಮೇಲೆ ನಾನು ಡಿಸೈಡ್ ಮಾಡಿದ್ದು, ಓಕೆ, ಆರ್ಥಿಕ ಪರಿಸ್ಥಿತಿ ನಂದು ಪ್ರಾಬ್ಲಮ್ ಇದೆ. ನಾನು ಊಟ ಮಾಡೋಕ್ಕಾದ್ರೂ ದುಡಿಬೇಕು. ಊಟ ಮಾಡೋಕೆ ದುಡಿಬೇಕು ಅಂದರೆ ಪ್ರತಿಯೊಬ್ಬರು ದುಡಿತಾರೆ. ನನ್ನ ಲೈಫ್ ಹಂಗಿರ್ಬೇಕಾ? ಇಲ್ಲ. ಇವಾಗ ಸೀಕ್ರೆಟಲ್ಲಿ ಹೇಳ್ತಾ ಇದ್ದಾರೆ, ನೀನು ಅನ್ಕೊಂಡಿದ್ದನ್ನು, ನೀನು ಏನು ಅನ್ಕೋತೀಯ ಅದನ್ನು ನೀನು ಮಾಡ್ಬೋದು, ಆ ಕೆಪಾಸಿಟಿ ಇದೆ, ಅದು ಸಾಧ್ಯ ಆಗುತ್ತೆ ಅಂತ ನಾನು ಅದ್ರಲ್ಲಿ ಓದಿದ್ನೋ ಅಲ್ಲಿಂದ ಶುರು ಆಯಿತು ನನ್ನ ಮ್ಯಾನಿಫೆಸ್ಟೇಷನ್. ನಾನು ಬದುಕ್ತೀನಿ ಅಂದರೆ ನಾನು ಹಿಂಗೆ ಬದುಕಬೇಕು ಅನ್ನೋದೇ ಕರೆಕ್ಟಾಕಾರ. ನೀವು ನಂಬ್ತಿರೋ ಇಲ್ಲ ಸರ್, ನನ್ನ ಒಂದು 6 months ಮ್ಯಾನಿಫೆಸ್ಟೇಷನ್ ಅದು. ನಾನು 6 months ನನ್ನ ತಲೆ ಒಳಗೆ ಬ್ಲ್ಯಾಕ್ ಕಲರು ಕ್ರೆಟಾ ಟಾಪ್ ಎಂಡು ಗಾಡಿ, ಇದನ್ನೇ ತೊಗೋಬೇಕು, ನಾನು ಇದನ್ನೇ ತೊಗೋಬೇಕು, ಅದನ್ನೇ ತೊಗೊಂಡೆ. ಆ್ಯಂಡ್ ಎಕ್ಸಾಕ್ಟ್ಲಿ 9/9/99 ಅಂದರೆ September 9 ಅಂತ ಬರುತ್ತೆ, 9th ಅವತ್ತು. ಆ್ಯಂಡ್ 2025 ಟೋಟಲ್ ಕೌಂಟ್ ಮಾಡಿದ್ರೆ 9 o'clock ನನ್ನ ಪ್ಲ್ಯಾನೇ ಇಲ್ಲ. ಅವ್ನು 9 PM ನಿಮಗೆ ಡೆಲಿವರಿ ಕೊಡ್ತೀನಿ ಅಂದ. ಆ್ಯಂಡ್ ಆಲ್ಸೋ ಎಕ್ಸ್ಟ್ರಾ ನಾನು ₹1 ಪೇಮೆಂಟ್ ಮಾಡಿಲ್ಲ. ನನಗೆ ಗೊತ್ತಿಲ್ಲದೆ ನನ್ನ ಗಾಡಿ ನಂಬರ್, ಟೋಟಲ್ ನಂಬರ್ 9, ನನ್ನ ಲಕ್ಕಿ ನಂಬರ್ ಮೂಲ ಅಂಕ 9. ಈ ಲೆವೆಲ್ ಮ್ಯಾನಿಫೆಸ್ಟೇಷನ್ ಮಾಡಿದ್ದೀನಿ ನಾನು. ಅಂದರೆ ಅಷ್ಟು ಕಷ್ಟ ಬಂದಿದೆ. ಓಕೆ. ಸೊ ಅದನ್ನು ತಿಳ್ಕೊಂಡ್ಮೇಲೆ ಯಾವಾಗ ಸ್ಮಾಲ್ ಥಿಂಗ್ಸಿಂದ ಶುರು ಮಾಡಿದೆ. ಫಸ್ಟ್ ಬಿಗಿನಿಂಗಲ್ಲಿ ಶುರು ಮಾಡಿದಾಗ ಸ್ಮಾಲ್ ಥಿಂಗ್ಸ್ ವರ್ಕ್ ಆಗೋಕ್ಕೆ ಶುರು ಆಯಿತು. ಅವಾಗಲಿಂದ ಅದೇ ಅವಳು ಅದ್ರಲ್ಲಿ ಬರೆದಿರೋದು, ನಿಮ್ಮ ಲೈಫಿನ ಡೈರೆಕ್ಟರ್ ನೀವೇ, ಕ್ರಿಯೇಟರ್ ನೀವೇ, ನಿಮಗೆ ಹೇಗೆ ಬೇಕೋ ಹಾಗೆ ನಿಮ್ಮ ಲೈಫನ್ನು ಬರ್ಕೋಬೋದು. ಸೊ ನಾನು ಬರೆದೆ, ನಂದೊಂದು ಮನೆ, ನಾನು ಕೆಲಸಕ್ಕೆ ನಾನು ಬೆಳಗ್ಗೆ ಎದ್ದರೆ ಮಲ್ಕೊಂಡ್ರೆ ನನ್ನ ಟೈಮ್ ಕೆಲಸಕ್ಕೆ ಹೋದರೆ ನನ್ನ ಬಟ್ಟೆಗಳು ರೆಡಿಯಾಗಿರ್ತವೆ. ಈ ಟೈಮ್ಗೆ ನಾನು ಕಾಫಿ ಟೀ ಕೊಡೋದಕ್ಕೆ ನನ್ನ ಜೋಡಿ ಒಬ್ಬರು ಅಂದರೆ ಕೆಲಸದವ್ರು ಇರ್ತಾರೆ ನಮ್ಮ ಮನೆಯಲ್ಲಿ ಹೆಲ್ಪಿಗೆ ಅಂತ. ಹಾಗೆ ಲೈಫನ್ನು ಲೀಡ್ ಮಾಡೋಕ್ಕೆ ಶುರು ಮಾಡಿದೆ. ಬೆಳಗ್ಗೆ ಎದ್ದರೆ ನನಗೆ ಈ ಟೈಮಿಗೆ ಕಾಫಿ ಕುಡಿತೀನಿ, ಈ ಟೈಮಿಗೆ ಹೊರಗೆ ಹೋಗ್ತೀನಿ, ಈ ಬಟ್ಟೆ ಹಾಕ್ಕೊಂಡ್ರೆ ಈ ಬಟ್ಟೆ ರೆಡಿ ಇರುತ್ತೆ. ಈ ಲೆವೆಲ್ವರೆಗೂ ನಾನು ಲೈಫನ್ನು ತೊಗೊಂಡು ಬರೋಕ್ಕೆ ಶುರು ಮಾಡಿದೆ. ಇಟ್ಸ್ ನಾಟ್ ಲೈಕ್ ಜಸ್ಟ್ ನೀವು ಅಂದ್ಕೊಂಡ್ಬಿಟ್ಟ ತಕ್ಷಣ ಆಗುತ್ತೆ ಅಂತ ಅಲ್ಲ. ನೀವು ಅಂದ್ಕೊಳ್ಳೋಕೆ ಶುರು ಮಾಡಿದಾಗ ದಾರಿಗಳು ಓಪನ್ ಆಗ್ತವೆ, ಕೆಲಸಗಳು ಓಪನ್ ಆಯಿತು. ನನಗೆ ಏನೂ ಇಲ್ಲ ಅಂತ ಕೂತಿದ್ದಾಗ ಏನೂ ಇರಲಿಲ್ಲ. ನಾನು ಇದನ್ನು ಮಾಡಲೇಬೇಕು, ಇದ್ದೇ ನನ್ನ ಲೈಫ್, ನಂಗೆ ಇದ್ದೇ ಬೇಕು, ನಂಗೆ ಇದನ್ನೇ ಬೇಕು ಅಂತ ಕೂತ್ಕೊಂಡಾಗ ಹಠ ಹಿಡಿದು ಕೂತ್ಕೊಂಡ್ರೆ ಅದೊಂದು ಹೇಳ್ತಾರೆ, ಯೂನಿವರ್ಸಿಗೆ ಆರ್ಡ್ರ್ ಕೊಡೋದಂತ. ದೋಸೆ ಬೇಕು ನನಗೆ, ಅವ್ನು ಇಡ್ಲಿ ಕೊಡ್ತಾನೆ, ವಡೆ ಕೊಡ್ತಾನೆ, ಯೂನಿವರ್ಸ್ ಎಲ್ಲ ಕೊಡ್ತಾನೆ. ನೋ, ನಂಗೆ ದೋಸೆ ಅಂದರೆ ದೋಸೆನೇ ಬೇಕು ಅಂತ ಯಾವಾಗ ಹಠ ಹಿಡಿದು ಕೂತಿರೋ ಯೂನಿವರ್ಸ್ ದೋಸೆನೇ ಕೊಡತ್ತಂತೆ. ಸೊ ಹೀಗೆ ಬಿಲೀವ್ ಮಾಡೋಕ್ಕೆ ಶುರು ಮಾಡಿದಾಗ ನಂಗೆ ಇದ್ದೇ ಬೇಕು. ಐಫೋನ್ ಅಂದರೆ ಐಫೋನ್ನೇ ಬೇಕು, ಐಫೋನ್ನೇ. ಅದಕ್ಕೆ ತಕ್ಕಂಗೆ ಕೆಲಸಗಳು ಬರೋಕ್ಕೆ ಶುರು, ಅದು ದುಡಿಯೋಕ್ಕೆ ಶುರು ಮಾಡಿದೆ. ಹೇಳ್ದಲ್ಲ, ಈವೆಂಟ್ಸ್ ಆರ್ಗನೈಸ್ ಮಾಡೋಕ್ಕೆ ಶುರು ಮಾಡಿದೆ, ಆ್ಯಂಕರಿಂಗ್ ಮಾಡೋಕ್ಕೆ ಶುರು ಮಾಡಿದೆ, ಆರ್ಟಿಕಲ್ಸ್ ಬರ್ಕೊಡೋಕ್ಕೆ ಶುರು ಮಾಡಿದೆ, ಟ್ಯೂಷನ್ಸ್ ಹೇಳ್ಕೊಡೋಕ್ಕೆ ಶುರು ಮಾಡಿದೆ, ಕೆಲಸಗಳು ಬರೋಕ್ಕೆ ಶುರು ಆಯಿತು, ಪ್ಲ್ಯಾನಿಂಗ್ಸ್ ಶುರು ಆಯಿತು. ಆ್ಯಂಡ್ ನನ್ನ ಲಕ್ ಹೇಳಿದಲ್ಲ, ನಾನು ಯಾವಾಗಲೂ ನಮ್ಮ ಮನೆಯಲ್ಲೂ ಅಷ್ಟೇ, ಎಲ್ಲ ಕಡೆಯೂ ಅಷ್ಟೇ ನಾನು ಅದೃಷ್ಟವಂತೆ ಅಂತ ನಂಬ್ತಾರೆ. ಅದು ನನಗೂ ಇದೆ. ನಾನು ಮುಟ್ಟಿದ್ದೆಲ್ಲ ಚಿನ್ನನೇ ಇಲ್ಲಿವರೆಗೂ. ಹಾಗೆ ಸೊ ಒಳ್ಳೆಯದಾಗಿದೆ. ನಾನು ಯಾರ ಜೊತೆಗಿದ್ದೆ ಎಲ್ರಿಗೂ ಒಳ್ಳೆಯದಾಗಿದೆ. ಹಾಗಾಗಿ ನಾನು ಅದನ್ನು ಬಿಲೀವ್ ಮಾಡೋಕ್ಕೆ ಶುರು ಮಾಡಿದೆ. ನನ್ನಿಂದ ಬೇರೆಯವ್ರಿಗೆ ಒಳ್ಳೇದಾಗ್ತಿದೆ ಅಂದರೆ ನನಗೂ ಒಳ್ಳೇದಾಗುತ್ತೆ ಲೈಫಲ್ಲಿ ಅನ್ನೋದನ್ನು ಬಿಲೀವ್ ಮಾಡೋಕ್ಕೆ ಶುರು ಮಾಡಿದೆ. ಆ್ಯಂಡ್ ನಮ್ಮ ರಾಯರಂತೂ ಇದ್ದೇ ಇದ್ದಾರೆ ಕೈ ಬಿಡದೆ ನಿಂತ್ಕೊಳ್ಳೋಕ್ಕೆ. ಸೊ ಆಯಿತು, ಲೈಫ್ನ ನಾನು ಅಂದ್ಕೊಂಡಂಗೆ ತೊಗೊಂಬಂದು ನಿಲ್ಲಿಸಿದ್ದೀನಿ. ಓಕೆ, ನಿಮ್ಮ ಈ ಶಾರ್ಟ್ಸ್ ಫಿಲ್ಮ್ಸ್ಗಳು ಅಥವಾ ಈ ಪ್ರಯಾಣದಲ್ಲಿ ನಿಮಗೆ ಜೊತೆಗೂಡಿದ ಕೆಲವು ತಂಡಗಳಾಗಿರ್ಬೋದು ಅಥವಾ ಬೇರೆ ಬೇರೆ ಜನರಾಗಿರ್ಬೋದು, ಇಲ್ಲೆಲ್ಲರೂ ನಿಮ್ಮ ಹಿನ್ನೆಲೆಯನ್ನು ಬಲ್ಲವರೇ ಆಗಿದ್ದರೆ ಅಥವಾ ಆ ಕುರಿತಾದ ನಿಮ್ಮ ಕುರಿತು ಕರುಣೆ ಅನುಕಂಪಗಳೇನಾದರೂ ಇದ್ವಾ ಅವ್ರಿಗೆ?
ಕರುಣೆ ಅನುಕಂಪ ಒಂದು ಕಾರ್ನರ್ ಇತ್ತಷ್ಟೇ ಬಿಟ್ರೆ ಅದಕ್ಕೋಸ್ಕರ ನಂಗೆ ಕೆಲಸ ಕೊಟ್ಟರು ನನ್ನ ಜೊತೆಗಿದ್ರು ಅನ್ನೋದು ಇಲ್ಲ. ಗೊತ್ತಿತ್ತು ನನ್ನ ಹಿನ್ನೆಲೆ ಬ್ಯಾಕ್ಗ್ರೌಂಡ್ ಎಲ್ಲ ಗೊತ್ತಿತ್ತು. ಆ ಸಾಫ್ಟ್ ಕಾರ್ನರ್ ಇತ್ತು ಅವ್ರು ಎಲ್ರಿಗೂ. ಬಟ್ ಹಾಗಂತ ಅದನ್ನೇ ಪ್ಲಸ್ ಪಾಯಿಂಟ್ ಮಾಡ್ಕೊಂಡು ಬೆಳೆದವಳು ನಾನು. ಇಲ್ಲಿವರೆಗೂ ಹಂಗೆ ನೋಡಿದ್ರೆ ನನ್ನ ಪರ್ಸನಲ್ ಲೈಫ್ ನಾನು ಓಪನ್ ಅಪ್ ಎಲ್ಲೂ ಇಟ್ಟಿಲ್ಲ. ನನ್ನ ಕ್ಲೋಸ್ ಸರ್ಕಲಲ್ಲಿ ಇರೋರಿಗೆ ಅಷ್ಟು ನಂದು ಗೊತ್ತಿರುತ್ತೆ ಬಿಟ್ರೆ ನಾನು ಎಲ್ಲೂ ಪಬ್ಲಿಕ್ಲಿ ಇಡೋದಿಲ್ಲ. ನಂಗೆ ಸಾಫ್ಟ್ ಕಾರ್ನರ್ ಬೇಡ ನಿಮ್ಮಿಂದ. ಸೊ ನಾನು ಯಾಕೆ ನನ್ನ ಪ್ರೈವೇಟ್ ಲೈಫ್ನ ಹೇಳಿ. ಸೊ ನನ್ನ ಕ್ಲೋಸ್ ಸರ್ಕಲ್ ನಂದು ಏನು ಟೀಮ್ ಅಂತ ಇತ್ತಲ್ಲ, ಆ ಟೀಮಿಗೆ ನನ್ನ ಬಗ್ಗೆ ಇನ್ ಆ್ಯಂಡ್ ಔಟ್ ಎಲ್ಲನೂ ಗೊತ್ತಿತ್ತು. ಬಟ್ ಸ್ಟಿಲ್ ಅದೇನೆ, ಅದು ಒಂದು ಮೂಲೆಯಲ್ಲಿ ಎತ್ತಿಷ್ಟ ಬಿಟ್ರೆ ನನ್ನ ಕೆಲಸ ಸರ್ 80+ ಶಾರ್ಟ್ ಫಾರ್ಮಿಗೆ ಒಂದು ಸಾಫ್ಟ್ ಕಾರ್ನರಿಂದ ಸಿಗೋದಿಲ್ಲ. ಅದು ಒಂದೇ ಟೀಮ್ ಜೊತೆಗೆಲ್ಲ ಬೇರೆ ಬೇರೆ ಎಲ್ಲ ಹೆಂಗೆ ಅಂದರೆ ಈ ಕ್ಯಾರೆಕ್ಟರ್ ಬರೆದು ಈ ಕ್ಯಾರೆಕ್ಟರ್ ಅಂದರೆ ಭೂಮಿಕಾ ಅಷ್ಟೇ ಮಾಡಬಲ್ಲ ಅಂತಹ ಕ್ಯಾರೆಕ್ಟರ್ಗಳನ್ನ ಬರೆದು ಭೂಮಿಕಾನ ಕರೀತಿದ್ರು. ಆ ಥರ ಇರುವಾಗ ನನ್ನಲ್ಲೂ ಸ್ವಲ್ಪ ಟ್ಯಾಲೆಂಟ್ ಅನ್ನೋದು ಇತ್ತಲ್ಲ. ಎನಿವೆ ನಾನು ಜನರಲ್ಲಿರೋ ಕೆಲವು ಗೊಂದಲಗಳನ್ನು ಕೇಳಿದೆ ಅಷ್ಟೇ. ಬಟ್ ನನಗೆ ಅರ್ಥವಾಗುತ್ತೆ. ಎಸ್ ಇಲ್ಲಿ ನಾನು ಅನೇಕರ ಪ್ರತಿನಿಧಿಯಾಗಿದ್ದೇನೆ ಅಷ್ಟೇ. ಹೌದು, ಇಲ್ಲ, ವೆರಿ ವ್ಯಾಲಿಡ್ ಕ್ವೆಶನ್ಸ್. ಬಿಕಾಸ್ ಜನ ಅದೇ ಬೆಳೆದೇ ಹೌದು ಅವರಿಂದ ಹಾಗಂತ ಸುಮ್ಮನೆ ಬೆಳಿಲಿಲ್ಲ ಅಲ್ಲ. ನನಗೆ ಒಂದು ಊಟ ಮಾಡಲಿಕ್ಕೆ ಅನ್ನ ಇದೆ ನನ್ನ ಹತ್ರ, ತಟ್ಟೆ ಬೇಕಿತ್ತು, ನೀವು ತಟ್ಟೆ ಕೊಟ್ರಿ, ವೆರಿ ಥ್ಯಾಂಕ್ಫುಲ್, ಐ ಆಮ್ ವೆರಿ ಹ್ಯಾಪಿ. ಬಟ್ ನನ್ನ ಹತ್ರ ಅನ್ನ ರೆಡಿ ಇದೆ, ಆಗಲೇ ತಿನ್ಲಿಕ್ಕೆ ರೆಡಿ ಇತ್ತು, ತಟ್ಟೆ ನೀವು ಕೊಟ್ಟರೆ ನಾನು ಅದಕ್ಕೆ ಕೃತಜ್ಞತೆ. ಇಬ್ಬರು ಸೇರಿ ಕೆಲಸ, ಅನ್ನ ತಟ್ಟೆ ಎರಡೂ ಸೇರಿ ನಾನು ಊಟ ಮಾಡಿದೆ. ಇಬ್ಬರಿಗೂ ಅಷ್ಟಲ್ಲ, ಅವರು ಗ್ರೋತ್ ಆದರೂ ನಾನು ಗ್ರೋತ್ ಆದೆ. ಇದು ನನಗೆ ಒಬ್ಳಿಗೆ ಗ್ರೋತ್ ಆಯಿತು ಅಂತ ಇಲ್ಲ ಅಲ್ಲ. ಆ್ಯಕ್ಚುಲಿ ನಾನು ಅದನ್ನೇ ಹೇಳಲಿಕ್ಕೆ ಬಂದೆ. ಆ್ಯಂಡ್ ಅವರು ಬೆಳೆದಿದ್ದಾರೆ, ನನಗೇನೋ ಜಾಸ್ತಿ ಬೆಳೆದಿದ್ದಾರೆ. ಅಲ್ಲ, ಬಹುಶಃ ಅವರು ಅದನ್ನು ಒಪ್ಕೊಳ್ಬೋದು. ಅದೇ ಹೇಳಿದಲ್ಲ, ಅವರು ನೆಕ್ಸ್ಟ್ ಲೆವೆಲಲ್ಲಿ ಇದ್ದಾರೆ ಸರ್. ಅವ್ರಿಗೆ ಯಾವುದು ಪ್ರಾಬ್ಲಮೇ ಇಲ್ಲ. ಅವ್ರು ಅದನ್ನೇ ಹೇಳ್ತಾರೆ. ಅಂದ್ರೆ ನಮ್ಗಳಿಗೆ ಪ್ರಾಬ್ಲಮ್ ಮ್ಯಾಟ್ರ್ ಅಲ್ವೇ ಇಲ್ಲ. ನಿಮ್ಮನ್ನ ದೂಷಿಸ್ಲಿಕ್ಕೆ ಒಂದು ಕಾರಣ ಬೇಕಷ್ಟೇ ಅವ್ರಿಗೆ. ಹೌದು, ಜನಕ್ಕೆ ಒಂದು ಕಾರಣ ಬೇಕು. ನಾನು ಇಷ್ಟು ಬೆಳೆದೆ ಅಲ್ಲ, ಕೆಲವರಿಗೆ ಸಹಿಸ್ಕೊಳ್ಳಿಕ್ಕೆ ಆಗೋದಿಲ್ವೇನೋ. ಓಕೆ, ಇದಾರ ಅಂತವ್ರು ನಿಮ್ಮ ಬದುಕಲ್ಲಿ? ಅಯ್ಯೋ ತುಂಬಾ ಜನ ಇದ್ದಾರೆ. ನನ್ಗೆ ಹಂಗೆ ನೋಡಿದ್ರೆ ನನ್ಗೆ ಸಪೋರ್ಟರ್ ಏಟ್ರಸೇ ಜಾಸ್ತಿ ಅನ್ಬೋದು. ಹಂಗ ಮಾರ್ಕೆಟಲ್ಲಿ ಇರ್ತೀರಾ? ಅಲ್ಲ, ಏನು ಮಾಡಿದ್ರು ಏನೋ ಮಾಡಿ ಬದುಕ್ತಾಳಲ್ಲ. ಏನು ಮಾಡಲಿ, ಇವರು ಬದುಕಲೇಬೇಕು. ಇನ್ ಕೇಸ್ ನೀವು ತೀರಾ ಪಾತಾಳಕ್ಕೆ ಬಂದ್ರು ಅಂದ್ರು ಅದಕ್ಕೂ ಮಾತಾಡ್ತಾರೆ. ಹೌದು, ನೋಡಿ ಹಿಂಗೆ ಆಗ್ಬೇಕಿತ್ತು. ಬಂದಿದ್ದಲ್ಲ, ಗೊತ್ತಿತ್ತು ಇವಳಿಗೆ ಬರ್ತಾಳೆ ಅಂತ ನನಗೆ ಗೊತ್ತಿತ್ತು ಅಂತಾರೆ. ಎನಿವೆ, ನನಗೆ ನಿಮ್ಮ ಬದುಕನ್ನು ನೋಡಿದಾಗ ಹುಡುಗಿಯಾಗಿ ತಂದೆ ತಾಯಿಗಳಿಂದ ಒಂದು ಸ್ವಲ್ಪ ದೂರ ಇದ್ದು ಅಥವಾ ಯಾಕೋ ಅದರಿಂದ ವಂಚಿತರಾಗಿ ಎಲ್ಲೂ ತಪ್ಪು ಮಾರ್ಗ ಹಿಡಿದೇನೆ ಒಂದು ಬದುಕನ್ನು ಕಟ್ಟಿಕೊಳ್ಳೋದಿದೆಯಲ್ಲ, ಎಷ್ಟು ಸವಾಲದು, ಮತ್ತು ಅಲ್ಲಿ ಬರುವ ಸವಾಲುಗಳೇನು ನಿಮಗೆ ಆ್ಯಕ್ಚುಲಿ? ಅದನ್ನು ಕ್ವಶನ್ ನೀವು ಹಿಟ್ರೆ ನನಗೆ ನಾನೇ ಯಾವತ್ತಿಗೂ ಪ್ರೌಡ್ ಅಂತ ಒಂದು ಚಪ್ಪಾಳೆ ಹೊಡ್ಕೋತೀನಿ. ನನಗೋಸ್ಕರ ನಾನು ಹೊಡ್ಕೋತೀನಿ ಖಂಡಿತವಾಗ್ಲೂ. ಬಿಕಾಸ್ ಎಸ್, ಈ ಮಾತನ್ನು ಎಲ್ಲ ಉತ್ತರ ಕರ್ನಾಟಕದಲ್ಲಿ ನಂಗೇನು ಕ್ರಿಯೇಟರ್ಸ್ ಎಲ್ಲರೂ ಗೊತ್ತಿದ್ರಲ್ಲ, ತುಂಬ ಜನ ನನ್ನನ್ನು ಎಕ್ಸಾಂಪಲ್ ಕೊಟ್ಟು ಬೇರೆ ಹೆಣ್ಮಕ್ಳಿಗೆ ತೋರಿಸಿ ಹೇಳೋರು. ಅವಳು ನೋಡಿರಿ, ಅವಳಿಗೆ ಹೇಳೋರಿಲ್ಲ ಕೇಳೋರಿಲ್ಲ, ಅವಳು ಆಡಿದ್ದೆ ದುನಿಯಾ. ಮತ್ತು ಬೆಂಗಳೂರು ಅನ್ನೋ ಸಿಟಿನಲ್ಲಿ ಬೆಳೆದವಳು, ಬೆಂಗಳೂರಲ್ಲಿ ಇದ್ದವಳು, ನನ್ನೂರೇ ಬೆಂಗಳೂರೇ. ಆ್ಯಕ್ಚುಲಿ ನಾನು ಬೆಂಗಳೂರೇ ಲೋಕಲ್ ನಾನು, ಬಟ್ ಉತ್ತರ ಕರ್ನಾಟಕ ಜಾಸ್ತಿ ಹೋಗಿತ್ತು. ಸೊ ಬೆಂಗಳೂರಲ್ಲಿ ಅವಳಿಗೆ ಎಲ್ಲ ಆಪರ್ಚುನಿಟಿ ಇದ್ದು ಏನು ಮಾಡಿದ್ರು ಹೇಳಕ್ಕೆ ಕೇಳದೆ ಇದ್ದಂತಹ ಪರಿಸ್ಥಿತಿಯಲ್ಲಿ ಇದ್ರೂ ಕೂಡ ಅವಳು ನಿಯತ್ತಾಗಿ ದುಡ್ದು ಬದುಕ್ತಾಳೆ ಅಂತ ತುಂಬ ಜನಕ್ಕೆ ಎಕ್ಸಾಂಪಲ್ ಕೊಟ್ಟು ನನ್ನನ್ನು ತೋರಿಸಿ ಹೇಳಿರೋದು ಉಂಟು. ಅದನ್ನು ನನಗೂ ಹೇಳ್ದಂಗೆ ಪ್ರೌಡ್ ಇದೆ. ಎಸ್, ಫೇಸಸ್ ಅಂತೂ ಅಯ್ಯೋ ನೀವು ಕೇಳೋದೇ ಬೇಡ. ನಾನು ಅವಾಗಲೇ ಹೇಳಿದ್ನಲ್ಲ, ಕಂಡವರೆಲ್ಲ. ಅದಕ್ಕೆ ನಾನು ಅಲ್ಲಿಂದ ಶುರು ಮಾಡಿದ್ದು ನನ್ನ ಪರ್ಸನಲ್ ಲೈಫ್ನ ಎಲ್ಲೂ ಹೇಳ್ಕೊಳ್ತಾ ಇರೋದು. ಬಿಕಾಸ್ ಸರ್ ಏನಾಗುತ್ತೆ, ಒಂದು ಹೆಣ್ಣು ಹುಡುಗಿ ಏನೂ ಇಲ್ಲ, ಅವಳಿಗೆ ಸಪೋರ್ಟ್ ಇಲ್ಲ, ಹಿಂದಿಲ್ಲ ಮುಂದಿಲ್ಲ ಅಂದರೆ ಜನಕ್ಕೆ ಈಸಿ. ಎಸ್ಪೆಷಲಿ ಗಂಡಸ್ರಂತ ಬಂದಾಗ ಅವ್ರಿಗೆ ವೆರಿ ಈಸಿ. ಒಂದು ಪ್ರೀತಿ ಅನ್ನೋ ಹೆಸರಲ್ಲಿ ಬರ್ತಾರಾ, ಅವಳನ್ನು ಹೆಂಗೆ ಬೇಕೋ ಹಂಗೆ ಯುಟಿಲೈಸ್ ಮಾಡ್ಕೊಂಡು ಅವಳನ್ನು ಬಿಟ್ಟು ಓಡೋದ್ರೂ ಹೇಳೋರಿಲ್ಲ ಕೇಳೋರಿಲ್ಲ. ಸೊ ಈ ಥರ ತುಂಬ ಬಂದಿದೆ ನನಗೆ. ಅಯ್ಯೋ ಕೇಳಬೇಡಿ, ಹೇಳಿದೆ ಅಲ್ಲ, ತಿನ್ನೋ ಗತಿ ಇಲ್ಲದೆ ಇರೋ ಟೈಮ್ನಲ್ಲಿ ಮನೆ ಮುಂದೆ ನಿಂತು ಬಾಗಿಲು ಬಡ್ದು 100 ರೂಪಾಯಿ ಕೊಡ್ತೀನಿ ಬಾ, 1000 ರೂಪಾಯಿ ಕೊಡ್ತೀನಿ ಬಾ, ಒಂದೊತ್ತು ಊಟ ಕೊಡ್ತೀನಿ ಬಾ, ಕೆಲಸ ಮಾಡಬೇಕಾ ಬಾ ಇಲ್ಲಿ ನೀನು. ನನಗೆ ಕೆಲವೊಂದು ಕಾಸ್ಟಿಂಗ್ ಡೈರೆಕ್ಟರ್ಸ್ ಅನ್ನೋ ಹೆಸರುಗಳಲ್ಲಿ ಅವ್ರು ನಿಜವಾಗ್ಲೂ ಕಾಸ್ಟಿಂಗ್ ಡೈರೆಕ್ಟರಾ, ಇಂಡಸ್ಟ್ರಿನಲ್ಲಿ ಇದ್ದಾರಾ ಇಲ್ವಾ ಏನೋ ಗೊತ್ತಿಲ್ಲ, ಬರೋದು ನಿಮ್ಮ ನಂಬರ್ ಇಲ್ಲಿಂದ ಸಿಕ್ತು ಮೇಡಮ್, ಹಾಂ ಸರ್ ಹೇಳಿ, ಇದೊಂದು ಹೀರೋಯಿನಿಗೆ ಸೆಲೆಕ್ಟ್ ಆಗಿದ್ದೀರಾ, ನೀವು ಫೋಟೋಸ್ಗಳ ಕಳಿಸ್ಕೊಡಿ. ಓಕೆ, ಸ್ಯಾರಿ ಫೋಟೋಸು, ನನ್ನ ಫೋಟೋಸ್ಗಳು ಏನು ಶೂಟ್ಗಳಾಗಿದೆ ಕಳಿಸ್ಕೊಡುವೆ. ಇಲ್ಲ ಮೇಡಮ್, ಅವರಿಗೆ ಕೆಲವೊಂದು ಓಪನ್ ಫೋಟೋ ಅಂದರೆ ಏನು ಸರ್? ಇಲ್ಲ ಸ್ವಲ್ಪ ಬೋಲ್ಡ್ ಇರೋ ಫೋಟೋಸ್ಗಳು ಬೇಕೆ. ಬೋಲ್ಡ್ ಫೋಟೋಸ್ ಅಂದರೆ ನಿಮ್ಮ ಪ್ರಕಾರ ಏನು? ಇಲ್ಲ ನೀವು ಸ್ವಲ್ಪ ಸೆಮಿ ನ್ಯೂಡಲ್ ಫೋಟೋಸ್ಗಳು, ಹಿಂಗೆ ಡೈರೆಕ್ಟಾಗಿ ನನ್ನ ಹತ್ರ ಕೆಲವೊಂದು ಇನ್ನೂ ಇಟ್ಕೊಂಡಿದ್ದೀನಿ, ಫೋಟೋಗಳನ್ನ ಕಳಿಸಿ, ಈ ಥರ ನೀವು ಕಳಿಸಿ ಅಂತ ಹೇಳಿ. ಅರ್ಥಾತ್ ಅರೆಬೆತ್ತಲೆ. ಎಕ್ಸಾಕ್ಟ್ಲಿ. ನಾನು ನೀವೇನು ಹೀರೋಯಿನ್ ಈ ಥರ ಕ್ಯಾರೆಕ್ಟ್ರ್ ಯಾರು ಮಾಡ್ತಾರೆ ಸರ್? ಇಲ್ಲ ಕತೆ ಕೇಳತ್ತೆ, ನಾನು ಮಾಡೋದಿಲ್ಲ ಸರ್. ಕತೆ ಕೇಳತ್ತೆ ಮೇಡಮ್, ನಿಮ್ಗೇನು ದುಡ್ಡು ಕೊಡ್ತೀವಲ್ಲ, ಕತೆ ಬರೆಯೋರು ಯಾರು ಹಂಗಿದ್ರೆ? ನಾನು ಮಾಡೋದಿಲ್ಲ ಸರ್ ಅಂದ್ರೂ ಕೂಡ ಎಷ್ಟೆಲ್ಲ ಡಿಸ್ಟರ್ಬ್ಸ್ ಮಾಡೋರು ಗೊತ್ತಾ? ಅಯ್ಯೋ, ಮೆಸೇಜ್ಗಳ ಮೇಲೆ ಮೆಸೇಜು, ಕಾಲ್, ನಿಮ್ಗೇನು ಬಂದ್ ಮಾಡಿ
ಮತ್ತು ಓಪನ್ಲಿ ಮಾತಾಡೋರು, ನೀವು ಸ್ವಲ್ಪ ದಿನ ಇವ್ರ ಜೊತೆ ಇಲ್ಲಿ ಟ್ರಿಪ್ ಹೋಗಿ ಬರಬೇಕು, ಈ ಥರ ಫೇಸ್ಗಳನ್ನೆಲ್ಲ ತುಂಬ ನೋಡಿದ್ದೀನಿ ಸರ್. ಎಷ್ಟೊಂದಿದೆ. ಅದೇ ಅನ್ನಲ್ಲ ಅಂದ್ರೆ ಈ ಶಾರ್ಟ್ಸ್ ಸಿನಿಮಾಗಳ ಇಲ್ಲ ಫಿಲಮ್ಗಳಿಗೆ ಅಂತ ಅಲ್ಲಲ್ಲ, ಇದೆಲ್ಲ ಆದ್ಮೇಲೆ ಹೌದು ನೀವು ಗುರುತಿಸಲ್ಪಟ್ಟ ಮೇಲೆ. ಗುರುತಿಸಲ್ಪಟ್ಟ ಮೇಲೂ ಇತ್ತು, ಬಟ್ ಕಮ್ಮಿ ಆಯಿತು. ಗುರುತಿಸಲ್ಪಟ್ಟಕ್ಕೆ ಶುರು ಮಾಡಿದ್ಮೇಲೆ ಕಮ್ಮಿ ಆಗಕ್ಕೆ ಶುರು ಆಯಿತು. ಬಟ್ ಅದಕ್ಕೆ ಮುಂಚೆ ನೋಡಿ ಇಲ್ಲೊಂದು ಸೈಕಾಲಜಿಕಲ್ ಥಿಂಗ್ಸ್ ಇದೆ. ಅಂದರೆ ನಿಮ್ಗೆ ಯಾವಾಗ ಜನ ಬೆಂಬಲ ಇದೆ ಅಂತ ಅಥವಾ ಒಂದು ಮಟ್ಟಿಗೆ ಆಗುತ್ತೋ ದುಷ್ಟ ಕಣ್ಣುಗಳು ನಿಧಾನ ನಿಮ್ಮಿಂದ ಮರೆಯಾಗುತ್ತೆ. ಮತ್ತು ಅವ್ರು ಯಾರೂ ನಾನು ಯಾವತ್ತೂ ನೋಡೇ ಇಲ್ಲ. ಅವ್ರು ಇಂಡಸ್ಟ್ರಿಯವರು, ನಾವು ಕಾಸ್ಟಿಂಗ್ ಡೈರೆಕ್ಟರ್ ಅಂತ ನಾನು ಅದನ್ನೇ ಕೇಳಿದೆ. ನೀವು ಕಾಸ್ಟಿಂಗ್ ಡೈರೆಕ್ಟರ್ ಆದರೆ ಕೊಡಿ, ನಿಮ್ದು ಏನಾದರೂ ಒಂದು ಐಡೆಂಟಿಟಿ ಇರಬೇಕು ಅನ್ನೋದು. ತುಂಬ ಜನ ಅಂದರೆ ಮೋಸ ಮಾಡೋರೇ ಇದ್ದಾರೆ. ಎಷ್ಟೋ ಹೆಣ್ಮಕ್ಳು ಪಾಪ ತಮ್ಮ ಜೀವನಗಳನ್ನ ಹಾಳು ಮಾಡ್ಕೊಂಡಿರಿದ್ದಾರೆ. ಬಿಕಾಸ್ ಏನಾಗುತ್ತೆ ಗೊತ್ತಾ, ಇವತ್ತಿನ ದಿನಕ್ಕೆ ಫೇಮ್ ಅಂತ ಬಂದರೆ ನಮಗೆ ಸಿಕ್ಕಾಪಟ್ಟೆ ನಾವು ದುಡಿಬೋದು ಅಂತ ಹೇಳಿ ಊರುಗಳಲ್ಲಿ ಹಳ್ಳಿಗಳು ಬಿಟ್ಟು ಬರ್ತಾರೆ, ಹಳ್ಳಿಗಳಿಂದ ಊರಿಗೆ ಬರ್ತಾರೆ. ಇಲ್ಲಿ ಬಂದು ಈ ಥರ ಮೋಸ ಮಾಡೋರನ್ನ ನಂಬ್ಕೊಂಡು ಜೀವನಗಳನ್ನ ಹಾಳು ಮಾಡ್ಕೊಂಡಂಥ ಹೆಣ್ಮಕ್ಳಿದ್ದಾರೆ. ನನ್ನಲ್ಲಿ ಅದೇ ಹೇಳಿದ್ನಲ್ಲ ಸರ್, ನನಗೆ ಯಾವತ್ತಿಗೂ ಅಷ್ಟೇ ತುಂಬ ಕಷ್ಟ ನೋಡಿದವಳು, ತುಂಬ ಅಂದರೆ ವರ್ಸ್ಟ್ ಲೈಫನ್ನು ನೋಡಿದವಳು ನಾನು. ತಿನ್ನಕ್ಕೆ ಹೇಳ್ದಲ್ಲ, ಇಲ್ಲದೇ ಇರೋ ಲೈಫ್ನಲ್ಲೂ ಕೂಡ ಏನೋ ಗೊತ್ತಿಲ್ಲ, ಯಾವತ್ತೂ ಅಷ್ಟೇ ಒಂದು ಪಾಸಿಟಿವ್ ಎನರ್ಜಿ ಯಾವತ್ತೂ ನನ್ನನ್ನು ಕಾಯ್ತಾ ಇತ್ತು. ನಾನು ಅದನ್ನು ಯಾವತ್ತಿಗೂ ರಾಯರು ಅಂತ ಹೇಳ್ತೆ, ಅವತ್ತಿಗೂ ರಾಯರು ಅಂತಲೇ ಇಟ್ಕೊಂಡಿದ್ದೆ ಬಿಡಿ. ಬಟ್ ಇವತ್ತಿಗಂತೂ 100% ನಾನು ನಂಬೋದೇವ ಅವರು ರಾಯರು ಅಂತಲೂ ಇಟ್ಕೊಂಡಿದ್ದೆ. ಒಂದು ಸೆಕೆಂಡ್ ಕೂಡ ನನ್ನಲ್ಲಿ ಹಿಂಗೆ ಅಯ್ಯೋ ಮಾಡಿದರೆ ಚೆನ್ನಾಗಿರ್ತಿತ್ತಾ ಅನ್ನೋ ಯೋಚನೆ ಕೂಡ ನನ್ನಲ್ಲಿ ಬಂದಿಲ್ಲ. ಒಂದು ಸೆಕೆಂಡ್ ಕೂಡ ನಾನು ನೆಗೆಟಿವ್ ಥಾಟ್ ಮಾಡಿಲ್ಲ. ಕೆಟ್ಟ ಕೆಲಸಗಳನ್ನ ಮಾಡಿ ದುಡಿದು ಭಾಳ ಈಸಿ ಸರ್. ಹೆಣ್ಮಕ್ಳಿಗೆ ದುಡ್ಕೊಳ್ಳೋದು, ಸ್ವಲ್ಪ ನೋಡೋಕೆ ಚೆನ್ನಾಗಿದ್ದು, ಸ್ವಲ್ಪ ಚೆನ್ನಾಗಿ ಮಾತಾಡ್ತೀರಾ ನೀವು ಅಂದರೆ ತುಂಬ ಚೆನ್ನಾಗಿ ದುಡಿಮೆ ಈಸಿ. ಬಟ್ ಎಲ್ಲೂ ದಾರಿ ತಪ್ಪದೆ ಇಲ್ಲಿವರೆಗೂ ಹಿಂಗೆ ನಿಯತ್ತಾಗಿ ನಿಂತಿದ್ದೀನಿ ಅಂತೇಳಿ ಭಾಳ ಪ್ರೌಡ್ ಇದೆ. ಅದನ್ನು ಕಾದಿದ್ದು ಕರ್ಕೊಂಬಂದು ನಿಲ್ಲಿಸಿದ್ದು ನನ್ನ ರಾಯರು. ನಡತೆ ಎಷ್ಟು ಮುಖ್ಯವಾಗುತ್ತೆ ಒಂದು ಇಡೀ ಸಮಾಜದಲ್ಲಿ ಬದುಕಬೇಕಾದ್ರೆ. ಇನ್ಫ್ಯಾಕ್ಟ್ ನೀವು ಆ ವಿಚಾರದಲ್ಲಿ ಕೆಲವೊಮ್ಮೆ ಕಾಂಪ್ರಮೈಸ್ ಅನ್ನೋ ಸಂಗತಿಯನ್ನು ಫೇಮ್ ಅಥವಾ ಹಣದ ಕಾರಣಕ್ಕೆ ನೀವು ಯಾರಿಗೂ ಗೊತ್ತಾಗಲ್ಲ ಬಿಡು ಅಂತ ಮುಂದುವರೆದ್ರೂ ಕೂಡ ಕರ್ಮ ನಿಮ್ಮನ್ನು ಹಿಂಬಾಲಿಸುತ್ತೆ. ಮತ್ತೆ ಅಂತರಾತ್ಮ ಅನ್ನೋದೊಂದಿರುತ್ತಲ್ಲ. ನಾನಿವತ್ತು ಫಾರ್ ಎಕ್ಸಾಂಪಲ್ ನೀವು ಹೇಳ್ದಂಗೆ ಆ ಥರ ಕೆಲಸ ಮಾಡ್ಕೊಂಡು ಬಂದು ಕನ್ನಡಿ ಮುಂದೆ ನಿಂತ್ಕೊಂಡಾಗ ಅಲ್ಲಿ ನಾನು ನೋಡ್ಕೊಳ್ಳೋದು ನನಗಂತೂ ಗೊತ್ತಿರುತ್ತೆ, ನನ್ನ ಸೋಲಿಗೆ ಗೊತ್ತಿರುತ್ತೆ. ಅಲ್ಟಿಮೇಟ್ ಈ ದೇಹ ಅಲ್ಲ, ಸೋಲ್. ಈ ದೇಹ ಸುಟ್ಟೋಗುತ್ತೆ, ಒಳಗಿರೋ ಸೋಲ್ ಮತ್ತೆ ಕರ್ಮ ಎಂಡ್ ಆಗಿಲ್ಲ ಅಂತ ಹೇಳಿದ್ರೆ ಮೋಕ್ಷ ಸಿಗೋವರೆಗೂ, ನೀವು ದೇವರನ್ನ ತಲುಪೋವರೆಗೂ ದ ಫೈನಲ್ ಸ್ಟೇಜ್ ಇಸ್ ಮೋಕ್ಷ. ನಾವ್ಯಾರು ಮೋಕ್ಷನ ಪಡ್ಕೊಳ್ಳೋ ಅಷ್ಟೊತ್ತು ಇನ್ನೂ ಮಾಡಿಲ್ಲಪ್ಪ, ಇನ್ನೂ ಟೈಮ್ ಇದೆ ಭಾಳ ಮೋಕ್ಷ ಪಡ್ಕೊಳ್ಳೋಷ್ಟಕ್ಕೆ. ಸೊ ಅಲ್ಲಿವರೆಗೂ ಸೋಲ್ಗೆ ಪುಣ್ಯ ಮಾಡಿದೀವಿ, ದೇಹ ಸಿಕ್ಕಿದೆ, ಮನುಷ್ಯನ ದೇಹ ಸಿಕ್ಕಿದೆ. ನಮಗೆ ನಾಯಿನೋ, ನರಿನೋ, ಸಿಂಹನೋ ಅಥವಾ ಒಂದು ಇಲಿನೋ ಯಾವುದೋ ಒಂದು ಸೋಲ್ ಹೋಗ್ಲೇಬೇಕಾ, ಸೋಲ್ ಎಲ್ಲಾದರೂ ಹೋಗ್ಕೋಬೇಕು. ಅಂಥದ್ರಲ್ಲಿ ಮನುಷ್ಯನ ದೇಹ ಸಿಕ್ಕಿದಾಗ ಗೊತ್ತಿದೆ ಯಾವ್ದು ತಪ್ಪು ಯಾವ್ದು ಸರಿ ಅಂತ ಜಡ್ಜ್ ಮಾಡೋ ಅಷ್ಟು ಕೆಪಾಸಿಟಿ ನಮ್ಮ ಹತ್ರ ಇದೆ. ವಿವೇಕಯುತವಾದ ಜನ್ಮ ಗೊತ್ತಿದ್ರೂ ಕೂಡ ನಾವು ತಪ್ಪು ಮಾಡಿರ್ತೀವಿ ಅಂದರೆ ಸೋಲ್ ಅದೇ ಎನರ್ಜಿ ಇಟ್ಕೊಂಡಿರುತ್ತೆ. ಏಕೆ ಇದನ್ನು ಇತ್ತೀಕಿಗೆ ತಪ್ಪು ಮಾಡಿದ್ಲು ಇಟ್ಕೊಂಡಿರ್ತೀನಿ, ಮತ್ತು ಅದನ್ನು ತೀರ್ಸೋವರೆಗೂ ಯಾಕೆ ಬೇಕು ಸರ್ ಭೂಮಿ ಮೇಲೆ ಬರೋದು. ನಾನು ಈ ಸಲ ಅಂತೂ ಡಿಸೈಡ್ ಆಗಿಬಿಟ್ಟಿದ್ದೀನಿ, ಯಾವಾಗ ಇದೆಲ್ಲ ಓದೋಕ್ಕೆ ಶುರುವಾಗಿದ್ದೀನೋ ಎಷ್ಟಾಗುತ್ತೋ ಅಷ್ಟು ಪುಣ್ಯಗಳು ಮಾಡಿ, ಎಷ್ಟಾಗುತ್ತೋ ಅಷ್ಟು ಕರ್ಮಗಳನ್ನೆಲ್ಲ ಎರೇಸ್ ಮಾಡಿ ಮೋಕ್ಷ ತೊಗೊಂಡು ಹೋಗ್ಬಿಡ್ಬೇಕು, ಮತ್ತೆ ಬರಲ್ಲ ನಾನು ವಾಪಸ್ ಭೂಮಿ ಮೇಲೆ ಅಂತ. ಇರಲಿ, ಖಂಡಿತ ಅದು ನಿಮ್ಮನ್ನು ಆ ಕಡೆ ಕರ್ಕೊಂಡು ಹೋಗುತ್ತೆ. ಯಾಕಂದರೆ ನಿಮ್ಮ ಆಲೋಚನೆಗಳೇ ನಿಮ್ಮ ನಾಳೆಗಳನ್ನು ನಿರ್ಧಾರ ಮಾಡ್ತವೆ. ಸೊ ಇದರ ಜ್ಞಾನವನ್ನು ಇಟ್ಟುಕೊಂಡು ನಾವು ಹೆಜ್ಜೆ ಇಡೋದಾದರೆ, ಧರ್ಮಗಳ ಪ್ರಜ್ಞೆ ಇದ್ದರೆ ನಾವು ಬಂದಿರೋ ಕರ್ಮವನ್ನಂತೂ ಸವಿಸ್ಲೇಬೇಕು. ನೀವೆಂಥ ದೊಡ್ಡ ಭಕ್ತರಾಗಿರಿ, ಅದು ಬೇರೆ ವಿಚಾರ. ಆದರೆ ನಮ್ಮ ಪ್ರಜ್ಞೆಯಲ್ಲಿ ಇರಬೇಕಾದ್ದು ಅಟ್ಲೀಸ್ಟ್ ಇಲ್ಲಿ ಎಕ್ಸ್ಟ್ರಾ ಏನೂ ಮಾಡಬಾರ್ದು, ಅಷ್ಟೇ ಮಾಡಬಾರ್ದು. ಬಂದಿರೋದು ಅನುಭವಿಸೋಣ ಕಣಪ್ಪ, ಮಾಡಿದ್ರೆ ಪುಣ್ಯ ಮಾಡೋಣ. ಹೌದು, ಯಾಕಂದ್ರೆ ಪುಣ್ಯವೂ ಕೂಡ ಬಂಧನವೇ. ನಾನು ಮಾಡದೆ ಪುಣ್ಯ ಕೆಲಸವೇ ಹೌದು, ನನ್ನಿಂದ ಆಯ್ತು ಅಂದಾಗ ಅದು ಬಂಧನ, ನೀನು ಅದಕ್ಕೂ ಬರಬೇಕಲ್ಲ. ಹೌದು. ಸೊ ಹಾಗಾಗಿ ಕೃಷ್ಣಾರ್ಪಣ ಮಸ್ತು ಅನ್ನೋದೇ ಮೋಕ್ಷದ ಏಕೈಕ ಮಂತ್ರ. ಕೆಲವರು ಹೇಳ್ತಾ ಇರ್ತಾರೆ ಮಾತನ್ನ, ಮುಂದಿನ ಜನ್ಮ ಇದೆಲ್ಲ ಈ ಸಲ ಮಾಡ್ಬಿಡ್ತೀನಿ ಬಿಡು, ಮುಂದಿನ ಜನ್ಮದಲ್ಲಿ ನೋಡ್ಕೋತೀನಿ ಅಂತ. ನನ್ಗೊಂದು ತಲೆಯಲ್ಲಿ ಇದೆಲ್ಲ ಶುರು ಮಾಡಿದ್ಮೇಲೆ ಸ್ಪಿರಿಚುವಲ್ ತಲೆಯಲ್ಲಿ ಓಡೋಕೆ ಶುರು ಆಗಿದ್ದು, ದೇವರು ಒಂದು ಹೇಳ್ತಾನೆ, ನೀನೆಲ್ಲ ಕರ್ಮಗಳನ್ನ ಮುಗಿಸ್ಕೊಂಡು ನನ್ನ ಹತ್ರ ಬಂದಿರು ಅನ್ನೋದು ಒಂದು ಮೋಕ್ಷ ಕೊಡ್ತೀನಿ. ಅಲ್ಲಿ ಅದನ್ನು ನನಗೆ ದೇವ್ರ ಹತ್ರ ಇರೋದು ಖುಷಿ. ದೇವ್ರ ಪಕ್ಕದಲ್ಲಿ ನೀವು ಕೂತ್ಕೊಂಡು ಇಮ್ಯಾಜಿನ್ ಮಾಡಿ, ಮೋಕ್ಷ ಸಿಕ್ಕಿ ನೀವು ದೇವ್ರ ಪಕ್ಕದಲ್ಲಿ ಕೂತಿದ್ದೀರಾ, ಅಥವಾ ದೇವ್ರ ಸೇವೆ ಮಾಡ್ತಾ ಇದ್ದೀರಾ ಡೈರೆಕ್ಟಾಗಿ. ಹಿಂಗೆ ದೇವ್ರ ಹತ್ರ ಪೂಜೆ ಮಾಡಿದ್ರೇ ಒಂಥರ ನೆಮ್ಮದಿ, ದೇವಸ್ಥಾನಕ್ಕೆ ಹೋಗಿ ಬಂದ್ರೇ ಒಂಥರ ನೆಮ್ಮದಿ. ಅಂಥದ್ರಲ್ಲಿ ದೇವ್ರ ಪಕ್ಕದಲ್ಲಿ ಕೂತು ನೀವು ಅವ್ರ ಸೇವೆ ಮಾಡ್ತಾ ಇದ್ದೀರಾ, ಅದು ಬೇಕಾ? ಇಲ್ಲ ನಾನು ಮನುಷ್ಯನಾಗ ಮುಂದಿನ ಜನ್ಮದಲ್ಲಿ ಮತ್ತೆ ಬಂದು ಒದ್ದಾಡ್ತೀನಿ, ಈ ಲೈಫ್ ಬೇಕಾ ನಿಮಗೆ? ಅಂದರೆ ಈ ಲೌಕಿಕವಾದ ಸುಖಕ್ಕೆ ಅಡಿಕ್ಟ್ ಆದಾಗ ಅಲೌಕಿಕತೆ ಸುಖ ಕೊಡಲ್ಲ ಅವ್ರಿಗೆ. ಸೊ ಲೌಕಿಕದಲ್ಲಿ ನೊಂದು ಬೆಂದಾದ ಮೇಲೆ ಇದೆಲ್ಲ ಸುಳ್ಳು ಅಂತ ಗೊತ್ತಾಗ್ಲಿಕ್ಕೆ ಒಂದು ಸ್ಟೇಜ್ ಬರುತ್ತೆ.
ಅಲ್ಲಿವರೆಗೂ ಕೃಷ್ಣ ಬಂದು ಬೋಧನೆ ಮಾಡಿದ್ರು ಅವ್ನು ಕಲಿಯಲ್ಲ. ಇವ್ರದ್ದು ರೀಸೆಂಟಾಗಿ ಒಂದು ಇಂಟರ್ವ್ಯೂ ನೋಡಿದೆ, ಅನುಷ್ಕಾ ಶರ್ಮಾ ಮತ್ತೆ ವಿರಾಟ್ ಕೊಹ್ಲಿ ಅದು ಇಬ್ರದ್ದು ಒಂದೇ ಸ್ಟೇಟ್ಮೆಂಟ್ಸು, ಅಂದರೆ ಬೇರೆ ಬೇರೆ ಇಂಟರ್ವ್ಯೂಸು ಸ್ಟೇಟ್ಮೆಂಟ್ಸ್ ಒಂದೇ ಇತ್ತು. ಐ ಡೋಂಟ್ ಕೇರ್. ಅವಳು ಅಲ್ಲ ನೀನು ಐ ವಾಂಟ್, ಇಬ್ಬರು ಒಂದೇ ಹೇಳಿದ್ದು, ಇಬ್ಬರು ಲೈಫ್ನಲ್ಲಿ ಪ್ರತಿಯೊಬ್ಬ ಮನುಷ್ಯನು ಸಕ್ಸಸ್ ನೋಡಬೇಕು ಅನ್ಕೋತೀನಿ. ಅಂದರೆ ಐ ವಿಶ್ ಲೆಟ್ ದೆಮ್ ಸಿ ದ ಸಕ್ಸಸ್. ದುಡ್ಡನ್ನು ಸಂಪಾದನೆ ಮಾಡಲಿ, ರಾಯಲ್ ಲೈಫಲ್ಲಿ ಲೀಡ್ ಮಾಡಲಿ, ಅವತ್ತಿನ ದಿನಕ್ಕೆ ಅವನಿಗೆ ಅರ್ಥ ಆಗುತ್ತೆ ಇದಲ್ಲ ಲೈಫು ಅಂತ ಅವ್ರು ಕೊಟ್ಟಿದ್ರಾ ಅವ್ರು. ಬಿಕಾಸ್ ಇವತ್ತಿಗೆ ತುಂಬ ಸ್ಪಿರಿಚುವಲ್ ಫಾಲೋ ಮಾಡ್ತಾರೆ. ಅದಕ್ಕೆ ಕೆಳಗಡೆ ಕಮೆಂಟ್ಸ್ಗಳು ನೋಡಿದೆ, ಹಾಗಿದ್ರೆ ನಿಮ್ಮ ಹತ್ರ ದುಡ್ಡು ಇರೋದೆಲ್ಲ ನನಗೆ ಕೊಟ್ಬಿಡಿ, ನೀವ್ಯಾಕೆ ದುಡ್ಡು ಮಾಡಿದ್ದೀರಾ, ಏನು ಜನ ಅಲ್ಲಿ ಸಕ್ಸಸ್ ಆದಂತಹ ಪ್ರತಿಯೊಂದು ವ್ಯಕ್ತಿನೂ ಹೇಳೋದು ಇದಲ್ಲ, ಇದರಲ್ಲಿ ಏನೂ ಖುಷಿ ಇಲ್ಲ, ನನಗೆ ಖುಷಿ ಸಿಗೋದು ಅಲ್ಲಿ ದೇವ್ರ ಹತ್ರ. ಆ್ಯಂಡ್ ನನ್ನ ಅರಿವಿನಲ್ಲಿ ಏನಿದೆ ಅಂದರೆ, ನೀವು ಈ ದಾರಿಯಲ್ಲಿ ಸಾಗ್ತಾ ಇದ್ದೀರಿ ಆ್ಯಂಡ್ ಏನೋ ನೋಡಿದ್ರಿ, ಸ್ಕ್ರೋಲ್ ಮಾಡೋದು ಕಲಿಬೇಕು. ಕಮೆಂಟ್ ನೋಡೋ ಹಂತಕ್ಕೆ ಹೋದ್ರೆ ನೀವು ಸ್ಪಿರಿಚುವಲ್ ಆಗಿ ಉಳಿಯಲ್ಲ. ಅದು ನಿಜ, ಕರೆಕ್ಟು, ರೈಟ್. ಹೌದು. ಈ ಕಮೆಂಟ್ ನೋಡುವ ಬುದ್ಧಿ, ಅದನ್ನು ಸಹನೆ ಮಾಡಿ ನೀವು ತುಂಬ ಎತ್ತರಕ್ಕೇರಿದರೆ ಅದು ನಿಮಗೇನು ಎಫೆಕ್ಟ್ ಆಗಲ್ಲ. ಯಾಕಂದರೆ ನೀವು ಯಾಕಂದರೆ ಆ ಕಮೆಂಟ್ಗಳು ನಿಮ್ಮ ಮನಸ್ಸನ್ನು ತಲ್ಲಣಗೊಳಿಸಿದಾಗ ನೀವು ಹೋಗ್ತಿರೋ ಸ್ಪಿರಿಚುವಲ್ಗೆ ಅದು ಅಡ್ಡ ಬರುತ್ತೆ. ವಿಡಿಯೋ ನೋಡಿ ನಿಮ್ಮ ಅಭಿಪ್ರಾಯ ಏನೋ ಆಯಿತು, ಜಸ್ಟ್ ಇನ್ನೊಂದು ವಿಡಿಯೋಗೆ ಹೋಗಿ, ಕಮೆಂಟ್ಗೆ ಹೋಗಬೇಡಿ. ಯಾಕಂದ್ರೆ ಇವತ್ತಿನ ದಿನ ನನಗೆ ಕಮೆಂಟ್ಸ್ ಅಫೆಕ್ಟೇ ಮಾಡಲ್ಲ. ನನಗೆ ಈಗ ಆ ಸ್ಥಿತಿ ತಲುಪಿದ್ದೀರಾ, ಈಗ ಆ ಸ್ಥಿತಿ ಬಂದ್ಬಿಟ್ಟಿದ್ದೀನಿ. ಕೆಲವೊಂದ್ಸಲ ತುಂಬಾ ವರ್ಸ್ ಕಮೆಂಟ್ ಇದ್ದಾಗ ನಾನು ಅವರಿಗೆ ತಿರುಗಿಸಿ ಕೊಡ್ತೀನಿ. ಅಂದ್ರೆ ಕೆಲವೊಂದ್ಸಲ ಹೇಳ್ತಾನಲ್ಲ, ಅಂದ್ರೆ ನಿನಗೆ ಏನೊಂಥರ ನಿನಗೆ ಪೀಸ್ನ ಡೆಸ್ಟ್ರಾಯ್ ಮಾಡ್ತಿದ್ದಾರೆ ಅಂದರೆ ವಾರಿಗೆ ರೆಡಿಯಾಗಿ ನಿಂತ್ಕೋಬೇಕಂತ ನಮ್ಮ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ದಂಗೆ, ನನ್ನ ಪೀಸ್ ತುಂಬ ಸ್ಪಾಯ್ಲ್ ಆಗ್ತಿದ್ದಂಗೆ ಅವ್ರು ತಿರುಗಿಸ್ಕೊಡ್ತೀನಿ, ಆ ವ್ಯಕ್ತಿನ ಅಲ್ಲೇ ನಿಲ್ ಮಾಡ್ತೀನಿ. ಅಷ್ಟೇ ಬಿಟ್ಟರೆ ನನಗೆ ಅದು ಇವತ್ತಿಗೆ ಅಯ್ಯೋ ಡೋಂಟ್ ಕೇರ್, ನಿಮ್ಮ ಯಾರನ್ನು ಮೆಚ್ಚೋದು ಅಲ್ಲ, ನನಗೆ ಅವನೇನು ಮೆಚ್ಚಿಸ್ಬೇಕಷ್ಟೇ. ದಟ್ಸ್ ಬ್ಯೂಟಿಫುಲ್. ಸೊ ಹೆಣ್ಮಗಳಾಗಿ ಮದುವೆಯ ನಂತರ ನಿಮಗೊಂದು ವೇಳೆ ನಿಮ್ಮ ಎಲ್ಲ ಇಷ್ಟದ ಕೆಲಸಗಳನ್ನು ನಿಲ್ಲಿಸಬೇಕು ಅಂತ ಅಂದರೆ ಎಂತ ಮಾಡ್ತೀರಿ ನೀವು? ನನಗೆ ಫಸ್ಟ್ ಆಫ್ ಆಲ್ ಮದುವೆ ಅನ್ನೋ ಕಾನ್ಸೆಪ್ಟಲ್ಲೇ ಬಿಲೀಫ್ ಇಲ್ಲ. ಬಿಕಾಸ್ ಆಫ್ ನನಗೆ ಒಂದು ಟ್ರಾಮಾಗಳಿದೆ, ಅವನ್ನೆಲ್ಲ ನೋಡಿ ಡೈರೆಕ್ಟಾಗಿ ಕೆಲವೊಂದು ಎಕ್ಸ್ಪೀರಿಯನ್ಸಸ್ಸು ನೋಡಿ ಇವೆಲ್ಲನೂ ನನಗೆ. ಹಾಗಾಗಿ ಮದುವೆ ಅನ್ನೋ ಕಾನ್ಸೆಪ್ಟಲ್ಲಿ ನಾನು ಅದಕ್ಕೆ ಅಪೋಸ್. ಓಕೆ, ಡೈರೆಕ್ಟ್ ಹೇಳ್ತೀರಾ ನೀವು? ನಂಗೆ ಐ ಮೀನ್ ಆ ಕಾನ್ಸೆಪ್ಟೇ ಇಷ್ಟ ಇಲ್ಲ, ಅಥವಾ ನಾನು ಅದನ್ನು ವಿರೋಧಿಸ್ತೀನಿ ಅಂತೀರಾ? ಇಲ್ಲ, ವಿರೋಧಿಸ್ತೀನಿ ಅನ್ನೋದಕ್ಕಿಂತ ನೀವು ಬರೀ ನೆಗೆಟಿವ್ ಮ್ಯಾರೇಜಸ್ನೇ ನೋಡ್ಕೊಂಡು ಬಂದಿರೋರಿಗೆ, ನೆಗೆಟಿವ್ ಎಕ್ಸಾಂಪಲ್ಸ್ನೇ ನೋಡ್ಕೊಂಡು ಬಂದಿರೋರಿಗೆ, ಈಗ ಜಾಮೂನ್ ಇದೆ ಅಂತ ನೀವು ಹೇಳ್ತಾ ಇದ್ದೀರಾ. ನನ್ನ ಲೈಫ್ನಲ್ಲಿ ನಾನು ಜಾಮೂನ್ ತಿಂದೇ ಇಲ್ಲ, ನೋಡೇ ಇಲ್ಲ, ಟೇಸ್ಟೇ ಮಾಡಿಲ್ಲ. ನಾನು ನೋಡಿರೋದು ಕಹಿ ಬೇವನ್ನೇ ನೋಡ್ಕೊಂಡು ಬಂದಿದ್ದೀನಿ. ನೀವು ಜಾಮೂನ್ ಇದೆ ಅಂತ ಹೇಳ್ತಾ ಇದ್ದೀರಾ. ಅಂಟಿಲ್ ಆರ್ ಅನ್ಲೆಸ್ ನಾನು ಅದನ್ನು ತಿನ್ನೋವರೆಗೂ ನಾನು ಅದನ್ನು ಒಪ್ಕೊಳ್ಳೋದೇ ಇಲ್ಲ. ತಿನ್ನಬೇಕು ಅಂತ ಹೇಳಿದ್ರೆ ಅಯ್ಯೋ ತಿಂದರೆ ಅದು ಕಹಿಯಾಗಿರುತ್ತಾ ಅನ್ನೋ ಒಂದು ಭಯ, ಒಂದು ಟ್ರಾಮಾ ತಲೆನಲ್ಲಿ ಕೂತಿರುತ್ತೆ. ಸೊ ಅದು ಬೇಡಪ್ಪ, ಇದ್ರೂ ಕೂಡ ಇಲ್ಲ, ನಾನು ಟ್ರೈನೇ ಮಾಡೋದಿಲ್ಲ ಅನ್ನೋ ಒಂದು ಮೈಂಡ್ ಸೆಟ್ಟು. ಓಕೆ, ಇದು ಹೇಗಂದರೆ ಬಿಫೋರ್ ನಿಮಗೆ ಭಗವಂತನ ಕುರಿತು ಅಥವಾ ಅಧ್ಯಾತ್ಮದ ಕುರಿತು ಈ ಮಟ್ಟಿನ ನಂಟಿರಲಿಲ್ಲ. ಆ್ಯಂಡ್ ಯಾರೋ ಹೇಳ್ತಾ ಇದ್ರು ಅದು ಬ್ಯೂಟಿಫುಲ್ ಇದೆ, ಅದು ಬಹಳ ಚೆನ್ನಾಗಿದೆ, ಅದು ಸ್ವರ್ಗ ಅಥವಾ ಅದು ದೇವಯಾನ, ಅದೊಂದು ಅದ್ಭುತ ಅಂತ. ಓಕೆ, ನಾನು ಆ್ಯಕ್ಚುಲಿ ನೋಡೇ ಇಲ್ಲ, ಬಟ್ ನೀವು ಅಲ್ಟಿಮೇಟ್ಲಿ ಇವತ್ತು ಬಂದು ಕೂತಿದ್ದೀರಿ ಅಲ್ಲಿಗೆ. ಇಲ್ಲ, ನನಗೆ ಪಾಯಿಂಟ್ ಈಸ್, ನನಗೆ ಸ್ಪಿರಿಚುಲಿ ತುಂಬ ಚೆನ್ನಾಗಿದೆ ಅಂತ ಯಾರೂ ಹೇಳಲೇ ಇಲ್ಲ. ನನಗೆ ಅದಾಗದೇ ಮೇ ಬಿ ದೇವರ ರಿಯಲೈಸ್ ಮಾಡಿಸ್ಕೊಂಡು ಒನ್ ಡೇ ಅದಾಗದೇ ನಿಮಗೆ ಮದುವೆ ಯೋಚನೆ ಬರ್ಬೋದಾ? ಇಲ್ಲ, ಇನ್ನೊಂದು ಸರ್, ಇವತ್ತಿನ ದಿನಕ್ಕೆ ಮದುವೆ ಅನ್ನೋ ಕಾನ್ಸೆಪ್ಟ್ಸನ್ನ ನೀವು ನೋಡಿ, ಯಾರೋ ಖುಷಿಯಲ್ಲಿ ಮದುವೆ ಅಂದರೆ ಏನು ಸರ್ ನಿಮ್ಮ ಪ್ರಕಾರ ಏನು? ನಾನೇನು ಹೇಳಲ್ಲ. ಇಲ್ಲ, ನಿಮ್ಮ ಆನ್ಸರ್ ಕೇಳಿ, ನೀವು ಮದುವೆ ಕೇಳಿದ್ರಿ, ಮದುವೆ ಅಂದರೆ ನಿಮ್ಮ ಪ್ರಕಾರ ಏನು? ನಾನೇ ಕೇಳ್ತೀನಿ ಕ್ವಶನ್ ಇವತ್ತು. ನೀವು ನನ್ನ ಪಾಡ್ಕಾಸ್ಟ್ ಐ ನೋ, ಬಟ್ ಸ್ಟಿಲ್ ನಾನು ಓಕೆ, ನಾನು ನಿಮ್ಮನ್ನು ಕೇಳಿದೆ. ಇಲ್ಲ, ನೀವು ಕ್ವಶನ್ ಕೇಳಿದ್ಮೇಲೆ ಆನ್ಸರ್ ಗೊತ್ತಿರಬೇಕು, ಇಲ್ಲಾಂದರೆ ನೀವು ಕ್ವಶನ್ ಕೇಳಲಿಕ್ಕೆ ನಿಮ್ಗೆ ರೈಟ್ಸ್ ಇಲ್ಲ ಅಲ್ವಾ? ಸೊ ಮದುವೆ ಅಂದರೆ ನಿಮ್ಮ ಪ್ರಕಾರ ಏನು? ನೋಡಿ, ನನಗನ್ಸೋದು ಏನಂದರೆ, ನೀವು ಒಂದು ಮಗು ಜನನವಾಗುತ್ತೆ, ಆ ಮಗುವಿನ ಸರ್ವತೋಮುಖ ಬೆಳವಣಿಗೆಗೆ ಪಕ್ಕದಲ್ಲಿ ಯಾರೂ ಇರಬೇಕು. ಆ್ಯಂಡ್ ತಂದೆ ತಾಯಿ, ಓಕೆ, ಆ ಮಗು ಒಂದು ಹಂತಕ್ಕೆ ಬಂದಾದ ಮೇಲೆ ಅಲ್ಲಿವರೆಗೂ ತಂದೆ ತಾಯಿ ಇದ್ದರು, ಅದು ಮಾನಸಿಕ ಮತ್ತು ಬೌದ್ಧಿಕ ಬೆಂಬಲಕ್ಕೆ, ರೈಟ್? ಸೊ ತಂದೆ ತಾಯಿಗಳ ನಂತರ ಅವ್ರ ಜೊತೆ ಯಾರೋ ಇರಬೇಕಾಗುತ್ತೆ. ಆ್ಯಂಡ್ ಜೊತೆ ಇರಬೇಕಾಗುತ್ತೆ ಅಂತ ಮಾತ್ರವಲ್ಲ, ಪ್ರಕೃತಿದತ್ತವಾದ ಕೆಲವು ಮನುಷ್ಯನ ಭಾವನೆಗಳು, ಅದು ಭಾವನಾತ್ಮಕ ಅಥವಾ ದೈಹಿಕ ಬೇರೆ 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 ಸಂಗತಿಗಳನ್ನು, ಸೊ ಎಲ್ಲದಕ್ಕೂ ಒಂದು ಅದನ್ನು ಈಡೇರಿಸ್ಕೊಳ್ಳೋಕ್ಕಾಗಿರ್ಬೋದು ಅಥವಾ ಒಂದು ಹಂಚ್ಕೊಳ್ಳೋಕ್ಕಾಗಿರ್ಬೋದು, ಎಲ್ಲದಕ್ಕೂ ಒಂದು ಧರ್ಮ ಮಾರ್ಗ ಅಂತ ಇದೆ.
ಇವನ್ ನಾವೇ ಓದಿರುವ ಕೃಷ್ಣ, ನಾವೇ ಓದಿರುವ ರಾಮ, ಇವರೆಲ್ಲರೂ ಅದನ್ನು ವಿರೋಧಿಸಿದವರು ಅಲ್ಲ. ಅಥವಾ ಯಾಕಂದರೆ ಈ ಜಗತ್ತಿನಲ್ಲಿ ಯಾವುದು ಕೆಟ್ಟದ್ದು ಒಳ್ಳೆಯದು ಅಂತಿಲ್ಲ, ನಾನು ಅದನ್ನು ಹೇಗೆ ಹ್ಯಾಂಡ್ಲ್ ಮಾಡ್ತೀನಿ ಅನ್ನೋದು ಅಷ್ಟೇ ವಿಷಯ. ಅದು ಒಬ್ಬರಿಗೆ ಹ್ಯಾಂಡ್ಲ್ ಮಾಡೋಕೆ ಬರದೆ ಕೆಲವೊಂದು ಅಭಿಪ್ರಾಯಗಳು ಬೇರೆ ಇರ್ಬೋದು ಅಷ್ಟೇ. ಸೊ ನನ್ನ ಪ್ರಕಾರ ಮಾನಸಿಕ ಮತ್ತು ಭಾವನಾತ್ಮಕವಾದ ಬೆಂಬಲಕ್ಕೆ ಒಂದು ಜೀವ ಬೇಕು. ಇನ್ಕೇಸ್ ಆಗುವುದು ಬಿಡುವುದು ಅವರವ್ರ ಆಯ್ಕೆ. ಅಂಡ್ ಆಗಬಾರ್ದು ಅಂತ ನನಗೆ ಅಭಿಪ್ರಾಯ ವೈಯಕ್ತಿಕವಾಗಿ ಖಂಡಿತ ಇಲ್ಲ. ನಾನು ಆಗಬಾರ್ದು ಅನ್ನೋದು ನಾನು ಅದನ್ನ ಮಾತಾಡ್ತಾ ಇಲ್ಲ, ಹೇಳ್ತಾ ಇದ್ದೀನಿ. ನಿಮ್ಮ ಅಭಿಪ್ರಾಯವನ್ನು ಪ್ಲೀಸ್ ಹೇಳ್ಬೋದು. ಬಿಕಾಸ್ ನಾನು ನನ್ನ ನಂಬಿಕೆ ಒಂದು ಸೃಷ್ಟಿಯ ಮುಂದುವರಿಕೆ ಅಲ್ಲ. ಹೌದು ಹೌದು. ಅಂಡ್ ನಾನು ಮದುವೆ ಆಗಲ್ಲ, ಬಟ್ ನಾನು ಸೃಷ್ಟಿ ಮುಂದುವರಿಸ್ತೀನಿ ಅಂದ್ರೆ ಇಸ್ ಇಟ್ ಐ ಮೀನ್ ಅದು ಬಹಳ ತಪ್ಪ ಅರ್ಥ ಬರುತ್ತಲ್ಲ. ಖಂಡಿತವಾಗ್ಲೂ. ಸೊ ನೀವು ಅದಕ್ಕೆ ಇಲ್ಲಿ ಪಾಯಿಂಟ್ ಅಂತ ಬಂದ್ರೆ, ನೀವು ಮದುವೆ ಆದ್ರೆ ಈ ಸೃಷ್ಟಿನ ಮುಂದುವರಿಸ್ಬೇಕಂತ ಹೇಳಿ ಮಗು ನಾಟ್ ಓನ್ಲಿ ಅದು ಮಾತ್ರ ಅಲ್ಲ, ಇಲ್ಲ ಬಂದೆ ಅಲ್ಲಿ ಎಲ್ಲ ನೀವು ಅದೆಲ್ಲ ಬರ್ತೀನಿ, ಭಾವನಾತ್ಮಕ ಮಾನಸಿಕ ಎಲ್ಲ ಬರ್ತೀನಿ ನಾನು. ಓಕೆ. ಸೊ ಎಸ್, ಮದುವೆ ಆದಮೇಲೆ ಮಾನಸಿಕವಾಗಿ ಎವ್ರಿ ಸಿಂಗಲ್ ಹ್ಯೂಮನ್, ನೀವೇ ಹೇಳಿರೋ ಪ್ರಕಾರ ರಾಮ ನಮಗೆ ಕೃಷ್ಣ ಎಲ್ಲ ತೋರಿಸ್ಕೊಟ್ಟಿರೋದು ಮದುವೆ ಆಗಬೇಕು, ಮಗು ಆಗಬೇಕು, ಅವ್ರ ಲೈಫು. ಇದು ಒಂದು ಸೊಸೈಟಿನಲ್ಲಿ ಒಂದು ನಾರ್ಮಲಾಗಿ ನಡೆಯುವಂತಹ ಒಂದು ರೊಟೀನ್ ಅಂತ ಹೇಳ್ಬೋದು. ಬಟ್ ಇವತ್ತಿನ ದಿನಕ್ಕೆ ನೀವು ಹೇಳಿರೋ ಪ್ರಕಾರ ಮೆಂಟಲಿ, ಫಿಸಿಕಲಿ, ಸ್ಪಿರಿಚುವಲಿ ಎಲ್ಲ ರೀತಿಯಲ್ಲೂ ಸಪೋರ್ಟ್ ಇತ್ತು. ಮದುವೆ ಆಗಿ ಬರೀ ನನ್ನನ್ನು ಅಷ್ಟೇ ನೋಡ್ಕೊಂಡು, ನನ್ನ ಹೆಂಡತಿ ಅಂದರೆ ರಾಮ ಹೆಂಗೆ, ಸೀತೆ ಅಂದರೆ ಸೀತಾ ಅಷ್ಟೇ ಹೆಂಡತಿ, ಸೀತಂಗೆ ರಾಮ ಅಷ್ಟೇ ಹೆಂಡತಿ ಅಂತ ಹೇಳಿ ಇವತ್ತಿನ ದಿನಕ್ಕೆ ಬದುಕ್ತಿರೋರು ಯಾರಿದ್ದಾರೆ? ನಾನೇ ನೋಡಿದ್ದೀನಿ, ನನ್ನ ಸುತ್ತಮುತ್ತ ನೋಡಿರೋದ್ರಲ್ಲಿ ನಾನೇ ವಿತ್ ಲೈವಲ್ಲಿ ನೋಡಿರೋದು. ಮದುವೆ ಆಗಿದೆ, ಗಂಡನಿಗಿನ್ನೆಲ್ಲೋ ಅಫೇರು, ಹೆಂಡತಿಗಿನ್ನೆಲ್ಲೋ ಅಫೇರು. ಇದಂತೂ ನಾವು ಇವತ್ತಿನ ದಿನಕ್ಕೆ ಮತ್ತು ಇನ್ನೊಂದು ಹೆಂಗೆ ಸೊಸೈಟಿನಲ್ಲಿ ಒಂದು ರೊಟೀನ್ ಇದೆ, ಪೇರೆಂಟ್ಸ್ ಹೇಳ್ತಾರೆ ಅಥವಾ ನನಗೆ ನೀಡಿದೆ, ನಾನು ಅಂದರೆ ರೊಟೀನ್ ಅಪ್ಪ ಇದು ನಂದೊಂದು ನಾರ್ಮಲ್ ಸೋಷಲ್ ನಾರ್ಮ್, ನಾನು ಹಾಗಾಗಿ ಮದುವೆ ಆಗಬೇಕು ಅಂತ ಮದುವೆ ಆಗೋದಲ್ಲ. ಸೋಲ್ ಪಾರ್ಟ್ನರ್ ಅಂದರೆ ನನ್ನ ಪ್ರಕಾರ ಸೋಲ್ ಪಾರ್ಟ್ನರ್, ನಿಮ್ಮ ಸೋಲಿಗೆ ಬೇಕಾಗಿರೋದು ಪಾರ್ಟ್ನರು. ಈ ದೇಹಕ್ಕೆ ಅಂತ ಬಂದರೆ ನಿಮಗೆ ಪಾರ್ಟ್ನರ್ಸ್ ನಂಬರ್ ಆಫ್ ದ ಫಿಸಿಕಲ್ ಅಟ್ರಾಕ್ಷನ್ನು, ಇನ್ನೊಂದು ಅಟ್ರಾಕ್ಷನ್ಸು ಬಹಳ ಜನ ಸಿಗ್ತಾರೆ. ಬಟ್ ಸೋಲ್ ಪಾರ್ಟ್ನರ್ನ ಮದುವೆ ಆಗಿ ಅಟ್ ದ ಎಂಡ್ ನೀವು ಸೋಲ್ ಪಾರ್ಟ್ನರ್ನ ನಿಮ್ಮ ಸೋಲ್ಗೆ ಅಂತ ಒಂದು ಪಾರ್ಟ್ನರ್ ಇದ್ದೇ ಇರುತ್ತೆ. ಅದನ್ನು ಫೈಂಡ್ ಔಟ್ ಮಾಡೋವರೆಗೂ ಮತ್ತೆ ವಾಪಸ್ ನೀವು ಬರ್ತಾನೆ ಇರಬೇಕು. ಇದು ಇದೆ ಕರ್ಮದಲ್ಲಿ ಅಲ್ವಾ? ಸೊ ಎಲ್ಲ ರೀತಿಯಲ್ಲೂ ಸಪೋರ್ಟ್ ಮಾಡಿಕೊಂಡು ನಿಂತ್ಕೊಳ್ಳೋವಂತಹ ಪರ್ಸನ್ ಇವತ್ತಿನ ದಿನಕ್ಕೆ ದೇವರಾಣೆಗೂ ನನ್ನ ಇದ್ದಾರೆ ಅನ್ನೋದು ನಂಬಿಕೆ ನನಗಿಲ್ಲ. ಆಯಿತಾ? ನಾನೇ ಹೇಳಿರ್ತಿರೋ ಪ್ರಕಾರ ತುಂಬ ಎಕ್ಸ್ಪೀರಿಯನ್ಸಸ್ ನೋಡಿದ್ದೀನಿ, ಎಕ್ಸಾಂಪಲ್ಸ್ನ ನೋಡಿದ್ದೀನಿ, ನಾನೇ ಬೈದಿದ್ದೀನಿ ಕೂಡ. ಏನಕ್ಕೆ ಮದುವೆ ಆಗಿದೆ ಅಲ್ವಾ, ಇಷ್ಟ ಇಲ್ವಾ, ಅಟ್ಲೀಸ್ಟ್ ಸಪ್ರೇಟಾಗಿ ನೀನು ಯಾರು ಇಷ್ಟನೋ ಅವ್ರ ಜೊತೆ ಹೋಗಿರು. ಸೊ ಈ ಮದುವೆ ಮತ್ತು ಇನ್ನೊಂದೇನು ಸರ್, ನೀವೇ ಈಗ ನಿಮ್ಮ ಪೇರೆಂಟ್ಸ್ ಅಂತ ಇಟ್ಕೊಳ್ಳೋಣ, ನನ್ನ ಪೇರೆಂಟ್ಸ್ ಅಂತೂ ನಾನು ಓಪನ್ಲಿ ಹೇಳ್ಬಿಡ್ತೇನೆ, ನಿಮ್ಮ ಪೇರೆಂಟ್ಸ್ ಅಂತ ಇಟ್ಕೊಳ್ಳೋಣ ಅಥವಾ ಅವ್ರ ಪೇರೆಂಟ್ಸ್ ಅಂತ ಇಟ್ಕೊಳ್ಳೋಣ. ಮನಸ್ಸಿಂದ 100% ಪ್ರೀತಿನಲ್ಲಿ ಅವ್ರ ಜೊತೆಗಿದ್ರೆ ಅಥವಾ ಸೊಸೈಟಿನಲ್ಲಿ ಅಯ್ಯೋ ಮದುವೆ ಆಗಿಬಿಟ್ಟಿದೆ, ಮಕ್ಳಿಗೋಸ್ಕರ ಜೊತೆಗಿರಬೇಕು, ನನ್ನ ಫ್ಯಾಮಿಲಿಗೋಸ್ಕರ ಜೊತೆಗಿರಬೇಕು ಅಂತ ಇದ್ದವ್ರು ಹೆಚ್ಚ. 100% ಪ್ರೀತಿ ಇದ್ದವರು ಮ್ಯಾಕ್ಸಿಮಮ್ 1% ಇರ್ಬೋದೇನೋ, ಅದೂ ಕಮ್ಮಿ ಅಂತೀನಿ. 99% ಜನ ಮದುವೆ ಆದಮೇಲೆ ಬದುಕ್ತಿರೋದು ಇವತ್ತಿನ ದಿನಕ್ಕೆ ಡೈವರ್ಸ್ ಕಾಮನ್ ಆಗೋಗ್ಬಿಟ್ಟಿದೆ, ಈಸಿಯಾಗಿ ಹೋಗ್ಬಿಟ್ಟಿದೆ. ಬಟ್ ಹೇಗೆ ನಿಮ್ಮ ಪೇರೆಂಟ್ಸ್ ಹಿಂದೆ, ನನ್ನ ಪೇರೆಂಟ್ಸ್ ಅಂತೂ ಲೈವ್ಲಿ ಹೇಳ್ತೀನಿ ನಾನು, ಅವ್ರು ಇದ್ದಿದ್ದೇ ಮದುವೆ ಆಗಿದ್ದು ಮಕ್ಕಳಿಗೋಸ್ಕರ, ಸೊಸೈಟಿಗೋಸ್ಕರ ಅಂತ ಹೆದರ್ಕೊಂಡು. ನನ್ನ ಚಿಕ್ಕಪ್ಪ ಚಿಕ್ಕಮ್ಮನೋ, ದೊಡ್ಡಮ್ಮನೋ, ಅತ್ತೆ ಮಾವನೋ ಎಲ್ಲರೂ ಬದುಕ್ತಿರೋದು ಇದೇ ಒಂದು ಹೆದರಿಕೆಯಲ್ಲಿ, ಬಿಟ್ಟರೆ ಪ್ರೀತಿಯಿಂದ ಯಾರೂ ಬದುಕ್ತಾ ಇಲ್ಲ. ಆ ಥರ ಹೆದರಿಕೆಯಲ್ಲಿ ಬದುಕೋದಕ್ಕಿಂತ ನಾನು ಆರಾಮ್ಸೆ ಪ್ರೀತಿಲಿ ನಾನು ಪ್ರೀತಿ ಮಾಡ್ಕೊಂಡು ಆರಾಮಾಗಿರ್ತೀನಿ ಅಲ್ವಾ? ಈಗ ನನಗೆ ಮದುವೆ ಬಗ್ಗೆ ಜಿಗುಪ್ಸ ಈಗ ನನಗೆ ಯೋಚನೆ ಬರ್ತದೆ ಆಗಬೇಕು. ನೀವೇ ಹೇಳಿದ ಪ್ರಕಾರ ಮದುವೆ ಆಗೋದು ಅಂದರೆ ಎಮೋಷ್ನಲಿ, ಫಿಸಿಕಲಿ, ಮೆಂಟಲಿ ಎಲ್ಲ ರೀತಿನಲ್ಲೂ ಸಪೋರ್ಟ್ ಇದ್ಕೊಂಡಿರುವಂತಹ ಪರ್ಸನ್ನು. ಅರ್ಥ ಆಯಿತು. ಹೆದರಿಕೆಯಲ್ಲಿರೋ ಪರ್ಸನ್ ನಂಗೆ ಬೇಡ. ಯಾವ ನಿಮ್ಮ ಬದುಕನ್ನು ಇನ್ನಷ್ಟು ಎತ್ತರಕ್ಕೇರಿಸುವ, ಅದು ತಂದೆ ಇರ್ಬೋದು, ತಾಯಿ ಇರ್ಬೋದು, ಗಂಡ ಇರ್ಬೋದು, ಹೆಂಡತಿ ಇರ್ಬೋದು, ನಿಮ್ಮ ಏಳಿಗೆಗೆ ಕಾರಣವಾದರೆ ಅದು ಎನಫ್. ಏಳಿಗೆ ಕಾರಣ ಆಗಲಿಲ್ಲ ಅಂದರೂ ಇಬ್ಬರು ಈಕ್ವಲ್ ಆಗಿರಬೇಕು ಸರ್. ನಿನಗೆ ನಾನು ಸಪೋರ್ಟ್ ಕೊಡ್ತೀನಿ, ನನಗೆ ನೀನು ಸಪೋರ್ಟ್ ಕೊಡು. ನೀನು ಬೀಳ್ತೀಯಾ, ನಾನು ನಿನ್ನ ಜೊತೆ ನಿಂತಿರ್ತೀನಿ. ನೀನು ಹೇಳ್ತೀಯಾ, ನನ್ನನ್ನು ಕರ್ಕೊಂಡು ಮೇಲೆ ಹೇಳು. ಈ ಈಕ್ವಾಲಿಟಿ ಯಾವಾಗಿರುತ್ತಲ್ಲ ಅದು ಪ್ರೀತಿಯಿಂದ ಇರೋದು. ನೀವು ಅದೆಲ್ಲ ನಿಯತ್ತಿಗೆ ಸಂಬಂಧಿಸಿದ್ದು. ಇವತ್ತಿಗೆ ಪ್ರೀತಿಯಿಂದ ಜೊತೆ ಗಂಡ ಹೆಂಡತಿ ಇದ್ದಾರೆ ಅನ್ನೋ ದೇವರಾಣೆಗೂ ಇಲ್ಲ, ನಾನು ಅದನ್ನ ಒಪ್ಪೋದಿಲ್ಲ. ಅಫ್ಕೋರ್ಸ್ ಈಗ ನಮಗೇನು ಅನಿಸುತ್ತೆ, ನಮ್ಮ ಅನುಭವ, ನಮ್ಮ ದೃಷ್ಟಿಯೆಲ್ಲ ಸೀಮಿತ. ಹೌದು, ಇದು ವಿಶಾಲವಾದ ಜಗತ್ತಲ್ಲ. ಸೊ ನೀವು ಬಹುಶಃ ನಮ್ಮ ವೈಯಕ್ತಿಕವಾದ ಅಭಿಪ್ರಾಯ ಹೇಳ್ಬೋದು. ಇದನ್ನು ನೋಡ್ತಾ ಇರೋ ಆದರ್ಶ ದಂಪತಿಗಳಾರೋ ಇಲ್ಲ, ನಾನು ಇಲ್ಲ ಅಂತ ಹೇಳ್ತಾರೆ. ಅದಕ್ಕೆ ನಿಮ್ಗೆ ಹೇಳಿ, ನಾನೇ ನೋಡಿದ್ದೀನಿ. ನನ್ನ ಫ್ರೆಂಡ್ ಹೇಳ್ದಲ್ಲ ಕಲ್ಪನಾ ಅಂತ, ಅವಳು ಹಸ್ಬೆಂಡ್ ಇಬ್ರು ಪರ್ಫೆಕ್ಟ್, ಹಾಗಂತ ಜಗಳ ಆಡಲ್ಲ ಎಂತಲ್ಲ ಏನೂ ಇಲ್ಲ, ಜಗಳ ಆಡ್ತಾ ಅವೆಲ್ಲ ಇನ್ಕ್ಲೂಡೆಡ್. ಬಟ್
ನಾನು ಅವರಿಬ್ಬರನ್ನ ನೋಡಿದ್ಮೇಲೆ ನನಗೆ ಎಲ್ಲೋ ಒಂದು ಕಡೆ ಮ್ಯಾರೇಜ್ ಅಂದರೆ ಓಕೆ ಅಪ್ಪ ಇದ್ದಾರೆ ಅಂತ ನಂಬಿಕೆ ಬಂದಿದ್ದು. ಇದುವೇ ನಾನು ವೈಯಕ್ತಿಕವಾಗಿ ಅಂದರೆ ಸ್ಪಿರಿಚುವಲ್ ಪಾತಲ್ಲಿ ಇರೋದ್ರಿಂದ ಆ ಮನಸ್ಥಿತಿ ಇರೋರು ಸಿಕ್ಕರೆ ನಿಮ್ಮ ಬದುಕು ಅಮೃತ. ಖಂಡಿತ. ಓಕೆ, ಇಲ್ಲಾಂದರೆ ಯಾವ ನಿಮ್ಮ ಸ್ವಾಮೀಜಿ ಅಲ್ವಾ? ಅದೇ. ಓಕೆ, ನಿಮ್ಮ ಜೀವನದಲ್ಲಿ ನೀವು ಮೊದಲ ಬಾರಿ ಹಣ ದುಡಿದಿದ್ದು ಯಾವ ಮಾರ್ಗದಲ್ಲಿ? ಫಸ್ಟ್ ನನ್ನ ಇನ್ಕಮ್ ಅಂತ ಬಂದರೆ ನನ್ನ ಪಕ್ಕದ ಮನೆಯವರು ಒಂದು ಫೋಟೋಗ್ರಾಫರ್ ಅವರು. ಇವೆಂಟ್ ಯಾರೋ ಇಬ್ರು ಹಿಂಗೆ ಅಂದರೆ ಆ್ಯಂಕರಿಂಗಿಗೆ ಯಾರೋ ಒಬ್ರು ಕೇಳ್ತಾ ಇದ್ದಾರೆ, ತಗೊಳ್ಳಿ ಅವ್ರ ಜೊತೆ ಮಾತಾಡಿ ಅಂತ ನಂಬರ್ ಕೊಟ್ಟರು. ಎಷ್ಟನೇ ಅಂದರೆ ಇನ್ನು ಇದೆಲ್ಲ ಮುಂಚೆ? ಇಲ್ಲ ಇವಾಗ ಶಾರ್ಟ್ಸ್ ಮೂವಿ ಎಲ್ಲ ಮುಂಚೆನಾ ಅಥವಾ ಶಾರ್ಟ್ಸ್ ಮೂವಿ ನಂತರ? ಮುಂಚೆ ಅದಕ್ಕೆ ಮುಂಚೆ. ಶಾರ್ಟ್ಸ್ ಮೂವಿಗಂತೂ ಆಮೇಲೆ ಅರ್ನಿಂಗ್ ಶುರು ಅದಕ್ಕೆ ಇಲ್ಲ ಅದಕ್ಕೆ ಮುಂಚೆ. ಓಕೆ. ಸೊ ಅದಕ್ಕೆ ಜರ್ನಲಿಸಮ್ ಮಾಡ್ತಿರ್ಬೇಕಾ ಅವರು ನಂಬರ್ ಕೊಟ್ಟರು. ಅವ್ರಿಗೆ ಫೋನ್ ಮಾಡಿದ ಆ್ಯಂಕರಿಂಗ್ಗೆ ಬಂದು ಭೇಟಿಯಾಗಿ ಅಂದರು. ಸೌತ್ ಅಂಡ್ ಸರ್ಕಲ್ ಹತ್ರ ಅವ್ರ ಮನೆ, ಲಾಲ್ಬಾಗ್ ಹತ್ರ ಅವ್ರ ಮನೆ ಇತ್ತು. ಅಲ್ಲಿ ಹೋದೆ. ಡಾಕ್ಟರ್ಸು, ಹೋಲ್ ಖಾನ್ದಾನೇ ಡಾಕ್ಟರ್ಸ್ ಅವರು. ಸೊ ಮಗ ಅತ್ತೆ ಮಾವ ಕೂತಿದ್ರು, ಅಂದರೆ ಅಂಕಲ್ ಆಂಟಿ. ಅವ್ರ ಮಗ ಮತ್ತು ಸೊಸೆ US ಅಲ್ಲಿದ್ದಾರೆ, ಬರ್ತಾ ಇದ್ದಾರೆ. ಅವ್ರ ಮೊಮ್ಮಗೋದು ಮೊದಲನೇ ವರ್ಷದ್ದು ಬರ್ತ್ಡೇ ಪಾರ್ಟಿ ವಿನ್ಸನ್ ಮ್ಯಾನರಲ್ಲಿತ್ತು. ಆ್ಯಂಕರಿಂಗಿಗೆ ಬೇಕಂತ ಮಾತಾಡಿದ್ದು. ಅದು ನೋಡಿದರೆ ಮಾತಾಡ್ತಾ ನಾನು ಕಮ್ಯುನಿಕೇಷನ್ ತುಂಬ ಚೆನ್ನಾಗಿ ಮಾಡ್ತೇನೆ. ಮಾತಲ್ಲಿ ಹೆಂಗೆ ನೀವು ಹೇಳ್ದಂಗೆ ಆಗಲಿ ನಗು ಮತ್ತು ಕಮ್ಯುನಿಕೇಷನಲ್ಲಿ ಹಿಂಗೆ ಪಡಾಯಿಸ್ಕೊಂಡ್ಬಿಡ್ತೀನಿ. ಸೊ ಏನೋ ಮಾತಾಡ್ತಾ ಅವ್ರಿಗೆಲ್ಲ ಓಕೆ ಇತ್ತು. ಅವ್ರು ಅಂದರು, ನಾನು ಬೇರೆಯವರಿಗೆ ಇವೆಂಟ್ ಆರ್ಗನೈಸಿಂಗ್ ಕೊಡೋದೆಲ್ಲ ನಿನಗೆ ಕೊಟ್ಬಿಡ್ತೀನಿ, ನೀನು ತಗೋ, ಎಲ್ಲನೂ ನೀನೇ ಮ್ಯಾನೇಜ್ ಮಾಡ್ಕೊ, ಫೋಟೋಗ್ರಫಿಯಿಂದ ಹಿಡಿದು ಡೆಕೋರೇಷನು, ಆಮೇಲೆ ವೆಲ್ಕಮಿಂಗಿಗೆ ಹುಡುಗಿರ್ಬೇಕು, ಅದೆಲ್ಲನೂ ನೀನೇ ಮ್ಯಾನೇಜ್ ಮಾಡ್ಕೊಂಬಿಡು. ಸರಿ, ಎಲ್ಲ ಮಾತಾಡಿದೆ ಆಯಿತು. ಫೋಟೋಗ್ರಾಫರ್ ಅವನೇ ಪಕ್ಕದಲ್ಲಿದ್ದ, ಅವನಿಗೆ ಮಾತಾಡಿದೆ, ಏನೇನೋ ಹುಡುಕ್ದೆ, ಏನೇನೋ ಮಾಡಿ ನಾನು ಹೇಳ್ದಲ್ಲ ಫೈಂಡ್ ಔಟ್ ಮಾಡ್ಕೋತೀನಿ. ನಂಗೆ ಕೆಲಸ ಆಗಬೇಕು ಅಂದರೆ ನಾನು ಎಲ್ಲೆಲ್ಲಿ ಏನೇನಾಗುತ್ತೆ ಎಲ್ಲ ಹುಡ್ಕೋತೀನಿ. ಸೊ ಎಲ್ಲ ಹುಡುಕ್ದೆ, ಎಲ್ಲ ಆಯಿತು. ಇವೆಂಟು ಮುಗೀತು, ಎಲ್ಲ ಆಯಿತು. 80,000 ಲಾಭ ನಾನು ಪ್ರಾಫಿಟ್ ಮಾಡಿದ್ದು ವಿತೌಟ್ ನಾಲೆಜ್. ನಂಗೆ ಇವೆಂಟ್ ಹೆಂಗೆ ಆರ್ಗನೈಸ್ ಮಾಡ್ಬೇಕು ಅನ್ನೋದೇ ಗೊತ್ತಿಲ್ಲ, ಏನೋ ಗೊತ್ತಿಲ್ಲ. 80,000 ಏನೋ ಗೊತ್ತಿಲ್ಲ. ಎಷ್ಟು ದಿನದ್ದು? ಏನು ಸರ್, ಒಂದು ವಾರದ ಫೋಟೋಗ್ರಾಫರ್ ಮಾತಾಡಿದೆ, ಪಕ್ಕದಲ್ಲೇ ಇದ್ದರು. ಮತ್ತು ಅವರಿಗೇ ನಂಬರ್ ಕೇಳಿದೆ, ಈ ಥರ ಹೀಗೆ ವೆಲ್ಕಮಿಂಗಿಗೆ ಹುಡುಗಿರ್ಗಳು ಬೇಕಂತೇನು. ಅವ್ರೊಂದು 4-5 ನಂಬರ್ ಕೊಟ್ಟರು. ಡೆಕೋರೇಷನಿಗೆ ಒಂದು 4-5 ನಂಬರ್ ಅವರೇ ಕೊಟ್ಟರು. ಬಿಕಾಸ್ ಅವ್ರು ಫೋಟೋಗ್ರಾಫರ್ ಇದ್ದಿದ್ದರಿಂದ ಅವ್ರಿಗೆಲ್ಲ ಐಡಿಯಾಗಳಿತ್ತು. ಆ ನಂಬರ್ಗಳ ಜೊತೆ ನೀವು ಮಾತಾಡಿ ಅಂದರು. ಎಲ್ಲರ ಜೊತೆಗೆ ಮಾತಾಡಿದೆ, ಕೊಟೇಶನ್ ತೊಗೊಂಡೆ, ಯಾರ್ಯಾರು ಎಷ್ಟೆಷ್ಟು ಒಂದೇ ಇವ್ರ ಜೊತೆ ಇಷ್ಟಿಷ್ಟು ಮಾತಾಡಿದೆ. ಎಷ್ಟಾಗುತ್ತೋ ಅಷ್ಟು ಮಿನಿಮಲ್ಲಿ ತುಂಬ ಚೆನ್ನಾಗಿ ಹೆಂಗೆ ಇದು ಮಾಡ್ಬೋದು ಎಲ್ಲ ಹುಡುಕ್ದೆ. ಅದು ಇವ್ರಿಗೆ ಕಳಿಸ್ದೆ. ಇವ್ರ ಡಾಕ್ಟರ್ಗಳಿಗೂ ಎಲ್ಲ ಓಕೆ ಆಯಿತು. ಫೈನ್ ಆಯಿತು. ಆ್ಯಂಡ್ ನನಗೆ ಗೊತ್ತಿರಲಿಲ್ಲ ಇಷ್ಟೊಂದು ಪ್ರಾಫಿಟ್ ಮಾಡ್ಬೋದು ಅಂತ ನಂಗೆ ಗೊತ್ತಿರಲಿಲ್ಲ. ಅವ್ರವ್ರ ಪೇಮೆಂಟ್ಸ್ ಹೇಳಿದ್ರು. ಇವ್ರಿಗೆ ನಾನು ಇಷ್ಟೊಂದು ಕೊಟೇಶನ್ ಮೊದಲು ಕೊಟ್ಬಿಟ್ಟಿದ್ದೆ. ಅವರು ಮತ್ತು ಎನಿವೇಸ್ ದೇ ಆರ್ ಸೆಟಲ್ಡ್ ಇದ್ದಿದ್ದರಿಂದ ಅವ್ರೇನು ಬಾರ್ಗೇನೂ ಮಾಡಲಿಲ್ಲ, ಅಷ್ಟು ಪೇಮೆಂಟ್ ಕೊಟ್ಟು ಬಿಟ್ರು. 80,000 ಪ್ರಾಫಿಟ್ ಮಾಡಿದ್ದೆ. ಫಸ್ಟ್ ಟೈಮ್ ಸ್ಯಾಲ್ರಿ 80,000. ಅಲ್ಲ, ಆಮೇಲೆ ಕಮ್ಮಿ ಇತ್ತು ಬಿಡಿ. ಅದೇನೋ ಒಂಥರ ಫ್ಲೂಕಲ್ಲ ಬಂತು ಅಷ್ಟೇ, ಬಿಟ್ಟರೆ ಆಮೇಲೆಲ್ಲ ಕಮ್ಮಿ ಇತ್ತು. ಫಸ್ಟ್ ಶಾರ್ಟ್ ಫಿಲಮ್ಗೆ ಎಲ್ಲ ಕಮ್ಮಿ. ಬಟ್ ನಾಳೆಗಳ ಬಗ್ಗೆ ಭರವಸೆ ಮೂಡಿಸಿರ್ಬೋದು ಅದು, ಅಥವಾ ನಿಮಗೆ ಇನ್ನೇನೋ ಒಂದು ಹೆಜ್ಜೆ ಇಡಲಿಕ್ಕೆ ದಾರಿ ತೋರಿಸಿರ್ಬೋದು. ಓಕೆ, ಫೈನ್. ಸೊ ನಿಮ್ಮ ಬದುಕಲ್ಲಿ ನೀವು ಕ್ಷಮಿಸಿದ್ದೀರಿ, ಬಟ್ ಆದರೂ ನಾನು ಅವರನ್ನು ಮರೆಯಲ್ಲ ಅನ್ನುವ ಯಾವುದಾದ್ರೂ ಮಾಸ್ಟರ್ ಪೀಸ್ ವ್ಯಕ್ತಿತ್ವ ಇದೆಯಾ ನಿಮ್ಮದು? ಇವತ್ತಿಗಿಲ್ಲ. ಬಿಕಾಸ್ ಅಂಟಿಲ್ ಅನ್ಲೆಸ್ ಕ್ಷಮಿಸಿದ್ರೇ 100% ಕ್ಷಮಿಸಿದ್ರೇ ನಮಗೆ ಆ ಪ್ಯಾಟ್ರನ್ ರಿಪೀಟ್ ಆಗಲ್ಲ. ನಾವು ಪ್ಯಾಟ್ರನ್ ಅನ್ನೋದನ್ನು ಹೇಳ್ತೀವಲ್ಲ ಲೈಫಲ್ಲಿ. ಕೆಲವ್ರು ಹೇಳ್ತಾ ಇರ್ತಾರೆ, ಅಯ್ಯೋ ಇದು ಮೊದಲಾಗಿತ್ತು, ಇದೇ ಥರ ನನ್ನ ಲೈಫಲ್ಲಿ ಆಗಿದೆ ಅಂತ ಹೇಳಿ. ಹೋಪನೋಪೋನೋ ಅಂತ ಇಂಗ್ಲೀಷಲ್ಲಿ ಹೇಳ್ತಾರೆ, ನಂಗೆ ಕನ್ನಡದಲ್ಲಿ ಅದು ಗೊತ್ತಿಲ್ಲ. ಹೋಪನೋಪೋನೋ ಅಂದರೆ ಅದೇ, ನಾನು ಸಾರಿ ಕೇಳ್ತೀನಿ, ನನ್ನ ಕಡೆಯಿಂದ ಏನೇ ಮಿಸ್ಟೇಕ್ ಆಗಿದ್ರು ಸಾರಿ, ನಿನ್ನ ಕಡೆಯಿಂದ ಏನೇ ಮಿಸ್ಟೇಕ್ ಆಗಿದ್ರು ನಾನು ಕ್ಷಮಿಸ್ತೀನಿ. ಆ್ಯಂಡ್ ಆಸ್ ಅ ವ್ಯಕ್ತಿ ಕೊನೆಯವರೆಗೂ ಐ ಲವ್ ಯು ಆಸ್ ಅ ಪರ್ಸನ್ ಆ್ಯಂಡ್ ಥ್ಯಾಂಕ್ ಯು. ನೀನು ನನ್ನ ಲೈಫಲ್ಲಿ ಏನೋ ಕಲಿಸ್ಕೊಟ್ಟೆ, ನಾನು ನನ್ನಿಂದ ಏನೋ ಕಲ್ತ್ಕೊಂಡೆ, ಥ್ಯಾಂಕ್ ಯು. ನಂಗೆ ಇಲ್ಲಿಂದ ಮುಕ್ತಿ ಸಾಕು, ನಿನ್ನಿಂದ ಎಂಡ್ ಅನ್ನೋದು ಯಾವತ್ತು ಮಾಡ್ತೀವಲ್ಲ ಅವತ್ತಿನ ದಿನ ಆ ಪ್ಯಾಟ್ರನ್ ಕಟ್ಟಾಗುತ್ತೆ. ಬಾಯಿ ಮಾತಲ್ಲಿ ಕ್ಷಮಿಸಿ ಒಳಗಡೆ ವಿಷ ಇಟ್ಟುಕೊಂಡ್ರೆ ಅದು ನಿಮ್ಮನ್ನು ಸುಡುತ್ತೆ. ಎಸ್, ಇಲ್ಲ ನನ್ಗೆ ಯಾರ ಮೇಲೂ ದ್ವೇಷ ಇಲ್ಲ ಇವತ್ತಿಗೆ. ಒಂದೇ ಜಗಳ ಆಡಿದ್ರೆ ಮಾತ್ರ ನಮ್ಮ ರಾಯರ ಮೇಲೆ ಸ್ವಲ್ಪ ಕೋಪ ಮಾಡಿಕೊಂಡು ಅವ್ರ ಮೇಲೆ ಒಂದು ಸ್ವಲ್ಪ ದ್ವೇಷ ಇಟ್ಕೊಂಡ್ಬಿಡ್ತೀನಿ. ಅವ್ರು ಸಮಾಧಾನ ಮಾಡೋವರೆಗೂ ಮಾಡ್ತಾರೆ. ಆ್ಯಂಡ್ ಸಮ್ವೇರ್ ಮಾಡ್ತಾರೆ, ಅವರೇ ಬಂದು ಮಾಡ್ತಾರೆ. ಅವರೇ ಬರ್ತಾರೆ ಅಂದ ತಕ್ಷಣ ಅವರೇ ಬರಲ್ಲ, ಏನೋ ವ್ಯಕ್ತಿ ರೂಪದಲ್ಲಿ ಬರ್ತಾರೆ ಅಷ್ಟೇ. ಅರ್ಥವಾಗುತ್ತೆ. ಓಕೆ. ಸೊ ನಿಮ್ಗೆ ಯಾವತ್ತಾದರೂ ಫೀಲ್ ಆಗಿದೆಯಾ ನಿಮ್ಮ ಜೀವನದಲ್ಲಿ ಯಾರಾದರೂ ನಿಮ್ಮನ್ನು ಅವರ ಸ್ವಾರ್ಥಕ್ಕೆ ಬಳಸಿಕೊಂಡು ಅಥವಾ ಅವರವ್ರ ಸ್ವಾರ್ಥಕ್ಕೆ ಕೆಲಸ ಮಾಡಿಸ್ಕೊಂಡು ನಮ್ಮನ್ನು ಬಿಟ್ಟಾಕಿದ್ರು ಅಂತ ನಿಮ್ಗೆ ಅನಿಸಿದೆಯಾ? ಅನಿಸಿದೆ, ಆಗಿದೆ. ಅದು ಅನಿಸಿಷ್ಟೇ ಅಲ್ಲ, ಆಗಿದೆ ಕೂಡ. ಓಕೆ, ಹೆಸರು ಹೇಳ್ದಂಗೆ ಒಂದು ಘಟನೆ ಹೇಳಿ, ಹೆಣ್ಮಕ್ಳಿಗೆ ಅದೊಂದು ಕಾನ್ಷಿಯಸ್ ಬರಲಿ ಅಂತ ಅಷ್ಟೇ. ಯಾವ ಹಂತದಲ್ಲಿ ಹಂಗಾಗುತ್ತೆ ಅಥವಾ ತುಂಬ ಆಗಿದೆ. ನನಗೆ ತುಂಬ ಜನ ಆ ಟೈಮಲ್ಲಿ ಏನಿರುತ್ತೆ ಅದು ಹೇಗೆ ಬಳಸ್ಕೊಳ್ತಾರೆ ಅನ್ನೋದಕ್ಕೆ ಒಂದು ಚಿಕ್ಕ ಕತೆ. ಎಸ್, ತುಂಬ ಜನ ಆಗಿದ್ದಾರೆ. ನನಗೆ ಈ ಟೀಮ್ ಇದು ಎಲ್ಲ ಬ್ರೇಕಪ್ ಅಂತೆಲ್ಲ ಆದಾಗ ನಾನು ತುಂಬ ಡಿಪ್ರೆಷನಲ್ಲಿ, ತುಂಬ ಅಂದರೆ ನೆಕ್ಸ್ಟ್ ಲೆವೆಲ್ ಯಾಕಂದರೆ ನಾನು ತುಂಬ ಕಡೆನೂ ಹೇಳಿದ್ದೀನಿ, ನಾನು ಅಲ್ಲಿ
ನನಗೆ ಕಳ್ಕೊಂಡಿದ್ದು ನಾನು ಒಂದು ವ್ಯಕ್ತಿನಲ್ಲ, ಎಷ್ಟೋ ಜನ 15-16 ಜನ ಅಣ್ಣಂದ್ರನ್ನ, ತಾಯಿನ, ತಂಗಿಯನ್ನ, ತಂದೆಯನ್ನ, ತಮ್ಮ, ಈ ಥರ ಎಲ್ಲ ಬಂಧನಗಳನ್ನು ನಾನು ಜೋಡಿಸ್ಕೊಂಡಿದ್ದೆ. ಎಲ್ಲ ಕಳ್ಕೊಂಡಾಗ ಅಷ್ಟು ಬೇಜಾರಲ್ಲಿ ಇದ್ದಾಗ ಯಾವುದೋ ಒಂದು ವ್ಯಕ್ತಿ ನನಗೆ ಕೌನ್ಸಿಲಿಂಗ್ ಅಂತ ಹೇಳಿ ಪರಿಚಯ ಆಗ್ತಾರೆ. ಡಾಕ್ಟರ್ ಅಂತ ಹೇಳಿನೇ ಪರಿಚಯ ಆಗೋದು. ಡಾಕ್ಟರ್ ಫ್ರೆಂಡೇ, ಬಟ್ ಕೌನ್ಸಿಲಿಂಗ್ ಅಂತ ಬಂದಾಗ ಉದ್ದೇಶದಿಂದ ಹತ್ರ ಬಂದರು. ನಿಮ್ಮ ಪರಿಸ್ಥಿತಿ ಅವ್ರಿಗೆ ಗೊತ್ತಿದ್ದು ನಾನು ಸಮಾಧಾನ ಮಾಡ್ತೀನಿ ಅಂತ ಹೇಳಿ ಬಂದು ಅಲ್ಲಿ ಸ್ವಲ್ಪ ಬೇರೆ ರೀತಿಯಲ್ಲಿ ಮಾತುಕತೆಗಳು ಅಥವಾ ಇನ್ನೊಂದು ರೀತಿಯಲ್ಲಿ ಶುರು ಆಗಿದ್ದು, ಅಥವಾ ಅವ್ರ ಟ್ರಾಮಾಗಳನ್ನು ನನ್ನ ಮೇಲೆ ಹೇರಿ, ಅಥವಾ ಈ ಒಂದು ಇದರಲ್ಲಿ ನಾನು ನಿನ್ನ ಜೊತೆಗೆ ಸಹಾಯಕ್ಕೆ ನಿಂತಿದ್ದೀನಿ, ಸೊ ನಾನು ಹೇಳ್ದಂಗೆ ಕೇಳಬೇಕು ಇನ್ನು ಮುಂದೆ ಅನ್ನೋ ಒಂದು ಮೈಂಡ್ಸೆಟ್ಟನ್ನು ನನ್ನಲ್ಲಿ ತರಕ್ಕೆ ಶುರು ಮಾಡಿದ್ರು. ಅದು ನನಗೆ ಬಿಕಾಸ್ ಅಷ್ಟೊತ್ತಿಗೆ ಆಗಲೇ ನನಗೆ ಇಲ್ಲಿ ನಾನು ಎಕ್ಸ್ಪೀರಿಯೆನ್ಸ್ ಮಾಡಿದ್ರಿಂದ, ಲೈಫಲ್ಲಿ ತುಂಬ ಎಕ್ಸ್ಪೀರಿಯೆನ್ಸ್ಗಳು ಆಗಿಬಿಟ್ಟಿದ್ದರಿಂದ ಆ ವ್ಯಕ್ತಿ ಇಂಟೆನ್ಷನ್ ನನಗೆ ಗೊತ್ತಾಗೋಯ್ತು. ಸೊ ಅಲ್ಲಿ ನಾನು ಕಟ್ ಮಾಡಿದೆ. ಇಮಿಡಿಯೇಟ್ ಸಮಯ ಮಾತುಕತೆ ಆಗಿತ್ತು ಅದು ಒಂದು 3 months ಅಷ್ಟೇ ಕಟ್ ಮಾಡಿದೆ. ಅದು ಕೂಡ ನಂಗೆ ಎಗೇನ್ ತುಂಬ ಅದೇನೇ, ನಾನು ಅದೊಂದು ರೀಲು ಕೂಡ ಮಾಡಿ ಹಾಕಿದ್ದೆ. ನಾವು ನಮ್ಮನ್ನು ಕಷ್ಟಕ್ಕೆ ನೂಕಿ ಹೋದವ್ರನ್ನಾದರೂ ನಾವು ಕ್ಷಮಿಸ್ಬೋದು, ಆದರೆ ಕಷ್ಟದಲ್ಲಿ ಇದ್ದೀವಿ ಅಂತ ತಿಳ್ಕೊಂಡು ನಮಗೆ ಸಮಾಧಾನ ಮಾಡ್ತೀನಿ ಅಂತ ಬಂದು ನಮ್ಮನ್ನು ಮತ್ತೆ ವಾಪಸ್ ಕಷ್ಟಕ್ಕೆ ಹಾಕಿ ಹೋಗ್ತಾರಲ್ಲ ಅಂಥವ್ರನ್ನ ಯಾವತ್ತೂ ಕ್ಷಮಿಸಬಾರ್ದು ಅಂತ ಆವಾಗ ಒಂದು ರೀಲ್ ಮಾಡಿ ಹಾಕಿದ್ದೆ. ಸೊ ಆ ಒಂಥರ, ಸೊ ಹೆಣ್ಮಕ್ಳಿಗೆ ಎಸ್ಪೆಷಲಿ ಸರ್ ಮೆಂಟಲಿ ಆ್ಯಂಡ್ ಎಮೋಷ್ನಲಿ ನಾವು ಎಷ್ಟೇ ಅದೇನೋ ದಬಾಗ್ಬಿಟ್ಟಿದ್ದೀವಿ ಅಂದ್ಕೊಂಡ್ರು ವಿ ಆರ್ ಆಲ್ವೇಸ್ ಲಿಟಲ್ ವೀಕರ್ ಸೈಡಲ್ಲಿ ಇರ್ತೀವಿ ಹೆಣ್ಮಕ್ಳು. ಸೊ ಎಮೋಷ್ನಲಿ ಬೇಕಾಗುತ್ತೆ ಖಂಡಿತ. ಅಲ್ಲ, ಅವಾಗ ಅನಿಸ್ತಿತ್ತು. ಇವಾಗ ನನಗೆ ಬುಕ್ಸ್ ಹಿಂದೆ ನೀವು ಇಟ್ಟಿದ್ದೀರಾ ನೋಡಿ ಪುಸ್ತಕಗಳು, ಅವಾಗ ನಂಗೆ ರಿಯಲೈಸೇಷನ್ ಇರಲಿಲ್ಲ ಅಲ್ಲ, ಯಾರಾದರೂ ಒಬ್ರು ನೀಡಿ ಬೇಕೇ ಬೇಕು ಅಂತ ಇತ್ತು. ಸೊ ಆ ಥರ ಇದ್ದಾಗ ಹೆಣ್ಮಕ್ಳು ಅಲ್ಲೇ ತುಂಬ ಹೆಣ್ಮಕ್ಳು ದಾರಿ ತಪ್ಪುವಂತಹ ಚಾನ್ಸಸ್ ತುಂಬ ಇರುತ್ತೆ. ಹಿಂಗೆ ತೀರಾ ಹೆಲ್ಪ್ ಬೇಕಾ, ಪ್ರೊಫೆಷ್ನಲ್ಸ್ ಅಂತ ತುಂಬ ಜನ ಇದ್ದಾರೆ ಹೆಲ್ಪ್ ಮಾಡೋದಕ್ಕೆ. ಆ ಥರ ಹೆಲ್ಪ್ ತೊಗೊಳ್ಳಿ ತೀರಾ ನೀಡಿತ್ತಂದರೆ. ಬಟ್ ಎಲ್ಲೇ ಹೋದರೂ ಯಾವುದೇ ಸಂಬಂಧಗಳನ್ನು ಬೆಳೆಸ್ಕೊಂಡ್ರೂ ಕೂಡ ನಾನು ಕಲ್ತಂತಹ ಪಾಠ, ನಮ್ಮದೊಂದು ಬೌಂಡ್ರಿ ಹಾಕೋಬೇಕು. ಆ ಬೌಂಡ್ರಿಯನ್ನು ಬಿಟ್ಟು ಯಾವುದೇ ವ್ಯಕ್ತಿ ಕ್ರಾಸ್ ಮಾಡಬೇಕು ಅಂತ ಹೇಳಿದ್ರೆ ಅದು ನಮ್ಮ ಪರ್ಮಿಷನ್ ಇರಬೇಕು, ಬಿಟ್ಟರೆ ಇಲ್ಲ ಆದರೆ ಮಾಡೋ ಹಾಗಿಲ್ಲ. ಸೊ ಎಮೋಷ್ನಲಿ ನಾವು ಅನ್ಕೋತೀವಿ, ಅಯ್ಯೋ ನಮ್ಗೆ ಏನಾನ ಇದ್ದರೆ, ಯಾರನ್ನ ಇದ್ದರೆ ನಾನು ಕಣ್ಣೀರು ಆಗ್ತಾಯಿದ್ದೀನಿ. ಫಾರ್ ಎಕ್ಸಾಂಪಲ್ ಸುಮಾರು ಜನ ನಂಗೆ ಮೆಸೇಜ್ಗಳಾಗ್ತಾರೆ, ಅಕ್ಕ ನಂಗೆ ಲವ್ ಬ್ರೇಕಪ್ ಆಗಿದೆ, ನಂಗೆ ತುಂಬ ಸತ್ತೋಗ್ಬೇಕು ಅನ್ನಿಸ್ತಾ ಇದೆ, ಏನು ಮಾಡಬೇಕು ಗೊತ್ತಾಗ್ತಾಯಿಲ್ಲ ಎಮೋಷ್ನಲಿ. ಈ ಥರ ತುಂಬ ಡಿಪ್ರೆಷನಿಗೆ ಹೋದಾಗ ಒಂದು ಪ್ರೊಫೆಷ್ನಲ್ ಸಪೋರ್ಟ್ ತೊಗೊಳ್ಳಿ. ಇಲ್ವಾ, ಯೂಟ್ಯೂಬ್ ಓಪನ್ ಮಾಡಿದ್ರೆ ಮೋಟಿವೇಶ್ನಲ್ ವೀಡಿಯೋಸ್ಗಳು ನಂಬರ್ ಆಫ್ ಸಿಗ್ತವೆ ಸರ್. ಆ್ಯಂಡ್ ಕೆಲವೊಂದು ಸಲ ನಮಗೂ, ನಾನೇ ಇಷ್ಟೆಲ್ಲ ಮಾತಾಡ್ತೀನಿ ಪಾಸಿಟಿವ್ ಆಗಿ, ಎಷ್ಟೋ ಸಲ ನನಗೂ ಮೋಟಿವೇಶನ್ ಬೇಕಿರುತ್ತೆ. ಖಂಡಿತವಾಗ್ಲೂ ಬೇಕಿದ್ದಾಗ ಒಂದು ಭಗವದ್ಗೀತೆ ಹಿಡ್ಕೊಂಡು ಕೂತ್ಕೋತೀನಿ. ಇಲ್ವಾ, ನಂಗೆ ಅವತ್ತು ಓದೋಕ್ಕೆ ಮನಸ್ಸಿಲ್ವಾ, ನಾನು ಯಾವುದೋ ಒಂದು ಪಾಡ್ಕಾಸ್ಟ್ ಹಾಕೋತೀನಿ, ಬರೀ ಪಾಸಿಟಿವ್ ಇರಬೇಕು, ಅದ್ರಲ್ಲಿ ಬರೀ ಪಾಸಿಟಿವ್ ಮಾತಾಡಿರುವಂತಹ ಪಾಡ್ಕಾಸ್ಟನ್ನು ಯಾರೇ ಇರ್ಬೋದು, ಎನಿ ಲ್ಯಾಂಗ್ವೇಜ್, ನಂಗೆ ಸಂಬಂಧ ಇಲ್ಲ, ನಂಗೆ ಅವತ್ತಿನ ದಿನಕ್ಕೆ ಅಲ್ಲಿಂದ ನಂಗೆ ಏನಾದರೂ ಒಂದು ಇನ್ಸ್ಪಿರೇಷನ್ ಬೇಕು, ಹಾಕೊಂಡು ಕೂತ್ಕೋತೀನಿ, ಮುಗೀತು. ಅದು ಕೊಡೋ ಅಷ್ಟು ನೆಮ್ಮದಿ, ಬುಕ್ಸ್ ಕೊಡೋ ಅಷ್ಟು ನೆಮ್ಮದಿ, ಅಥವಾ ದೇವ್ರ ಮುಂದೆ ಕೂತ್ಕೊಂಡ್ರೆ ಮುಗಿದು ಇನ್ನೂ ನೆಕ್ಸ್ಟ್ ಲೆವೆಲೇ ಕೂತ್ಕೊಂಡು. ನಾನು ಅದನ್ನೇ ಮಾಡೋದು ಇವತ್ತಿಗೆ ದಿನಕ್ಕಂತೂ. ಹೆಂಗೆ ಅಂದರೆ ರಾಯರ ಜೊತೆ ಹಿಂಗೆ ಕೂತ್ಕೊಂಡು ಮಾತಾಡ್ತೀನಿ, ಅವ್ರ ಫೋಟೋ ಇರುತ್ತೆ. ಹೀಗೆ ಹೇಳ್ದಲ್ಲ, ಒಂದು ಇನ್ಸಿಡೆಂಟ್ ಅಂತೂ ಮೊನ್ನೆ ಸಮ್ಮರಲ್ಲಿ, ಈಗ ಜಸ್ಟ್ ಹೆವಿ ಪೀಕ್ ಸಮ್ಮರ್ ಇದ್ದಾಗ ನಂಗೇನೋ ವಿಷಯಕ್ಕೆ ಹರ್ಟ್ ಆಗಿಬಿಟ್ಟಿದೆ. ನಂಗೆ ರಾಯರ ಮೇಲೆ ಕೋಪ, ಯಾಕಂದರೆ ನೀನೇ ಮಾಡಿದ್ದು, ನಾನು ಅಂದ್ಕೊಂಡಿದ್ದೆ ಇಂಥದ್ದು ಆದರೆ ನಿನ್ನ ಸಪೋರ್ಟ್ ಇಲ್ಲ ಅಂದರೆ ಇದು ನಾನು ಮಾಡೋದಿಲ್ಲ ಅಂತ. ಅದು ಮಾಡಿದ್ದೀನಿ, ಅದನ್ನ ನೆಗೆಟಿವ್ ಹೊಡಿತದ ನನಗೆ. ರಾಯರ ಮೇಲೆ ಕೋಪ ಮಾಡ್ಕೊಂಡು ತೊಗೊಂಡೋಗಿ ಅಂದರೆ ಅವ್ರನ್ನ ಮನೆಯಿಂದ ಹೊರಗಡೆ ಹಾಕ್ತೀನಿ. ಮನೆಯಿಂದ ಹೊರಗೆ ಹಾಕೋದಂದ್ರೆ ಬಾಲ್ಕನಿ, ನಮ್ಮ ಮನೆಯೇ ಅದು, ಮನೆ ಒಳಗೆ ಇರೋದು, ಸ್ಟಿಲ್ ಬಾಲ್ಕನಿ ಒಳಗಡೆ ಹಾಕ್ತೆ. ನನ್ನ ಮನೆಗೆ ಬರಬೇಡ ಇನ್ಯಾವತ್ತು ನೀನು ಅಂತ ಬಾಲ್ಕನಿಲಿ ಫೋಟೋ ಇಟ್ಟಿದ್ದೀನಿ. ಬಂದೆ 2 ದಿನ ಅಲ್ಲೇ ಇದ್ದಾರೆ, ಮುಖಾನು ನೋಡಲ್ಲ ನಾನು ನಿಂದು. ಹಿಂಗೆ ರಾಯರ ಜೊತೆ ಹಿಂಗೆ ಇರೋದು ನಾನು. ಮತ್ತೆ ಆಮೇಲೆ 2 ದಿನ ಆದಮೇಲೆ ಮನೆ ಕೆಲಸ ಮುಗಿಸ್ಕೊಂಡು ಮನೆಗೆ ಬಂದೆ. ಮಧ್ಯಾಹ್ನ ಹೆವಿ ಬಿಸಿಲು, ಶಕೆ ಸಿಕ್ಕಾಬಡೆ ಬಿಸು ಅನಿಸ್ತಿತ್ತು. ಆಮೇಲೆ ನೋಡಿದೆ, ಅಯ್ಯೋ ರಾಯರಿಗೆ ಬಿಸಿಲಲ್ಲಿ ಕೂತಿದ್ರಲ್ಲ, ಅವ್ರಿಗೂ ಶಕೆ ಆಗ್ತಿರ್ಬೋದೇನೋ ಅಂತ ಕರ್ಕೊಂಬಂದು ಮತ್ತೆ ಮನೆ ಒಳಗಡೆ ನೇತಾಕ್ತೆ. ಸೊ ಇಷ್ಟರ ಮಟ್ಟಿಗೆ ಕನೆಕ್ಟ್ ಆಗಿ ನೀವು ದೇವ್ರ ಜೊತೆ ಅವಶ್ಯವಾಗಿ ಯಾವಾಗ ಕನೆಕ್ಟ್ ಆಗ್ತಿರಲ್ಲ. ಒಂದು ಇನ್ಸಿಡೆಂಟು ಇದೇ ಥರನೇ ಇನ್ನೊಂದು ಸಲ ಇನ್ಸಿಡೆಂಟ್ ಆಯಿತು. ತುಂಬ ಅಂದರೆ ತುಂಬ ಬೇಜಾರು. ಮಂತ್ರಾಲಯದಲ್ಲಿದ್ದಾಗ ತುಂಬ ಖುಷಿಯಾಗಿದೆ. ವಾರದಲ್ಲಿ 2ನೇ ಸಲ ಹೋಗಿರೋದು. ಅಲ್ಲಿರೋರೆಲ್ಲ ಪರಿಚಯ ನನಗೆ. ಎಲ್ಲರೂ ಹೇಳ್ತಿದ್ದಾರೆ, ಏನಕ್ಕ ಅಂಗಡಿಯವರೆಲ್ಲ ಪರಿಚಯ, ಏನಕ್ಕ ನೀನು ವಾರದಲ್ಲಿ 2 ಸಲ ಬಂದಿದ್ಯಾ, ಕರ್ಸ್ಕೊಂಡಿದ್ಯಾ, ಎಷ್ಟು ಪುಣ್ಯವಂತೆ ನೀನು, ಏನು ಇಷ್ಟು ಲವ್ ನಿಂಗೆ ರಾಯರಿಗೆ ನಿನ್ನ ಮೇಲೆ ಅಂತೆಲ್ಲ ಮಾತಾಡಿದ್ರು. ಖುಷಿಯಾಗಿ ನೈಟ್ ತಲುಪಿದ್ದೀನಿ. ನನಗೆ ಪ್ರಾಂಗಣದಲ್ಲಿ ತುಂಬ ಹೊತ್ತು ಕೂತ್ಕೊಳ್ಳೋ ಹುಚ್ಚು. ಅಲ್ಲಿ ಮುಂದೆ ಪ್ರಾಂಗಣದಲ್ಲಿ ತುಂಬ ಹೊತ್ತು ಕೂತೀನಿ, ಮಾತಾಡ್ತೀನಿ, ನಂಗೆ ಏನಿದೆ ಎಲ್ಲ ಹೇಳ್ತೀನಿ. ಹೇಳ್ಕೊಂಡು ನಾನು ಒಳಗಡೆ ಬಂದೆ, ನನ್ನ ರೂಮಿಗೆ ಬಂದು ಮಲ್ಕೊಳಕ್ಕೆ ಬಂದೆ. ಖುಷಿಯಾಗಿ ಬಂದಿದ್ದೀನಲ್ಲ, ಎಲ್ಲರೂ ಖುಷಿಯಾಗಿ ಹೇಳಿದ್ದಾರೆ ಅಂತ ಒಂದು ಕಾಲ್ ಬಂತು. ನಂಗೆ ಅದು ತುಂಬ ಅದು ನನ್ನನ್ನೇ ನೆಗೆಟಿವ್ ಮಾಡಿಬಿಡ್ತು. ಹೇಗೇನು ವಾಪಸ್ ನೆಗೆಟಿವ್ ಮಾಡ್ತು. ಬೈಕೊಂಡು ಮಲ್ಕೊಂಡೆ. ನಾನು ಇಲ್ಲಿ ಬಂದಿದ್ದೀನಿ ಖುಷಿಯಾಗಿ.
ಅದು ಕಾಲ್ ಬೇಡ, ಯಾರ್ದು ಅನ್ನೋದು ಬೇಡ. ಓಕೆ, ಏನು ವಿಚಾರ ಅಂತ? ಅದೇ ನಿಂದೆ ಮಿಸ್ಟೇಕು, ನೀನೇ ತಪ್ಪು ಮಾಡಿದ್ದು, ನಿನ್ನಿಂದಾನೇ ಇಷ್ಟೆಲ್ಲ ಯಾವುದು ಆಗಿದ್ದು. ಕೆಲಸದ ಕುರಿತು? ಎರಡೂ ಸೇರಿಸಿ, ಕೆಲಸ ಆ್ಯಂಡ್ ಪ್ರೊಫೆಷ್ನಲ್ ಎಲ್ಲ ಸೇರಿಸಿ, ಅದು ಮಿಕ್ಸ್ ಇತ್ತು. ಸೊ ನನಗೆ ಅಲ್ಲಿ ಏನಿದು ಮತ್ತೆ ವಾಪಸ್ ನೆಗೆಟಿವ್. ನಿನ್ನ ಹತ್ರಕ್ಕೆ ಬಂದಿದ್ದೀನಿ ಪಾಸಿಟಿವ್ ಅಂತೇಳಿ, ನಿನ್ನ ಮನೆಗೆ ತಾನೇ ಮಗಳು ನಾನು ಅಪ್ಪ ಅಂತ ಕರಿತೀನಿ ರಾಯರಿಗೆ, ಮಗಳು ಬಂದಿದ್ದಾಳೆ, ಕಳಿಸ್ತಾ ಇದೆಯಾ, ಇನ್ಯಾವತ್ತೂ ನಿನ್ನ ಹತ್ರಕ್ಕೆ ನಾನು ಬರೋದಿಲ್ಲ ಹೋಗು ಅಂತ ಅಂದ್ಕೊಂಡು ಬೆಳಗ್ಗೆ ದರ್ಶನಕ್ಕೆ ಹೋದಾಗ ಅಷ್ಟು ಎದುರುಗಡೆ ಬೃಂದಾವನ, ನಿನ್ನ ನಮಸ್ಕಾರನೂ ಮಾಡಲ್ಲ, ನಿನ್ನ ಜೊತೆ ಏನೂ ಮಾತಾಡಲ್ಲ, ನೋಡ್ಬೇಕಂತ ಬಂದಿದ್ದೀನಿ ಅಷ್ಟೇ, ನೋಡ್ಕೊಂಡು ಹೋಗ್ತೀನಿ ನಾನು ಅಂತ ಅಂದ್ಕೊಂಡು ಬಂದೆ. 3 ದಿನ ಇತ್ತು, ಬೇರೆ ಎಲ್ಲ ದೇವ್ರಿಗೂ ಪೂಜೆ ಮಾಡ್ತಾ ಇದ್ದೀನಿ, ರಾಯರಿಗೆ ಮಾತ್ರ ಮಾಡ್ತಾ ಇಲ್ಲ ಅಂದ್ಕೊಂಡೆ. ಇಷ್ಟು ದಿನ 3 ದಿನ ಆಯಿತು, ಮಗಳು ಕೋಪ ಮಾಡ್ಕೊಂಡಿದ್ದಾಳೆ, ಸಮಾಧಾನ ಮಾಡಬೇಕು ಅಂತ ಅನ್ಸುತ್ತೋ ಅನ್ಸಲ್ವೋ ನಿನಗೆ ಅಂದ್ಕೊಂಡ ತಕ್ಷಣ ಒಂದು ಫೋನ್ ಬರುತ್ತೆ. ನಾನು ಗಜೇಂದ್ರಗಢಕ್ಕೆ ಒಂದ್ಸಲ ಶೂಟಿಂಗಿಗೆ ಹೋಗಿದ್ದೆ. ಅಲ್ಲಿ ಕೆಲವು ಜನ ಪರಿಚಯ ಆಗಿದ್ರು. ಒಬ್ಬರು ಅಜ್ಜ, ತುಂಬ ವಯಸ್ಸಾಗಿದೆ ಅಜ್ಜ, ಯಾವಾಗಲಾದರೂ ಒಂದ್ಸಲ ಫೋನ್ ಮಾಡಿ ಹೆಂಗಿದಿ ಮಗಳೇ, ಆರಾಮದಿ, ಹೀಗೆಲ್ಲ ಮಾತಾಡ್ತಾರೆ. ಹಿಂಗೆ ಬೈಕೊಂಡ ತಕ್ಷಣ ಅಜ್ಜನ ಫೋನ್ ಬಂತು. ಫೋನ್ ಎದ್ದೆ, ಎಷ್ಟಮ್ಮ ಬೇಜಾರು ಮಾಡ್ಕೋತೀಯಾ, ಆಯಿತು ಬಿಡು, ಕೋಪ ಮಾಡ್ಕೊಂಬೇಡ, ನಾನು ಫೋನ್ ಮಾಡಿದೆ ತಾನೇ ಇವಾಗ ನಿನಗೆ. ಅವ್ರು ಹೇಳಿದ ಫಸ್ಟು ಸೆಂಟೆನ್ಸ್ ಇದು. ಆಮೇಲೆ ಅಜ್ಜ ನಾನ್ಯಾಕೆ ಬೇಜಾರು ಮಾಡ್ಕೊಂಡಿದ್ದೆ ಅಂದರೆ, ಇಷ್ಟು ದಿನ ಇದು ಫೋನ್ ಮಾಡಿಲ್ಲ, ಮತ್ತು ನಂಗೆ ನೀನು ಸಮಾಧಾನ ಮಾಡ್ಕೋ, ಈಗ ಸ್ವಲ್ಪ ಸಮಾಧಾನ, ಆರಾಮಿದ್ಯಾ, ಅಜ್ಜಂಗೆ ಹುಷಾರಿಲ್ಲಲ್ಲ, ಎಲ್ಲಿ ಹಿಂಗೆ ಸರ್. ಹೆಂಗೆ ಅನ್ಸ್ಬೇಕಂದ್ರೆ, ಐ ಡೋಂಟ್ ನೋ ಅದು ಹೆಂಗೆ ಕನೆಕ್ಟ್ ಮಾಡ್ತಿರೋ ಗೊತ್ತಿಲ್ಲ, ಬಟ್ ನನಗೆ ಬಂದಂತಹ ಸೆಂಟೆನ್ಸ್ ನಾನು ಇಲ್ಲಿಗೆ ಲಿಂಕ್ ಮಾಡ್ಕೋತೀನ, ಈ ಲೆವೆಲ್ ನಾನು ಕನೆಕ್ಟ್ ಆಗ್ತೀನಿ ರಾಯರಿಗೆ. ಇಷ್ಟು ನಂಗೆ ಹುಚ್ಚು ಅವರು ಅಂದರೆ. ಒಂದೊಂದ್ಸಲ ಅಂತೂ ನಂಗೆ ಕ್ರಶ್ ಅವರು, ಒಂದೊಂದ್ಸಲ ಕೂತ್ಕೊಂಡು ಮುದ್ದಾಡ್ತಾ ಇರ್ತೀನಿ, ಒಂದೊಂದ್ಸಲ ಕೋಪ ಮಾಡ್ಕೊಂಡಿರ್ತೀನಿ ಹತ್ತಿರುವಾಗ. ಸೊ ಎಲ್ಲಿಂದ ಎಲ್ಲಿಗೋ ಬಂತು. ಸೊ ಈ ಅಲೌಕಿಕತೆಯ ನಂಟು ನಿಮಗೆ ಇಲ್ಲಿ ಲೌಕಿಕದ ಅಡಿಕ್ಷನ್ ತಪ್ಪಿಸಿದೆ ತುಂಬಾ. ದಟ್ಸ್ ಯಾಕಂದರೆ ಇಲ್ಲಿ ಸಂಜೆಗಿದ್ದವರು ಮಾರನೇ ಬೆಳಗ್ಗೆಗೂ ಒಂಥರ ಇರ್ತಾರೆ, ಬೆಳಗ್ಗೆ ಇದ್ದವರು ಸಂಜೆ ಒಂಥರ. ಸೊ ಬದಲಾಗದೇ ಇರೋ ಆ ಶಕ್ತಿಯೊಂದಿಗಿನ ಕನೆಕ್ಷನ್ ಅದೊಂದು ಶಾಶ್ವತ. ಎವ್ರಿ ಡೇ ಜಾಸ್ತಿ ಆಗ್ತಾ ಇದೆ, ಎವ್ರಿ ಡೇನೂ ಜಾಸ್ತಿ ಮಾಡ್ಕೋತಾ ಇದ್ದೀನಿ, ಅದನ್ನು ಕಾನ್ಷಿಯಸ್ಲಿ ಜಾಸ್ತಿ ಮಾಡ್ಕೋತಾ ಇದ್ದೀನಿ. ಸೊ ಹೆಣ್ಮಕ್ಳಿಗೆ ಅದೇ ಅಟ್ ದ ಎಂಡ್ ದ ಕನ್ವೇಯಿಂಗ್ ಮೆಸೇಜ್ ಈಸ್, ಬೇಜಾರಾಯ್ತಾ, ಎಮೋಷನಲಿ ಇತ್ತ ಕೂತ್ಕೊಳ್ಳಿ, ನೀನು ನಂಬೋ ದೇವ್ರ ಮುಂದೆ ಕೂತ್ಕೊಂಡು ಅಳಿ. ಇಲ್ಲಾಂದ್ರೆ ನಿಮ್ಮ ದುಃಖವನ್ನು ಹೇಳ್ತಾ ಯಾರು ಬೇಕು ಅವ್ರ ಹತ್ರ ಮಿಸ್ಯೂಸ್ ಮಾಡ್ಕೊಳ್ಳೋರು ತುಂಬ ಜನ ಇದ್ದಾರೆ. ಮಾರಬೇಡಿ, ಎಚ್ಚರವಾಗಿರಿ, ಆರಾಮಾಗಿರಿ, ಎಚ್ಚರವಾಗಿರಿ ಅಷ್ಟೇ. ಸೊ ಕೆಲವು ವ್ಯಕ್ತಿಗಳನ್ನು, ಕೆಲವು ಸಂಬಂಧಗಳನ್ನು ನಾನು ತಪ್ಪಾಗಿ ಅರ್ಥ ಮಾಡಿಕೊಂಡೆ ಅಥವಾ ನಾನು ಕಳ್ಕೊಳ್ಳಬಾರ್ದಿತ್ತು ಅನ್ನೋ ಪಶ್ಚಾತ್ತಾಪ ಯಾವತ್ತಿಗಾದರೂ ಆಗಿದೆಯಾ? ಇಲ್ಲ, ಅಂಥದ್ದು ಯಾವುದೂ ಇಲ್ಲ. ಈ ಥರ ವ್ಯಕ್ತಿ ನಾನು ಕಳ್ಕೊಬಾರ್ದಾಗಿತ್ತು ಅಂತೂ ಅದೇ ಒಂದೇ ಪಶ್ಚಾತ್ತಾಪ, ನಾನು ಇಷ್ಟು ಬೇಗ ಯಾಕೆ ರಿಯಲೈಸೇಷನ್ ಮಾಡ್ಕೊಳ್ಳಿಲ್ಲ, ರಾಯರಿಗೆ ಇನ್ನೂ ಕ್ಲೋಸ್ ಆಗ್ಬೋದಿತ್ತಲ್ಲ ನಾನು, ಮತ್ತೆ ಅಲ್ಲಿಗೆ ಹೋದ್ರಿ ಅಷ್ಟೇ. ಅದೇ. ಸೊ ಇಲ್ಲ, ವ್ಯಕ್ತಿ ಅಂತ ಬಂದರೆ ನಾನು ಯಾರಿಗೂ ಇಲ್ಲ. ಓಕೆ, ಸ್ವತಂತ್ರವಾಗಿ ಒಂದು ಹುಡುಗಿ ದುಡಿತಾವಳೆ, ದುಡ್ಡು ಮಾಡ್ತಾವಳೆ ಅಥವಾ ಕಷ್ಟಪಡ್ತಾವಳೆ ಅಂದರೆ ಅವಳನ್ನು ಭಾಳ ತಪ್ಪಾಗಿ ನೋಡೋ ರೂಢಿ ಈ ಸಮಾಜದಲ್ಲಿ ಇದೆಯಲ್ಲ. ನಾನು ವಾಸವಾಗಿರುವಂತಹ ಅಪಾರ್ಟ್ಮೆಂಟಲ್ಲೇ ನಾನು ನನ್ನ ಹಿಂದೆ ಮಾತಾಡ್ಕೊಳ್ಳೋದು ಅಂತ ತುಂಬ ಕೇಳಿದ್ದೀನಿ. ಏನು ಸಾಮಾನ್ಯವಾಗಿ ಏನು ಬಗ್ಗೆ, ಅದು ಕ್ಯಾರೆಕ್ಟರ್ ಬಗ್ಗೆ? ಕ್ಯಾರೆಕ್ಟರೇ ಸರ್. ಒಂದು ನಮ್ಮ ಡೀನ್ ಯಾವಾಗಲೂ ಜರ್ನಲಿಸಮ್ ಮಾಡುವಾಗ ಒಂದು ಹೇಳ್ತಿದ್ರು ಮಾತು, ಒಂದು ಸೆಂಟೆನ್ಸ್ ಹೇಳೋರು, ಇಫ್ ಯು ವಾಂಟ್ ಟು ಬ್ರಿಂಗ್ ಎ ವುಮೆನ್ ಡೌನ್, ಅಲ್ಲ, ದ ವುಮೆನ್ಸ್ ರೆಸ್ಪೆಕ್ಟ್ ಲೈಸ್ ಬಿಟ್ವೀನ್ ಹರ್ ಥೈಸ್ ಅನ್ನೋರು. ಸೀರಿಯಸ್ಲಿ, ಅದು ಕನ್ನಡದಲ್ಲಿ ಹೇಳಿರೋ ತುಂಬ ವರ್ಸ್ಟ್ ಅನ್ಸುತ್ತೆ, ಬೇಡ. ಒಂದು ಹೆಂಗೆ ಅಂದರೆ, ಹೆಣ್ಮಕ್ಳಿಗೆ ಕ್ಯಾರೆಕ್ಟರ್ ಬಗ್ಗೆ ಮಾತಾಡ್ಬಿಡಿದ್ರೆ ಅವಳನ್ನು ಬಹಳ ಈಸಿ, ಅವಳನ್ನು ಕೆಳಗಡೆ ತೊಗೊಂಬಂದು ಕೂಗ್ಸೋಕ್ಕೆ ಬಹಳ ಈಸಿ. ಅದನ್ನೇ ಹೇಳ್ತಾರಲ್ಲ, ಸುಮಾರು ಕಡೆ ನಾನು ರೀಲ್ಗಳಲ್ಲೂ ನೋಡಿದ್ದೀನಿ, ಒಬ್ಬ ಅದು ವರ್ಡ್ ಯೂಸ್ ಮಾಡಬೇಡ, ಪ್ರಾಸ್ಟಿಟ್ಯೂಟ್ ಹತ್ರ ಹೋಗಿ ಬಂದರೆ ಒಂದು ಗಂಡಸು, ಆಕಿ ಪ್ರಾಸ್ಟಿಟ್ಯೂಟ್ ಆದರೆ ಮತ್ತೆ ಅವನು ಏನು ಹಾಗಿದ್ರೆ ಜನ ಇದನ್ನು ಯಾರೂ ಇಲ್ಲ. ಅಂದರೆ ನಾನು ಅದು ಹಂಗಂತ ಗಂಡಸ್ರ ಬಗ್ಗೆ ಮಾತಾಡಿ ಅಂತ ಹೇಳ್ತಾ ಇಲ್ಲ, ಬಟ್ ಹೆಣ್ಮಕ್ಳಂದ್ರೆ ಯಾಕೆ ನಿಯತ್ತಾಗಿ ದುಡ್ಕೊಂಡು ತಿನ್ನೋ ಎಷ್ಟೋ ಹೆಣ್ಮಕ್ಳಿದ್ದೀವಿ ನಾವಿಲ್ಲಿ, ಕ್ಯಾರೆಕ್ಟರ್ ಯಾಕೆ? ಬಟ್ ನೀವು ಸತ್ಯವನ್ನು ಹೇಳ್ತಿದ್ದೀರಿ. ಹಾಗೆ ಇಬ್ಬರೂ ಕೂಡಿ ಒಂದು ತಪ್ಪು ಮಾಡೋದಾದರೆ ಅದರ ಸಂಪೂರ್ಣ ಜವಾಬ್ದಾರಿಯನ್ನು ಹೆಣ್ಣಿನ ಮೇಲೆ ಯಾಕೆ ಹಾಕಲಾಗುತ್ತೆ? ಯಾಕೆ ಈಗ ಹೆಸರುಗಳು ಬೇಡ, ಸುಮಾರು ಜನ ನಾವು ವಿಡಿಯೋಗಳಲ್ಲಿ ಅಂದರೆ ಲವರ್ಸ್ ಇರ್ತಾರೆ, ಹೆಣ್ಮಕ್ಳು ಅಂದರೆ ವಿಡಿಯೋ ಫ್ರೀ ಆಗಿದ್ದಂತಹ ವಿಡಿಯೋ, ಇವ್ರ ಜೊತೆಗಿದ್ದಂತಹ ವಿಡಿಯೋಗಳನ್ನು ಪೋಸ್ಟ್ ಮಾಡ್ತಾರೆ ಗಂಡು ಮಕ್ಕಳು. ಇಬ್ಬರು ಜೊತೆಗೆ ಇದ್ರು ಅವತ್ತಿನ ದಿನ ಹೆಣ್ಮಕ್ಳನ್ನ ದೂಷಣೆ ಮಾಡ್ತಾರೆ. ಪೋಸ್ಟ್ ಮಾಡಿದಂತಹ ಗಂಡಸಿಗೆ ಏನೂ ಇಲ್ಲ, ಅವಳೇನು ಬೇರೆಯವ್ರ ಜೊತೆ ಹೋಗಿದ್ಲ, ಸ್ವಂತ ಬಾಯ್ ಫ್ರೆಂಡು ಅಥವಾ ಏನೋ ಅಲ್ಲ, ಅದೊಂದು ಮಿಸ್ಟೇಕ್ ಕೂಡ ಇದೆ. ಹೆಣ್ಮಕ್ಳು ಮಾಡೋ ಮಿಸ್ಟೇಕ್, ಎಸ್, ಬಿಫೋರ್ ಮ್ಯಾರೇಜ್ ನೀನು ಮಾಡೋ ಮಿಸ್ಟೇಕೆ, ಬಟ್ ಸ್ಟಿಲ್ ಇಬ್ರು ಮಾಡಿದಂತಹ ಮಿಸ್ಟೇಕ್. ಬೈರಿ, ಹೆಣ್ಮಗನ್ ಮಾತ್ರ ಯಾಕೆ ಒಬ್ಬಳೇ ಇದ್ಲ ಅವಳಲ್ಲಿ? ನೀವು ಸುಲಭವಾಗಿ ಸಿಗ್ತೀರಲ್ಲ. ಅದೇ ಸರ್, ಯಾಕೆ ನಾವು ಹೆಣ್ಮಕ್ಳು ಸುಲಭವಾಗಿ ಸಿಗ್ತೀವಿ? ಯಾಕೆ ನಮ್ಮ ಕ್ಯಾರೆಕ್ಟರ್ ಬಗ್ಗೆ ಈಸಿಯಾಗಿ ಯಾಕೆ ಮಾತಾಡ್ತೀರಾ ಸರ್? ನಾನು ಒಬ್ಬಳೇ ಅಂತಲ್ಲ, ನಾನು ಆಗಲೇ ಹೇಳಿದೆ, ಪ್ರೌಡ್ಲಿ ಹೇಳ್ತೀನಿ, ನನ್ನನ್ನು ಸೇರಿಸಿ ಎಷ್ಟೋ ಹೆಣ್ಮಕ್ಳು ಆಪರ್ಚುನಿಟಿ ಇದ್ದರೂ ಕೂಡ, ಬೇಜಾನ್ ದುಡ್ಡು ಮಾಡಿ ನೆಮ್ಮದಿಯಾಗಿ ಬದುಕುವಂತಹ ಆಪರ್ಚುನಿಟಿ, ಅವಕಾಶಗಳು ಇದ್ರೂ ಕೂಡ ನಿಯತ್ತಾಗಿ ದುಡ್ದು ಬದುಕ್ತಿರೋಂತಹ ಲಕ್ಷಾಂತರ ಅಲ್ಲ ಕೋಟ್ಯಾಂತರ ಹೆಣ್ಮಕ್ಳು ಹೊರಗಡೆ ಇದ್ದಾರೆ. ಕ್ಯಾರೆಕ್ಟ್ರ್ ಬಗ್ಗೆ ಮಾತಾಡಿ ಯಾಕೆ ಅದು ಅವ್ರನ್ನ ಡೌನ್ ಮಾಡ್ತೀರಾ ಅನ್ನೋದು ಗೊತ್ತಿಲ್ಲ.
ಆ್ಯಂಡ್ ಬಹುಶಃ ಅದು ಒಂದು ಏಕಮೇವ ಅಸ್ತ್ರ ಅನ್ಸುತ್ತೆ. ಎಕ್ಸಾಕ್ಟ್ಲಿ, ಅಲ್ಲೇ ಹೆಣ್ಮಕ್ಳು ಕುಗ್ತಾರೆ ಅನ್ನೋದು ಈಗ ನಾನು ಭೂಮಿಕಾ ಅವರನ್ನ ಬೇರೆ ಏನು ಮಾತಾಡಿದ್ರು ನಾನು ಅವ್ರ ಕಣ್ಣೀರು ತರಿಸ್ಲಿಕ್ಕೆ ಆಗಲ್ಲ, ನೀವು ಅಷ್ಟು ಸ್ಟ್ರಾಂಗ್ ಇದ್ದೀರಿ. ಹೌದು, ನನಗೆ ಬಹುಶಃ ಇರೋದು ಏಕೈಕ ಅಸ್ತ್ರ, ನಿಮ್ಮ ಕ್ಯಾರೆಕ್ಟರ್ ಬಗ್ಗೆ ಒಂಚೂರು ಅಪಪ್ರಚಾರ ಮಾಡಿದ್ರೆ ನೀವು ಕುಗ್ಗುತ್ತೀರಾ ಅಂತ. ಎಸ್, ಹೆಣ್ಮಕ್ಳು ಇಲ್ಲೇ ಸ್ಟ್ರಾಂಗ್ ಆಗಬೇಕಿರೋದು. ಅದನ್ನೇ ಹೇಳಿದ್ವಲ್ಲ, ಯಾರಿಗೆ ಅಟ್ ದ ಎಂಡ್ ನೀವು ಯಾರನ್ನು ಮೆಚ್ಚೋದಿದೆ ಇಲ್ಲಿ? ಅವನಿಗೆ ಗೊತ್ತಿರತ್ತ ಸತ್ಯ, ನಿಮಗೆ ಗೊತ್ತಿರತ್ತ ಸತ್ಯ, ಫಿನಿಶ್. ಬಟ್ ಇವತ್ತಿಗೆ ನೀವು ಇಷ್ಟು ಶಕ್ತರಿದ್ದೀರಿ ಅಥವಾ ಇಷ್ಟು ಪ್ರಬುದ್ಧರಿದ್ದೀರಿ, ಬಟ್ ಈ ಹಿಂದೆ ಇದಕ್ಕೋಸ್ಕರ ನೀವು ತುಂಬಾ ಕಣ್ಣೀರಾಗಿ, ಖಂಡಿತ ಸರ್, ಎವ್ರಿ ಸಿಂಗಲ್ ಡೇ ಅದನ್ನ ದಾಟಿದ್ದೀರಾ ಅನ್ನೋದು ಬಹಳ ಖುಷಿ ವಿಚಾರ. ಬಟ್ ದಾಟಿಲ್ಲದ ಎಷ್ಟೋ ಹೆಣ್ಮಕ್ಳು ನೇಣಾಕೊಂಡ್ಬಿಡ್ತಾರೆ. ನಾನು ಇವತ್ತಿಗೂ ಹೇಳ್ತಾ ಇದ್ದೀನಲ್ಲ, ಇವತ್ತಿಗೂ ನಾನು ಮನೆಗೆ ವಾಪಸ್ ಹೋದ್ರೆ ನೈಟ್ ಟೈಮ್ಸ್ ಏನಾದರೂ ಶೂಟ್ ಮುಗಿಸ್ಕೊಂಡು ರಾತ್ರಿ 1:30-2 ಗಂಟೆ ಆ ಥರ ಟೈಮಲ್ಲಿ ಹೋದ್ರೆ ನಾನು ವಾಸವಾಗಿರುವಂತಹ ಜಾಗದಲ್ಲಿ ಅಕ್ಕಪಕ್ಕ ಜನಗಳು ಇವತ್ತಿಗೂ ಮಾತಾಡ್ತಾರೆ, ಈ ದಿನಕ್ಕೂ ಮಾತಾಡ್ತಾರೆ. ಲೇಟಾಗಿ ಹೋದ್ರೆ ಎಕ್ಸಾಕ್ಟ್, ಲೇಟ್ ಅಂತಲ್ಲ, ನಾನು ಜಸ್ಟ್ ಓಡಾಡ್ಕೊಂಡು ಬಂದ್ರೂ ಕೂಡ ನನ್ನ ಬಗ್ಗೆ ಮಾತಾಡ್ತಾರೆ. ಸಂಬಂಧ ಇಲ್ಲ. ಅದೇ ಎಷ್ಟೋ ಹೆಣ್ಮಕ್ಳು ತಮ್ಮ ಜೀವನಗಳನ್ನೇ ಕಳ್ಕೊತಾರೆ, ನೆಸೆಸಿಟಿ ಇಲ್ಲ. ಅದೇನೋ ಅಂತಾರಲ್ಲ, ಬೊಗಳ ನಾಯಿ ಕಚ್ಚೋದಿಲ್ಲ ಅಂತ ಹೇಳಿ, ಅವ್ರ ಕಡೆ ಏನೂ ಕೆಪಾಸಿಟಿ ಇಲ್ಲ ಮಾಡೋಕ್ಕೆ. ಅವ್ರು ಮಾತಾಡೋರು ಯಾರು ಬಂದು ನಮ್ಮ ಮನೆ ಬಿಲ್ ಕಟ್ಟಲ್ಲ, ನಂಗೆ ಊಟಕ್ಕೆ ಹಾಕಲ್ಲ, ನಾನು ಹಾಸ್ಪಿಟಲ್ ಮಲ್ಕೊಂಡಾಗ ನಾನು ಬಂದು ಸೇವೆ ಮಾಡಲ್ಲ, ಅಥವಾ ನಾನು ಹಾಸ್ಪಿಟಲ್ ಬಿಲ್ಸ್ ಕಟ್ಟಲ್ಲ ಅಂಥವ್ರಿಗೆ ಅಂಜೋ ನೆಸೆಸಿಟಿ ಇಲ್ಲ. ಕುಟುಂಬದ ಗೌರವದ ಹೆಸರಿನಲ್ಲಿ ಹುಡುಗಿಯರ ಕನಸುಗಳನ್ನು ತುಳಿಯಲಾಗುತ್ತೆ ಅನ್ನೋದು ನೀವು ನಂಬ್ತೀರಾ? 100ಗೆ 1000% ಎಸ್. ಓಕೆ, ಒಂದು ಚಿಕ್ಕದಾಗಿ ಅದನ್ನು ವಿವರಿಸಿ ಹೇಳೋದಾದರೆ, ಹೆಣ್ಣು ಮಕ್ಕಳು ತಮ್ಮ ಕನಸುಗಳನ್ನು ಕಾಪಾಡಿಕೊಳ್ಳೋದು ಹೇಗೆ? ಮತ್ತೆ ನಂದೇ ಅಂತ ತೊಗೊಂಡಾಗ ತುಂಬ ಟಿಪಿಕಲ್ ಸಿಚುವೇಶನ್ ಇದ್ದಾಗ ಏನೂ ಮಾಡೋಕ್ಕಾಗಲ್ಲ ಸರ್. ಗಿವ್ ಅಪ್ಪೇ ಮಾಡ್ಕೊಂಡ್ಬಿಡ್ಬೇಕು, ಬಿಟ್ಟೇ ಬಿಡಬೇಕು. ನನಗೆ ಹೇಳಿದ್ನಲ್ಲ, ಅಪ್ಪ ತೀರೋದ ಮೇಲೆ ನನಗೆ ಏನೋ ನನ್ನ ಹಣೆ ಬರದಲ್ಲಿ ಹಿಂಗೆ ಬರ್ದಿತ್ತನೋ ಹಿಂಗೆ ಆಗಬೇಕು ಅಂತ ಹೇಳಿ ಆಯಿತು ಅಷ್ಟೇ. ಬಿಟ್ಟರೆ ಎಷ್ಟೋ ಹೆಣ್ಮಕ್ಳು ನನ್ನ ಮೆಸೇಜಸ್ ಬರ್ತವೆ. ಕೆಲವೊಂದು ಹೆಣ್ಮಕ್ಳಂತೂ ನನಗೆ ಡೈರೆಕ್ಟಾಗಿ ಸಿಕ್ಕಿದಾಗ ಹೇಳ್ತಾರೆ ಕೂಡ, ನಮ್ಮ ಕನಸುಗಳು ಹಿಂಗೆ, ನಾವು ನಿಮ್ಮ ಥರ ಬದುಕಬೇಕು ಅಂತ, ಆದರೆ ಆಗ್ತಾ ಇಲ್ಲ. ಗಂಡ ಒತ್ತಡನೋ, ಅತ್ತೆ ಒತ್ತಡನೋ, ಅಪ್ಪ ಅಮ್ಮನ ಒತ್ತಡನೋ. ನನ್ನ ಫ್ರೀಡಮ್ ಅಂದರೆ ಅವ್ರ ಲೆಕ್ಕದಲ್ಲಿ ಏನು ಆ್ಯಕ್ಚುಲಿ? ನನ್ನ ಲೆಕ್ಕದಲ್ಲಿ ಫಾರ್ ಎಕ್ಸಾಂಪಲ್ ಫ್ರೀಡಮ್ ಅಂತ ಏನು ಹೇಳಿದ್ರೆ, ಎಲ್ಲ ಬಿಟ್ಟು ನಾನು ಎಲ್ಲನೂ ಬಿಟ್ಬಿಟ್ಟು ನನಗೇನೋ ಅದು ಮಾಡ್ಕೊಂಡು ಕೂತಿರ್ತೀನಿ ಅನ್ನೋದಲ್ಲ ಫ್ರೀಡಮು. ಅಟ್ಲೀಸ್ಟ್ ನನ್ನ ಕನಸುಗಳಿಗೆ, ನಾನು ಮಾಡೋವಂತಹ ಕೆಲಸಗಳಿಗೆ, ಕರೆಕ್ಟಾಗಿದ್ದಂತಹ ಕೆಲಸಗಳಿಗೆ ಸಪೋರ್ಟ್ ಕೊಟ್ಟು ನಿಲ್ಲೋದೇ ಫ್ರೀಡಮ್ ಅಲ್ಲ. ಈಗ ನಾನು ಫಾರ್ ಎಕ್ಸಾಂಪಲ್ ಇವತ್ತಿನ ದಿನಕ್ಕೆ ಪಾಡ್ಕಾಸ್ಟಿಗೆ ಬರಬೇಕಿತ್ತು. ನಾನು ಮನೆಯಲ್ಲಿ ನನ್ನ ಪೇರೆಂಟ್ಸ್ ಇದ್ದರು ಅಂತ ಇಟ್ಕೊಳ್ಳೋಣ. ನನ್ನ ಪೇರೆಂಟ್ಸು ಪಾಡ್ಕಾಸ್ಟಿಗೆ ಬರ್ತಿದ್ದೀನಿ ಅಂತ ಹೇಳಿದಾಗ, ಆ್ಯಸ್ ಒಂದು ಹೆಣ್ಮಗು ಅಂತ ಹೇಳಿದಾಗ ಮನೆಯಲ್ಲಿ ಅವರಿಗೆ ಭಯ ಅನ್ನೋದು ಇದ್ದೇ ಇರುತ್ತೆ. ಒಬ್ಬಳೇ ಹೋಗಿದ್ರೆ ಹೇಗೆ, ಪ್ರಾಬ್ಲಮ್ ಏನು? ಅವ್ರು ನನ್ನ ಜೊತೆಗೆ ಬಂದು ಇಲ್ಲಿ ನಿಂತ್ಕೊಂಡು ನನಗೆ ಪಾಡ್ಕಾಸ್ಟ್ ಮುಗಿಸಿ ನನ್ನ ಜೊತೆಗೆ ಕರ್ಕೊಂಡು ಹೋಗೋದು ಒಂದು. ಆದರೆ ಇಲ್ಲ, ಅಲ್ಲಿ ಸೇಫ್ಟಿ ಇಲ್ಲ, ನೀನು ಹೋಗಲೇ ಕುಡ್ದು ಪಾಡ್ಕಾಸ್ಟಿಗೆ ಅಂತ ಹೇಳಿ ನನ್ನ ಮನೆಯಲ್ಲಿ ಕಟ್ಟಾಕೊಂಡು ಕೂಡ್ಕೊಳ್ಳೋದು ಅನುಮಾನ. ಎಕ್ಸಾಕ್ಟ್ಲಿ. ನನಗೆ 9th ಸ್ಟ್ಯಾಂಡರ್ಡಲ್ಲಿ ನಾನು ಇದ್ದಾಗ ನನಗೆ ಆದಂತಹ ಎಕ್ಸ್ಪೀರಿಯನ್ಸ್, ನಾನು ಡ್ರಾಮಾ ಅಂತ ಹೇಳಿದೆ, 5th ಸ್ಟ್ಯಾಂಡರ್ಡಲ್ಲಿ ಶುರು ಆಗಿದ್ದು. ಆಮೇಲೆ ನನಗೆ ಅದು ಇಷ್ಟ ಶುರು ಆಯಿತು. ಮತ್ತು ನಾನು ಚೆನ್ನಾಗೂ ಮಾಡ್ತಾ ನನಗೆ ಮೇಯ್ನ್ ರೋಲ್ಸೇ ಕೊಡ್ತಾ ಇದ್ದಿತ್ತು. 9th ಸ್ಟ್ಯಾಂಡರ್ಡಲ್ಲಿ ಇಂಟರ್ ಸ್ಕೂಲ್ ಕಾಂಪಿಟೇಷನ್ನು. ಮೊದಲಿಗೆ ಸ್ಕೂಲಲ್ಲಿ ಆಗಿದ್ರಲ್ಲಿ ನಾವು ಫಸ್ಟ್ ಪ್ರೈಸ್ ಗೆದ್ದಿದ್ವಿ. ನೆಕ್ಸ್ಟ್ ಇಂಟರ್ ಸ್ಕೂಲ್ ಇತ್ತು, ಆಲ್ ಓವರ್ ಕರ್ನಾಟಕದಲ್ಲಿ ನಡೆಯುವಂತಹ ಕಾಂಪಿಟೇಷನ್ನು. 10 ಗಂಟೆಗೆ ನನಗೆ ಸ್ಕೂಲಲ್ಲಿ ಇರಬೇಕು. 8:15 ನಮ್ಮ ಮನೆಯಲ್ಲಿ ಲಾಕ್ ಮಾಡ್ತಾರೆ, ಹೋಗಬಾರ್ದು ಅಂದರೆ ಹೋಗಬಾರ್ದು. ಅವತ್ತು ಹೋಗಿಲ್ಲ ನಾನು. ಇಂಟರ್ ಸ್ಕೂಲ್ ಕಾಂಪಿಟೇಷನ್, ನೆಕ್ಸ್ಟ್ ದಿನ ಸ್ಕೂಲಿಗೆ ಹೋದರೆ ನನ್ನ ಮುಖ ತೋರಿಸ್ಬೇಕು. ನಾನು ಏನು ಹೇಳಲಿ? ನಾನು ಸರ್ ತುಂಬ ಹುಷಾರಿಲ್ಲ, ಬಿದ್ದೆ. ಏನು ಫೋನ್ಗಿನೆಲ್ಲ ಇಲ್ಲ ನಮ್ಮ ಹತ್ರ, ತುಂಬ ಹುಷಾರಿಲ್ಲ, ಬಿದ್ದೆ. ಲಕ್ಕಿಲಿ ಅವತ್ತು ನನ್ನ ಜೊತೆ, ಅಂದರೆ ನನಗೆ ಎನಿವೇಸ್ ರಿಪ್ಲೇಸ್ಮೆಂಟ್ ಎಮರ್ಜೆನ್ಸಿನಲ್ಲಿ ಎಲ್ರಿಗೂ ಟ್ರೈನ್ ಮಾಡಿಟ್ಟಿರ್ತಾರೆ. ಒಂದು ಹುಡುಗಿ ನನ್ನ ಕ್ಯಾರೆಕ್ಟರ್ಗೆ ರೆಡಿ ಇದ್ದಿದ್ದರಿಂದ ಆ ಹುಡುಗಿ ಪ್ಲೇ ಮಾಡ್ಕೊಂಡು ಬಂದ್ಲು, 2nd ಪ್ರೈಸ್ ಬಂತು. ಎಲ್ಲರೂ ಅಂದಿದ್ದು ನೀನು ಇದ್ದಿದ್ರೆ ಫಸ್ಟ್ ಪ್ರೈಸ್ ಆಗ್ತಿತ್ತು, ವಾಟ್ ಎವರ್ ಇಟ್ ಇಸ್. ಬಟ್ ಅವತ್ತಿನ ದಿನಕ್ಕೆ ನನಗಾಗ್ದಂತಹ ಒಂದು ರೆಸ್ಟ್ರಿಕ್ಷನ್, ಅದು ಅದು ಫ್ರೀಡಮ್ ಅಲ್ಲ. ಅವತ್ತಿನ ದಿನ ಬಿಟ್ಟು, ಅಥವಾ ನನ್ನ ಜೊತೆಗೆ ನೀವೇ ಬಂದು ನಾನು ಕರ್ಕೊಂಡೋಗಿ ಮುಗಿಸಿ ವಾಪಸ್ ಕರ್ಕೊಂಡು ಬಂದರೆ ದಟ್ ಈಸ್ ಫ್ರೀಡಮ್. ಇಷ್ಟು ಫ್ರೀಡಮ್ ಒಂದು ಹೆಣ್ಮಕ್ಳಿಗೆ ಕೊಟ್ಟರೆ ಸಾಕು. ಬಟ್ ಇವತ್ತಿನ ದಿನಕ್ಕೆ ಜನ್ಜಿ ಕಿಡ್ಸು, ಆಲ್ಫಾ ಕಿಡ್ಸ್ ಅಂದ್ಕೊಂಡು ಫ್ರೀಡಮ್ ಅನ್ನೋ ಹೆಸರಿನಲ್ಲಿ ಇವತ್ತಿನ ದಿನಕ್ಕೆ ಇಲ್ಲ ಸರ್. ಫ್ರೀಡಮ್ ಅನ್ನೋದು ಓವರಾಗಿ ಕೊಡ್ತಾ ಇದ್ದಾರೆ ಪೇರೆಂಟ್ಸ್ ಅನ್ಸುತ್ತೆ. ಫ್ರೀಡಮ್ ಅದು ಸ್ವೇಚ್ಛಾಚಾರವಾಗಿ ಬದಲಾದಾಗ ನಿಮ್ಮ ಬದುಕನ್ನು ಸ್ವಯಂ ನೀವೇ ನರಕಕ್ಕೆ ತಗೊಳ್ತೀವಿ. ಹೌದು. ಸೊ ಮನೆಯವರು ಮಕ್ಕಳ ಪ್ರತಿಭೆಗಳನ್ನು ಗುರುತಿಸೋದು ಹಾಗೂ ಅದಕ್ಕೆ ಸಾಧ್ಯವಾದಷ್ಟು ಬೆಂಬಲವಾಗಿ ನಿಲ್ಲೋದು ಸರಿ. ಅದರ ಅರ್ಥ ಫ್ರೀಡಮ್ ಕೊಡಬೇಕು ಅನ್ನೋದರ ಹೋರಾಟದ ಅರ್ಥ ಹೆಂಗೆ ಬೇಕಂಗೆ ಬಿಡಿ ಅಂತಲ್ಲ. ಅದು ಮನೆಯೂ ಹಾಳು, ಸಮಾಜವೂ ಹಾಳು. ಇಲ್ಲ, ಅನ್ಫಾರ್ಚುನೇಟ್ಲಿ ಇವತ್ತಿಗೆ ತುಂಬ ದುಃಖಕರವಾದಂತಹ ವಿಷಯ ಅಂತ ಹೇಳಿದ್ರೆ, ಪೇರೆಂಟ್ಸೇ ರೆಡಿ ಇದ್ದಾರೆ ಅವ್ರ ಮಕ್ಕಳಿಗೆ. ನನಗೆ ಒಂದು ಇನ್ಸಿಡೆಂಟ್ ಇದೆ. ಒಂದ್ಸಲ ಶೂಟ್ ಮಾಡ್ತಾ ಇದ್ದೀವಿ, ಒಂದು ಹೆಣ್ಣು ಮಗುವಿನ ತಾಯಿ ಕರ್ಕೊಂಡು ಬರ್ತಾರೆ ಶೂಟಿಂಗಿಗೆ ಅಂತ. ಐ ಥಿಂಕ್ ಆ ಮಗು 7ನೇ ಕ್ಲಾಸೋ 8ನೇ ಕ್ಲಾಸೋ ಏನೋ ಇದೆ. ಅವ್ರ ಅಮ್ಮ ಬಂದು ನಿಮ್ಮ ಜೊತೆಗೆಲ್ಲ ಆ್ಯಕ್ಟ್ ಮಾಡಿಸ್ಕೋತೀರಾ, ಈ ಹುಡುಗಿಗೆ ಏನು ಬೇಕಾದರೂ ಮಾಡೋಕ್ಕೆ ರೆಡಿ ಇದ್ದೀವಿ, ನಾವು ರೆಡಿ ಇದ್ದೀವಿ. ಐ ಮೀನ್ ನನ್ನ ಅದು ವರ್ಡ್ ಬೇಡ ನನಗೆ. ಸೊ
ಪೇರೆಂಟ್ಸೇ ಈ ಲೆವೆಲ್ಗೆ ಬರ್ತಾರೆ. ಫ್ರೀಡಮ್ ಇವತ್ತಿಗೆ ಯಾರಿಗೆ ಸರ್? ನಾನು ಒಂದು ಟಿ ವಿ ಚಾನಲ್ದು ಸ್ಟಿಂಗ್ ಆಪರೇಷನ್ ನೋಡ್ತಾ ಇದ್ದೆ. ಒಂದು ಹೀರೋಯಿನ್ಗೆ ಸಿನಿಮಾಗೆ ಅವಕಾಶ ಕೊಡ್ತೀವಿ ಅಂದಾಗ ಅದಕ್ಕಿಂತವೆಲ್ಲ ನೀವು ಮಾಡಬೇಕಾಗುತ್ತೆ ಅಂತ ಅವ್ರ ತಾಯಿ ಪಕ್ಕದಲ್ಲಿ ಕೂತಿರ್ತಾಳೆ. ಹೌದು, ಪರವಾಗಿಲ್ಲ, ನಾವು ಕರ್ಕೊಂಬರ್ತೀವಿ, ಅದೆಲ್ಲ ಆಗ್ಬೋದು, ಏನು ತೊಂದರೆ ಇಲ್ಲ, ಬಟ್ ನಮಗೆ ಪೇಮೆಂಟ್ ಇಷ್ಟ ಬೇಕು. ಆಶ್ಚರ್ಯ ಆಗೋಯ್ತು. ಇವತ್ತಿನ ದಿನಕ್ಕೆ ಪೇರೆಂಟ್ಸ್ ಆ ಲೆವೆಲಿಗೆ ಬಂದಿದ್ದಾರೆ. ಸೊ ನೀವು ಮದುವೆ ಅಂತ ಕ್ವಶನ್ ಕೇಳ್ತೀರಾ, ಏನು ಹೇಳೋಣ? ಇದು ಹೆಂಗಾಯ್ತು ಅಂದ್ರೆ ಬದುಕಿಂಗ ಕೂತಿದೆ, ಜನ ರೋಡಲ್ಲಿ ಸಿಕ್ಕಿ ಶ್ರೀನಿವಾಸ್ ಅವ್ರು ಹೆಂಗಿದ್ದೀರಾ ಅಂತಾರೆ. ಹಂಗಾಗಿದೆ. ಇದು ಗಾಳಿಪಟ ಸಿನಿಮಾ ಡೈಲಾಗು. ಇಂಥ ನನ್ನ ಮಕ್ಳ ಜೊತೆ ಓಡಾಡ್ತಿದ್ದಿದ್ದು, ಜನ ಸಿಕ್ಬಿಟ್ಟು ಗಣೇಶ್ ಅವ್ರು ಹೆಂಗಿದ್ದೀರಾ ಇದಿವೆ. ಬಟ್ ಸಮಾಜದ ನಿಯಮಗಳು ಹುಡುಗ ಮತ್ತು ಹುಡುಗಿಗೆ ಸೇಮ್ ಇದಾವೆ ಅಂತ ನಿಮ್ಗೆ ಯಾವತ್ತೂ ಅನಿಸಿಲ್ಲ ಅಂದ್ಕೊಳ್ತೀನಿ ನಾನು. ಅನಿಸಿಲ್ಲ, ಇಲ್ಲವೂ ಇಲ್ಲ. ಅದು ನೀವು ಎಷ್ಟೇ ಇವತ್ತಿನ ದಿನಕ್ಕೆ ಫೆಮಿನಿಸಮ್ ಅನ್ನೋದ್ರ ಬಗ್ಗೆ ಮಾತಾಡಿದ್ರು ಕೂಡ ಖಂಡಿತವಾಗ್ಲೂ ಅಷ್ಟು ಈಕ್ವಾಲಿಟಿ ಅಥವಾ ಈಕ್ವಾಲಿಟಿ ಬಗ್ಗೆನೂ ಮಾತಾಡಿದ್ರು ಇಲ್ಲ, ಖಂಡಿತವಾಗ್ಲೂ ಇಲ್ಲ ಆಪರ್ಚುನಿಟೀಸ್. ನಾನು ಒಂದು ಇಂಟರ್ವ್ಯೂನಲ್ಲಿ ಪ್ರಿಯಾಂಕಾ ಚೋಪ್ರಾ ಬಗ್ಗೆ ಕೇಳಿದ್ದೆ, ಈಕ್ವಾಲಿಟಿ ಅಂದರೆ ವಾಟ್ ಯು ಮೀನ್ ಬೈ ಈಕ್ವಾಲಿಟಿ? ನಾನು ನಿನ್ನ ಥರ ಫಿಸಿಕ್ ಮಾಡ್ತೀನಿ, ಇಷ್ಟು ಥರ ಮಾಡ್ತೀನಿ ಅಲ್ಲ ಈಕ್ವಾಲಿಟಿ. ಫಾರ್ ಎಕ್ಸಾಂಪಲ್, ಒಂದು ಕಮಿಷನರ್ ಪೋಸ್ಟಿಗೆ ಅಥವಾ ಒಂದು CEO ಪೋಸ್ಟಿಗೆ ನೀನು ಒಂದು ಹುಡುಗನ ಎಷ್ಟು ಲಾಯಕ್ ಅಂತ ಹೇಳ್ತೀಯೋ, ಹುಡುಗಿನೂ ಅಷ್ಟಲ್ಲಿ. ನೀನು 10 ಜನ ಇಂಟರ್ವ್ಯೂ ಹುಡುಗರನ್ನ ಮಾಡಿದ್ರೆ 10 ಜನ ಇಂಟರ್ವ್ಯೂ ಹುಡುಗಿರನ್ನೂ ಮಾಡು. ಅದು ಈಕ್ವಾಲಿಟಿ ನನ್ನ ಪ್ರಕಾರ. ಅವಕಾಶಗಳ ಮೂಲಕ ಅಷ್ಟೇ. ಫ್ರೀ ಬೇಡ ನಮಗೇನು. ಟ್ಯಾಲೆಂಟ್ ಇದೆಯಾ, ಕೆಪಬಿಲಿಟಿ ಇದೆಯಾ, ವೈ ನಾಟ್? ಯಾಕಿಲ್ಲ, ವೈ ನಾಟ್? ಇವನ್ ನಿಮ್ಮ ಪೇಮೆಂಟ್ಗಳಲ್ಲೂ ಹಂಗೆ? ಅಯ್ಯೋ ಹೌದು ಸರ್. ಹೌದಾ? ಹೌದು. ಹೆಣ್ಣು ಕಾರಣಕ್ಕೆ ಕೂಲಿ ಕಡಿಮೆ. ನಾವೇನು ಆ್ಯಕ್ಟಿಂಗ್ ಕಮ್ಮಿನ ಮಾಡ್ತೀವಿ. ಅದರಲ್ಲೂ ನಾನು ಮಾಡಿದ್ದೆಲ್ಲ ಫೀಮೇಲ್ ಓರಿಯೆಂಟೆಡ್. ಓಕೆ, ಬಟ್ ಸಿನಿಮಾ ಹಂತದಲ್ಲೂ ಅದು ಹಾಗೆ ಇದೆಯಾ? ನಂಗೆ ಸಿನಿಮಾ ಬಗ್ಗೆ ಅಷ್ಟು ಗೊತ್ತಿಲ್ಲ ಸರ್. ಇದೆ ಅನ್ನೋದು. ಹೌದು ಇದೆ. ಸಿನಿಮಾ ಇವರ ಸಂಭಾವನೆಗೂ ಹೀರೋಯಿನ್ ಸಂಭಾವನೆಗೂ ವ್ಯತ್ಯಾಸ ಇದೆ. ಹೋರಾಟ ಮಾಡ್ಬೇಕು ನೀವೆಲ್ಲ ಅದ್ರ ಬಗ್ಗೆ. ನಾನು ಒಬ್ಳೇ ಎಷ್ಟಂತ ಮಾಡಲಿ, ನಾನು ರೆಡಿ ನಿಂತ್ಕೊಳ್ಳೋಕೆ, ನನ್ನ ಜೊತೆ ಬರಬೇಕಲ್ಲ. ನಮ್ಮನ್ನೊಂದು ಕರಿಬೇಡಿ. ಓಕೆ, ಸ್ವತಂತ್ರ ಹುಡುಗಿಯರನ್ನ, ಹೀಗೆ ಇಂಡಿಪೆಂಡೆಂಟ್ ಇರೋ ಹುಡುಗಿಯರನ್ನ ಸಾಮಾನ್ಯವಾಗಿ ಅಹಂಕಾರಿಗಳು ಅಂತ ಕರೆಯೋದು ಯಾಕೆ? ಯಾವ ಕಾರಣಕ್ಕೆ? ಅಥವಾ ಅವ್ರ ಆ್ಯಟಿಟ್ಯೂಡ್ ಬಹುಶಃ ಅಹಂಕಾರ ಅಲ್ಲ, ಆ್ಯಕ್ಚುಲಿ ಅದು ಅವ್ರ ಸ್ವತಂತ್ರ ಸ್ವಾಭಿಮಾನದಿಂದ ಬದುಕಿರುವಂಥ ಒಂದು ಲಕ್ಷಣ ಇರುತ್ತೆ, ಬಟ್ ಜನಕ್ಕೆ ಹಂಗೆ ಕಾಣುತ್ತೆ. ಕಾರಣ ಏನು? ಅವ್ರ ಮೇಲೆ ಡಿಪೆಂಡೆಂಟ್ ಆಗಿಲ್ವಲ್ಲ ಎಲ್ಲದಕ್ಕೂ. ಅವ್ರ ಪ್ರಕಾರ ಏನಂದರೆ, ಹೆಣ್ಮಕ್ಳಂದ್ರೆ ಒಂದು ರೀತಿ ಇದು ಮಾಡಿ ಇಟ್ಕೊಂಡ್ಬಿಟ್ಟಿದ್ದಾರೆ, ಭಿಕ್ಷೆ ಬಿಡ್ತಾ ಇರಬೇಕು, ನಿನ್ನಿಂದಾನೇ ನಾನು, ನೀನೇ ಎಲ್ಲ ಅಂತ ಹೇಳ್ತಾ ಇದ್ರೆ ಮಾತ್ರ ಅದು ನಿಜವಾದ ಒಳ್ಳೆ ಹೆಣ್ಣು ಹುಡುಗಿಯ ಲಕ್ಷಣ ಅನ್ನೋ ಒಂದು ಮೈಂಡ್ ಸೆಟ್ಟು. ಇವಾಗ ನೀವು ಹೌಸ್ ವೈಫ್ಸ್ ಅಂತಾನೂ ತಗೊಳ್ಳಿ, ಹೆಂಗೆ ಗಂಡ ದುಡ್ಕೊಂಡು ಬರ್ತಾನೆ, ಬಂದ ತಕ್ಷಣ ಇದು ರೆಡಿ ಇಟ್ಟಿರಬೇಕು, ಊಟ ರೆಡಿ ಇಟ್ಟಿರಬೇಕು, ಇದು ರೆಡಿ ಇಟ್ಟಿರಬೇಕು, ಈ ಥರ ಮಾಡಿ ಮನೆಯಿಂದ ಎಲ್ಲೂ ಹೊರಗಡೆ ಹೋಗದೆ ಆರಾಮಾಗಿ ಮನೆ ಒಳಗಡೆ ಕೂತ್ಕೊಂಡಿದ್ರೆ ನೀನು ಒಳ್ಳೆ ಹೆಂಡತಿ ಅಲ್ವಾ? ಒಳ್ಳೆ ಹೆಂಡತಿ ಅಂದರೆ ಏನು? ಗಂಡನ ಪ್ರತಿಯೊಂದು ಹೆಜ್ಜೆಯಲ್ಲೂ ನಿಂತ್ಕೊಳ್ಳೋಳು ಒಳ್ಳೆ ಹೆಂಡತಿ. ಬರೀ ಅಡಿಗೆ ಕೆಲಸ ಮನೆ ಕೆಲಸ ಮಾಡೋಳು ಅಲ್ಲ ಒಳ್ಳೆ ಹೆಂಡತಿ. ಅದು ಅರ್ಥನೇ ಮಾಡ್ಕೊಳ್ಳಲ್ಲ. ಬಟ್ ಅದೇ ಹೆಣ್ಣು ದುಡ್ಕೊಂಡು ಬಂದು ಗಂಡನಿಗೆ ಸಪೋರ್ಟಿವ್ ಆಗಿ ನಿಂತು, ಆಯ್ತಪ್ಪ, ಫಾರ್ ಎಕ್ಸಾಂಪಲ್ ಇವತ್ತು ನಾನು ದುಡ್ಕೊಂಡು ಬಂದಿದ್ದೀನಿ, ನನಗೆ ಸುಸ್ತಾಗಿದೆ, ನೀನು ಕೆಲಸ ಮಾಡು, ನಾನು ಕೆಲಸ ಮಾಡು, ಈಕ್ವಾಲಿಟಿ ಅಗೇನ್ ಅಲ್ಲೇ ವಾಪಸ್ ಬಂದಾಗ ಈಕ್ವಾಲಿಟಿ ಅಲ್ಲಿ. ಆ್ಯಂಡ್ ಆ್ಯಟಿಟ್ಯೂಡ್ ಈಗೋ ಅನ್ನೋದು ದುಡಿಮೆ ಇರೋವಂತಹ ಹುಡುಗಿರಲ್ಲಿ, ಇವತ್ತಿನ ಹುಡುಗಿರಂತ ನೀವು ಕೇಳಿದ್ರೆ ಸ್ವಲ್ಪ ಜಾಸ್ತಿ ಇದೆ, ನಾನು ಅದನ್ನು ಒಪ್ಕೋತೀನಿ, ಅಹಂಕಾರ ಅನ್ನೋದಿದೆ. ಬಟ್ ಆ್ಯಟಿಟ್ಯೂಡು ಅಥವಾ ಮೈನರ್ ಈಗೋ ಅಂತ ಹೇಳಿದ್ರೆ ಇರಲೇಬೇಕಲ್ಲ ಸರ್. ಗಂಡು ಮಕ್ಕಳಲ್ಲಿ ಇಲ್ವಾ ಮೈನರ್ ಈಗೋ ಅನ್ನೋದು? ಈಗೋ ಅನ್ನೋದು ಎಲ್ಲರಲ್ಲೂ ಇದ್ದೇ ಇದೆ. ಯಾರಲ್ಲಿ ಝೀರೋ ಅಂತ ಇದ್ಬಿಟ್ಟಿದ್ರೆ ನಾವು ದೇವರಾಗಿ ಹೋಗ್ತಿದ್ವಿ. ಇಲ್ಲ, ಇದ್ದೇ ಇದೆ, ನಮ್ಮಲ್ಲೂ ಎಲ್ಲನೂ ಇದೆ. ಸೊ ಮೇ ಬಿ ಅವ್ರ ಕಾನ್ಫಿಡೆನ್ಸ್ ಹಾಗೆ ಅನ್ಸತ್ತೋ ಗಂಡು ಮಕ್ಕಳಿಗೆ. ಆಗಲೇ ಹೇಳ್ದಂಗೆ ಡಿಪೆಂಡೆಂಟ್ ಇಲ್ಲದೇ ಇರೋದ್ರಿಂದ ಪ್ರತಿಯೊಂದರಲ್ಲೂ ಈಗ ಹೆಂಗೆ ನಾನು ದುಡಿತಿಲ್ಲ ಅಂತ ಹೇಳಿದ್ರೆ, ನಾನು ಫಾರ್ ಎಕ್ಸಾಂಪಲ್ ಹಸ್ಬೆಂಡ್ ಹತ್ರ ಎಲ್ಲದಕ್ಕೂ ಕೈ ಚಾಚ್ತೇನೆ, ಕೊಡು. ಮೇ ಬಿ ಗಂಡಸ್ರಿಗೆ ಅದು ಇಷ್ಟ ಏನೋ, ಪ್ರತಿಯೊಂದಕ್ಕೂ ನಾನು ಗ್ರೇಟ್ ಅಂತ ಅನ್ನಿಸ್ಕೊಳ್ಳೋದು. ಯಾವಾಗ ಅವಳು ನಾನು ದುಡ್ಡು ಕೇಳಲ್ಲ, ನಾನು ದುಡಿತಿರುವಾಗ ನಾನು ಕೇಳಲ್ಲ, ಅಲ್ಲಿ ಒಂದು ಗ್ರೇಟ್ನೆಸ್ ಅನ್ನೋದು ಕಮ್ಮಿ ಆಯಿತು. ಈ ಥರ ಗ್ರೇಟ್ನೆಸ್ ಅವ್ರಿಗೆ ಹಂಗೆ ಅನ್ಸುತ್ತೇನೋಪ್ಪ, ಹಾಗೆ ಗೊತ್ತಿಲ್ಲ. ಓಕೆ, ನಿಮಗೆ ಈ ಟಾಕ್ಸಿಕ್ ರಿಲೇಶನ್ಶಿಪ್ ಅನುಭವ ಇದೆಯಾ? ಇದೆ. ಎಷ್ಟು ನಿಮ್ಮನ್ನು ಕಾಡಿದೆ ಅದು? ಅಯ್ಯಯ್ಯೋ, ಭಯಂಕರ. ನನಗೆ ಜೀವನನೇ ಬೇಡ ಅನ್ನೋಷ್ಟು ಕಾಡಿದೆ. ಬಟ್ ನೇರವಾಗಿ ಕೇಳೋದಾದ್ರೆ ನಿಮಗೊಂದು ಲವ್ ಲೈಫ್ ಇದೆಯಾ? ಇತ್ತು. ಇದೇ ಇಲ್ಲ. ಇದೇ ಅಲ್ಲ, ಇತ್ತು. ಥ್ಯಾಂಕ್ಸ್ ಗಾಡ್. ಇತ್ತು. ಓಕೆ, ಯಾವ ಸಮಯ? ನಾನು ಅದೇ ಹೇಳ್ದೆ ಅಲ್ಲ, ನನ್ನ ಪರ್ಸನಲ್ ನಾನು ಎಲ್ಲೂ ಓಪನ್ ಅಪ್ ಆಗೇ ಇಲ್ಲ. ಹಾಗಾಗಿ ಇಲ್ಲ ನಿಮಗೆ ಅಂತ ಹೇಳ್ತಾ ಇಲ್ಲ, ಅವಾಗಲೇ ನಾನು ಜನರಲ್ ಬಂದಾಗ ಸೊ ನನ್ನ ಕ್ಲೋಸ್ಡ್ ಪೀಪಲ್ಗೆ ಅಷ್ಟೇ ಗೊತ್ತು ಆ ಟಾಕ್ಸಿಸಿಟಿ ಎಷ್ಟಿತ್ತು, ಅದರಿಂದ ಹೊರಗೆ ಬರಕ್ಕೆ ನಾನು ನೀನೆಲ್ಲ ಮಾಡಿದೆ ಅಂತ. ಈ ಶಾರ್ಟ್ಸ್ ಮೂವಿಗೆಲ್ಲ ಮುಂಚೆ? ಹೌದು. ಓಕೆ, ಬಟ್ ಆ್ಯಕ್ಚುಲಿ ಆ ಟಾಕ್ಸಿಕ್ ರಿಲೇಷನ್ಶಿಪ್ಗಳು ನಿಮ್ಮ ಫಿನಾನ್ಷಿಯಲಿ ನೀವು ಏನು ಬಡವರು ಅಥವಾ ದುಡ್ಡಿಲ್ಲ ಅನ್ನೋ ಸ್ಥಿತಿ ಏನು ದುಃಖ ಕೊಡುತ್ತೋ, ಟಾಕ್ಸಿಕ್ ರಿಲೇಷನ್ಶಿಪ್ಗಳು ಅದು 100 ಪಟ್ಟು ಕೊಡುತ್ತವೆ, 1000 ಪಟ್ಟು ಜಾಸ್ತಿ.
1000 ಪಟ್ಟು ಜಾಸ್ತಿ ಸರ್ ಅದು. ಅಯ್ಯೋ. ಸೊ ಅದಾದ ನಂತರವೇ ನಿಮಗೆ ಅದ್ರ ಕುರಿತು ತುಂಬ ಮೆಚುರಿಟಿ ಬಂದಿರಬೇಕು. ಓಕೆ, ನಾವು ರಿಲೇಶನ್ಶಿಪ್ ಅನ್ನೋದ್ರ ಬಗ್ಗೆ ಮೆಚುರಿಟಿ ಬಂದಿದ್ದು ಅಲ್ಲಿ. ಪರ್ಫೆಕ್ಟ್ ಬಾಯ್ ಫ್ರೆಂಡ್ ಅಂದ್ರೆ ಹೇಗಿರಬೇಕು? ಪರ್ಫೆಕ್ಟ್ ಅನ್ನೋರು ಇಲ್ಲಿ ಯಾರೂ ಇಲ್ಲ. ನಾನು ಪರ್ಫೆಕ್ಟ್ ಅಲ್ಲ. ಓಕೆ, ನನ್ನಲ್ಲೂ ತಪ್ಪುಗಳಿದೆ, ಮೈನಸ್ಗಳಿದೆ. ಹುಡುಗಿಯರು ಬಯಸೋದಾದ್ರೆ ಎಂತ ಹುಡುಗರು ಹೆಂಗಿರ್ಬೇಕು ಅಂತ ಬಯಸ್ತಾರೆ? ನಾನು ನಿಮ್ಗೆ ಅವಾಗಲೇ ಅದನ್ನೇ ಎಕ್ಸಾಂಪಲ್ ಕೊಟ್ಟೆ. ನಾನು ಕೆಳಗೆ ಬಿದ್ನಾ, ಬಾ ನಾನು ನಿನ್ನ ಎತ್ತೀನಿ. ಹುಡುಗ ಮೇಲ್ ಹೋದ್ನಾ, ನಾನು ಇಲ್ಲಿದ್ದೀನಿ, ಬಾ ನನ್ನ ಜೊತೆಗೆ. ಸಿಂಪಲ್ ಆಸ್ ದಟ್, ಇಷ್ಟೇ ಅಷ್ಟೇ. ಜೊತೆಗೆ ಎಲ್ಲದರಲ್ಲೂ ಜೊತೆಗೆ ನಿಂತ್ಕೊಳ್ಳೋರು ನಾವು. ಬರೀ ಚೆನ್ನಾಗಿದ್ದಾಗ ಅಂಡ್ ಈ ವೈಸ್ ವರ್ಸ, ಹುಡುಗಿ ಆದ್ರೂ ಅಷ್ಟೇ, ಹುಡುಗ ಆದ್ರೂ ಅಷ್ಟೇ. ಪ್ರತಿಯೊಂದು ನೆಗೆಟಿವ್ ಇರ್ಬೋದು. ಯಾರಲ್ಲಿ ನೆಗೆಟಿವ್ ಇಲ್ಲ. ನೆಗೆಟಿವ್ ಬಂತ ನಾನು ಸುಮಾರು ಜನಕ್ಕೆ ಇದು ಇದೆ ಹಿಂಗೆ ಪ್ರಾಬ್ಲಮ್ ಅಂತ ಬಂದಾಗ ಅವ್ರ ಜೊತೆ ಅದೇ ಮಾತಾಡ್ತಾ ಇರ್ತೀನಿ, ಕಮ್ಯುನಿಕೇಶನ್. ಅಂಡ್ ಇನ್ನೊಂದೇನು ಮಾಡ್ತಾರೆ ರಿಲೇಷನ್ಶಿಪ್ಸ್ ಅಂತ ಬಂದಾಗ, ಈಗ ನಾವೇನು ಮಾಡ್ತೀವಿ, 2ನೇ ಕ್ಲಾಸ್ ಮುಗಿತಾ, 3ನೇ ಕ್ಲಾಸ್ ಓದೋದಕ್ಕೆ ಎಕ್ಸಾಮ್ ಬರಿತೀವಿ, ಚೆನ್ನಾಗಿ ಓದ್ತೀವಿ, ಪಾಸ್ ಆಗ್ತೀವಿ. 3ರಿಂದ 4 ಇದು ನಮ್ಮ ಅಪ್ಗ್ರೇಡ್. ಲೈಫಲ್ಲಿ ಅದಾದ್ಮೇಲೆ ಕೆಲಸಕ್ಕೆ ಸೇರ್ಕೊಂಡು ಪ್ರಮೋಷನ್ಗೋಸ್ಕರ ಕಲಿತೀವಿ, ಏನೇನೋ ಮಾಡ್ತೀವಿ. ಸಾಯೋವರೆಗೂ ಪ್ರಮೋಷನು, ಹೈಯರ್ ಹೋಗ್ಬೇಕಂತ ಮಾಡ್ತಾ ಇರ್ತೀವಿ. ಬಟ್ ಒಂದು ಸಲ ನೀವು ಲವ್ ಮಾಡಿ ಮದುವೆ ಆದಮೇಲೆ ಮುಗಿದೋಯ್ತು. ಅರೆ ಲವ್ ಮಾಡೋ ತನಕ ಒಂದು ಅಟ್ರಾಕ್ಷನ್ಸ್ ಟಿಲ್ ಎಂಡ್ ನೀನು ಹೆಂಗೆ ಒಂದ್ರಲ್ಲಿ ಅಪ್ಗ್ರೇಡ್ ಆಗ್ತಿರ್ತೀಯೋ, ನಿನ್ನ ರಿಲೇಷನ್ಶಿಪ್ನಲ್ಲೂ ಕೂಡ ನಿನ್ನ ಪಾರ್ಟ್ನರ್ನ ಅಟ್ರಾಕ್ಟಿವ್ ಮಾಡಿ ಇಟ್ಕೊಳ್ಳೋದಕ್ಕೆ ನೀನು ಅಪ್ಗ್ರೇಡ್ ಆಗ್ತಾನೆ ಇರಬೇಕಲ್ವಾ? ಓನ್ಲಿ ಅವರನ್ನ ಎಕ್ಸಾಕ್ಟ್ಲಿ. ಇಬ್ರು ಅಷ್ಟೇ, ಗಂಡ ಹೆಂಡ್ತಿ ಅನ್ನೋದು ಅಟ್ ದ ಎಂಡ್ ಸರ್, ಅಟ್ರಾಕ್ಷನ್ ಅನ್ನೋದು ತುಂಬ ಮ್ಯಾಟರ್ ಆಗೇ ಆಗುತ್ತೆ. ನೀವು ಎಷ್ಟೇ ಇಲ್ಲ ಅಂತ ಹೇಳಿದ್ರು ಮ್ಯಾಟರ್ ಆಗುತ್ತೆ. ಆ್ಯಂಡ್ ಫಿಸಿಕಲ್ ಅಟ್ರಾಕ್ಷನ್ ಅಷ್ಟೇ ಅಲ್ಲ, ಒಂದು ಕ್ಯಾರೆಕ್ಟ್ರಲ್ಲಿರ್ಬೋದು, ಒಂದು ಬಾಂಡಿಂಗಲ್ಲಿರ್ಬೋದು, ಒಂದು ನೀನು ರೆಸ್ಪಾನ್ಸ್ ಮಾಡೋ ರೀತಿ ಇರ್ಬೋದು, ನನ್ನ ಪ್ರಾಬ್ಲಮ್ಸಿಗೆ ನೀನು ಕೊಡೋ ಸೊಲ್ಯೂಷನ್ಸ್ ಇರ್ಬೋದು, ಗುಣಗಳಲ್ಲಿ ಪ್ರತಿಯೊಂದು ಗುಣಗಳಲ್ಲೂ ಅಪ್ಗ್ರೇಡ್ ಆಗ್ತಾ ಇದ್ದಾಗಲೇ ಅಲ್ವಾ ಗಂಡ ಹೆಂಡ್ತಿನ ಅಟ್ರಾಕ್ಟ್ ಮಾಡ್ತಾ ಇದ್ರೆ ನಿನಗೆ ಬೇರೆ ಕಡೆ ಅಫೇರ್ ಇಟ್ಕೊಳ್ಳೋ ನೆಸೆಸಿಟಿನೇ ಬರಲ್ಲ. ನನ್ನ ಹೆಂಡ್ತಿನೇ ನಂಗೆ ಪರ್ಫೆಕ್ಟ್, ನನ್ನ ಗಂಡನೇ ನಂಗೆ ಪರ್ಫೆಕ್ಟ್ ಅನ್ನೋ ಇದ್ದಾಗ ಅಲ್ಲೇ ನಿಜವಾದ ರಿಲೇಷನ್ಶಿಪ್, ಅದೇ ನಿಜವಾದ ಮದುವೆ ಅಲ್ಲ. ಬಟ್ ಸಮಸ್ಯೆ ಏನಂದರೆ, ಈ ಕೆಲ್ಸಕ್ಕೆ ಸೇರಬೇಕಾದ್ರೆ ಅವ್ನು ಕೊಡ್ಲಿ ಮಸ್ಕೊಂಡಿದ್ನಂತ, ಆಮೇಲೆ ಕೊಡ್ಲಿ ಮಸೇದೆ ಬಿಟ್ಬಿಟ್ನಂತ, ಹಂಗೆ ಅದನ್ನೇ ಹೇಳ್ತಾ ಇರೋದು. ಯಾಕೆ ಮದುವೆ ಆದ್ಮೇಲೆ ಮುಗ್ದೋಯ್ತು ನಮ್ಮ ಲೈಫ್, ಮುಗಿತಲ್ಲಿ ಎಲ್ಲೂ ಬಿಟ್ಟು ಹೋಗಲ್ಲ ಅಂತ ಇವನು, ಮದುವೆ ಆಯಿತು ಇನ್ಯಾಕೆ ಬಿಟ್ಟು ಹೋಗ್ತಾನೆ ಗಂಡ ಅಂತ ಅವಳು ಇದ್ದಾಗ ಬೇರೆ ಕಡೆ ಪ್ರೀತಿಗಳನ್ನ ಹುಡ್ಕೋತಾರೆ. ಮತ್ತು ನಮ್ಮ ಮೇಲೂ ಒಂದು FIR ಆಗ್ಬೇಕು ನೀವೀಗ. ಹರೇ ಕೃಷ್ಣ. ಓಕೆ, ನೇರವಾಗಿ ಕೇಳೋದಾದರೆ ಸೋಷಿಯಲ್ ಮೀಡಿಯಾ ನಿಜವಾಗ್ಲೂ ಡೇಂಜರಸ್ಸಾ? ತುಂಬ. ಬಟ್ ನೀವು ಇಷ್ಟು ಜನಕ್ಕೆ ತಲುಪಿರೋದು ಅದರಿಂದಲೇ ಅಲ್ವೇ? ಸುದೀಪ್, ದರ್ಶನ್ ಇವರೆಲ್ಲ ಹೆಂಗೆ ಸರ್ ತಲುಪಿದ್ರು ಹಾಕಿದ್ರೆ? ಆಯಿತು, ವಿವರಣೆ ಕೊಡಿ. ಆಯಿತು, ಡೇಂಜರಸ್ ಅನ್ನೋದಕ್ಕೆ ವಿವರಣೆ ಕೊಡಿ. ಈಗ ನೀವು ಸೋಷಿಯಲ್ ಮೀಡಿಯಾ ನನ್ನ ಹೇಳಿದ್ರಿ, ನೀವು ಇದರಿಂದ ತಲುಪಿದ್ದು ಅಂತ ಹೇಳಿ. ಫಾರ್ ಎಕ್ಸಾಂಪಲ್, ನಾನು ಇನ್ಸ್ಟಾಗ್ರಾಮಿಂದ ಫೇಮಸ್ ಅಲ್ಲ, ನನ್ನ ಸಿನಿಮಾಗಳನ್ನು, ಶಾರ್ಟ್ ಫಿಲ್ಮ್ಗಳನ್ನು ಮಾಡಿ ನಾನು ಚಿರಪರಿಚಿತವಾದವಳು. ನಾನು ಏನು ಹೇಳಕ್ಕೆ ಬಂದೆ ಅಂದರೆ, ಸೋಷಿಯಲ್ ಯೂಟ್ಯೂಬ್ ಫೇಸ್ಬುಕ್ ಎಲ್ಲ ಸೇರಿ, ಇನ್ಸ್ಟಾಗ್ರಾಮ್ ಮಾತ್ರ ಬಗ್ಗೆ ಅಲ್ಲ. ಅದೇ ಸೋಷಿಯಲ್ ಮೀಡಿಯಾ ಅಲ್ಲಿಗೆ ಬರ್ತೀನಿ. ಸೊ ನಾನು ಅದಕ್ಕೆ ಯೂಟ್ಯೂಬನ್ನು ಯೂಸ್ ಮಾಡಿಲ್ಲ, ಶಾರ್ಟ್ ಫಿಲಮ್ಸ್ ಅಂತ ಹೇಳಿದೆ. ಫಿಲಮ್ಸ್ ಅಟ್ ದ ಎಂಡ್ ಸಿನಿಮಾಗಳು. ಸೊ ಇವೆಲ್ಲದ್ರ ಮೂಲಕ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ನಿಜವಾಗಿ ಟ್ಯಾಲೆಂಟ್ ಏನಿದೆ ನಾವು ಯಾರ ಕಣ್ಣಿಗೂ ಕಾಣಿಸ್ತಾನೆ ಇಲ್ಲ ಆ್ಯಕ್ಚುಲ್ ಆಗಿ. ರಂಗಭೂಮಿ ಕಲಾವಿದರು ಎಷ್ಟು ನಂದೇ ತಂಡ ಇತ್ತು, ಕಲಾವಿಲಾಸಿ ಅನ್ನೋ ತಂಡ. ಎಷ್ಟು ಜನ ಅದ್ಭುತ ಕಲಾವಿದರಿದ್ದಾರೆ, ಹುಡುಗರಾದ್ರೂ ಅಷ್ಟೇ, ಹುಡುಗಿರಾದ್ರೂ ಅಷ್ಟೇ. ಎಲ್ಲಿದೆ ಅವಕಾಶಗಳು? ಸೋಷಿಯಲ್ ಮೀಡಿಯಾ ಅಂತ ಬಂದು ಏನೇನೋ ಮಾಡಿ ಹಾಕ್ತಾರೆ. ಯೂಟ್ಯೂಬ್ ಅಂತ ನೀವು ತಗೊಂಡ್ರು, ಬೆಳಗ್ಗೆ ನಾ ಕೂತ್ಕೊಂಡೆ, ಮಧ್ಯಾಹ್ನ ಎದ್ದೆ, ಊಟ ಮಾಡಿದೆ, ಮಲ್ಕೊಂಡೆ, ನಿದ್ದೆ ಮಾಡಿದೆ, ಇದಕ್ಕೆ ವ್ಯೂಸ್ಗಳು ನೋಡಬೇಕು ನೀವು. ಯಾಕೆ ಜನಕ್ಕೆ ಒಳ್ಳೇದಕ್ಕಿಂತ ಜಾಸ್ತಿ ಹಂಗಾರೆ ಅದೇ ಬೇಕಾ? ಇನ್ನೊಬ್ರು ಲೈಫ್ ಸ್ಟೈಲೇ ಬೇಕಾ? ನೋಡಿ, ದುರಂತ ನನಗೂ ತುಂಬ ಸರಿ ಅನಿಸಿದ್ದೆ. ತುಂಬ ದುರಂತ ಸರ್. ಲಕ್ಷ ದುಡ್ಡು, ಕೋಟಿ ಮನೆಗಳನ್ನ ಕಟ್ಟಕ್ಕೆ ಶುರು ಮಾಡಿಬಿಟ್ರು. ನಮಗೆ ಏನಪ್ಪ ಮಾಡ್ತಾ ಇದ್ದೀವಿ ನಾವು? ಅಲ್ಲ ಎನಿವೇಸ್ ರಿಗ್ರೆಟ್ ಇಲ್ಲ, ಖುಷಿ ಇದೆ, ವೆರಿ ಖುಷಿ ಇದೆ ಕಿ ನಾವು ನಮ್ಮ ಕಲೆಯನ್ನು ಉಪಯೋಗಿಸ್ಕೊಂಡು ಬೆಳೀತಾ ಇದ್ದೀವಿ ಅನ್ನೋದೊಂದಿದೆ. ಸೇಮ್ ಥಾಟ್ ನನಗೆ ಆ್ಯಕ್ಚುಲಿ. ಯಾಕಂದರೆ 8 ವರ್ಷ ಆಯಿತು ಸ್ಪಿರಿಚುವಲ್ ಈ ಥರದ್ದು ಒಂದು ಧರ್ಮಯುತವಾದ ವಿಚಾರಗಳನ್ನು ಹೇಳಿಕೊಂಡು ಭಗವಂತ ಕೊಟ್ಟಿದ್ದಾನೆ. ಬಟ್ ಸುಮ್ಮನೆ ಹಾಗೆ ನೋಡಿದಾಗ ಯಾರೋ ಏನೋ ಕಟ್ಕೊಂಡ್ರು ಅನ್ನೋದು ಸಮಸ್ಯೆ ಅಲ್ಲ, ಜನರ ಮನಸ್ಥಿತಿ ಎಲ್ಲಿಗೆ ಬರ್ತಾ ಇದೆ ಅಂತ. ಈಗ ಒಬ್ಬ 7ನೇ ಕ್ಲಾಸು ನಾನು ಲಾಗ್ ಮಾಡ್ತೀನಿ ಅಂತಾರೆ, ಅದೇ ಹೇಳ್ತಾ ಇರೋದು. ಸೊ ಎಲ್ಲಿಗೆ ಬರ್ತಾ ಇದೆ ಸೋಷಿಯಲ್ ಮೀಡಿಯಾ ಅನ್ನೋದು? ಏನೇನು ಡ್ಯಾನ್ಸ್, ಹೆಣ್ಮಕ್ಳು ಅಷ್ಟೇ ಅರ್ಥಂಬರ್ಧ ಬಟ್ಟೆ ಹಾಕೊಂಡು ಡ್ಯಾನ್ಸ್ ಮಾಡಿದ್ರೆ ವ್ಯೂಸ್ ಅಂತೇಳಿ ಅವ್ರಿಗಿರೋ ಫಾಲೋವರ್ಸ್ನ ನೋಡಿದ್ರೆ ತಲೆ ಸುತ್ತಿ ಬೀಳ್ಬೇಕು ನಾವು. ಅಯ್ಯೋ ದೇವ್ರೆ ಅನ್ಸುತ್ತೆ. ಏನು ವ್ಯೂಸು, ಕಮೆಂಟ್ ಮಾತ್ರ ನೆಗೆಟಿವೇ, ಬಟ್ ನೋಡ್ತಿರೋದು ವ್ಯೂಸು, ಶೇರ್ಸು, ಲೈಕ್ಸು, ಕಮೆಂಟ್ಸು. ಯಾರು ಮಾಡ್ತಾ ಇದ್ದಾರೆ ಹಾಗಿದ್ರೆ? ನೆಗೆಟಿವ್ ಕಮೆಂಟ್ ಹಾಕೋರು ನೀವೇ, ನಿಮಗೆ ಬೇಡ ಅನ್ನೋರು ನೀವೇ. ನಾನು ಭಗವದ್ಗೀತೆ ಓದಿದ್ರೆ ಒಂದು 100K ವ್ಯೂಸ್ ಕೂಡ ಹೋಗಲ್ಲ, ಇರೋ 7 ಲಕ್ಷ ಫಾಲೋವರ್ಸ್ಗೆ. ಜನಕ್ಕೆ ಭಗವದ್ಗೀತೆ ಬೇಡ. ಅದೇ ನಾನು ಯಾವುದೋ ಕಾಮಿಡಿ ಮಾಡ್ಕೊಂಡು ಅಥವಾ ಶಾರ್ಟ್ ಡ್ರೆಸ್ಗಳು ಹಾಕೊಂಡು ಕೆಲವೊಂದು ವೀಡಿಯೋ ಮಾಡಿದಾಗ ವ್ಯೂಸ್ ಮಿಲಿಯನ್ಸ್ ಮೇಲೆ ಮಿಲಿಯನ್ಸ್. ಹಂಗಿದ್ರೆ ನಿಮ್ಗೆ ಏನು ಬೇಕು? ಸೊ ಡೆಫಿನೆಟ್ಲಿ ಇಟ್ಸ್ ವೆರಿ ಡೇಂಜರಸ್. ನೀವು ಯಾರ ಕೈಲಿ ಕೊಡ್ತಾ ಇದ್ದೀರಾ? ಮಕ್ಕಳ ಕೈಯಲ್ಲಿ. ಮಕ್ಕಳು ಹೇಳಿದಲ್ಲ, ಚಿಕ್ಕ ಮಕ್ಕಳನ್ನು ನಿಲ್ಲಿಸ್ತಾರೆ ಡ್ಯಾನ್ಸ್ ಮಾಡಲಿಕ್ಕೆ, ಏನೋ ಮಾಡು, ಆ್ಯಕ್ಟ್ ಮಾಡು.
ಆ ಮಗು ಕೂತು ಬಿದ್ದು ಎದ್ದು ಓಡಾಡೋದು ಇನ್ಸ್ಟಾಗ್ರಾಮ್ ಪ್ರೊಫೈಲಲ್ಲಿ ಹಾಕಿ ನೀವು ಏನು ಮಾಡ್ತಾ ಇದ್ದೀರಾ. ಮೊನ್ನೆ ನಂದು ವೆಯ್ಟ್ ಲಾಸ್ ಕ್ಲೈಂಟ್ ಒಬ್ಬರು ಲೇಡಿ, ಅವ್ರ ಮಗಳಿದ್ದಾಳೆ, ಅವ್ರು ನನ್ನ ನಂಬರ್ ಇದೆ ಅವ್ರ ಹತ್ರ. ಅವ್ರು ನನಗೆ ಕಾಲ್ಸ್ ಮೇಲೆ ಕಾಲ್ ಮಾಡ್ತಾ ಇದ್ದಾರೆ. ನಾನು ರಿಸೀವ್ ಮಾಡಲ್ಲ ಅಂಟಿಲ್ ಆರ್ ಅನ್ಲೆಸ್ ನನ್ನ ಜೊತೆ ನೀವು ಮೊದಲೇ ನೀವು ಏನು ವಿಷಯ ಅಂತ ಹೇಳಿರೋವರೆಗೂ. ಅದು ವೆಯ್ಟ್ ಲಾಸ್ ಕ್ಲೈಂಟ್ಸ್ ಅಂತೂ ನಾನು ಮೊದಲೇ ಮಾತಾಡಲ್ಲ, ಎತ್ತಿಲ್ಲ ಕಾಲ್ಸ್. ಮತ್ತು ಬ್ಯುಸಿ ಕೂಡ ಇದ್ದೆ ನಾನು. ಅದಾದಮೇಲೆ ಮೆಸೇಜ್ ಬಂತು, ಇನ್ಸ್ಟಾಗ್ರಾಮ್ದು ಒಂದು ರೀಲ್ ಬಂತಲ್ಲ. ನಾನು ಏನಾಯಿತು, ನನಗೆ ನಂದೇನಾರ ಬಂದಿದೆಯಾ ಅಂತೇಳಿ ನಾನು ಓಪನ್ ಮಾಡಿ ನೋಡಿದೆ. ಇಷ್ಟು ಭಯ ಹೊಡಿಸಿದೆ ನೋಡಿ ಸೋಷಲ್ ಮೀಡಿಯಾ. ಸೊ ಓಪನ್ ಮಾಡಿ ನೋಡಿದೆ, ಅವ್ರ ಯಾವುದೋ ಡ್ಯಾನ್ಸ್ ಇತ್ತು. ಅವ್ರು ವಾಯ್ಸ್ ಮೆಸೇಜ್ ಹಾಕಿದ್ದಾರೆ, ನನ್ನ ಮಗಳದು ಡ್ಯಾನ್ಸ್ ರೀಲ್ ಇದೆ ಇದು, ಪ್ಲೀಸ್ ಒಂಚೂರು ನಿಮ್ಮ ಸ್ಟೋರಿಯಲ್ಲಿ ಹಾಕಿ, ಜಾಸ್ತಿ ವ್ಯೂಸ್ ಹೋದರೆ ಅವಳಿಗೆ ಪ್ರೈಸ್ ಬರುತ್ತೆ. ನಾನು ಸೀದಾ ಬೈದವ್ರಿಗೆ ಮೆಸೇಜ್ ಹಾಕ್ತೇನೆ, ನೀವು ಏನು ಬೇಕಾದ್ರೆ ಅಂದ್ಕೊಳ್ಳಿ, ನಿಮ್ಮ ಮಗಳು ನಿಮ್ಮ ಇಷ್ಟ, ನಂಗೆ ಗೊತ್ತಿಲ್ಲ. ಬಟ್ ಸ್ಟಿಲ್ ನನ್ನ ಕಡೆಯಿಂದ ಹೇಳ್ತಾ ಇದ್ದೀನಿ, ನಿಮ್ಮ ಮಗಳಿಗೆ ಎಜುಕೇಷನು, ವ್ಯಾಲ್ಯೂ, ಸಂಬಂಧಗಳು, ಇದ್ರ ಬೆಲೆ ಕಳಿಸಿ. ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿ ಆ ಮಕ್ಕಳನ್ನ ಲೈಫನ್ನು ಹಾಳು ಮಾಡೋಕ್ಕೆ ಹೋಗಬೇಡಿ ನೀವಂತ ಬೈದ ವಾಯ್ಸ್. ನಂಗೆ ತುಂಬ ಟ್ರಿಗರ್ ಆಯಿತು ಸರ್, ಬೈದ ವಾಯ್ಸ್ ಮೆಸೇಜ್ ಹಾಕಿದ್ದೀನಿ. ಸೊ ಚಿಕ್ಕ ಮಕ್ಕಳಿಂದ ಹಿಡಿದು ನೀವು ಸೋಷಿಯಲ್ ಮೀಡಿಯಾ ತೊಗೊಂಬಂದು ಯಾವ ಮಗುನ ನಿಲ್ಲಿಸಿ ಭಗವದ್ಗೀತೆ ಓದ್ತಾ ಇರೋದು ರೇರ್ಲಿ. ಇವನ್ ಆ ಮಗು ಭಗವದ್ಗೀತೆ ಓದ್ತಿದ್ರು ಅದನ್ನೂ ಒಂದು ಕಂಟೆಂಟ್ ಮಾಡ್ತೀರಾ. ಭಗವದ್ಗೀತೆ ಏನಕ್ಕೆ ಓದಿಸ್ತಾ ಇದ್ದೀರಾ? ಕಂಟೆಂಟ್ ಮಾಡೋಕ್ಕ ಅಥವಾ ನಿಮ್ಮ ಮಗು ಒಳ್ಳೆ ರೀತಿಯಲ್ಲಿ ಬೆಳೀಲಿ ಅಂತ ಹೇಳಲಿಕ್ಕ? ಬಟ್ ಇನ್ನೊಂದು ಬಹಳ ಮುಖ್ಯವಾದ ಸಮಸ್ಯೆ, ಅವರು ಓಕೆ ನಿಮ್ಮ ಮಗುವನ್ನು ನೀವು ಡ್ಯಾನ್ಸ್ ಮಾಡ್ತೀರಿ, ಅಲ್ಲಿಗೆ ಹಾಕಿಸ್ತೀರಿ ಅಂದರೂ ಕೂಡ ಇಸ್ ಇಟ್ ಆ ಮಗು ಇಷ್ಟೆಲ್ಲ ಮಾಡಿ ಒಂದು ಚಪ್ಪಾಳೆಗೋ ಲೈಕ್ಸ್ಗೋ ಅಡಿಕ್ಟ್ ಆಗಿರುತ್ತೆ. ಹೌದು, ವಿದ್ಯೆ ಕಡೆ ಗಮನ ಹೋಗಲ್ಲ. ಅಂಡ್ 10ನೇ ಕ್ಲಾಸ್ ಬರೋ ಅಷ್ಟೊತ್ತಿಗೆ ಅದು ನಿಮ್ಮ ಕೈ ಮೀರಿ ಹೊಡಿ. ನೀವು 10ನೇ ಕ್ಲಾಸ್ ಬೇಡ, ನಾನು 2ನೇ ಕ್ಲಾಸ್ ಮಗು, ನಾನು ಲೈವಲ್ಲಿ ನಾನು ನೋಡಿರೋಂತಹ ಮಗು, ನಂಗೆ ತುಂಬ ಗೊತ್ತಿರುವಂತಹ ಮಗುವನ್ನು ನಾನು ನೋಡಿದ್ದೀನಿ. ಇಂಗ್ಲೀಷು ನಿಮಗೆ ನಾರ್ಮಲ್ ಬೇಸಿಕ್ ಸಂಡೇ ಮಂಡೇ ಸ್ಪೆಲ್ಲಿಂಗ್ ಕೂಡ ಬರೆಯೋದಕ್ಕೆ ಬರೋದಿಲ್ಲ ಆ ಮಗುಗೆ. ಚೈಲ್ಡ್ ಆರ್ಟಿಸ್ಟ್ ಶೀಸ್. ಏನು ಮಾಡ್ತಾ ಇದ್ದೀರಾ? ತಾಯಿ ತಂದೆಯವರು ಮಗುನ ತೊಗೊಂಬಂದು ಇವತ್ತಿನ ದಿನಕ್ಕೆ ಏನು ಮಾಡ್ತಾಯಿದ್ದೀರಾ? ಅವತ್ತಿನ ದಿನಕ್ಕೂ ಚೈಲ್ಡ್ ಆರ್ಟಿಸ್ಟ್ ಇದ್ದರು ಸರ್, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಬಟ್ ಅವತ್ತಿನ ದಿನಕ್ಕೆ ಇದ್ದಂತಹ ಚೈಲ್ಡ್ ಆರ್ಟಿಸ್ಟ್ಗಳು ನೀವು ಎಕ್ಸಾಂಪಲ್ ತೆಗೆದು ನೋಡಿ, ಬೇಬಿ ಶಾಮಿಲಿ ಅಥವಾ ಇನ್ನೊಂದು ಮತ್ತೊಂದು, ಅಟ್ಲೀಸ್ಟ್ ಡಿಗ್ರಿ ಆದರೂ ಮುಗಿಸ್ಕೊಂಡಿದ್ದಾರೆ ಅಲ್ಲ ಅವರವ್ರದ್ದು. ಹಾಗಂತ ಎಕ್ಸಾಂಪಲ್ ಕೊಡ್ತಾರೆ, ಸಚಿನ್ ತೆಂಡೂಲ್ಕರ್ 7ನೇ ಕ್ಲಾಸ್ ಅಷ್ಟೇ ಓದಿದ್ದು. ಅರೆ ಮಾರಾಯ, ಹಂಗಾರೆ ಪ್ರತಿಯೊಬ್ಬರು ಸಚಿನ್ ತೆಂಡೂಲ್ಕರ್? ಕ್ರಿಕೆಟ್ ಆಡೋರು ಅಷ್ಟು ಜನ ಸಚಿನ್ ತೆಂಡೂಲ್ಕರ್ ಸರ್? ಅದು ಸಚಿನ್ ಆಗೋದ್ರ ಬಗ್ಗೆ ಅಲ್ಲ, ಅಟ್ಲೀಸ್ಟ್ ಮಿನಿಮಮ್ ನಾಲೆಜ್. ಓಕೆ, ಸಚಿನ್ ತೆಂಡೂಲ್ಕರ್ 7ನೇ ಕ್ಲಾಸಿಗೆ ಡ್ರಾಪ್ ಔಟ್ ಆದ್ರು, ಓಕೆ ಒಪ್ಕೊಳ್ಳೋಣ. ಆದರೆ ಅವ್ರು ಏನು ಮಾಡ್ತಾ ಇದ್ರು? ದೇಶಕ್ಕೋಸ್ಕರ ಕ್ರಿಕೆಟ್ ಆಡ್ಬೇಕಂತೇಳಿ ಅಲ್ಲಿ ನಿಂತಿದ್ರು. ಇವತ್ತಿನ ದಿನಕ್ಕೆ ಸೂರ್ಯವಂಶಿ. ಉದಾತ್ತವಾದ ಉದ್ದೇಶವೇ ಇರಲ್ಲ. ಬಟ್ ಇಲ್ಲಿ ನೀವು ಲೈಕ್ಸು, ಕಮೆಂಟ್ಸು, ದುಡ್ಡಿಗೋಸ್ಕರ ನೀವು ಮಾಡ್ತಾ ಇದ್ದೀರಾ. ಅವ್ರ ದೇಶಕ್ಕೋಸ್ಕರ ನಾನು ಆಡಬೇಕು ಅಂತ ನಿಂತ್ಕೊಂಡಿದ್ರೆ ನೀವು ದುಡ್ಡಿಗೋಸ್ಕರ, ನಿಮ್ಮ ಲೈಕ್ಸ್ಗೋಸ್ಕರ, ನಿಮ್ಮ ಫಾಲೋವರ್ಸ್ಗೋಸ್ಕರ ಹೇಳಿದಲ್ಲ. 2ನೇ ಕ್ಲಾಸ್ ಮಗು ಓದೋದಕ್ಕೆ ಸಂಡೇ ಮಂಡೇ ಸ್ಪೆಲ್ಲಿಂಗ್ ನೀವು ಹೇಳಿಸಿದ್ರೆ ನಿಜ. 16, 17, 18ರವರೆಗೂ ಸರ್ಕಾರನೇ ಒಂದು ರೂಲ್ಸ್ ತರಬೇಕು. ಅದು ಉಪ್ಪಿನಕಾಯಿ ಥರ ಇರಬೇಕು ಹೊರತು ಅದನ್ನೇ ಊಟ ಮಾಡ್ಕೊಂಡು ಕೂತ್ಕೊಂಡ್ರೆ. ಉಪ್ಪಿನಕಾಯು ಬೇಡ ಸರ್, ಅದು ಉಪ್ಪಿನಕಾಯಿ. ಸೋಷಿಯಲ್ ಮೀಡಿಯಾ ಮಗುವಿಗೆ ಉಪ್ಪಿನಕಾಯಿ ಬೇಡ. ಸೋಷಿಯಲ್ ಮೀಡಿಯಾ ಮೊಬೈಲೇ ನೆಸೆಸಿಟಿ ಇಲ್ಲ. ನಿಮ್ಮ ಹತ್ರಕ್ಕೆ ಮೊಬೈಲ್ ಇದೆ ಸರ್, ನನ್ನ ಹತ್ರಕ್ಕೆ ಮೊಬೈಲ್ ಇತ್ತ? ನನ್ಗೆ ಈಗಲೂ ನೆನಪಿದೆ, ನಾನು ದುಡಿಯೋಕ್ಕೆ ಶುರು ಮಾಡಿದಾಗ್ಲೇ ಅಯ್ಯೋ ಮೊಬೈಲ್ ಬೇಕೇ ಬೇಕು ನೆಸೆಸಿಟಿಗೆ ಅಂತೇಳಿ ಫಸ್ಟ್ ತೊಗೊಂಡಿದ್ದು ಕೀಪ್ಯಾಡ್ ಮೊಬೈಲು. ಟಕ್ 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 ಅಂತ ಓದ್ಕೊಂಡು ಅದು ತಗೊಳ್ಳೋ ಅಷ್ಟೊತ್ತಿಗೆ ಎಷ್ಟೋ ದಿನ ಆಗೋಗ್ಬಿಡ್ತದೆ. ಆಪರೇಟ್ ಮಾಡ್ತಿದ್ರೆ ಊರಿಗೆಲ್ಲ ಕೇಳಿಸೋದು. ಆ ರೀತಿಯಲ್ಲಿ ಬಂದವ್ರು ಏನಿಗೆ ಬೇಕು ಮಗುಗೆ? ಸೋಷಿಯಲ್ ಮೀಡಿಯಾ ಅಲ್ಲ, ಮೊಬೈಲೇ ನೆಸೆಸಿಟಿ ಇಲ್ಲ. ನಿಜ, ನೀವು ಈ ಕುರಿತು ಬಹಳ ಜಾಗೃತಿ ಮೂಡಿಸಿದ್ರಿ. ಬಹುಶಃ ಅದು ಸೌಂಡಿಂಗ್ ಕೆಲವೊಬ್ಬರಿಗೆ ಬೇರೆ ತರ ಕಾಣಬಹುದು ಅಷ್ಟೇ. ಅಂಡ್ ಈ ವಿಡಿಯೋ ನೋಡಿದಂತಹ ವ್ಯಕ್ತಿ, ಆ ತಾಯಿ ಮಗು ಯಾರು ಹೇಳಿದೆ ಅವ್ರಿಗೆ ಗೊತ್ತು ಕೂಡ ಆಗ್ಬೋದು, ಗೊತ್ತಿರುತ್ತೆ ಅವರಿಗೆ. ನನಗೆ ಬಟ್ ಸ್ಟಿಲ್ ಫ್ಯಾಕ್ಟ್ ಮಾತಾಡ್ತಾ ಇದ್ದೀನಿ, ನೀಡ್ ಇಲ್ಲ. ಅದಿರಬೇಕು, ಆ ಡೇರ್ನೆಸ್ ತೋರಿಸ್ಬೇಕು. ಇಲ್ಲಾಂದ್ರೆ ನಾವು ಅವ್ರಿಗೆ ತುಂಬ ಅಂದರೆ ಸುಳ್ಳಿನ ಮೂಲಕ ಸಮಾಧಾನ ಹೇಳೋದಕ್ಕಿಂತ ಸತ್ಯ ಹೇಳಿ ದೂರ ಆಗೋದೇ ವಾಸಿ ನಾವು. ಅದೇ ಸತ್ಯ. ನಾನಂತೂ ಅಷ್ಟೇ, ಮೆಚುರಿಟಿ ಬಂದಾಗ ಅದು ಗೊತ್ತಾಗುತ್ತೆ. ಇಲ್ಲ ಅಂದ್ರೆ ನಮ್ಮ ಅಭಿಮಾನಿಗಳನ್ನ ಕಳ್ಕೊಳ್ಬೇಕಾಗುತ್ತೆ ಅಂತಲೋ ಅಥವಾ ಫೇಕ್ ಆಗಿರೋಕ್ಕಾಗೋದಿಲ್ಲ ಸರ್, ನನಗಂತೂ ಬರೋದಿಲ್ಲ. ಹೌದು, ನಾನು ಬಹಳಷ್ಟು ಸಾರಿ ಕಾರ್ಯಕ್ರಮದಲ್ಲಿ ಆಗಿರ್ಬೋದು, ಇಲ್ಲೆಲ್ಲ ಆಗಿರ್ಬೋದು, ಅದನ್ನು ಸ್ವಲ್ಪ ಕಟುವಾದ ಶಬ್ದದಿಂದಲೇ. ಯಾಕಂದರೆ ಕೃಷ್ಣ ಆರಂಭದಲ್ಲಿ ಭಗವದ್ಗೀತೆ ಶುರು ಮಾಡೋದು ಯಾವ ಪ್ರಾಜ್ಞರು, ಯಾವ ಜ್ಞಾನಿಗಳು ಆಡದ ಮಾತುಗಳನ್ನ ಕೈಲಾಗದ ಒಂಥರ ಹೇಳ್ತಾ ಇದೆಯಲ್ಲೋ ಅರ್ಜುನ. ಅಂದ್ರೆ ಹೇಳ್ತಾನೆ, ನೀನ್ ಯಾವ ಮಾತನ್ನ ತಿಳಿದವರು ಆಡುವುದಿಲ್ಲವೋ ಹೇಳಿ ಅಂತ ನೀನು ನಿನ್ನ ಬಂಧು ಪ್ರೇಮ ಎಚ್ಚರಗೊಂಡು ನಿನ್ನ ಧರ್ಮ ಪ್ರಜ್ಞೆಯನ್ನು ಮರಿತಾ ಶುರುವಾಗುವುದೇ ಅಲ್ಲಿಂದ. ಅರ್ಥಾತ್ ಅಂತ ಜ್ಞಾನವನ್ನು ಕೊಟ್ಟು ಭಗವಂತ ಕೂಡ ಸತ್ಯವನ್ನು ಹೇಳುವ ಸ್ಥಿತಿ ಬಂದಾಗ ತನ್ನ ವರಸೆಯನ್ನು ಬದಲಾಯಿಸ್ತಾನೆ. ಹಾಗಾಗಿ ಮೃದುತನ ಸ್ವಯಂ ಒಳ್ಳೆಯದಲ್ಲ, ಮೃದುತನದ ಉದ್ದೇಶ ನಿರ್ಧಾರ ಮಾಡುತ್ತೆ ಅದು ಒಳ್ಳೆಯದು ಕೆಟ್ಟದ್ದು. ಹೋಗಪ್ಪ ಎಲ್ಲರೂ ಕುಡಿತಾರೆ ನೀನು ಕುಡಿಯಯ್ಯ, ಇದು ಮೃದುನೇ. ಬಟ್ ನೀನು ಹಾಳು ಮಾಡ್ತಿದೀಯ. ಅವ್ರಲ್ಲಿ ಇರೋದೊಂದು ಜನ್ಮ, ಕುಡಿಯುವಾಗ ನೀನು
ಅದು ಹಾಳು ಮಾಡಿ ಏಯ್ ಕುಡಿಬೇಡ ಕಣಲಿ, ಅದು ಹಾಳಾಗೋಯ್ತೀಯಾ. ಇದು ಕೆಟ್ಟವ್ರೆ, ಬಟ್ ಸ್ಟಿಲ್ ಇದೆ ಒಳ್ಳೆದು. ಒಳ್ಳೇದ ಅದು ಅರ್ಥ ಆಗಲ್ಲ ಬಟ್ ಆ ಉದ್ದೇಶ ಅರ್ಥ ಮಾಡ್ಕೊಂಡಾಗ ನೀವು ನನ್ನ ಫ್ರೆಂಡಾಗಿ ಉಳಿತೀರಾ. ಇದೇನು ಶ್ರೀನಿವಾಸ್ ನನ್ಗೆ ಹಿಂಗೆ ಅಂದ್ಬಿಟ್ಟ ಅಂತ ನನ್ನ ಆಕ್ಷನ್ ಮಾತ್ರ ನೋಡಿದ್ರೆ ನಿಮಗೆ ನನ್ನಿಂದ ದೂರ ಆಗ್ಲಿಕ್ಕೆ ಕಾರಣ ಸಿಕ್ತು. ಹೌದು, ಇಂಟೆನ್ಷನ್ ನೋಡಿದ್ರೆ ನೀವು ನನ್ನ ಹತ್ರ ಬರ್ತೀರಾ. ಹೌದು, ನೋಡಲ್ಲ ಇಂಟೆನ್ಷನ್ ಯಾರು, ಅದೇ ದುರಂತ. ಹೌದು, ಅದು ವಿಚಿತ್ರ. ಸೊ ನಿಮಗೆ ತುಂಬ ನೋವು ಕೊಟ್ಟ ಒಂದು ಕಮೆಂಟ್ ಯಾವುದು ಈ ಸೋಷಿಯಲ್ ಮೀಡಿಯಾ ಇಷ್ಟು ಜೀವನದಲ್ಲಿ? ಒಂದು ಕಮೆಂಟ್ ನನಗಿನ್ನೂ ನೆನಪಿದೆ ಸರ್. ಅಫ್ಕೋರ್ಸ್ ನೀವು ಅದನ್ನೆಲ್ಲ ತೊರೆದು ಎರೇಸ್ ಮಾಡಿದ್ದೀರಿ. ಹೆಣ್ಮಕ್ಳಿಗೆ ಹೇಳೋದಾದ್ರೆ, ಸೋಷಿಯಲ್ ಮೀಡಿಯಾದಲ್ಲಿರೋ ಹೆಣ್ಮಕ್ಳಿಗೆ ಕ್ಯಾರೆಕ್ಟರ್ ಕುರಿತು ಕಮೆಂಟ್ ಬಂದಾಗ ಅವರು ಅದನ್ನು ಹೇಗೆ ನೋಡಬೇಕು? ಅದನ್ನಂತೂ ಇಗ್ನೋರ್ ಮಾಡಲೇಬೇಕು. ಕ್ಯಾರೆಕ್ಟರ್ ಕುರಿತು ಬಂದಾಗಂತೂ ಇಗ್ನೋರ್ ಮಾಡಲೇಬೇಕು. ಬಿಕಾಸ್ ನನಗೆ ನಾನಿದೆ ಥೆರಪೀಸು, ಕೌನ್ಸಿಲಿಂಗ್ಸ್ ಎಲ್ಲ ನಾನು ತುಂಬ ತೊಗೊಂಡೆ. ಆ ಟೈಮಲ್ಲಿ ನನ್ನ ಕೌನ್ಸಿಲರ್ ಅವಳೊಂದು ಹೇಳೋಳು, ಭೂಮಿಕಾ ಅಂತ ಕರೀತಾರೆ, ತಿರುಗ್ತೀಯಾ? ಸಿಂಧು ಅಂತ ಕರೀತಾರೆ, ತಿರುಗ್ತೀಯಾ? ಇಲ್ಲ, ಯಾಕೆ? ನನ್ನ ಹೆಸರು ಸಿಂಧು ಅಲ್ಲ. ಮತ್ತು ಅವನ ಬಂದು ಅವರು ಇದನ್ನೇ ವರ್ಡ್ ಯೂಸ್ ಮಾಡ್ತಿದ್ರು, ಸುಳ್ಳೆ ಅಂತಲೇ ವರ್ಡ್ಗಳು ಯೂಸ್ ಮಾಡೋರು ನನಗೆ ಕಮೆಂಟ್ಸ್ಗಳಲ್ಲಿ. ಅವನು ಅದನ್ನು ಹೇಳ್ತಾ ಇದ್ದಾನೆ ಅಂತ ಹೇಳಿದ್ರೆ ನೀನು ಯಾಕೆ ತಿರುಗ್ತೀಯ, ನೀನು ಅದಾ ಅಲ್ಲ ಅಲ್ವಾ? ಇದೇ ನನಗೆ ನೀವು ಕೇಳಿದ್ರಿ ಯಾವ ವರ್ಸ್ಟ್ ಕಮೆಂಟು ನಿಮಗೆ ಇಲ್ಲಿವರೆಗೂ ತುಂಬಾ ಇದು ಮಾಡಿದ್ದು ಅಂತ. ಹೇಗೇನು ಟೀಮ್ ಬ್ರೇಕಪ್ ಆದಮೇಲೆ ಇವಾಗಲೂ ಬರುತ್ತೆ. ಮೊನ್ನೆ ಒಬ್ಬನ ಅದನ್ನೇ ರಿಪೋರ್ಟ್ ಮಾಡಿ ಅವನು ಐಡಿ ಅಂದರೆ ಇಲ್ಲೇ ಯಲಹಂಕದಲ್ಲಿರೋನಂತೆ, ಜಿಮ್ ಟ್ರೈನರು, ರಾಯರ ಭಕ್ತ, ನೆಕ್ಸ್ಟ್ ಲೆವೆಲ್ ರಾಯರ ಭಕ್ತ ಅಂತೆ. ಅವ್ನು ಹಾಕಿರೋ ಕಮೆಂಟು ಅಬ್ಬಾ ಸೇಮ್ ಇಟ್ಕೊಂಡಿದ್ದೀನಿ, ಹುಡ್ಕೊಂಡು ಹೋಗು ಅಂತೂ ಕೊಟ್ಟೆ ಕೊಡ್ತೀನಿ, ಬಿಡೋದಿಲ್ಲ. ಏನು ಹಾಕಿದ್ರು ಅವರು? ಅಲ್ಲ, ಅವ್ನು ಸಿಂಪಲ್ ಹಾಕಿದ್ದ, ಬಟ್ ಏನೋ ಇನ್ನೊಬ್ಬ ಕುರಿ ಸಿಕ್ಕದ, ಒಬ್ಬ ಕುರಿ ಮುಗೀತು, ಇನ್ನೊಬ್ಬ ಕುರಿ ಸಿಕ್ಕದ, ಏನೋ ಬೇರೆ ಆ್ಯಕ್ಟರ್ ಜೊತೆ ನಾನು ಆ್ಯಕ್ಟ್ ಏನೋ ಮಾಡಿದ್ದಕ್ಕೆ. ಅದು ನಂಗೆ ಇಷ್ಟ ಆಗಲಿಲ್ಲ. ನನ್ನ ತುಂಬ ಕಾಡುವಂತಹ ಕಮೆಂಟು ಒಂದು ಸಿಂಗಲ್ ಕಮೆಂಟು, ಅದೇ ಟೀಮ್ ಬ್ರೇಕಪ್ ಆದಾಗ ನಿಂಗರಾಜ್ ಸಿಂಗ್, ಅದು ನನಗೆ ಹೇಳಲಿಕ್ಕೂ ಮನಸ್ಸಿಲ್ಲ ಸರ್, ತುಂಬ ವಲ್ಗರ್ ವರ್ಡ್ಗಳಿತ್ತು. ಅದು ಅವಶ್ಯವಾಗಿ ನೀವು ಹೇಳುವಷ್ಟಂತೂ ಗಟ್ಟಿತನ ಮಾಡಿದ್ದೀರಿ ಇವತ್ತಿಗೆ. ಹೌದು, ಅದು ಇದೇ ಇದ್ದಿತ್ತು. ಏನಿತ್ತದು? ನಿಂಗರಾಜ್ ಸಿಂಗಡಿ ಜೊತೆಗೆ ಕೊಂಡಿದ್ದಾಯ್ತು. ಇವಾಗ ಊರ್ ಬಾಗ್ಲು ಓಪನ್ ಮಾಡ್ಕೊಂಡಿದ್ದಾಳೆ, ಎಷ್ಟು ಜನ ಜೊತೆ ಆಡಿಸ್ಬೇಕು ಇವಳು ಅಂತ ಹೇಳಿ. ಅದು ಉತ್ತರ ಕರ್ನಾಟಕದವನು ಹಾಕಿದ್ದ ಅದು ಕಮೆಂಟು. ಸೊ ಹೆಣ್ಣಾಗಿ ನಿಮಗೆ ಅದೆಷ್ಟು ಅದೇ ಹೇಳಿದ್ನಲ್ಲ, ಹೇಗೇನು ನಾನು ಎಷ್ಟೇ ಸ್ಟ್ರಾಂಗ್ ಆಗ್ತೀನಿ ಅಂದಾಗ್ಲೂ ನೋಡಿ ಈಗ ಅದು ಕಣ್ಣಲ್ಲಿ ನೀರು ತುಂಬ್ಕೋತಾವೆ. ಯಾಕೆ ನಮ್ಮ ಬಗೆಗಳ ಮಾತುಗಳು ನನಗನ್ಸುತ್ತೆ ಇವತ್ತಿಗೆ ಈ ಪಾಡ್ಕಾಸ್ಟ್ ನೋಡಿ ಆದ್ಮೇಲೆ ಎಷ್ಟೋ ಹೆಣ್ಮಕ್ಳಿಗೆ ಇವನ್ನೆಲ್ಲ ಹೇಗೆ ಫೇಸ್ ಮಾಡಬೇಕು ಅಂತ ಅರ್ಥ ಆಗುತ್ತೆ. ಬಿಕಾಸ್ ಅದೇ ನಮ್ಮಲ್ಲಿ ಪ್ರಾಬ್ಲಮ್ ಏನು ಗೊತ್ತಾ ಸರ್, ನಾನು ಆಗಲೇ ಹೇಳಿದ ಪ್ರಕಾರ ಪೂರಾ ನೋಡಲ್ಲ ಜನ. ಅವರ ತಮ್ನೇಲು ಕ್ಯಾಪ್ಷನ್ಸ್ ಮೂಲಕ ನಿಲ್ಲಿಸ್ತಾರೆ, ಅಥವಾ ನೀವು ಇದನ್ನು ರೀಲ್ ಏನಾದರೂ ಸ್ವಲ್ಪ ಕಟ್ ಮಾಡಿ ಹಾಕಿದ್ರೆ ಅದರಲ್ಲಿ ಸ್ವಲ್ಪನಷ್ಟೇ ನೋಡ್ತಾರೆ, ಬಿಟ್ಟರೆ ಪೂರಾ ನೋಡಲ್ಲ, ಅರ್ಥನೇ ಮಾಡ್ಕೊಳ್ಳಲ್ಲ. ಒಂದು ವ್ಯಕ್ತಿ ಏನೋದು ಅರ್ಥ ಆಗಬೇಕು ಅಂತ ಹೇಳಿದ್ರೆ ಒಂದು ಸಿನಿಮಾ ಫಾರ್ ಎಕ್ಸಾಂಪಲ್ ಬಿಗಿನಿಂಗಲ್ಲಿ ಶುರು ಆದರೆ ಕ್ಲೈಮ್ಯಾಕ್ಸ್ ತನಕ ನೋಡಿದ್ರಷ್ಟು ಆ ಕತೆ ಫುಲ್ ನಿಮಗೆ ಅರ್ಥ ಆಗುತ್ತೆ. ಮಧ್ಯದಲ್ಲಿ ಒಂದೊಂದು ಕ್ಲಿಪ್ಪಿಂಗ್ಸ್ ನೋಡ್ಬಿಟ್ಟು, ನಾನು ಫಾರ್ ಎಕ್ಸಾಂಪಲ್ ಇವತ್ತಿಗೆ ಒಂದು ಸಿನಿಮಾ ನಾವು ಏನೋ ಶೂಟ್ ಮಾಡ್ತಿದ್ದೀವಿ, ಅದರಲ್ಲಿ ನಾನು ನಿಮಗೆ ಹೊಡೆಯುವಂಥದ್ದು ಒಂದು ಸೀನ್ ಇರುತ್ತೆ. ಏನಕ್ಕೆ ನೀವು ನನಗೆ ಮೋಸ ಮಾಡಿರ್ತೀರಾ, ಬೇರೆ ಹುಡುಗಿರ ಜೊತೆ ಇರ್ತೀರಾ, ಅದು ಸೀನ್ ಅಂತ ಇಟ್ಕೊಳ್ಳೋಣ. ಇದನ್ನ ಕಟ್ ಮಾಡಾಕ್ತಾ ಇಲ್ಲ, ಒಂದು ನಿಮಗೆ ಕಪಾಳಕ್ಕೆ ಹೊಡೆದು ಇರ್ತೀನಿ, ನೀವು ಕಪಾಳಕ್ಕೆ ಹೊಡೆದಿದ್ದನ್ನ ರೀಲ್ಸ್ ಹಾಕ್ತೀರಾ, ಇಷ್ಟು ನನ್ನ ಬಗ್ಗೆ ನೆಗೆಟಿವ್ ಕಮೆಂಟ್ ಶುರು ಆಗುತ್ತೆ. ಬ್ಯಾಕ್ಗ್ರೌಂಡಲ್ಲಿ ಸಿನಿಮಾ ಏನೋಗಿತ್ತು ನೋಡೇ ಇರಲ್ಲ, ಸಿನಿಮಾ ಗೊತ್ತಿಲ್ಲದೆ ಟ್ರೈಲರ್ ನೋಡಿ ಅಳಿತಾರೆ. ಜೀವನ ಅಷ್ಟೇ ಜೀವನ. ನಿಮ್ ಬಟ್ಟೆ ನೋಡ್ತಾರೆ, ನಿಮ್ ಕಾರ್ ನೋಡ್ತಾರೆ, ಅಂಡ್ ನೀವು ಯಾವ್ದೋ ಒಂದಿಬ್ರು ಹುಡುಗರ ಜೊತೆ. ಅಯ್ಯೋ ಸರ್, ಅದನ್ನು ಅದೇನೇನಲ್ಲ, ನನ್ನ ಬಟ್ಟೆ ನನ್ನ ಕಾರ್ ಹಾಕೊಂಡ್ರು ಯಾವನೋ ಕೊಡ್ಸ ಯಪ್ಪ ದೇವ್ರೆ. ಇಲ್ಲಿವರೆಗೂ ನಾನು ಪ್ರತಿ ಸಲನೂ ಹೇಳಿದ್ದೀನಿ, ಗಂಡಸ್ರ ಜೊತೆ ಹೋದಾಗ್ಲೂ ನಂದು ಬಿಲ್ ಅವ್ರದ್ದು ಬಿಲ್ ನಾನು ಕಟ್ಟಿರ್ತೀನಿ, ಅವ್ರ ಬಿಲ್ ಅವ್ರು ಕಟ್ಟಿದ್ರು ಕೂಡ ನನ್ನ ಶೇರ್ ಇಷ್ಟಿದೆ ತಗೊಳ್ಳಿ ಅಂತ ಕೊಟ್ಟೆ ಬಂದಿರ್ತೀನಿ ಫ್ರೀಯಾಗಿ. ಒಂದು ದಿನಕ್ಕೂ ₹1 ಕಾಫಿ ಕೊಡ್ತೋಳಲ್ಲ ಒಬ್ಬರ ಹತ್ರ ಇಸ್ಕೊಂಡು. ಅಂತದ್ರಲ್ಲಿ ಡ್ಯಾನ್ಸ್ ಆಡ್ತಿದ್ರು ಕೂಡ ಅದ್ರ ಬಗ್ಗೆ ತಪ್ಪಾಗಿ ಮಾತಾಡೋದು ಬೇಜಾನ್ ಮಾಡ್ತಾರೆ. ನಾನು ಕೂತ್ರು ತಪ್ಪು, ನಿಂತರು ತಪ್ಪು, ಮಲ್ಕೊಂಡ್ರು ತಪ್ಪು ಅಂದ್ರೆ ಹಾಟ್ ಟಾಪಿಕ್. ನಾನು ಭೂಮಿಕನ ಹಿಡ್ಕೊಂಡು ಮಾತಾಡಿದ್ರೆ ಏನು ಬೇಕಾದ್ರೆ ಬೆಳಿಬೋದು ಇವರು ಅಂತ ಬೆಳೀರಿ. ಸುದೀಪ್ ಸರ್ ಒಂದ್ಸಲ ಹೇಳ್ತಾರೆ, ನನ್ನ ಹೆಸರು ಹೇಳ್ಕೊಂಡು ಟ್ರಾಲ್ ಮಾಡ್ಕೊಂಡು ನಾನು ಹೊಟ್ಟೆ ತುಂಬ ಊಟ ಮಾಡ್ತಾ ಇದ್ದಾನೆ ಅಂದರೆ, ಮಾಡಲಿ ಬಿಡಿ ಪಾಪ, ಒಂದು ಮನೆ ಹೊಟ್ಟೆ ಊಟ ತುಂಬ್ತಾ ಇದೆ, ಮಾಡಲಿ ಬಿಡಿ. ಹಂಗಿರಿ ಇಲ್ಲೂ ಅಷ್ಟೇ, ನಾನು ಸೇಮ್ ಡೈಲಾಗೆ. ನೈಸ್. ಇವತ್ತಿಗೆ ಭಗವತ್ ಪ್ರಜ್ಞೆಯನ್ನು ಹೆಚ್ಚಿಸಿಕೊಂಡ ಕಾರಣಕ್ಕೆ ನೀವು ಈ ಮಟ್ಟಕ್ಕೆ ತಲುಪಿದ್ದೀರಿ ಮೆಂಟಲಿ, ನನಗನ್ಸೋ ಹಾಗೆ. ಸೊ ಆ ಭಗವತ್ ಪ್ರಜ್ಞೆಯನ್ನು ನಿಮ್ಮ ಡಿಪ್ರೆಷನ್ ಟೈಮಲ್ಲಿ ನಿಜವಾಗ್ಲೂ ನಿಮ್ಮೊಳಗಡೆ ನೀವೇ ತುಂಬಿಕೊಂಡದ್ದ, ಅಥವಾ ಅದಕ್ಕೆ ಯಾರಾದರೂ ಗುರು ಇದ್ರ? ಇಲ್ಲ, ನನ್ನ ಕೌನ್ಸಿಲಿಂಗ್ಸ್ ಅಂತ ಹೇಳಿ ಈಗ ಪ್ರೊಫೆಷನಲ್ಸ್ ಈ ಥರ ಟ್ರೀಟ್ಮೆಂಟ್ ತಗೋತಾ ಇದ್ದೆ. ಮೆಂಟಲಿ ಲೈಕ್ ಸೈಕಾಲಜಿಸ್ಟ್ ಇರ್ತಾರಲ್ಲ, ಕೌನ್ಸಿಲಿಂಗ್ ಥರ ಆ ಥರ ತಗೋತಿದ್ದೆ. ಬಿಟ್ಟರೆ ಸ್ಪಿರಿಚುಯಲಿ ಅನ್ನೋದು ನಾನು ಆಗಲೇ ಹೇಳ್ದಂಗೆ ಆ ದೇವರೇ ಬಂದು ನನಗೆ ಮೂಡಿಸಿದ್ದೇನೋ ಅನಿಸ್ಬಿಡ್ತು. ಯಾರೂ ಬಂದು ಸ್ಪಿರಿಚುವಲಿ ಹೋದರೆ ನೀನು ಇಷ್ಟು ಚೆನ್ನಾಗಿರ್ತೀಯ ಅಂತ ಹೇಳ್ಕೊಟ್ಟಿದ್ದು ಇಲ್ಲ ಗುರುಗಳು. ಇದರಲ್ಲಿ ಗುರುಗಳಿಲ್ಲ. ಹಾಗೆ ನೋಡಿದ್ರೆ ನಿಮಗೆ ಪೆಟ್ಟು ಕೊಟ್ಟವ್ರಿಗಿಂತ ದೊಡ್ಡ ಗುರುಗಳು ಬೇಕೇ?
ಅದೇನೆ ಅಲ್ವಾ? ಅಲ್ಲ, ನಾನು ಎಗೇನ್ ಪೆಟ್ ಕೊಟ್ಟವ್ರಿಗಿನ್ನ ಪೆಟ್ ಕೊಟ್ಟಾಗ ಕರ್ಕೊಂಬಂದು ಜೊತೆಗೆ ನಿಂತ್ಕೊಂಡವ್ರು ಗುರುಗಳು ದೊಡ್ಡವರಲ್ಲ. ಹೌದು ಹೌದು ಹೌದು. ಸೊ ಅವ್ರು ಕಲ್ಸಿದ್ದು ಜಾಸ್ತಿ, ರಾಯರ್ ನಿಂತ್ಕೊಂಡ್ರು ಸರ್. ದಟ್ಸ್ ಗ್ರೇಟ್. ಸೊ ಈಗ ನಿಮಗೆ ಒನ್ ವರ್ಡ್ ಆನ್ಸರ್ ಹೇಳಬೇಕು. ಓಕೆ, ರ್ಯಾಪಿಡ್ ಫೈರ್. ನೆಕ್ಸ್ಟ್ ಈಗ ಒನ್ ವರ್ಡ್ ನಾನು ಹೇಳ್ತೀನಿ, ಸೊ ಅದ್ರ ಬಗ್ಗೆ ಒಂದೇ. ಓಕೆ, ಒಂದೇ ವರ್ಡ್ ಹೇಳ್ಬೇಕಾ? ಓಕೆ, ಒಂದೇ ಇದ್ರಲ್ಲಿ. ಆಮೇಲೆ ನನಗೆ ಅನಿವಾರ್ಯ ಇದ್ರೆ ಎಕ್ಸ್ಪ್ಲನೇಷನ್ ಕೇಳ್ತೀನಿ, ಸಿಗಾಕ್ಸ್ಬೇಕು ಅಂದ್ರೆ. ಆಯ್ತು. ಟೈಮ್ ಹೋಗ್ತಾ ಇದೆ ಅಂದ್ರೆ. ಲವ್. ಇದಕ್ಕೆ ನನ್ನ ಹತ್ರಕ್ಕೆ ಕನ್ಫ್ಯೂಸ್ಡ್ ಆನ್ಸರ್ ಇದೆ ಆ್ಯಕ್ಚುಲಿ. ಒಂದು ವರ್ಡಲ್ಲಿ ಹೇಳಿ, ಆಮೇಲೆ ನಮಗೆ ಬೇಕಾದ್ರೆ ಕೇಳ್ತೀವಿ. ಲವ್ ಅಂದರೆ ಪ್ಯೂರಿಟಿ. ಓಕೆ, ಬಟ್ ನೀವು ಅದನ್ನು ನೋಡಿಲ್ಲ. ಟಾಕ್ಸಿಕ್ ನೋಡಿದ್ದೀರ ಹೊರತು ಪ್ಯೂರಿಟಿನೂ ನೋಡಿಲ್ಲ. ನೀವು ಪೇರೆಂಟ್ಸ್ ಹಂಗಂದ್ರೆ ಪ್ಯೂರ್ ಲವ್ ಅಲ್ಲ ಅಂದರೆ ಇಲ್ಲ, ನಾನು ಅಲ್ಲೂ ನೋಡಿಲ್ಲ. ಓ ಯಾ ಪಾಪ. ಓಕೆ ಓಕೆ ಫೈನ್. ಮ್ಯಾರೇಜ್. ಹೇಟ್ರೆಡ್. ನಾವು ಮದುವೆ ಆಗೋಣ ಅಂತ ಯೋಚನೆ ಮಾಡ್ತಾ ಇದ್ದೋ. ನಾನು ಇದಕ್ಕೆ ಆನ್ಸರ್ ಯಾವಾಗಲೂ ಎಕ್ಸ್ಪ್ಲನೇಷನ್ ಸಮೇತ ಕೊಟ್ಬಿಟ್ಟಿದ್ದೀನಿ. ಪಾಡ್ಕಾಸ್ಟ್ ಆದ್ಮೇಲೆ ನಾನು ಯೋಚನೆ ಮಾಡ್ಬೇಕು ಒಂದು ಅರ್ಧ ಬೇಕಾ ಇದೆಲ್ಲ. ನಾನು ಎಲ್ರೂ ಸನ್ಯಾಸಿಗಳು ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದೀನಿ. ನೀನಾಗಮ್ಮ, ನಮ್ಮನೆ ಯಾಕಮ್ಮ ಮಾಡ್ತೀಯ? ಓಕೆ, ಎನಿವೇ ಸಕ್ಸಸ್. ಈಗೋ. ಇಸ್ ಇಟ್? ಎಸ್, ತುಂಬ ಜನಕ್ಕೆ ಸಕ್ಸಸ್ ಅಂತ ಬಂದಾಗ ಈಗೋ ಅನ್ನೋದು ಜಾಸ್ತಿ ಆಗುತ್ತೆ. ಬಟ್ ನಾನು ನೋಡಿ ಲೈಫ್, ನನ್ನ ಲೈಫಲ್ಲೂ ಎಲ್ಲೋ ಒಂದು ಕಡೆ ಒಂಚೂರು ಸಕ್ಸಸ್ ನೋಡ್ತಿದ್ದಾಗ ನಾನು ಈಗೋ ಬಂತು ಅಂತ ಅನಿಸಿದೆ ನನಗೂ ಸಹಿತ. ಅದನ್ನು ಹೇಗೆ ವ್ಯಕ್ತಪಡಿಸಿದ್ದೀರಿ ಅನ್ನೋದ್ರ ಬಗ್ಗೆ ಪಶ್ಚಾತ್ತಾಪ. ಕೆಲವೊಂದು ಆಪರ್ಚುನಿಟೀಸ್ನ ಇಲ್ಲ, ಯಾಕೋ ನಂಗೆ ಇಂಟ್ರೆಸ್ಟ್ ಇಲ್ಲ, ನಾನು ಮಾಡಲ್ಲ ಅಂತ ಹೇಳಿ ರಿಜೆಕ್ಟ್ ಮಾಡಿದ್ದೀನಿ. ಇವನ್ ನೀವು ತುಂಬ ಕಡೆ ಹೇಳ್ಕೊಂಡಿದ್ದೀರಿ, ನಾನು ಎಲ್ಲೋ ಒಂದು ಕಡೆ ಸೇರ್ಕೊಂಬಿಟ್ಟು ಬೇರೆಯವನ್ನೆಲ್ಲ ಕಾಲ್ ಕಸ ಮಾಡಿದೆ. ನಾನು ಮಾಡಿದ ದೊಡ್ಡ ಮಿಸ್ಟೇಕ್. ಆರ್ಟಿಸ್ಟ್ ಆಗಿ ಅದನ್ನು ಮಾಡಬಾರ್ದಿತ್ತು. ನಾನು ಆಸ್ ಎ ಕಲಾವಿದೆಯಾಗಿ ಪ್ರತಿಯೊಂದು ಕೆಲಸವನ್ನು ಸರ್, ನಂದು ಏನು ಗೊತ್ತಾ, ಒಂದು ಕ್ಲಿಯರ್ ಇರ್ತಿತ್ತು, ನಿಂಗೆ ಕಂಟೆಂಟ್ ಚೆನ್ನಾಗಿ ತೊಗೊಂಬನ್ನಿ. ನಾನು ಕೇಳೋದು ಕಂಟೆಂಟ್ನ. ನಾನು ವಲ್ಗರು, ಕಾಮಿಡಿ ಅಥವಾ ಕೆಟ್ಟದಾಗಿ ಮಾಡೋದು ಇದು ನಾನು ಮಾಡೋದಿಲ್ಲ. ಕಂಟೆಂಟ್ ಚೆನ್ನಾಗಿರಬೇಕು. ಇದಿತ್ತಾ, ನಾನು ಯಾರೇ ಇದ್ರೂ ನೀವು ಬಂದು ಮಾಡ್ತೀನಿ. ಹಾಗಂತ ಮತ್ತೆ ನನ್ನ ಜೊತೆ ಆರ್ಟಿಸ್ಟ್ಗಳೂ ಕೂಡ ಈಗ ಒಂದು ಕತೆಗೆ ನೀವು ನನ್ನ ಗಂಡನ ಕ್ಯಾರೆಕ್ಟರ್ ನೀವು ಮಾಡ್ತೀರಾ ಅಂತ ಹೇಳಿದ್ರೆ ಅವ್ನು ನನ್ನ ಗಂಡನ ಥರ ಕಾಣಿಸ್ಬೇಕು. ನನ್ನ ಮಗನ ಥರ ಅಥವಾ ನಮ್ಮ ಅಪ್ಪನ ಥರ ಕಾಣಿಸಿದ್ರೆ ನಾನು ಹೇಗೆ ಮಾಡೋಕ್ಕಾಗತ್ತೆ ಅಲ್ವಾ? ಇರ್ತಿತ್ತಾಗೆ. ಹೌದು, ಬರೋರು ನನ್ನ ಫೋರ್ಸ್ ಮೇಲೆ ದುಡ್ಡು ಕೊಡ್ತೀನಿ ಮಾಡಿ, ಎಷ್ಟು ಬೇಕಾದ್ರೂ ದುಡ್ಡು ಕೊಡ್ತೀನಿ. ಯಾರು ದುಡ್ಡು ಇಲ್ಲಿವರೆಗೂ ನನಗೆ ನನ್ನ ಜೊತೆ ಕೆಲಸ ಮಾಡಿದ್ರು ಪ್ರತಿಯೊಬ್ಬರು ಹೇಳಿ, ಭೂಮಿಕಾ ದುಡ್ಡಿಗೆ ಯಾವತ್ತಾದ್ರು ಇಂಪಾರ್ಟೆನ್ಸ್ ಕೊಟ್ಲಾ ಅಂತ ಹೇಳ್ಬಿಡ್ಲಿ ಯಾರಾದರೂ ಒಬ್ಬರಾದ್ರು. ನೋ, ನನಗೆ ಕಂಟೆಂಟ್ ಇಂಪಾರ್ಟೆಂಟ್. ನನ್ನ ದುಡ್ದಿರೋ ಹೆಸರನ್ನ ನಾನು ಹಾಳು ಮಾಡ್ಕೊಳ್ಳೋಕೆ ಇಷ್ಟ ಇಲ್ಲ. ಆ ಟೈಮ್ಗಳಲ್ಲಿ ಕೆಲವೊಂದು ಸಲ ಈಗ ಅಂದಿದ್ದೀನಿ, ಅದು ಈಗೋ ಅಲ್ಲ, ಅದು ನನ್ನ ಕೆಲಸಕ್ಕೆ ನಾನು ಕೊಟ್ಟಿದ್ದು ಮರ್ಯಾದೆ. ಹೌದು, ನಿಮ್ಮ ಸಿದ್ಧಾಂತ. ಎಸ್, ಬಟ್ ಕೆಲವೊಂದ್ಸಲ ನಾನು ಏನು ಗೊತ್ತಿಲ್ಲದೇನೋ ಅಂದಿರುವಂತಹ ಕೆಲಸಗಳನ್ನು ಮಾಡಿದ್ದೀನಿ, ಅದು ನನ್ನ ತಪ್ಪು. ಬಟ್ ಇದು ಚೆನ್ನಾಗಿದೆ ಸರ್. ಹೆಂಡತಿ ಪಾತ್ರ ಓಕೆ ಸರ್, ಗಂಡ ನನ್ನ ಮಗ ಇದ್ದಂಗೋ ಅಪ್ಪ ಇದ್ದಂಗೋ ಇದ್ರೆ ನಾನು ಏನು ಸರ್ ಆ್ಯಕ್ಟಿಂಗ್ ಮಾಡಲಿ ಅಲ್ಲಿ? ನೋಡೋ ಜನ ಆದರೂ ಅದನ್ನು ಅರ್ಥ ಮಾಡ್ಕೋಬೇಕಾ? ಅಂದರೆ ಏನು ತಗೋತಾರೆ ಕತೆನ, ಅಕ್ಸೆಪ್ಟೇ ಮಾಡಲ್ವಲ್ಲ. ಸಿನಿಮಾ ಅನ್ನೋದು ಕೆಲವರಿಗೆ ಕಾಮಿಡಿ ಆಗ್ಬಿಟ್ಟಿದೆ, ಏನು ಬೇಕಾದ್ರೂ ಮಾಡ್ಬೋದು ನಾವು, ಜನ ನೋಡ್ತಾರೆ ಅಂತ ನೋಡೋದು ಬಹಳ ಮುಖ್ಯ. ಹೌದು, ನಿಜ. ನೀವು ಇಲ್ಲಿ ಮ್ಯಾಗ ಕೆಳಗಡೆ ಪಂಚೆ ಉಟ್ಕೊಂಡು ಮೇಲ್ಗಡೆ ಸ್ವೆಟರ್ ಹಾಕೊಂಡ್ರೆ ಕತೆ ಅಂತ ಅಲ್ಲ, ಕೆಳಗಡೆ ನಾನು ಪಂಚೆ ಹಾಕೊಂಡು ಮೇಲ್ಗಡೆ ಬ್ಲೌಸ್ ಹಾಕೊಂಡ್ರಿ ಅಂತ ಕತೆ, ಅದನ್ನು ಹೇಳಿ ನೀವು. ಓಕೆ, ನೀವೇ ಸಕ್ಸಸ್ ಕೆಲವೊಮ್ಮೆ ಈಗೋ ತರಿಸುತ್ತೆ, ಬಟ್ ತರಿಸಬಾರ್ದು ಅನ್ನೋದು ಸಾರಾಂಶ. ಎಸ್, ಡೌನ್ ಟು ಹರ್ತ್ ಆಗಿ ನಿಮ್ಮನ್ನು ಕಾಯುತ್ತೆ. ಖಂಡಿತವಾಗ್ಲೂ ಕಾಯುತ್ತೆ. ಟ್ರೋಲ್ಸ್. ಈಗೇನು ಹೇಟ್ರೆಡ್. ಬಟ್ ನನಗೆ ತುಂಬ ಜನಕ್ಕೆ ಇಂಥ ಸ್ವಲ್ಪ ಕ್ರಿಂಜ್ ಕಂಟೆಂಟ್ ಮಾಡೋರು, ಹೆಂಗೋ ನಾವು ಟ್ರೋಲ್ಗೆ ಆಗ್ತಾ ಇರ್ಬೇಕು ಸರ್ ಅಂತ ಆ ಮಟ್ಟಿಗೆ ನೋಡಿದ್ದೀನಿ ನಾನು. ಟ್ರೋಲ್ ಆಗಬೇಕು ಅಂತಾನೆ ಕಂಟೆಂಟ್ ಮಾಡ್ತಾರೆ. ಸೊ ನಿಮಗೆ ಅದು ಹೇಟ್ರೆಡ್ ಸರ್. ಇನ್ನೊಂದು ಪದ ಹೇಳಬೇಕು ಅಂದರೆ ದುಡ್ಡು. ಟ್ರೋಲ್ ಮಾಡ್ಕೊಂಡು ದುಡ್ಡು ಮಾಡ್ಕೋತಾರಲ್ಲ ಸರ್. ಓಕೆ, ಬಟ್ ನೀವು ಟ್ರೋಲ್ಗೆ ತುಂಬ ಸಾರಿ ಬಾಯಿಗೆ ಆಹಾರ ಆಗಿದ್ದೀರಾ? ಅಯ್ಯೋ, ಬೇಜಾನ್ಸಲ ಆಹಾರ ಆಗಿದ್ದೀನಿ. ಒಳ್ಳೊಳ್ಳೆ ಕಂಟೆಂಟ್ ಮಾಡಿದ್ರು ಆಹಾರ ಮಾಡ್ಕೋತಾರೆ, ಏನು ಮಾಡೋಣ ಅಲ್ವಾ? ಫ್ಯಾನ್ಸ್. ರೆಸ್ಪೆಕ್ಟ್ ಸರ್, ಅವ್ರುಗಳಿಲ್ಲದೆ. ಯಾಕಂದರೆ ನಮ್ಮದು ಒಂದು ವ್ಯಕ್ತಿನ ನಾವು ಇಷ್ಟಪಡಬೇಕು ಅಂತ ಹೇಳಿದ್ರೆ, ನಾನು ಪರ್ಸ್ನಲಿ ಹೇಳೋದು, ಅವನ ಕಂಪ್ಲೀಟ್ ಗೊತ್ತಿದ್ದಾಗ ಆ ವ್ಯಕ್ತಿನ ಮನಸ್ಸಿಂದ ಇಷ್ಟಪಡ್ತೀವಿ, ಅದು ಬೇರೆ. ಆದರೆ ನಾವು ಏನೂ ಗೊತ್ತಿಲ್ಲದೆ ಬರೀ ನಮ್ಮ ಕೆಲಸಗಳನ್ನು ನೋಡಿ ನಮ್ಮನ್ನು ಇಷ್ಟಪಡ್ತಾರಲ್ಲ, ಅವರಿಗೊಂದು ಸಲ್ಯೂಟ್.
ದಟ್ಸ್ ಗ್ರೇಟ್. ಕೆಲವೊಮ್ಮೆ ರಕ್ತ ಸಂಬಂಧಗಳು ಒಡ ಹುಟ್ಟಿದವರೆಲ್ಲ ನಿಮಗೆ ಬೆನ್ನಿಗೆ ಚೂರಿ ಹಾಕಿದಾಗ ಈ ಒಂದು ಇನ್ಸಿಡೆಂಟ್ಗಳಾದಾಗ ಒಂದು ವರ್ಷದಿಂದ ನಾನೇನು ಡಿಪ್ರೆಷನ್ ನಿಂತ್ಕೊಂಡಲ್ಲ, ಕೆಲವೊಂದು ಫ್ಯಾನ್ಸ್ ಅನ್ನೋ ಹೆಸರಲ್ಲಿ ಏನು ನನ್ನ ಜೊತೆ ನಿಂತ್ಕೊಂಡ್ರಲ್ಲ, ನೆಕ್ಸ್ಟ್ ಲೆವೆಲ್ ಸರ್. ಯಾವ ಲೆವೆಲ್ ಸಪೋರ್ಟ್ ಅಂದರೆ ಮೋಟಿವೇಶನಲ್ ಎವ್ರಿ ಸಿಂಗಲ್ ಡೇನೂ ಅವ್ರ ಕಡೆಯಿಂದ ಮೆಸೇಜ್ಗಳು ಬರೋದು. ಆರಾಮಿದ್ದೀರಾ, ಹೇಗಿದ್ದೀರಾ, ಆರಾಮಿದ್ದೀರಾ, ಚೆನ್ನಾಗಿದ್ದೀರಾ, ಹಿಂಗೆ ಮಾಡಿ ಹಂಗೆ ಮಾಡಿ, ರಾಯರಿದ್ದಾರೆ. ಆ ಒಂದು ನನಗನ್ಸುತ್ತೆ ನಿಮ್ಮಂಥ ಕಲಾವಿದರಿಗೆ ಬದುಕಲಿಕ್ಕೆ ಅದು ಒಂದು ಕಾರಣ. ಹೌದು, ನನ್ನವರಿದ್ದಾರೆ. ಹೌದು, ಹೋಪ್ಸ್. ಹೌದು, ಬ್ಯೂಟಿಫುಲ್. ಸಿನಿಮಾ ಜೀವ. ಓಕೆ, ಒನ್ ಡೇ ನೀವು ಹೇಗೆ ನಿಮ್ಮನ್ನು ಕಲ್ಪನೆ ಮಾಡ್ಕೊಳ್ತೀರಿ ಸಿನಿಮಾ ಪ್ರಪಂಚದಲ್ಲಿ? ನಾನು ಅಷ್ಟು ಏನದು ಹೇಳಿದಲ್ಲ ನಿಮಗೆ, ಯಾವಾಗಲೇ ಹೇಳ್ದಂಗೆ ನಾನೇ ಅಷ್ಟನ್ನು ಹುಡ್ಕೊಂಡು ಹೋಗೋದಿಲ್ಲ. ಜೀವ ಅನ್ನೋದಕ್ಕಿಂತ ಜೀವನ ಅಂತ ಹೇಳ್ತೀನಿ. ನಂಗೆ ಜೀವನ ಕೊಟ್ಟಂತಹ ಫೀಲ್ಡ್ ಅದು. ಸೊ ನಾನೇ ಆ ಕಡೆ ತುಂಬ ಹೋಗ್ತೀನಿ ಅನ್ನೋದು ಸುಳ್ಳು. ಖಂಡಿತವಾಗ್ಲೂ ನಾನೇ ದುಮ್ಕಿ ಅಂತೂ ಹೋಗಲ್ಲ. ಅಪರ್ಚುನಿಟೀಸ್ ಬಂದ್ರೆ ಮಾಡ್ತೀನಿ, ಇಲ್ಲ ಅಂದರೆ ನಂದು ತುಂಬಾ ಡಯಟಿಷಿಯನ್ ಆಗಿ ಮಾಡ್ತೀನಲ್ಲ. ಸೊ ನಾನು ಅದು ಒನ್ ಆಫ್ ದ ಮೇನ್ ಪ್ರಯಾರಿಟಿ ಕೂಡ ಇದೆ. ಓಕೆ, ನಿಮ್ಗೆ ಶಾರ್ಟ್ಸ್ ಫಿಲ್ಮ್ ಆಗಲಿಲ್ಲ ಅಥವಾ ಸಿನಿಮಾ ಯಾಕೋ ಅದು ಬರಲಿಲ್ಲ ಅಂದರೆ ಬದುಕು ಬೇರೆ ಏನಿದೆ ನಿಮಗೆ? ಡಯಟಿಷಿಯನ್, ನಾನು ವೆಯ್ಟ್ ಲಾಸ್ ಕೋಚ್ ಆಗಿದ್ದೀರಿ. ಓಕೆ, ಆ್ಯಂಡ್ ಇವೆಂಟ್ ಮ್ಯಾನೇಜ್ಮೆಂಟ್ ಇನ್ನೂ ಮುಂದುವರಿಸಿದೆ? ಇಲ್ಲ, ಮಾಡ್ತಾ ಇಲ್ಲ. ಓಕೆ, ಈ ಡಯಟಿಷಿಯನ್ ಅನ್ನೋ ಕ್ಷೇತ್ರ ಇದೆ. ಮತ್ತು ನಂಗೆ ಮುಂದೆ ಫ್ಯೂಚರಲ್ಲಿ ಬಿಸ್ನೆಸ್, ನಂಗೆ ಹೋಟೆಲ್ ಬಿಸ್ನೆಸ್ ಮಾಡಬೇಕು ಅಂತಿದೆ. ತುಂಬ ಡಿಫ್ರೆಂಟ್ ಯೂನಿಕ್ ಐಡಿಯಾಸು ಇದೆ. ಅದಕ್ಕೆ ಹೆಸರು ಕೂಡ ಗೊತ್ತು ನಂಗೆ. ಇವಾಗಲೇ ಏನು ಇಡಬೇಕು ಅಂತ ರಿವೀಲ್ ಮಾಡಲ್ಲ ನಾನು. ಆದರೆ ಖಂಡಿತವಾಗ್ಲೂ ಮಾಡಲ್ಲ. ಯಾರು ಇಲ್ಲಿವರೆಗೂ ಇಟ್ಟೇ ಇಲ್ಲ ಹೆಸರು. ಹೌದಾ? ಸೊ ಎಸ್, ನಾ ಅಂದರೆ ಹೋಟ್ಲು ಮಾಡೋಕ್ಕೆ ಹೆಸರು ಅಲ್ಲಿ ರೆಡಿ ಮಾಡಿದ್ದೀರಾ ಅಂತ ನಾನೇನು ಅಂದ್ಕೊಂಡೆ. ಇಲ್ಲಿವರೆಗೂ ಅಂತ ಅಡುಗೆ ಯಾರು ಮಾಡೇ ಇಲ್ಲ. ಅಡುಗೆ ಬಗ್ಗೆ ಅಲ್ಲ, ಹೆಸರು ಬಗ್ಗೆ ಹೇಳಿದ್ದ. ಹಂಗಿಲ್ಲ, ಅಷ್ಟೆಲ್ಲ ಸದ್ಯ ಇಲ್ಲ ಸರ್. ಸದ್ಯ ಇದು ಜಗ್ಗೇಶ್ ಹೇಳ್ತೀನಿ ಹಂಗಾಯ್ತೋ ಏನೋ. ಓಕೆ, ಮನಿ ಅದೊಂಥರ ಈ ನಮ್ಮ ದೇವ್ರ ಹೆಸರಿದೆ. ಅದು ಹೆಸರು ಏನು ಹೇಳಕ್ಕೆ ಬರ್ತಾಯಿಲ್ಲ ನನಗೆ. ನಮ್ಮ ಮನಸ್ಸನ್ನು ಆಚೆ ಈಚೆ ಮಾಡ್ತಾನಲ್ಲ ದೇವರು, ಅದು ಹೆಸರೇನು? ಅವನು ಕಾಲನೇಮಿ ಅಲ್ಲ ಅಂದರೆ ಚಂಚಲ ಮಾಡುವಂತಹ ದೇವರು. ಅದಕ್ಕೆ ಅದನ್ನು ಹೇಳ್ತೀನಿ. ಚಂಚಲ ಅಂತ ಇಟ್ಕೊಳ್ಳಿ ಅಷ್ಟೇ ಮನಿಗೆ. ಬಟ್ ಆ ದೇವ್ರ ಹೆಸರು ನಂಗೆ ಬಾಯಿಗೆ ಬರ್ತಾ ಇಲ್ಲ. ಆ್ಯಂಡ್ ಮನಿ ಒನ್ ಆಫ್ ದ ಬೆಸ್ಟ್ ಪರ್ಫ್ಯೂಮ್ ಇನ್ ದ ವರ್ಲ್ಡ್. ಅದೇ ನೀವು ಅದನ್ನು ಸ್ಪಿರಿಚುವಲ್ ಆಗಿ ಇದ್ಕೊಂಡು ಅದನ್ನು ಹೇಳ್ತೀರಾ ಅಂದರೆ ನಾನು ಅಕ್ಸೆಪ್ಟೇ ಮಾಡೋಲ್ಲ. ನೀಡ್ ಅಷ್ಟೇ ಸರ್. ಇಲ್ಲಿ ಕೂತ ಪ್ರತಿಯೊಬ್ಬರು ಕೂಡ ಮನಿಯಿಂದ ಬಂದ ತಕ್ಷಣ ಅವ್ರು ಎಷ್ಟು ಅಂದರೆ ಬದುಕು ಅವ್ರನ್ನಲ್ಲಿ ತಂದು ನಿಲ್ಲಿಸಿರುತ್ತೆ. ಇವನ್ ಅವ್ರು ಸ್ಪಿರಿಚುವಲ್ ಇರ್ತಾರೆ. 4 ರೂಪಾಯಿ ಅವ್ರಿಗೆ ಒಟ್ಟದೇ ಇರೋ ಒಂದು ಕಾಲ ನೋಡಿರ್ತಾರಲ್ಲ, ಹಣ ಮುಖ್ಯ ಸರ್. ನೀಡ್ ಅಂತ ಹೇಳ್ತೀನಿ ಅಷ್ಟೇ ಸರ್. ಮನಿ ಇಸ್ ಜಸ್ಟ್ ಅ ನೀಡ್. ಬಟ್ ಅದು ನಿಮ್ಮನ್ನು ತಲೆ ತಿರುಗು ಹಾಗೆ ಮಾಡ್ಲಿಕ್ಕೆ ಬಿಡಬಾರ್ದು. ಅದೇ ಚಂಚಲ ಅಲ್ಲಿ ತೊಗೊಂಡು ಹೋಗಬಾರ್ದು. ಮನಿ ಇದ್ದಾಗ ಜನ ಚಂಚಲತೆ ಎಷ್ಟು ಆಡ್ತಾರೆ. ಅದಕ್ಕೆ ನಾನು ಫಸ್ಟ್ ವರ್ಡ್ ಚಂಚಲ ಅಂತ ಯೂಸ್ ಮಾಡಿದ್ದು. ಅದಕ್ಕೆ ಅದು ಚಂಚಲ ಅನ್ನೋದಕ್ಕಿಂತ ಆ ದೇವ್ರ ಹೆಸರಿದೆ, ನಂಗೆ ಬರಲಿಲ್ಲ ಬಾಯಿ. ಹೌದಾ? ಓಕೆ, ಫ್ಯಾಮಿಲಿ ವೆರಿ ಇಂಪಾರ್ಟೆಂಟ್ ಲೈಫಿಗೆ. ಬಟ್ ಅದು ಯಾವ ರೀತಿ? ಅದೇ ಎಲ್ಲ ರೀತಿನಲ್ಲೂ ಸಪೋರ್ಟಾಗಿ ನಿಂತ್ಕೊಂಡು ರಕ್ತ ಸಂಬಂಧದ ಬಗ್ಗೆ ಹೇಳ್ತಾ ಇದ್ದೀರಾ? ಇಲ್ಲ, ನನ್ನ ನಾಟ್ ಪರ್ಟಿಕ್ಯುಲರ್ಲಿ. ನೀವು ರಕ್ತ ಸಂಬಂಧಿಕರ ಜೊತೆಗೆ ನಿಲ್ಲೋರಂತೂ ಇಲ್ಲವೇ ಇಲ್ಲ ಯಾರೂ. ಫ್ಯಾಮಿಲಿ ಅನ್ನೋದು ಇವಾಗ ನಾನದೇ ಇನ್ಸ್ಟಾ ಫ್ಯಾಮಿಲಿ ಅಂತ ಹೇಳ್ತೀನಿ. ನೀವೇ ಹೇಳ್ರಿ, ಅಪರಿಚಿತರು ಸಂಬಂಧಿಕರಾಗಿ ನಿಂತ್ಕೊಂಡು ನನಗೆ ಸಪೋರ್ಟ್ ಇರ್ತಾರೆ. ವೆರಿ ಇಂಪಾರ್ಟೆಂಟ್. ನಿಮಗೆ ಕಷ್ಟ ಕಾಲದಲ್ಲಿ ನಿಮ್ಮ ನೀಡಿಗೆ ಅದೇ ವೆರಿ ಇಂಪಾರ್ಟೆಂಟ್ ಇನ್ ಲೈಫ್ ಅಷ್ಟು. ಲಾಸ್ಟ್ಲಿ ಫ್ರೆಂಡ್ಶಿಪ್. ನನಗೆ ಇವತ್ತಿನ ದಿನಕ್ಕೆ ಅದು ದೋಖಾ. ಯಾಕಂದರೆ ನಾನು ಫ್ರೆಂಡ್ಶಿಪ್ಪಲ್ಲಿ ದೋಖಾ ನೋಡಿದ್ದೆ ಜಾಸ್ತಿ. ಹಾಗಾಗಿ ಅದು ದೋಖಾ ಅಂತ ಇಟ್ಕೊಂಡ್ಬಿಟ್ಟಿದ್ದೀನಿ. ಹೌದು, ಫ್ರೆಂಡ್ಸ್ ಅಂತ ಬಂದ್ರೂ ಕೂಡ ದೋಖಾನೇ ನೋಡಿದ್ದೆ. ಫ್ರೆಂಡ್ಸ್ ಇದ್ದಾರೆ? ಅಯ್ಯೋ ತುಂಬ ಇದ್ದಾರೆ. ಓಕೆ, ಫ್ರೆಂಡ್ಸ್ ಆದಮೇಲೆ ಫೇಕ್ ಆಗಿದ್ದ ಅಥವಾ ಫೇಕ್ ಆದಮೇಲೆ ಫೇಕ್ ಇದ್ದವರು ಫ್ರೆಂಡ್ಸ್ ಆದರು. ಅವ್ರು ಫೇಕ್ ಅನ್ನೋದು ನನಗೆ ಗೊತ್ತಿರಲಿಲ್ಲ. ಗೊತ್ತಾದ್ಮೇಲೆ ಅನ್ಫ್ರೆಂಡ್ ಆದರು. ಓಕೆ, ಬಟ್ ನೀವು ಇನ್ಸ್ಟಾ ಫಾಲೋವರ್ಸ್ ಅಥವಾ ಈ ಸೋಷಿಯಲ್ ಮೀಡಿಯಾ ಫಾಲೋವರ್ಸ್ನ ತುಂಬ ಹತ್ತಿರ ತಗೊಳ್ಳೋಷ್ಟಿದ್ದೀರಾ ನೀವು? ಓಕೆ, ಲಿಮಿಟ್ ಇದೆ. ಬೌಂಡ್ರಿ ಹೇಳಿದ್ನಲ್ಲ, ಯಾವುದೇ ಒಂದು ಸಂಬಂಧ ಆದರೂ ನಾನು ಬೌಂಡ್ರಿ ಹಾಕಿಟ್ಕೊಂಡಿದ್ದೀನಿ. ಆ ಬೌಂಡ್ರಿ ಹಾಕಿ ಗೇಟ್ ಹಾಕಿದ್ದೀನಿ. ಕೀ ನನ್ನ ಹತ್ರ ಇಟ್ಕೊಂಡಿದ್ದೀನಿ. ಆ ಕೀನ ಓಪನ್ ಮಾಡಿ ಬರಬೇಕು ಅಂದರೆ ನನ್ನ ಪರ್ಮಿಷನ್ ಹೊರಡೆ ಕಾಲಿಂಗ್ ಬೆಲ್ ಹೊತ್ತಬೇಕು. ನಾನು ಪೀಸಲ್ಲಿ ನೋಡ್ತೀನಿ. ಅವ್ರು ಬರಬೇಕಾ ಬರಬೇಡ ಅನ್ನೋ ಪರ್ಮಿಷನ್ ನಾನು ಕೊಡ್ತೀನಿ. ವೆರಿ ಗುಡ್. ಹೆಣ್ಮಕ್ಳಾಗಿ ಕನಿಷ್ಠ ಪಕ್ಷ ತಮ್ಮ ಸುರಕ್ಷತೆ ಕಾರಣಕ್ಕೆ ಈ ಮನಸ್ಥಿತಿಯನ್ನು ಇಟ್ಕೊಂಡು ಯಾರು ಬೇಕು ಅವ್ರು ಬರೋಕೆ ಬೇಡ, ಬೇಲಿ ಹಾಕಬೇಕಲ್ಲ. ಅದೇ ನೀವು ಬೇಲಿ ಹಾಕದೆ ಅವರೆಲ್ಲ ಬಂದು ಹಾಳು ಮಾಡಿದ್ರು ಸರ್. ಅದೇ ಬೇಲಿ ಹಾಕದಿದ್ದು ನಿಮ್ಮ ಗೋಪಾಲ ಪಂಚತ್ರ ಯಾರು ಬೇಕಾದ್ರೆ ಬರ್ರಿ ಅಂತ ಹೇಳಕ್ಕೆ. ಓಕೆ, ಫೈನ್. ಈಗ ರ್ಯಾಪಿಡ್ ಫೈರ್. ನೀವು ನಾನ್ ವೆಜ್ ತಿಂತೀರಾ? ತಿನ್ನಲ್ಲ? ಎಗ್ ತಿಂತೀನಿ. ಎಗ್. ಓಕೆ, ಎಗ್ ಆರ್ ದೋಸೆ? ಎಗ್ ಬಿಟ್ಬಿಟ್ರಿ? ಎಗ್ ಪ್ರೋಟೀನ್ ಅಂತ ಜಿಮ್ಗಿ ಮಾಡೋದಕ್ಕೆ ತೊಗೊಳ್ಳೋದು. ಬಟ್ ಇಷ್ಟದಿಂದ ಏನು ತಿನ್ನಲ್ಲ. ಚಿಕನ್ ಎಗ್ಗು ಪ್ರೋಟೀನ್ ಸೋರ್ಸಸ್. ಇಷ್ಟದಿಂದ ತಿನ್ನಲ್ಲ. ದೋಸೆ ಆದರೆ ಆಲ್ ಟೈಮ್ ಫೇವ್ರೆಟ್. ಓಕೆ, ಆ್ಯಂಡ್ ರೀಲ್ಸ್
ಆ್ಯಂಡ್ ರಿಯಲ್ ಲೈಫ್. ರಿಯಲ್ ಲೈಫ್. ಓಕೆ, ಬಟ್ ರೀಲ್ಸ್ಗೂ ರಿಯಲ್ ಲೈಫ್ಗೂ ನಿಮ್ಮಲ್ಲಿ ವ್ಯತ್ಯಾಸ ನೀವು ಕಂಡುಕೊಂಡಿದ್ದೀರಾ ಅಥವಾ ನಾನು ಎರಡು ಕಡೆ ಒಂದೇ ಥರ ಇದ್ದೀನಿ ಸರ್ ಅಂತ? ಮ್ಯಾಕ್ಸಿಮಮ್ ನಾನು ಒಂದೇ ಥರ ಇದ್ದೀನಿ. ತೀರಾ ಡಿಫ್ರೆನ್ಸ್ ಏನೂ ಇಲ್ಲ. ಮೈನರ್ ಡಿಫ್ರೆನ್ಸಸ್ ಇರ್ಬೋದು ಅಷ್ಟೇ. ಆಗ್ಬೋದು ಬಹುಶಃ ಮೇಕಪ್ ಇರ್ಬೋದು. ಮೇಕಪ್ಪೇ ಹಾಕಲ್ವಲ್ಲ ನಾನು. ಇವಾಗಲೂ ಮೇಕಪ್ ಇಲ್ಲದೆ ಬಂದಿದ್ದೀನಿ. ಕಾಜಲ್ ಒಂದು ಹಾಕಿ ರೀಲ್ಸಲ್ಲೂ ಹಾಕಲ್ಲ ನಾನು. ಇಲ್ಲಿವರೆಗೂ ಮಾಡಿರೋ ಯಾವುದೇ ಶಾರ್ಟ್ ಫಿಲ್ಮ್ಸ್ ಅಲ್ಲಿ ರೀಲ್ಸ್ ಅಂಡ್ ರಿಯಲ್ ಲೈಫಲ್ಲಿ ಒಂದೇ ಒಂದು ಡಿಫ್ರೆನ್ಸ್ ಏನಿರುತ್ತೆ? ನಾನು ಮಿಸ್ ಆಗಿ ಮೇಕಪ್ ಅಂದ್ಬಿಟ್ಟೆ. ಇಲ್ಲ, ಮೇಕಪ್ ಇಲ್ಲ ಬೇರೆ. ಅದೇ ನನ್ನ ರಿಯಲ್ ಲೈಫ್ನಲ್ಲಿ ನನ್ನ ಪರ್ಸನಲ್ ಲೈಫಿಗೆ ನಾನು ತುಂಬ ಸ್ಪೇಸ್ ಕೊಟ್ಟಿರ್ತೀನಿ. ರಿಯಲ್ ಲೈಫಲ್ಲಿ ನನ್ನ ಪರ್ಸನಲ್ ಸ್ಪೇಸ್ನ ನಾನು ಓಪನ್ನೇ ಕೊಡಲ್ಲ, ಎಲ್ಲೂ ಓಪನ್ ಅಪ್ ಇಡಲ್ಲ. ಓಕೆ ಫೈನ್. ಶಾಪಿಂಗ್ ಆರ್ ಸ್ಲೀಪಿಂಗ್? ಶಾಪಿಂಗ್. ಓಕೆ, ನೀವು ತುಂಬ ಶಾಪ್ ಮಾಡ್ತೀರಾ? ಅಯ್ಯೋ ಸಿಕ್ಕಾಪಟ್ಟೆ. ಸ್ಟ್ರೆಸ್ ಆದರೆ ಶಾಪಿಂಗಿಗೆ ಹೋಗ್ತೀನಿ. ಹೌದಾ? ನಾವು ಸ್ಟ್ರೆಸ್ ಆದರೆ ಕೆಲಸ ಮಾಡ್ಕೋಯ್ತೀವಿ. ಅಲ್ಲ, ಅದಕ್ಕೆ ಸ್ಟ್ರೆಸ್ ಆಗೋಳಕ್ಕೆ ಬಿಡಲ್ಲ, ದುಡ್ಡು ಖರ್ಚಾಗತ್ತಲ್ಲ. ಶಾಪಿಂಗ್ ಹೋದ್ರೆ ದುಡ್ಡು ಖರ್ಚಾಗುತ್ತೆ. ಓಕೆ, ಮನಿ ಆರ್ ಫೇಮ್? ಫೇಮ್. ಫೇಮ್ ಇದ್ರೆ ಮನಿ ಬರುತ್ತೆ. ಹೌದಾ? ಮನಿ ಇದ್ದವರು ಫೇಮ್ ಆಗಿರೋದು ನೋಡಿದ್ದೀನಿ ಕೆಲವೊಮ್ಮೆ ನಾನು. ಇಲ್ಲ, ಫೇಮ್. ದುಡ್ಡಿದ್ದು ಇನ್ಫ್ಲೂಯೆನ್ಸ್ ಮಾಡಿ ಕೆಲವು ರಿಯಾಲಿಟಿ ಶೋಗೆ ಹೋಗೋರು. ಅದೇನೆ, ಅದು ಬೇರೆ ಥರ. ನೀವು ಇನ್ಫ್ಲೂಯೆನ್ಸ್ ಇಟ್ಕೊಂಡು ನಿಮ್ಗೆ ದುಡ್ಡು ಬರೋದು ಬೇರೆ ಅಲ್ಲ. ಓ ಫೈನ್. ಸ್ಯಾರಿ ಆರ್ ವೆಸ್ಟರ್ನ್? ಸ್ಯಾರಿ. 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 ಮನೆಯೊಳಗಿದ್ರೆ ವೆಸ್ಟರ್ನ್ ಫ್ರೀಯಾಗಿ ಕಂಫರ್ಟ್ ಆಗಿರೋಕ್ಕೆ. ಬಟ್ ಮೇಯ್ನ್ಲಿ ಸಿಕ್ಕಾಪಟ್ಟೆ ಹೆವಿ ಲವ್ ಅಂದರೆ ಸ್ಯಾರಿ. ಸನಾತನ ಧರ್ಮದ ಕುರಿತು ನಿಮಗಿರುವ ಪ್ರೀತಿಯನ್ನು 2 ಸಾಲಲ್ಲಿ ಹೇಳೋದಾದರೆ? ಬೇಕಿದ್ರೆ ಇವತ್ತಿಗೆ ದೇವ್ರು ಬಂದು ನಿನ್ನ ಜೀವ ಕೊಟ್ಬಿಡು ನನ್ನ ಸನಾತನ ಧರ್ಮವನ್ನು ಉಳಿಸೋದಕ್ಕೆ ಅಂತ ಹೇಳಿದ್ರೆ ನಾನು ಇವಾಗಲೇ ಕೊಟ್ಬಿಡ್ತೀನಿ. ಸನಾತನ ಧರ್ಮ ಅಂತ ಹೇಳಿದ್ರೆ ಅಷ್ಟು ಪ್ರೀತಿ. ನನ್ನ ಜೀವ ಕೊಡೋಕ್ಕೂ ರೆಡಿ ಅನ್ನೋಷ್ಟು ಪ್ರೀತಿ. ದೇವರೇ ಬಂದು ಕೇಳಬೇಕಾದ್ರೆ, ಮನುಷ್ಯರು ಬಂದು ಕೇಳಿದ್ರೆ ಕೊಡಲ್ಲ. ಯಾಕಂದ್ರೆ ದೇವರಷ್ಟೇ ಉಳಿಸೋಕ್ಕಾಗದು. ಇವತ್ತಿನ ದಿನಕ್ಕೆ ಮನುಷ್ಯರು ಸನಾತನ ಧರ್ಮವನ್ನು ಉಳಿಸ್ತಾರೆ ಅನ್ನೋ ನಂಬಿಕೆ ಹೋಗ್ಬಿಟ್ಟಿದೆ. ಅವ್ರು ಹೆಂಗೂ ಬಂದು ಕೇಳಲ್ಲ ಅನ್ನೋ ನಂಬಿಕೆನಾ? ಇಲ್ಲ, ಯಾಕೆ ಕೇಳಲ್ಲ ಸರ್, ಉಳಿಸಲ್ಲ ಅನ್ನೋ ನಂಬಿಕೆ. ದಟ್ಸ್ ಗ್ರೇಟ್ ಸನೈ. ಬಿಕಾಸ್ ನಾನು ನಿಮ್ಮ ಸ್ಪಿರಿಚುವಲ್ ಪ್ರಜ್ಞೆಯನ್ನು ಗಮನಿಸ್ತೀನಿ ನಿಮ್ಮ ಕೆಲವು ರೀಲ್ಸ್ಗಳಲ್ಲಿ. ಅಫ್ಕೋರ್ಸ್ ನೀವು ಮಾಡ್ರನ್ನಾಗೂ ಡ್ಯಾನ್ಸ್ ಮಾಡ್ತೀರಿ, ಎಲ್ಲ ಮಾಡ್ತೀರಿ. ಹಾಗಂತ ಸ್ಪಿರಿಚುವಲ್ ಅನ್ನೋದು ಡ್ರೆಸ್ಸಿಂದಲೋ ನಾಮದಿಂದಲೋ ಜನ್ವಾರದಿಂದಲೋ ಅಲ್ಲ. ಅದು ಒಟ್ಟಾರೆಯಾಗಿ ನಿಮ್ಮ ಕಾಯಕ ಮಾಡುತ್ತೆ. ಯಾಕಂದರೆ ನಮ್ಮಲ್ಲಿ ಮಹಾಭಾರತದಲ್ಲಿ ಧರ್ಮವ್ಯಾಧ ಅಂತ ಬರ್ತಾನೆ. ಅವನು ಮಾಂಸ ಕಟ್ಟು ಮಾಡ್ತಾ ಅವನಿಗಿಂತ ದೊಡ್ಡ ಜ್ಞಾನ ಇರಲಿಲ್ಲ. ಅವನ ಕೆಲಸ ಮಾಂಸ ಕಟ್ಟು ಮಾಡೋದು. ಬಟ್ ಋಷಿಗಳೆಲ್ಲ ಅವಂತ ಪಾಠಕ್ಕೆ ಹೋಯ್ತಿದ್ರಂತೆ. ಹೌದು. ಸೊ ಕಾಯಕ ಅಥವಾ ನೀವು ಹಾಕೋ ಡ್ರೆಸ್ ಮಾಡ್ರನ್ ಇದೆ ಅಥವಾ ಏನೋ ನೀವು ಮಾಂಸದ ಅಂಗಡಿ ಕೆಲಸ ಇಟ್ಟರು ಅನ್ನೋದಕ್ಕೂ ನಿಮ್ಮ ಒಳಗಿನ ಆತ್ಮಕ್ಕೂ ಕಾರಣ ಸಂಬಂಧವೇ ಇಲ್ಲ. ಇಲ್ಲ, ಮತ್ತು ಇವತ್ತಿನ ದಿನಕ್ಕೆ ಹೇಗೆ ಅಂತ ಹೇಳಿದ್ರೆ, ಒಂದು ಮೆಟೀರಿಯಲಿಸ್ಟಿಕ್ ವರ್ಲ್ಡ್ನಲ್ಲಿ ನಾನು ಫಾರ್ ಎಕ್ಸಾಂಪಲ್ ನಾನು ಆರ್ಟಿಸ್ಟ್ ಆಗಿ ನಾನು ಆ್ಯಕ್ಟ್ರೆಸ್ ಆಗಿ ಆ ಕ್ಯಾರೆಕ್ಟರ್ ತಕ್ಕಂಗೆ ನಾನು ಏನು ಕಾಸ್ಟ್ಯೂಮ್ಸ್ ಹಾಕಬೇಕು ನಾನು ಹಾಕಲೇಬೇಕು. ಅದಕ್ಕೆ ನಾನು ಮೋಸ ಮಾಡೋಕ್ಕಂತೂ ಆಗಲ್ಲ. ಆ್ಯಂಡ್ ಎಸ್, ನಾನು ಸ್ಪಿರಿಚುವಲ್ ಅಂದ ತಕ್ಷಣ ಸನ್ಯಾಸಿಯಾಗಿ ಕಾವಿ ಬಟ್ಟೆ ಹಾಕೊಂಡ್ಕೊಂಡು ತಲೆ ಮೇಲೆ ಇದೆಲ್ಲ ಹಾಕೊಂಡು ಓಡಾಡಬೇಕು ಅಂತ ಎಲ್ಲೋ. ಅಂದರೆ ನೀವು ಹೇಳಿದ ಪ್ರಕಾರ ನನ್ನ ಅಂತರಾತ್ಮಕದಲ್ಲಿ ನಾನು ದೇವ್ರನ್ನ ಇಟ್ಕೊಂಡಿದ್ದೀನಿ. ನಾನು ಹೊರಗಿನ ಪ್ರಪಂಚಕ್ಕೆ ಹೇಗೆ ಬದುಕಬೇಕು, ಬಿಕಾಸ್ ದುನಿಯಾ ನಡೀತಿರೋದು ಹೇಗೆ, ನಾನು ಕೆಲಸ ಮಾಡಬೇಕು ಅಂದರೆ ನಾನು ಬದುಕಲೇಬೇಕು. ಅಡ್ದ ಹೆಣ್ಣು ನಾನು ಊಟ ಮಾಡಬೇಕು, ಮಲ್ಕೋಬೇಕು. ಪ್ರಕೃತಿ ಧರ್ಮ ನಡೀತಾ ಇದ್ದೀನಿ ಅಷ್ಟೇ. ಎನಿವೆ, ಅಂತಿಮವಾಗಿ ಇವತ್ತಿಗೆ ನಿಮ್ಮ ಬದುಕನ್ನು ಕಳೆದ 5 ವರ್ಷಕ್ಕೆ ಹೋಲಿಸ್ಕೊಂಡ್ರೆ ಅಥವಾ ಕಳೆದ ಒಂದಷ್ಟು ಎಲ್ಲವನ್ನು ಗೆದ್ದು ಬಂದು ಇವತ್ತು ನಿಂತಿರೋದ್ರ ಬಗ್ಗೆ ನಿಮಗೆ ಎಷ್ಟು ಖುಷಿ ಇದೆ? ಆ್ಯಂಡ್ ಫೈನಲಿ ನಿಮ್ಮಂಥ ಹೆಣ್ಮಕ್ಳು ಇಂಡಿಪೆಂಡೆಂಟಾಗಿ ಒದ್ದಾಡ್ತಿರೋರಿಗೆ, ಬದುಕಲ್ಲಿ ಯಾವ ಭರವಸೆನೂ ಕಾಣ್ತಾ ಇಲ್ಲ ಅನ್ನೋರಿಗೆ ಪ್ಲೀಸ್ ಏನಾದರೂ ಹೇಳಿ. ಎಸ್, ಖುಷಿ ಅಂತೂ ತುಂಬ ಇದೆ. ನಾನು ಆಗಲೇ ಹೇಳ್ದಂಗೆ ನಿಯತ್ತಾಗಿ ಯಾರಿಗಾದರೂ ಮೋಸ ಮಾಡದೆ, ನಾನು ಮೋಸ ಹೋಗಿದ್ದೀನಿ, ಬಟ್ ನನ್ನಿಂದ ಯಾರಿಗೂ ಮೋಸ ಮಾಡದೆ ಇಲ್ಲಿವರೆಗೂ ಈ ಹಂತಕ್ಕೆ ನಾನು ತೊಗೊಂಬಂದಿದ್ದೀನಿ ಅಂತ ಹೇಳಿದ್ರೆ ಖುಷಿ ತುಂಬಾ ಇದೆ. ಆ್ಯಂಡ್ ಥ್ಯಾಂಕ್ಸ್ ನಾನು ಆ ದೇವ್ರಿಗೆ ಕೊಡ್ತೇನೆ. ಇಷ್ಟು ಏನೇ ಕಷ್ಟ ಬಂದರೂ ನನ್ನ ಜೊತೆಗೆ ನಿಂತು ಸಪೋರ್ಟಾಗಿ ನಿಂತಹ ದೇವ್ರಿಗೆ ನನ್ನ ಥ್ಯಾಂಕ್ಸ್. ಆ್ಯಂಡ್ ಹೆಣ್ಮಕ್ಳಿಗೆ ಅಂತ ಬಂದರೆ ಇಂಡಿಪೆಂಡೆಂಟಾಗಿ ಎಸ್ ಏನೋ ತುಂಬ ಕಷ್ಟ, ಒಬ್ಬರೇ ಸ್ಟ್ರಗಲ್ ಮಾಡಿ ನಾವು ಬದುಕ್ತೀವಿ ಅನ್ನೋದು ತುಂಬ ಕಷ್ಟ. ಹಾಗಂತ ಹೋಪ್ಸ್ ಬಿಡೋಕ್ಕೆ ಹೋಗ್ಬಿಡಿ. ನಮ್ಮನ್ನು ದೇವರು ಹುಟ್ಟಿಸಿ ಕಷ್ಟ ಕೊಡ್ತಾ ಇದ್ದಾನೆ ಅಂತ ಹೇಳಿದ್ರೆ ಆಗಲೇ ಹೇಳ್ದಂಗೆ ನಮಗೆ ಅದು ತಡ್ಕೊಳ್ಳೋಕೆ ಕೆಪಾಸಿಟಿ ಇದೆ ಅಂತ ಹೇಳಿ ಕೊಡ್ತಾ ಇದ್ದಾನೆ. ಇಲ್ಲದೆ ಹೋಗಿದ್ರೆ ಕೊಡ್ತಿದ್ನೋ ಇಲ್ವೋ ಗೊತ್ತಿಲ್ಲ. ಆ್ಯಂಡ್ ಹುಟ್ಟಿಸಿದ ದೇವ್ರು ಹುಲ್ ಮೇಯಿಸದೇ ಇರಲ್ಲ ಅಂತ ಹೇಳ್ತಾರಲ್ಲ, ಹಾಗೆ ನೀವು ಯಾವುದೇ ಕಂಡೀಷ್ನಲ್ಲಿ ಇದ್ರೂ ಕೂಡ ದೇವ್ರನ್ನ ನಂಬಿ ಬಂದೇ ಬರ್ತಾನೆ. ಮನುಷ್ಯನ ನಂಬಿ ಮೋಸ ಹೋದವರಿದ್ದಾರೆ, ದೇವ್ರನ್ನ ನಂಬಿ ಮೋಸ ಹೋದವ್ರು ದೇವರಾಣೆಗೂ. ಮನುಷ್ಯರನ್ನ ನಂಬಿ ಬಿದ್ದೋದವ್ರು ಇದ್ದೀವಿ, ದೇವ್ರನ್ನ ನಂಬಿ ಉದ್ಧಾರ ಆದವರೇ ಜಾಸ್ತಿ. ನನ್ನನ್ನು ಸೇರಿಸಿ ಹೇಳ್ತಾ ಇದ್ದೀನಿ ಎಕ್ಸಾಂಪಲ್ ಆಗಿ. ಸೊ ನಂಬಿ ಇಂಡಿಪೆಂಡೆಂಟಾಗಿ ಬದುಕಿ ಕೆಟ್ಟ ದಾರಿಗಳನ್ನು ಹಿಡಿಯೋಕೆ ಹೋಗ್ಬಿಡಿ. ವೆರಿ ಶಾರ್ಟ್ ಟರ್ಮ್. ನಾವು ಹೇಳ್ದಂಗೆ ಫಾರ್ ಎಕ್ಸಾಂಪಲ್ ನಿಮಗೆ ಪಾಸ್ತಾ ಮಾಡೋದು ಮಿನಿಟ್ ಆಫ್ ಪಾಸ್ತಾ ಅಂತ ಹೇಳ್ತೀವಿ, ಅಥವಾ ಮ್ಯಾಗಿ ಮಾಡೋದು ವೆರಿ ಈಸಿ, 1 ಮಿನಿಟಲ್ಲಿ ಆಗಿಬಿಡುತ್ತೆ. ಬಟ್ ಹೆಲ್ತಿಗೆ ಎಷ್ಟು ಮ್ಯಾಟ್ರ್ ಆಗುತ್ತೆ.
ಅದೇ ನೀವು ಸೊಪ್ಪಿನ ಪಲ್ಯ ಅಥವಾ ಸೊಪ್ಪಿನ ಸಾರು ಮಾಡೋಕ್ಕೆ ಸೊಪ್ಪನ್ನು ತಂದು ಬಿಡಿಸಿ ಅದರಲ್ಲಿರೋ ಮಣ್ಣನ್ನೆಲ್ಲ ತೆಗೆದು ತೊಳೆದು 3-4 ಸಲ ತೊಳಿಬೇಕು. ಅದನ್ನು ಹೆಚ್ಚಿ ಮತ್ತು ಆ ಪ್ರೊಸೆಸ್ ಮಾಡೋದಕ್ಕೆ ಲಾಂಗ್ ಟರ್ಮ್, ಬಟ್ ನಿಮ್ಮ ದೇಹಕ್ಕೆ ತುಂಬ ಒಳ್ಳೆಯದು. ಸೊ ಪ್ರೊಸೆಸ್ ಲಾಂಗ್ ಆದರೂ ಪರವಾಗಿಲ್ಲ, ಸ್ಟ್ರಾಂಗ್ ಆಗಿ ನಿಂತ್ಕೊಳ್ಳಿ, ನಿಯತ್ತಿನ ದಾರಿಯನ್ನು ಇಟ್ಕೊಳ್ಳಿ. ಅಷ್ಟೇನ ಹೇಳೋದು. ನಿಜ. ಕಲ್ಪವೃಕ್ಷ ಅಂತ ತಗೊಳ್ಬೋದು. ಅದು ಮೇಲೆ ಬಂದು ಫಲ ಕೊಡ್ಲಿಕ್ಕೆ 10 ವರ್ಷ ಬೇಕು, ಬಟ್ 80-90 ವರ್ಷ ಉಳಿಯೋದು. ಬ್ಯಾಂಬೂ ಟ್ರೀನೂ ಹಾಗೆ ಹೇಳ್ತೀವಿ ನಾವು. ಹೌದು, ಅಂದ್ರೆ ಅದು ಜಗತ್ತಿಗೆ ಕಾಣಿಸ್ಕೊಳ್ಲಿಕ್ಕೆ ಸಮಯ ತಗೊಳ್ಳುತ್ತೆ. ಆದ್ರೆ ಫಲ ಕೊಡೋದು ಫಲ ಅಂತ ಬಂದಂಗೆ ನೀವು ಕಲ್ಪವೃಕ್ಷ. ಸೊ ನೀವು ತುಂಬ ಆತುರವಾಗಿ ಅವಸರವಾಗಿ ನಾಳೆ ಬೆಳಿಗ್ಗೆನೇ ಏನೋ ಆಗಬೇಕು ಅನ್ನುವ ಈ ಎಲ್ಲ ಪ್ರೋಸೆಸ್ಗಳು ನಿಮಗೆ ದುಃಖವನ್ನೇ ಕೊಡ್ತವೆ. ಹೌದು. ಸೊ ಅಲ್ಟಿಮೇಟ್ಲಿ ಮತ್ತು ಅಟ್ ದ ಎಂಡ್ ನೀವು ಎಷ್ಟೇ ಹೇಳಿ, ಇವಾಗ ನಾನು ಹೇಳಿ ನೀವು ಹೇಳಿ ಅಥವಾ ಎಂಥ ದೊಡ್ಡ ಸಕ್ಸಸ್ ಆದಂತಹ ವ್ಯಕ್ತಿ ಹೇಳಿದ್ರು ಸರ್, ವ್ಯಕ್ತಿಗೆ ತಾನೇ ರಿಯಲೈಸೇಷನ್ ಆಗೋವರೆಗೂ ಯಾರು ಹೇಳಿದ ಮಾತನ್ನು ಕೇಳೋದಿಲ್ಲ. ಸೊ ನಾವು ಎಷ್ಟೇ ಮೋಟಿವೇಟ್ ಮಾಡಿದ್ರು ಜಿನಿ ಬರ್ತಾ ಇರಬೇಕು ಸಮಥಿಂಗ್ ಸುತ್ತ. ಯಾಕಂದ್ರೆ ಈಗ ಅವನು ಕುಣಿಯೋಕೆ ಇಷ್ಟ ಇಲ್ಲ, ತಮಟೆ ಶಬ್ದ ನಿಧಾನ ಕೇಳಿಸ್ತಾವೆ ಅಂದಾಗ ಅವನಿಗೆ ಒಂದು ಸಮಯದಲ್ಲಿ ಮೂಡ್ ಬರ್ಬೋದು. ಅದಕ್ಕೆ ಅಲ್ವಾ ನಾನು ಜೀನಿ ಸ್ಲಿಮ್ ಬ್ರ್ಯಾಂಡ್ ಅಂಬಾಸಿಡರ್. ಓ ನನ್ನ ಮಿಸ್ ಜೀನಿ ಅವಾಗ ಬರ್ತಾ ಇರ್ತೀನಿ, ಜಿನುಗು ಅಂತ ಆಗಾಗ ಜಿನುಗ್ತಾ ಇರಬೇಕು. ಹೌದು, ಯಾವಾಗಲೂ ಅಷ್ಟೇ. ಅದೆಂಥ ಸಮಾಜ ಕೆಟ್ಟ ಪರಿಸ್ಥಿತಿಗೆ ಬರಲಿ, ಧರ್ಮ ಹೇಳೋರು ಹೇಳ್ತಾ ಇರಬೇಕು, ಜ್ಞಾನ ಹೇಳೋರು ಹೇಳ್ತಾ ಇರಬೇಕು. ಅದ್ರ ನಡುವೆನೂ ಏನು ನಡಿಬೇಕು ನಡೀತಾ ಇರುತ್ತೆ. ಅಯ್ಯೋ ಕಾಲ ಕೆಟ್ಟು ಹೋಯ್ತು ಅಂತ ಎಲ್ಲ ಧರ್ಮ ತಿಳಿದವರು ನಿಷ್ಕ್ರಿಯರಾಗ್ಬಿಟ್ರೆ ಅದೇ ಬಹಳ ದೊಡ್ಡ ಅಲ್ವೇ? ಕೃಷ್ಣ ಹೇಳುವಂಥದ್ದು, ಅಧರ್ಮಿಗಳಿಂದ ಈ ಸಮಾಜಕ್ಕೆ ಏನು ಅನ್ಯಾಯ ಆಗುತ್ತೋ ಅಷ್ಟೇ ಅನ್ಯಾಯ ಧರ್ಮ ತಿಳಿದವರ ನಿಷ್ಕ್ರಿಯತೆಯಿಂದಲೂ ಆಗುತ್ತೆ. ಇಷ್ಟು ಯುದ್ಧಕ್ಕೆ ಕಾರಣ ದುಶಾಸನ ದುರ್ಯೋಧನ ಅಷ್ಟೇ ಅಲ್ಲ, ಇದನ್ನೆಲ್ಲ ನೋಡ್ಕೊಂಡು ಸುಮ್ಮನೆ ಕೂತಿದ್ದ ಭೀಷ್ಮ, ದ್ರೋಣ ಹಾಗೂ ಕರ್ಣ ಕೂಡ ರಾಂಗ್ ಸಪೋರ್ಟ್, ಈ ಮಹಾರಥಿಗಳಿಂದ ಆದದ್ದು ಅಂತ. ಹೌದು. ಸೊ ಹಾಗಾಗಿ ನಿಮ್ಮ ಕಾಯಕದ ಜೊತೆಗೆ ನನಗೆ ಬಹಳ ನಿಮ್ಮಲ್ಲಿ ಇಷ್ಟವಾಗಿದ್ದು, ನಿಮ್ಮ ಕಾಯಕದ ಜೊತೆಗೆ ನೀವು ಒಂದು ಸಂಸ್ಕಾರ ಹಾಗೂ ಧಾರ್ಮಿಕ ಪ್ರಜ್ಞೆಯನ್ನು ಜೀವಂತವಾಗಿ ಇಳಿಸ್ಕೊಂಡಿದ್ದೀರಿ. ಸೊ ನಮ್ಮಲ್ಲಿ ಒಂದು ನಂಬಿಕೆ ಅಂದರೆ, ನೀವು ಒಂದು ಮಾಡ್ರನ್ ಆದ ತಕ್ಷಣ ಈ ನಿಮ್ಮ ಬೇರುಗಳನ್ನು ಬಿಡಬೇಕು ಅಂತ ಏನಿಲ್ಲ. ಹೌದು. ಸೊ ಮಾಡ್ರನ್ ನಿಮ್ಮನ್ನು ಯಾವಾಗ ಬೇಕಾದ್ರೂ ಎತ್ತು ಒಗಿಬೋದು, ಬೇರಿದ್ರೆ ಮತ್ತೆ ನೀವು ಚಿಗುರಬಹುದು. ಹೌದು. ಸೊ ಆ ಎಲ್ಲ ವ್ಯಕ್ತಿತ್ವಗಳಿಂದ ವೈಯಕ್ತಿಕವಾಗಿ ನನಗೆ ನಿಮ್ಮನ್ನು ಕರೆಸಬೇಕು ಅಂತ ಬಹಳ ಪ್ರೀತಿಯಾಗಿದ್ದು. ಆ ಕಾರಣಕ್ಕೆ ಥ್ಯಾಂಕ್ ಯು. ಕರೆಸಿದ್ದಕ್ಕೆ ಧನ್ಯವಾದಗಳು ಸರ್. ತುಂಬ ಚೆನ್ನಾಗಿತ್ತು ಕಾನ್ವರ್ಸೇಷನ್ಸು ಆ್ಯಂಡ್ ವೆರಿ ಏನಂತಾರೆ ಇಂಪಾರ್ಟೆಂಟ್ ಮ್ಯಾಟ್ರ್ಗಳನ್ನು ಮಾತಾಡಿದ್ವಿ ಅಂತ ನನಗೂ ಅನ್ನಿಸ್ತು. ಪ್ರತಿ ಸಲ ಪಾಡ್ಕಾಸ್ಟ್ ಅಂತ ಕರೆದಾಗ ಬರೀ ಪರ್ಸ್ನಲ್ ಹೇಳಿ ಅವ್ರ TRPಗಳಿಗೋಸ್ಕರ ಆಗಲೇ ಹೇಳ್ದಂಗೆ ಕಣ್ಣೀರು ಹಾಕಿಸಿ ಇನ್ನೊಂದು ಮಾಡಿ ಮತ್ತೊಂದು ಮಾಡಿ ಏನೇನೋ ಮಾಡಿರೋರು. ಬಟ್ ಇಲ್ಲಿ ನೀವೇ ಹೇಳ್ದಂಗೆ ಸೊಸೈಟಿಗೆ ಒಂದು ಮೆಸೇಜ್ ಅಟ್ಲೀಸ್ಟ್ ಕನ್ವೆ ಆಗೋ ಥರ ಕ್ವಶನ್ಸ್ಗಳಿದ್ವು. ಥ್ಯಾಂಕ್ ಯು ಸೋ ಮಚ್ ನಿಮಗೂ ಸಹ. ಆ್ಯಂಡ್ ಭೂಮಿಕಾ ದೇಶಪಾಂಡೆ ನನ್ನೊಂದಿಗೆ ಬಹಳ ಪ್ರೀತಿಯಿಂದ ಈ ಸಮಯ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ನಿಮಗೆ. ಓಕೆ. ಆ್ಯಂಡ್ ವೀಕ್ಷಕರೇ, ನನ್ನ ಪ್ರತಿ ಪಾಡ್ಕಾಸ್ಟ್ ಹಾಗೂ ನನ್ನ ಪ್ರತಿ ಕಾರ್ಯಕ್ರಮಗಳ ಮುಖ್ಯ ಉದ್ದೇಶ ನೋಡುವ ಯಾರಾದರೂ ಒಬ್ಬರಿಗೆ ಅವರ ಮನಸ್ಸಿಗೆ ಒಂದು ಸ್ವಲ್ಪ ರಿಲೀಫ್ ಸಿಗಬೇಕು, ಜ್ಞಾನ ಸಿಗಬೇಕು. ಆ್ಯಂಡ್ ಎದುರುಗಡೆ ಕೂತಿರುವಂತಹ ಆ ವ್ಯಕ್ತಿತ್ವಗಳಿಂದ ನಾನು ಭಾಳಷ್ಟು ಪಾಠ ಕಲ್ತಿದ್ದೀನಿ. ಎನಿವೇ, ಒಂದು ಹೆಣ್ಮಗಳಾಗಿ ಇಂಡಿಪೆಂಡೆಂಟಾಗಿ ಇಷ್ಟು ಜೀವನವನ್ನು ಕಟ್ಕೊಂಡಿದ್ದಾರೆ. ಯಾಕಂದರೆ ಇವತ್ತಿಗೆ ನನಗೆ ಹುಡುಗ ಮೆಸೇಜ್ ಮಾಡಲಿಲ್ಲ, ಅಥವಾ ನನಗೆ ಪ್ರೀತಿಸಿದ ಹುಡುಗ ಸಿಗಲಿಲ್ಲ, ಅಥವಾ ಇನ್ನೇನೋ ಚಿಕ್ಕ ಪುಟ್ಟ ಕಾರಣಗಳಿಗೆ ಈ ಪವಿತ್ರವಾದ ಬದುಕನ್ನು ಬಲಿ ಕೊಡುವಷ್ಟು ಜೀವನ ಪ್ರೀತಿಯನ್ನು ಕಳ್ಕೊಂಡಿರೋ ಯುವ ಸಮಾಜದ ನಡುವೆ ಭೂಮಿಕಾ ದೇಶಪಾಂಡೆ ಅವರ ತಾಯಿ, ತಂದೆ, ಬಹುತೇಕ ಯಾವ ಹೆಣ್ಣು ಮಗಳಿಗೆ ಅವಳ ಚಿಗುರಿನ ಸಮಯದಲ್ಲಿ ಜೊತೆ ಇರಬೇಕಿತ್ತು ಅವರೆಲ್ಲರೂ ಬಿಟ್ಟಾಗಲೂ ಇವತ್ತಿಗೆ ಇಲ್ಲಿ ಬಂದು ನಿಂತಿದ್ದಾರೆ ಎಂದಾಗ ಹೋಪ್ಸ್ ಕಳ್ಕೊಳ್ಬೇಡಿ. ನಿಮ್ಮ ಪ್ರಯತ್ನ ನೀವು ಮುಂದುವರಿಸಿ. ಆ್ಯಂಡ್ ಅಲ್ಟಿಮೇಟ್ಲಿ ನಿಮ್ಮ ಥಾಟ್ಸ್ ಹಾಗೂ ನಿಮ್ಮ ಸಹವಾಸ ಹಾಗೂ ನಿಮ್ಮ ಗುರಿ ಇವೆಲ್ಲದರ ಕುರಿತು ನಿಮಗೊಂದು ಸ್ಪಷ್ಟತೆ ಇದ್ದರೆ ಸ್ವಲ್ಪ ತಡವಾಗಬಹುದು, ಬಟ್ ನೀವು ಮಿಂಚುತ್ತೀರ. ಸೊ ಇದನ್ನು ತಿಳಿಸೋ ಉದ್ದೇಶ ಈ ಪಾಡ್ಕಾಸ್ಟ್ದಾಗಿತ್ತು. ಆ್ಯಂಡ್ ಈ ಮೂಲಕ ಅವ್ರ ಬಗ್ಗೆ ನಿಮ್ಮೆಲ್ಲರಿಗೂ ಒಂದು ಶ್ರೇಷ್ಠ ಅಭಿಪ್ರಾಯ ಬರಲಿ ಹಾಗೂ ಅವರ ವ್ಯಕ್ತಿತ್ವ ನಿಮಗೆ ಪರಿಚಯ ಆಗಲಿ ಅನ್ನೋದು ನನ್ನ ಉದ್ದೇಶ. ಆ್ಯಂಡ್ ಅಫ್ಕೋರ್ಸ್ ಅವರು ಶ್ರೇಷ್ಠರಿದ್ದಾರೆ, ಬಟ್ ಕೆಲವು ನೆಗೆಟಿವ್ ಕಮೆಂಟ್ಗಳನ್ನು ನೋಡಿ ಯಾರ ಬಗ್ಗೆನೂ ಅಭಿಪ್ರಾಯವನ್ನು ನಿರ್ಧರಿಸಬೇಡಿ. ಅದು ನನ್ನ ವೈಯಕ್ತಿಕ ಮನವಿ ಅಂತ ಹೇಳ್ತಾ, ಇದ್ರ ಬಗ್ಗೆ ನಿಮಗೇನು ಅನ್ನಿಸ್ತು ಕಮೆಂಟ್ ಮಾಡಿ. ಇನ್ಫ್ಯಾಕ್ಟ್ ಏನಾದರೂ ತಪ್ಪಿದರೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ, ನಾನು ತಿದ್ದುಕೊಳ್ತೀನಿ. ಹಾಗೂ ಈ CCS ಪಾಡ್ಕಾಸ್ಟ್ ಕ್ಯಾಶುವಲ್ ಕನೆಕ್ಟ್ ವಿತ್ ಶ್ರೀನಿವಾಸ್ ಈ ಪಾಡ್ಕಾಸ್ಟನ್ನು ನೋಡ್ತಾ ಇರೋ ನಿಮ್ಮೆಲ್ಲರಿಗೂ ನಾನು ಧನ್ಯವಾದಗಳನ್ನು ಹೇಳ್ತಾ, ಮೇಕ್ ಶೋರ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ನೋಡ್ಕೊಳ್ಳಿ. ಆ್ಯಂಡ್ ಇನ್ಸ್ಟಾಗ್ರಾಮಲ್ಲಿ ದಯವಿಟ್ಟು ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಮತ್ತೊಬ್ಬರು ಅತಿಥಿಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಆ್ಯಂಡ್ ನಿಮಗೆ ಯಾರನ್ನಾದರೂ ಈ ಕಾರ್ಯಕ್ರಮದಲ್ಲಿ ನೋಡಬೇಕು ಗೆಸ್ಟಾಗಿ ಅಂತ ಅನಿಸಿದ್ರೆ ದಯವಿಟ್ಟು ತಿಳಿಸಿ, ನಾನು ಅವರನ್ನು ಕರೆಸೋ ಪ್ರಯತ್ನ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ಕಾರ್ಯಕ್ರಮವನ್ನು ನೋಡಿದ್ದಕ್ಕೆ. ಹರೇ ಕೃಷ್ಣ.